ಫೈನಲಿ ಸಿಕ್ರಿ ನನಗೆ. ವಿಶ್ವ ದರ್ಶನದ ನಂತರ ವಿಶ್ವವಾಣಿಯನ್ನ ಭೇಟಿ ಮಾಡಿದ್ರೆ ಪರ್ಫೆಕ್ಟ್ ಅಲ್ವಾ? ಅದಕ್ಕೆ ವಿಶ್ವ ದರ್ಶನವನ್ನ ಮಾಡಿ ಕೊನೆಗೂ ವೈದೇಹಿ ಮೇಡಮ್ನ ಪಾಕಿಸ್ತಾನದಿಂದ ಸೇಫ್ ನೋಡಿ ಒಂದೇ ಪೀಸಲ್ಲಿ ಬಂದಿದ್ದೀನಿ. ಏನು ತೊಂದರೆ ಆಗಿದೆ? ಬನ್ನಿ 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 ಬನ್ನಿ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಟಿವಿ ಸ್ಪೆಷಲ್. ನಾನು ವೈದೇಹಿ ಪಾಟೀಲ್. ದೇಶ ಸುತ್ತಿ ನೋಡು, ಕೋಶ ಓದಿ ನೋಡು ಅಂತ ಹೇಳ್ತಾರೆ. ನಮ್ ಜೊತೆ ಇರುವಂತಹ ಗೆಸ್ಟ್ ಇವ್ರು ಎಷ್ಟು ಕೋಶ ಓದಿದಾರೋ ಇಲ್ವೋ ಗೊತ್ತಿಲ್ಲ, ಆದ್ರೆ ದೇಶ ಮಾತ್ರ ಸುತ್ತಿದ್ದಾರೆ. ಲಿಸ್ಟ್ ಅಲ್ಲಿ ತುಂಬಾ ದೇಶಗಳಿದೆ, ನನಗೆ ಹೇಳಕ್ಕೆ ನೆನ್ಪು ಕೂಡ ಇಲ್ಲ. ಈಗಷ್ಟೇ ಪಾಕಿಸ್ತಾನ ಟೂರ್ ಮುಗಿಸ್ಕೊಂಡು ಫುಲ್ ಏನಂತಾರೆ ಜೋಶ್ ಅಲ್ಲಿ ಬಂದ್ ಕೂತಿದ್ದಾರೆ. ಕೈಗೆ ಸಿಕ್ಕಿರ್ಲಿಲ್ಲ, ಹೆಂಗೋ ಮಾಡಿ ಅವ್ರನ್ನ ಕರ್ಕೊಂಡು ತಂದು ಕೂರ್ಸಿದೀವಿ. ಸೊ ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ಳೋಣ. ಪಾಕಿಸ್ತಾನ ಟೂರ್ ಬಗ್ಗೆ, ಹಾಗೆ ಅವರ ಒಂದು ಏನು ಟ್ರಾವೆಲ್ ವ್ಲಾಗ್ಸ್ ಇರುತ್ತೆ, ಟ್ರಾವೆಲ್ ಮಾಡ್ತಾರೆ, ಆ ಎಕ್ಸ್ಪೀರಿಯನ್ಸ್ ಬಗ್ಗೆ, ಅವರ ಪರ್ಸನಲ್ ಲೈಫ್ ಬಗ್ಗೆ, ಹಾಗೆ ಅವರು ಬ್ಲಾಗರ್ ಜೊತೆಗೆ ಸಿನಿಮಾ ಇಂಡಸ್ಟ್ರಿಗೂ ಕೂಡ ಕೆಲಸ ಮಾಡಿದಂತಹ ವ್ಯಕ್ತಿ. ಸೊ ಎಲ್ಲದ್ರ ಬಗ್ಗೆ ಕಂಪ್ಲೀಟ್ ಆಗಿ ಮಾತಾಡೋಣ. ಅದಕ್ಕೂ ಮುಂಚೆ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ವೈದೇಹಿಯವರೇ, ಕೊನೆಗೂ ನಿಮ್ಮನ್ನು ಮೀಟ್ ಮಾಡಿ ಮಾತಾಡುವಂತ ಸಂದರ್ಭ. ನಮಸ್ಕಾರ ವಿಶ್ವವಾಣಿ ವಾಹಿನಿಗೆ. ನಾನು ನಿಮ್ಮ ಗ್ಲೋಬಲ್ ಕನ್ನಡಿಗ ಮಹಾಬಲರಾಮ್ ಮತ್ತೆ ನಿಮ್ಮ ಮುಂದೆ. ಸೊ ನಾನು ನಿಮ್ದು ಯೂಟ್ಯೂಬ್ ಅಲ್ಲಿ ವಿಡಿಯೋಸ್ ನೋಡ್ತಾ ಇರುವಾಗ ನೀವು ಸ್ಟಾರ್ಟಿಂಗ್ ಅಲ್ಲಿ ಹೇಳೋದು ಗ್ಲೋಬಲ್ ಕನ್ನಡಿಗರಿ ಅಂತಂದು ಬರುತ್ತಾ, ಹೇಗೆ ಆ ತರದೊಂದು? ಹೌದು, ಯಾಕೆಂದ್ರೆ ಇವತ್ತಿನ ಜಮಾನದಲ್ಲಿ ಯಾರ್ಯಾರು ನಾವೆಲ್ಲ ಗ್ಲೋಬಲ್ ಆಗಿ ಯೋಚನೆ ಮಾಡ್ತಿರೋರು. ಪ್ರತಿಯೊಬ್ಬರ ಫೋನ್ ಅಲ್ಲಿ ಕೂಡ ಇಂಟರ್ನೆಟ್ ಇದೆ. ಇವತ್ತು ಅಂತರ್ಜಾಲ ಬಳಕೆ ಮಾಡುವಂತಹ ಪ್ರತಿಯೊಬ್ಬ ಕನ್ನಡಿಗ ಕೂಡ ನನ್ನ ಪ್ರಕಾರ ಗ್ಲೋಬಲ್ ಕನ್ನಡಿಗ. ಯಾಕಂದ್ರೆ ಇವತ್ತು ನಾವು ಗ್ಲೋಬಲ್ ಆಗಿ ಯೋಚನೆ ಮಾಡ್ತಾ ಇದೀವಿ ಪ್ರತಿಯೊಂದು ವಿಚಾರದಲ್ಲಿ. ಸೊ ಒಂದು ಗ್ಲೋಬಲ್ ಕನ್ನಡಿಗ, ಒಂದು ಸಮೂಹ, ಒಂದು ಶಕ್ತಿ ಆಗ್ಬೇಕು ಅನ್ನೋದು ನನ್ನ ಆಸೆ. ಸೊ ಅದಕ್ಕೋಸ್ಕರ ಗ್ಲೋಬಲ್ ಕನ್ನಡಿಗ ಅಂತ ಹೆಸರಿಟ್ಟಿದ್ದು. ನೀವು ಒಂದ್ಸಲ ನಿಮ್ಮ ವಿಡಿಯೋನ ಹೆಂಗ್ ಸ್ಟಾರ್ಟ್ ಮಾಡ್ತೀರಲ್ಲ, ಹಂಗೆ ನಮ್ಮ ವಿಡಿಯೋಗೂ ನೀವು ಸ್ಟಾರ್ಟ್ ಮಾಡಿದ್ರೆ ನಾವು ಮುಂದಿನ ಎಲ್ಲ ಮಾತುಕತೆನ ಮಾಡ್ಕೊಂಡು ಹೋಗ್ಬೋದು. ಪ್ರೀತಿಯ ಧನ್ಯವಾದ. ಹೌದು, ಏನಾಗಿದೆ ಅಂದ್ರೆ ಇತ್ತೀಚೆಗೆ ನಮ್ಮ ಕನ್ನಡದ ಬಳಕೆ ಹಾಯ್ ಹಲೋ ಹಾಯ್ ಹಲೋ, ಆಮೇಲೆ ಥ್ಯಾಂಕ್ ಯು, ಚಿಕ್ಕ ಪದಗಳಲ್ಲಿ ಬದಲಾವಣೆ ತಂದ್ರೆ ಮಾತ್ರ ನಾವು ದೊಡ್ಡ ಬದಲಾವಣೆ ತರಕ್ ಸಾಧ್ಯ. ನಾನು ಎಲ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಹಾಯ್ ಹೆಲೋ ಬದಲು ನಮಸ್ಕಾರ ಹೇಳೋದಾಗ್ಲಿ, ಅಥವಾ ಥ್ಯಾಂಕ್ ಯು ಬದಲು ಪ್ರೀತಿಯ ಧನ್ಯವಾದ ಹೇಳೋದಾಗ್ಲಿ, ಇದರಿಂದ ಒಂದು ಚಿಕ್ಕ ಬದಲಾವಣೆ ತರಬಹುದು ಕನ್ನಡಕ್ಕೆ. ಅದಾದ್ಮೇಲೆ ನಮ್ಮ ಹೋಟೆಲ್ ಅಲ್ಲಿ ಅಥವಾ ನಮ್ಮ ಕರ್ನಾಟಕದ ಪ್ರತಿಯೊಂದು ಮೂಲೆಯಲ್ಲೂ ಈಗ ಒಂದು ಹೋಟ್ಲಿಗೆ ಹೋಗ್ತೀವಿ, ಮೆನು ಕೊಟ್ರೆ ಇಂಗ್ಲಿಷ್ ಅಲ್ಲಿ ಇರುತ್ತೆ. ಇಂಗ್ಲಿಷ್ ಅಲ್ಲಿ ಕೊಡ್ಬೇಡಿ ಅಂತ ಹೇಳ್ತಾ ಇಲ್ಲ. ಫಸ್ಟ್ ನಮ್ಮ ನಾಡಿನ ಭಾಷೆಯಾದ ಕನ್ನಡ ಕೂಡ ಒಂದು ಆಪ್ಷನ್ ಪಕ್ಕದಲ್ಲಿ ಇರಬೇಕು, ಮೇನ್ ಆಪ್ಷನ್ ಆಗಿ. ಅದರ ನೆಕ್ಸ್ಟ್ ಆಪ್ಷನ್ ಆಂಗ್ಲ ಭಾಷೆ ಆಗಿರ್ಬೇಕು. ನಮ್ಮನ್ನೇ ತಬ್ಬಲೆಯ ರೀತಿ ದೂರ ಹಾಕಿ ಬೇರೆಯವರ ಭಾಷೆ, ಪರಕೀಯರ ಭಾಷೆಯನ್ನ ನಾವು ಉಪಯೋಗ ಮಾಡೋದ್ರಲ್ಲಿ ಯಾವ ಮಜಾನೂ ಇಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಸೊ ವ್ಲಾಗರ್, ಟ್ರಾವೆಲ್ ವ್ಲಾಗರ್ ನೀವು, ನಿಮ್ಮ ಒಂದು ಮಾತಿನ ಪ್ರಕಾರ ನಾನು ಹೇಳ್ತಾ ಇರೋದು, ಸೊ ಕನ್ನಡದ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ಒಂದ್ ಸ್ವಲ್ಪ ಗ್ಲಿಮ್ಸ್ ನೀವು ಕೊಟ್ರಿ. ಸೊ ಈ ಕನ್ನಡದ ಬಗ್ಗೆನೆ ನೀವು ಇನ್ನೂ ಜಾಸ್ತಿ ವಿಷಯಗಳನ್ನ ತಿಳಿಸ್ಬೇಕು ಅಂತ ಈ ರೀತಿಯಾದಂತಹ ಒಂದು ಟ್ರಾವೆಲ್ ವ್ಲಾಗ್ ಮಾಡ್ಬೇಕಂತ ನಿಮ್ ಡಿಸಿಷನ್ ಇತ್ತಾ, ಅಥವಾ ನಿಮ್ಗೆ ಪ್ಯಾಷನ್ ಇತ್ತಾ? ನಾನು ಟ್ರಾವೆಲ್ ಬ್ಲಾಗರ್ ಅಲ್ಲ. ಆ ಟ್ರಾವೆಲ್ ಬ್ಲಾಗರ್ ನಂತರ ನಾನು ಯಾವ್ದು ಕೆಲಸ ಮಾಡಿಲ್ಲ. ನಾನೊಬ್ಬ ಫಿಲ್ಮ್ ಮೇಕರ್. ಸೊ ನಾನು ಟ್ರಾವೆಲ್ ಫಿಲ್ಮ್ಸ್ ಅಂತ ಕರಿತೀನಿ. ಅಂದ್ರೆ ನಂಗೆ ಹೆಂಗಂದ್ರೆ, ಮುಂಚೆಯಿಂದನೂ ಶುಕ್ರವಾರ ಸಿನಿಮಾ ಇಂಡಸ್ಟ್ರಿಗೆ ಬಹಳ ಮುಖ್ಯವಾದ ದಿವಸ. ಅವತ್ತು ಪಿಕ್ಚರ್ಗಳ ರಿಲೀಸ್ ಆಗುತ್ತೆ, ಮಾರ್ನಿಂಗು, ಮ್ಯಾಟ್ನಿ, ಈ ತರ ಪದಗಳನ್ನ ಕೇಳ್ಕೊಂಡು ಬೆಳೆದವನು ನಾನು 18ನೇ ವರ್ಷದಿಂದ. ಅದಾದ್ಮೇಲಿಂದ ಆ ಕನಸು ಎಲ್ಲೋ ಒಂದ್ ಕಡೆ ನನಸಾಗ್ಲಿಲ್ಲ. ನಾನು ಹೀರೋ ಆಗಿ ಒಂದು ಪಿಕ್ಚರ್ ಅಲ್ಲಿ ಶುಕ್ರವಾರದ ಬೆಳಗ್ಗೆ ಒಂದು ಹೌಸ್ಫುಲ್ ನೋಡ್ಬೇಕು ಅಂತ ಆಸೆ ಪಡ್ತಾ ಇದ್ದವನು. ಅದೆಲ್ಲೋ ಒಂದ್ ಕಡೆ ಹಂಗೆ ಹಿಂಗೆ ಆಗಿ ಮಿಸ್ ಹೊಡಿತು. ಕೆಲಸ ಮಾಡ್ಲಿಲ್ಲ ಅಂತಿಲ್ಲ, ಬಟ್ ಹೀರೋ ಆಗಿ ಮಾಡಕ್ಕಾಗ್ಲಿಲ್ಲ. ಪ್ರಾಬ್ಲಿ ಅದಕ್ಕೋಸ್ಕರ ಈ ಒಂದು ಚಾನಲ್ ಅಲ್ಲಿ ನಾನು ಇವಾಗ ಎವ್ರಿ ಡೇ ಹೀರೋ. ಇವತ್ತು ವಿಡಿಯೋ ಹಾಕಿ ಹೀರೋ ಆಗ್ಬೇಕಾ, ಆಗ್ತೀನಿ. ನಮ್ಮ ಪ್ರೀತಿಯ ಗ್ಲೋಬಲ್ ಕನ್ನಡಿಗರು ಅವ್ರ ಬಟನ್ ಒತ್ತಿ ನೋಡಿದ್ರೆ ಅವ್ರೊಂದು ಟಿಕೆಟ್ ತಗೊಂಡಂಗೆ, ಅಷ್ಟೇ ಖುಷಿ. ಪ್ರತಿ ಶುಕ್ರವಾರ ಅಲ್ಲ, ಪ್ರತಿ ದಿವಸ ಆಗತ್ತೆ ಇವಾಗ ನನ್ಗೆ. ಯಾಕೆ ಒಂದೇ ದಿವಸಕ್ಕೆ ಕಾಯ್ಬೇಕು? ಶುಕ್ರವಾರದ ರಿಲೀಸ್ಗೆ ಪ್ರತಿ ದಿವಸ ಪಿಕ್ಚರ್ ಮಾಡ್ತಾ ಇದೀನಿ. ಸಾಧ್ಯವಾದಾಗೆಲ್ಲ ಅವ್ರಿಗೆ ರಂಜಿಸುವಂತ ಪ್ರಯತ್ನ ಮಾಡ್ತಾ ಇದೀನಿ. ನನ್ನ ಚಿತ್ರಗಳ ಮೂಲಕ ಅದರಲ್ಲಿ ಹಾಡ್ ಹಾಕ್ತಾ ಇದ್ದೀನಿ. ವ್ಲಾಗ್ ಅನ್ನೋ ಕಾನ್ಸೆಪ್ಟ್ ಮಾಡಿದೀನಿ. ವ್ಲಾಗ್ ಪ್ಲಸ್ ಸಾಂಗ್ ಈಸ್ ಈಕ್ವಲ್ ಟು ವ್ಲಾಗ್. ಇಡೀ ಜಗತ್ತಲ್ಲಿ ಇವತ್ತರೆಗೂ ಯಾರು ಮಾಡಿರಲ್ಲ ಈ ತರ ಒಂದು ಕಾನ್ಸೆಪ್ಟ್. ಅದನ್ನ ಮಾಡಿ 5 ಕನ್ನಡ ಹಾಡುಗಳನ್ನ ಬೇರೆ ಬೇರೆ ದೇಶಗಳಿಂದ ಮಾಡಿದ್ದೀನಿ. ಈ ಒಂದು ಮಿಷನ್ 197 ಏನಿದೆ, 197 ದೇಶಗಳಲ್ಲೂ ಅಪ್ಪಟ ಕನ್ನಡದ ಕಥೆಗಳನ್ನ ಕನ್ನಡಿಗರಿಗೆ ತೋರಿಸಿ ನಮ್ಮ ಕರ್ನಾಟಕ ಮತ್ತೆ ಕರುನಾಡಿನ ಸೊಗಡನ್ನ ಬೇರೆ ದೇಶದವರಿಗೆ ಪರಿಚಯ ಮಾಡಬೇಕು ಅನ್ನೋ ಹಂಬಲ. ಇದಿಷ್ಟು ಕೂಡಿ ಇವತ್ತು ಇಲ್ಲಿ ಬಂದು ನಿಂತಿದ್ದೀನಿ ಅನ್ನೋದು ಹೇಳಕ್ ಇಷ್ಟಪಡ್ತೀನಿ. ಓಕೆ, 197 ನಿಮ್ಮ ಒಂದು ಮಿಷನ್. ಸೊ ಇಲ್ಲಿವರೆಗೂ ಎಷ್ಟು ದೇಶ?
ಸರಿ ಸುಮಾರು 40 ದೇಶ ಆಗಿದೆ. 40 ದೇಶ ನೋಡಿದೀನಿ. ಬಟ್ 40 ದೇಶ ನೋಡಿದೀನಿ ಅನ್ನೋದಕ್ಕಿಂತ 40 ದೇಶವನ್ನ ಸಂಪೂರ್ಣವಾಗಿ ಅರ್ಥ ಮಾಡ್ಕೊಂಡಿದೀನಿ. ಸೊ ಇವಾಗ ನೀವು ಒಂದು ದಿವಸ ಒಂದು ದೇಶಕ್ಕೆ ಕಾಲಿಟ್ಟು ಹೊರಗೆ ಬಂದ್ರು ನೀವು ಒಂದು ದೇಶಕ್ಕೆ ಹೋಗಿ ಬಂದಂಗೆನೆ. ಆದ್ರೆ ಆ ದೇಶವನ್ನ ಹೊಕ್ಕಿ ಆ ದೇಶದ ಸಂಸ್ಕೃತಿ, ಭಾಷೆ, ನಡೆ, ನುಡಿ, ಊಟ, ತಿಂಡಿ, ವಸತಿ, ಅಲ್ಲಿ ಒಂದು ಪ್ರತಿ ದೇಶದಲ್ಲೂ ಒಂದು ಗ್ಲಾಸ್ ಬೇರೆ ತರ ಇರುತ್ತೆ, ಒಂದು ಟೇಬಲ್ ಬೇರೆ ತರ ಇರುತ್ತೆ, ಒಂದು ಕುರ್ಚಿ ಬೇರೆ ತರ ಇರುತ್ತೆ, ಅಲ್ಲಿಯ ಜನರ ಹಾವ ಭಾವ ಬೇರೆ ತರ ಇರುತ್ತೆ, ಅವರ ಬಾಡಿ ಲ್ಯಾಂಗ್ವೇಜ್ ಬೇರೆ ತರ ಇರುತ್ತೆ, ಅವ್ರ ಕಣ್ಣು, ಅವ್ರ ನೋಟ, ಅವ್ರ ದೃಷ್ಟಿ, ಮೂಗು, ಕಿವಿ, ಕೂದಲು ಎಲ್ಲ ವ್ಯತ್ಯಾಸ ಇರುತ್ತೆ. ಹೊಕ್ಕಿ ಅವರ ಜನಗಳ ಮಧ್ಯ ಬದುಕಿ ಅರ್ಥ ಮಾಡ್ಕೊಂಡು ಅವಾಗ ಹೊರಗೆ ಬರ್ತೀವಲ್ಲ, ಆ ಒಂದು ಕಲೆಕ್ಟಿವ್ ಎಕ್ಸ್ಪೀರಿಯನ್ಸ್ ಇದೆ 40 ದೇಶದ್ದು. ಏನೋ ಒಂದು ಜ್ಞಾನ ಭಂಡಾರ ಇದ್ದಂಗೆ, ಅದು ಒಂದು ಎನ್ಸೈಕ್ಲೋಪೀಡಿಯಲ್ಲಿ ಬದುಕ್ದಂಗೆ. ಅದನ್ನಷ್ಟು ಒಟ್ಟಿಗೆ ಮ್ಯಾನೇಜ್ ಮಾಡಿದಾಗ ಶುರು ಗೊತ್ತಾಗ್ತಾರಲ್ಲ ನನಗೆ. ಈಗ ಅದಷ್ಟು ಈಗ ಹೆಂಗಂದ್ರೆ ನೀವು ABCD ಕಲಿತೀರಾ, ಅದಾದ್ಮೇಲೆ A ಫಾರ್ ಆಪಲ್ ಅಂತೀರಾ, ಇವತ್ತು ಅದನ್ನ ಒಂದು ಸೆಂಟೆನ್ಸ್ ಫಾರ್ಮ್ ಮಾಡ್ತೀರಾ. ಸೊ ಆತರ ಒಂದು ದೇಶ ಒಂದು 5-6 ದೇಶ ಆಪಲ್, ಇವತ್ತು ಇಡೀ ಒಂದು ಬುಕ್. ಸೊ ಆ ರೀತಿ ನಾನು ಬದುಕ್ತಾ ಇದ್ದೀನಿ. ಬಹಳ ಖುಷಿ ಇದೆ. ಮತ್ತೆ ಈ ಒಂದು ಕಲೆಕ್ಟಿವ್ ಅನುಭವದಿಂದ ಸಾಕಷ್ಟು ಕಲ್ತಿದ್ದೀನಿ. ಸೊ ಈ ಒಂದು ಮನುಷ್ಯರು ನಾವು ನಮ್ಮ ಒಂದು ಕಂಫರ್ಟ್ ಝೋನ್ ಇಂದ ಆಚೆ ಬಂದು ಎಲ್ಲರ ಜೊತೆ ಜಾಸ್ತಿ ಮಿಂಗಲ್ ಆಗಿ ಅದು ಸಡನ್ ಆಗಿ ಬಂದ್ಬಿಡೋದಿಲ್ಲ. ಬಿಕಾಸ್ ನೀವು ಇಷ್ಟು ದೇಶ ಸುತ್ತಿರೋದ್ರಿಂದ ನಾನು ಕೇಳ್ತಾ ಇರೋದು. ಸೊ ಅದೆಷ್ಟು ಚಾಲೆಂಜಸ್ ಫೇಸ್ ಮಾಡ್ಬೇಕಾಗತ್ತೆ ಒಂದು ಕಂಫರ್ಟ್ ಝೋನ್ ಇಂದ ಆಚೆ ಬಂದು. ಮನುಷ್ಯರು ನಾವು ಡಿಸೈನ್ ಆಗಿರೋದು ಕಂಫರ್ಟ್ ಝೋನ್ ಅಲ್ಲಿ ಇರೋದಕ್ಕಲ್ಲ. ಈಗ ನಾವು ಬಿಸಿಲಲ್ಲಿ ಒಂದ್ಸಲಿ AC ಕೂತ್ಕೊಂಡು ಅಭ್ಯಾಸ ಮಾಡ್ಕೊಂಡ್ರೆ ಮತ್ತೆ ಬಿಸಿಲಿಗೆ ಹೋಗಕ್ಕೆ ಆಗಲ್ಲ. ಅದೇ ತರನೇ ನಾವು ಮುಂಚೆಯಿಂದ ನಮ್ಮ ಆನ್ಸಿಸ್ಟರ್ಸ್ ತಲೆ ಅಂತ ತಗೊಂಡ್ರೆ, ಈಗ ನಾವು ಮೂಲ ಸ್ಥಾನ, ಇಡೀ ಮನುಷ್ಯರ ಮೂಲ ಸ್ಥಾನ ದನೈಕಲ್ ಡಿಪ್ರೆಷನ್, ಇಥಿಯೋಪಿಯಾ ದೇಶದ ದನೈಕಲ್ ಡಿಪ್ರೆಷನ್. ಅದು ಒನ್ ಆಫ್ ದ ವರ್ಲ್ಡ್ಸ್ ಹಾಟೆಸ್ಟ್ ಪ್ಲೇಸ್. ಅಲ್ಲಿ ರೆಗ್ಯುಲರ್ ಟೆಂಪರೇಚರ್ +60 ಇರುತ್ತೆ. ಅಲ್ಲಿ ಇವತ್ತು ಕೂಡ ಮನುಷ್ಯರು ಬದುಕ್ತಾ ಇದಾರೆ. ಆ ಮನುಷ್ಯರು ಬದುಕಿರುವಂತಹ ಲೈಫ್ ಸ್ಟೈಲು, ಅಲ್ಲಿರೋ ಸುತ್ತಮುತ್ತ ವಾಲ್ಕೆನೋ, ಸಾಲ್ಟ್ ಲೇಕ್, ಮತ್ತೆ ಅಲ್ಲಿರೋ ಸಲ್ಫರ್ ಲೇಕ್ಸ್, ಇದ್ರ ಮಧ್ಯ ಹ್ಯೂಮನ್ ಸಿವಿಲೈಸೇಷನ್ ಸ್ಟಾರ್ಟ್ ಆಗಿದ್ದು. ಅಂದ್ರೆ ಎಷ್ಟು ಅನ್ಕಂಫರ್ಟಬಲ್ ಪೊಸಿಷನ್ ಅಲ್ಲಿ ಮನುಕುಲ ಶುರುವಾಗಿದ್ದು ಅಂತ ನೀವೇ ಅರ್ಥ ಮಾಡ್ಕೊಳ್ಳಿ. ಹಾಗಂದ್ರೆ ನಮ್ಗೆ ಯಾವ ಫೆಸಿಲಿಟಿ ಇರಲಿಲ್ಲ, ಯಾವ AC ಇರಲಿಲ್ಲ, ಯಾವ ಗಾಡಿ ಇರಲಿಲ್ಲ, ಏನೂ ಇರಲಿಲ್ಲ. ಅಂಥದ್ರಲ್ಲೂ ಮನುಷ್ಯ ಬದುಕಿ ಅವನು ರೀಪ್ರೊಡ್ಯೂಸ್ ಮಾಡಿ ಇವತ್ತು ಈ ವಿಶ್ವದೆಲ್ಲೆಡೆ ನಾವೊಂದು ಪ್ರಾಮಿನೆಂಟ್ ಸ್ಪೀಶೀಸ್ ಆಗಿ ಬದುಕ್ತಾ ಇದೀವಿ ಅಂದ್ರೆ ಅದರ ಅರ್ಥ ನಾವು ಯು ಆರ್ ಆಲ್ವೇಸ್ ರೆಡಿ ಫಾರ್ ಅನ್ಕಂಫರ್ಟಬಲ್ ಸಿಚುವೇಶನ್ಸ್. ಈಗ ಎಷ್ಟೋ ಬೇರೆ ಬೇರೆ ದೇಶಗಳಿಂದ, ಈಗ UK ಅವರು ಅಥವಾ ಬ್ರಿಟಿಷ್ ಅವ್ರು ಹೆಂಗೆ ಇಂಡಿಯಾಗೆ ಬಂದ್ರು, ಶಿಪ್ ಹಾಕೊಂಡು ಸಮುದ್ರದಲ್ಲಿ ಎಷ್ಟೋ ತಿಂಗಳುಗಳ ಕಾಲ ಸೇಲ್ ಮಾಡಿ, ಅವೆಲ್ಲ ಕಂಫರ್ಟಾ? ಖಂಡಿತ ಅಲ್ಲ. ಬಟ್ ಹೊಸದ ಒಂದು ಹುಡುಕಾಟದಲ್ಲಿ ಮನುಷ್ಯ ಒಂದು ಏನಾದ್ರು ಹೊಸ ಕೆಲಸ ಮಾಡಿದಾಗ ಆ ಸಿಗೋ ಖುಷಿ ಅಥವಾ ಅಡ್ವೆಂಚರ್ ಅಥವಾ ಹೊಸದೇನೋ ಹುಡ್ಕೊಂಡು ಹೋದಾಗ ಆಗುವಂತಹ ಅನುಭವ ಇದೇ ನಮ್ಮನ್ನ ರೂಪಿಸೋದು ಅನ್ನೋದು ನನ್ನ ಅಭಿಪ್ರಾಯ. ನೀವು ಹೇಳಿದ್ರೆ ಅಲ್ಲಿ ವಾಲ್ಕೆನೋ ಮತ್ತೆ ಸಾಲ್ಟ್ ಲೇಕು ಅಲ್ಲೆಲ್ಲ ಇವಾಗ ಒಂದು ಅಟ್ ಲೀಸ್ಟ್ ಒಂದ್ ಸ್ವಲ್ಪ ನಿಮಗೆ ಶಕ್ಯ ಆದ್ರೂ ತಡ್ಕೊಳಕ್ಕಾಗಲ್ಲ, ನಮ್ಗೆ AC ಬೇಕು ಅಂತ ಅನ್ಸುತ್ತೆ. ಸೊ ಅಂತ ಸಿಚುವೇಶನ್ ಅಲ್ಲಿ ನಾವು ಬದುಕಿರೋಂಥವ್ರು ಅಲ್ಲಿ ಜನ ಹೆಂಗಿರ್ತಾರೆ, ನೀವ್ ಅಲ್ಲಿ ಹೋದ್ಮೇಲೆ ಹೆಂಗ್ ಅದಕ್ಕೆ ಆ ಒಂದು ಅಟ್ಮಾಸ್ಫಿಯರ್ಗೆ ನೀವು ಸೆಟ್ ಮಾಡ್ಕೊಂಡ್ರಿ ನಿಮ್ಮನ್ನ ನೀವು ಅಂತ? ತುಂಬಾ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಒಂದು ಸ್ಟೋರಿ ಹೇಳ್ತೀನಿ. ಇಥಿಯೋಪಿಯಾದ ದನೈಕಲ್ ಡಿಪ್ರೆಷನ್ ಅಲ್ಲಿ ಕೂತಿದ್ದಾಗ ಒಂದು ಬುಡಕಟ್ಟು ಜನಾಂಗವನ್ನ ಮೀಟ್ ಮಾಡ್ತೀನಿ. ಅವರು ಆ ಬುಡಕಟ್ಟು ಜನಾಂಗ ಎಷ್ಟು ಕಷ್ಟಪಟ್ಟು ಜೀವನ ಮಾಡ್ತಾರೆ ಅಂದ್ರೆ, ವಾಲ್ಕೆನೋ ರಾಕ್ಸ್ ಮಧ್ಯೆ ಬದುಕ್ತಾರೆ. ಅಲ್ಲಿ ಸದಾ +60 ಟೆಂಪರೇಚರ್ ಇರುತ್ತೆ. ಅವ್ರಿಗೆ ನೀರಿಲ್ಲ ಕುಡಿಯೋದಕ್ಕೆ, ಯಾಕಂದ್ರೆ ಸಂಪೂರ್ಣವಾಗಿ ಮರುಭೂಮಿ, ಮತ್ತೆ ಉಪ್ಪಿರುವಂತಹ ಮರುಭೂಮಿ. ಎಲ್ಲಿಂದ ನೀರು ತರ್ತಾರೆ? ಕೆಲವು ಕಡೆ OSS ಇರುತ್ತೆ, ನಿಮಗೂ ಗೊತ್ತಲ್ಲ OSS, ಎಲ್ಲೋ ಒಂದ್ ಕಡೆ ಸಿಹಿ ನೀರಿನ ಮೂಲ ಇರುತ್ತೆ. ಅದು ದಿವಸದಿಂದ ದಿವಸ ಬದಲಾಗ್ತಾ ಇರುತ್ತೆ. ಕೆಲವು ಸಲ ಅಲ್ಲೆಲ್ಲೋ ಇರುತ್ತೆ, ಇನ್ನೊಂದ್ ಕಡೆ ಎಲ್ಲೋ ಎಷ್ಟೋ ಕಿಲೋಮೀಟರ್ ಇರುತ್ತೆ. ಹೆಣ್ಣು ಮಕ್ಕಳು, ಗಂಡು ಮಕ್ಕಳು ಮಿಕ್ಕಿದೆಲ್ಲ ಹಂಟಿಂಗು ಮತ್ತೆ ಮಿಕ್ಕಿದೆಲ್ಲ ಕೆಲಸ ಮಾಡ್ಕೊಂಡು ಮನೆಗೆ ಊಟ ತರುವಂತಹ ಜವಾಬ್ದಾರಿ. ಹೆಣ್ಣು ಮಕ್ಕಳ ಜವಾಬ್ದಾರಿ ಕುಡಿಯೋ ನೀರನ್ನ ತಗೊಂಬರೋದು. ಅವ್ರಿಗೆ ಚಪ್ಪಲಿ ಇಲ್ಲ, ಚಪ್ಪಲಿ ತರ ಏನೋ ಮರದಲ್ಲಿ ಏನೋ ಮಾಡ್ಕೊಂಡಿದ್ದಾರೆ, ಹುಲ್ಲು ಎಲ್ಲ ಸೇರಿಸಿ. ಅವರು ಬದುಕುವಂತಹ ಜಾಗ ಸಂಪೂರ್ಣವಾಗಿ ಹುಲ್ಲಿಂದ ಆವೃತ ಆಗಿರೋದು. ಆದ್ರೂ ಟೆಂಪರೇಚರ್ ಬಹಳ ಕಮ್ಮಿ ಇರುತ್ತಲ್ಲ, ಯಾಕಂದ್ರೆ ಆ ತರ ಡಿಸೈನ್ ಮಾಡಿದ್ದಾರೆ ಅವರು ಮನೆಗಳನ್ನ. ಈಗ ಆಚೆ ಕಡೆ 60 ಇದ್ರೆ ಅವ್ರ ಮನೆ ಒಳಗೆ ಒಂದು 40 ಇರುತ್ತೆ. ಗೊತ್ತಾಗುತ್ತೆ ನಿಮ್ಗೆ ಆ ಕ್ಲಿಯರ್ ಡಿಫ್ರೆನ್ಸ್. ನೀರು ತರೋದಕ್ಕೆ ಹೆಣ್ಮಕ್ಳು ಕತ್ತೆಗಳ ಸಹಾಯದಿಂದ 2 ಬಕೆಟ್ ಹಾಕೊಂಡು ಹೋಗ್ತಾರೆ ಪ್ರತಿ ದಿವಸ. 40ರಿಂದ 50 ಕಿಲೋಮೀಟರ್ ನಡಿಬೇಕು. ಕೆಲವು ಸಲ 20 ಕಿಲೋಮೀಟರ್ ಸಿಗ್ಬೋದು, ಕೆಲವು ಸಲ 10 ಕಿಲೋಮೀಟರ್. ಬೆಳಗ್ಗೆ 5 ಗಂಟೆ 6 ಗಂಟೆಗೆ ಹೋದ್ರೆ ಸಂಜೆ ರಾತ್ರಿ ವಾಪಸ್ ಬರೋದು. ಈ ತರ ಅದು ಹೆಂಗೆ ಮರುಭೂಮಿಲಿ ನಾವು ಇಮ್ಯಾಜಿನ್ ಮಾಡಕ್ಕಾಗತ್ತಾ? ಇವತ್ತು ನಾವು ಒಂದು ಶವರ್ ಓಪನ್ ಮಾಡ್ತೀವಿ, ಇವಾಗ ಒಂದು ನೀರು, ಈ ಒಂದು ಹನಿಯ ನೀರಿನ ಬೆಲೆ ನಮಗೆ ಗೊತ್ತಿಲ್ಲ, ಇದನ್ನ ಬಿಟ್ಟು ಹೋಗ್ತೀವಿ, ವೇಸ್ಟ್ ಮಾಡ್ತೀವಿ. ಇದೇ ಇಥಿಯೋಪಿಯಾ ದೇಶದಲ್ಲಿ ನನ್ನನ್ನ ಸಾಯಿಸ್ಬೋದಿತ್ತು ಈ ಒಂದು ಬಾಟಲ್ ಆಫ್ ನೀರು. ಯಾಕೆ ಅಂತ ಹೇಳ್ತೀನಿ. ಯಾಕೆಂದ್ರೆ ನಾನು ಇಥಿಯೋಪಿಯಾ ದೇಶದಲ್ಲಿ ಒಬ್ಬ ಡ್ರೈವರ್ ಜೊತೆಗೆ ಒಂದು ದನೈಕಲ್ ಡಿಪ್ರೆಷನ್ ಕಡೆ ಹೋಗ್ತಾ ಇದ್ದೆ. ಮಧ್ಯೆ ಒಬ್ಬ AK-47 ಇಟ್ಕೊಂಡು ರೋಡ್ ಮಧ್ಯೆ ನಿಂತ್ಕೋತಾನೆ. ಅಫಾರ್ ರೀಜನ್ ಅಲ್ಲಿ
ನಿಂತ್ಕೋತಾರೆ. ನಾನು ಶೂಟ್ ಮಾಡ್ದ ಮುಗೀತು ಅಂತ. ಆ ಕಡೆ ಎಲ್ಲ ಕಿಡ್ನಾಪಿಂಗು ಶೂಟಿಂಗು ಫಾರಿನರ್ಸ್ ತುಂಬಾ ಮಾಡ್ತಾರೆ. ಹಿಂಗ್ ಇಟ್ಕೊಂಡು ನಿಲ್ಸ್ತಾನೆ, ಬರ್ತಾನೆ ನಾವು ನಿಲ್ಸು ಅಂತೀನಿ. ಇಲ್ಲ ಸರ್ ಗುದ್ಕೊಂಡು ಹೋಗ್ಬಿಡ್ತೀನಿ ಅಂತ ಇವನು. ಶೂಟ್ ಮಾಡಿದ್ರೆ ಇಬ್ರು ಡಮ್ಮು. AK-47 ಕಿಲ್ಲರ್ ರೇಂಜ್ ಅದು. ಎಷ್ಟು ದೂರ, ಒಂದು ಅರ್ಧ ಕಿಲೋಮೀಟರ್ ಸಾಯಿಸ್ಬೋದು ಮನುಷ್ಯನ. ಅಸಾಲ್ಟ್ ರೈಫಲ್ ಅದು. ಹತ್ರ ಹೋಗಿ ನಿಲ್ಲಿಸ್ತೀವಿ, ಗನ್ ಇಟ್ಕೊಂಡು ಬರ್ತಾನೆ ಹಿಂಗೆ ನನ್ನ ಮುಖದ ಹತ್ರ ಹಿಂಗೆ ಬರ್ತಾನೆ. ಹಿಂಗೆ ಬಂದ ವಿಂಡೋ ಇಂದ ಹಿಂಗಿಟ್ಟ. ನಾನು ಇಳಿಸ್ತೆ ವಿಂಡೋನ ಹಿಂಗಿಟ್ಟ. ನಾನು ನೋಡಿ ನಮ್ಮ ಭಾಷೆ ಗೊತ್ತಿಲ್ಲ, ಸಣ್ಣಗೆ ಪೈರೇಟ್ ತರ ಇದ್ದಾನೆ ಹಿಂಗೆ, ಯಾವ್ದೇ ತರ. ಏನು ಅಂದೆ, ಅಂದ ಹಿಂಗಂತಾರೆ. ಏನೋ ಅಂದ್ರೆ ಪಕ್ಕದಲ್ಲಿ ಒಂದು ಬಾಟ್ಲ್ ನೀರಿತ್ತು, ಹಿಂಗ್ ಕೊಟ್ಟೆ, ಸುಮ್ಮನೋದು. ಅಷ್ಟು ಅವನಿಗೆ ಬೇಕಾಗಿದ್ದು ಒಂದು ಬಾಟ್ಲ್ ನೀರು. ನಾವು ಹೊಡೆದಾಡೋದು ಚಿನ್ನ ಬೆಳ್ಳಿ ನನ್ನ ಮುತ್ತು ಹವಳ ರಿಯಲ್ ಎಸ್ಟೇಟ್ ಲ್ಯಾಂಡ್, ಇದಕ್ಕೆ ಕೊಲೆಗಳು. ಅಲ್ಲಿ ನೀರಿಗೋಸ್ಕರ. ಅಂದ್ರೆ ಟೈಮ್ ಅನ್ನೋದಿದ್ರೆ, ಈಗ ಫಸ್ಟ್ ನಮ್ಗೆ ಹಸುವಲ್ವಾ, ಫಸ್ಟ್ ಏನ್ ಬೇಕಾಗಿರೋದು ನಮಗೆ? ಗಾಳಿ, ನೀರು, ಊಟ. ಅದ್ ಫಸ್ಟ್ ನಮ್ಮ ಬೇಸಿಕ್ ನೆಸೆಸಿಟೀಸ್. ನಮ್ಮ ಹತ್ರ ಏನು ಇಲ್ಲ ಅಂದ್ರೂ ಅದ್ ಬೇಕೇ ಬೇಕಲ್ಲ. ಆ ಮನುಷ್ಯ ಒಂದು ಗ್ಲಾಸ್ ನೀರಿಗೋಸ್ಕರ ಒಬ್ಬನ ಸಾಯಿಸಕ್ ರೆಡಿ ಇದ್ದಾನೆ, ಅಥವಾ ಒಬ್ಬನ ಕಿಡ್ನಾಪ್ ಮಾಡಕ್ ರೆಡಿ ಇದ್ದಾನೆ, ಅಥವಾ ಒಬ್ಬನ ಶೂಟ್ ಮಾಡಕ್ ರೆಡಿ ಇದ್ದಾನೆ ಅಂದ್ರೆ ಯೋಚನೆ ಮಾಡಿ ಅವನ ತಲೆಯಲ್ಲಿ ಏನಾಗ್ತಾ ಇರ್ಬೋದು. ಅಂದ್ರೆ ಅವ್ನಿಗೆ ಅಷ್ಟು ಅವಶ್ಯಕತೆ ಇದೆ. ನನಗೆ ಕೈಯಲ್ಲಿ ಗನ್ ಇದೆ, 2 ಲಕ್ಷ ರೂಪಾಯಿ ಗನ್ ಇದೆ ಕೈಯಲ್ಲಿ, ಆದ್ರೆ ಅವನಿಗೊಂದು ಬಾಟಲ್ ನೀರಿಲ್ಲ. ಅಂದ್ರೆ ಟೈಮ್ ಬಂದಾಗ ನಿಮ್ಮನ್ನ ಕಾಪಾಡೋದು ನಿಮ್ಮ ಬೇಸಿಕ್ ಅವಶ್ಯಕತೆಗಳು ಮಾತ್ರ. ಸೊ ಇದೆಲ್ಲ ನೋಡ್ತಾ ಹೋದ್ರೆ ಎಲ್ಲೋ ಒಂದ್ ಕಡೆ ನಾವ್ ಇಲ್ಲಿ ಕುತ್ಕೊಂಡಿದ್ ಜಗತ್ ನಮಗೆ ಗೊತ್ತಾಗಲ್ಲ, ಏನ್ ನಡೀತಾ ಇದೆ ಅಂತ. ನಮ್ಗೆ ಏನ್ ಕಾಣಿಸುತ್ತೋ ಅದಷ್ಟೇ ನಾವ್ ಅನ್ಕೊಳ್ಳೋದು, ನಮಗೆ ಕಾಣ್ದಿರೋದು ತುಂಬಾ ಇರುತ್ತೆ ಅಂತ ಗೊತ್ತಾಗುತ್ತೆ. ಈ ಟ್ರಾವೆಲ್ ಮಾಡೋದ್ರಿಂದ ಇವೆಲ್ಲ ನಾವ್ ಎಕ್ಸ್ಪ್ಲೋರ್ ಮಾಡ್ಬೋದಾ? ಅಲ್ಲ, ಹೌದು. ಬಾವಿಲಿರೋ ಕಪ್ಪೆಗಳ ತರ ನಾವೆಲ್ಲ ಬದುಕ್ತಾ ಇರೋದು. ಈಗ ನಾನು ಕೂಡ 15 ವರ್ಷಗಳ ಕಾಲ ಚಿತ್ರರಂಗದಲ್ಲಿದ್ದೆ. ನನಗೆ ಗೊತ್ತಿದ್ದು ನಮ್ಮ ಸಿನಿಮಾ ಇಂಡಸ್ಟ್ರಿ ಸುತ್ತಮುತ್ತ ಏನು ಅದು ಇದು ಅಷ್ಟೇನೆ. ನಾನೇನೋ ನನ್ಗೆ ಎಲ್ಲ ಗೊತ್ತು ಅನ್ನೋ ತರ ಫೀಲಿಂಗ್ ಅಲ್ಲಿ ಇದ್ದೆ. ಬಟ್ ಇನ್ ಆಕ್ಚುಯಾಲಿಟಿ ನಾನು ಆಚೆ ಹೋಗಕ್ ಶುರು ಮಾಡೋದಲ್ಲೇ ಗೊತ್ತಾಗಿದ್ದು ವಿಶ್ವದಲ್ಲಿ ಏನೆಲ್ಲ ಇದೆ. ಈಗ ಆಫ್ರಿಕಾಲಿ ಊಟ ಇಲ್ಲ, ಕೆಲವ್ರ ಹತ್ರ ಮಣ್ಣು ತಿಂತಾರೆ. ಮಣ್ಣನ್ನ ಬೇಯಿಸ್ಕೊಂಡು ತಿನ್ನುವಂತಹ ಜಾಗಗಳಿದೆ. ಇಡೀ ವರ್ಷದ ಆದಾಯ 500 ರೂಪಾಯಿ ಇಲ್ಲ ಕೆಲವು ಕಡೆ ಮನುಷ್ಯರದ್ದು. ಊಟ ಇಲ್ಲದೆ ಮಣ್ಣನ್ನ ಬೇಯಿಸಿ ಕದರಿ ಅದನ್ನ ರೆಡಿ ಮಾಡ್ಕೊಂಡು ಊಟ ಮಾಡುವಂತಹ ಜಾಗಗಳಿದೆ ವಿಶ್ವದಲ್ಲಿ. ನಮ್ಗೆ ಇವತ್ತು ಒಂದು ಮದ್ವೆ ಫಂಕ್ಷನ್ ಅಲ್ಲ, ಒಂದು ಮನೇಲೇನೆ ಎಷ್ಟು ಬಿಸಾಕ್ತಿವಿ, ಎಷ್ಟು ಫುಡ್ ವೇಸ್ಟ್ ಮಾಡ್ತೀವಿ, ನೀವು ನೋಡ್ತಾ ಇದ್ದೀರಾ. ಎಲ್ರಿಗೂ ನಾನೇನ್ ಸ್ಪೆಷಲ್ ಅಲ್ಲ, ನಾನು ಅದೇ ತಪ್ಪನ್ನು ಮಾಡಿದ್ದೀನಿ ಬೇಕಾದಷ್ಟು. ಇವಾಗ ಜಾಸ್ತಿ ಒಂದು ಅವೇರ್ನೆಸ್ ಬಂದಿದೆ ನನಗೂ. ಅಂದ್ರೆ ನೀವು ಬದಲಾಗ್ಬೇಕು ಅಂದ್ರೆ ನೀವು ಕಣ್ಣಾರೆ ಪ್ರತ್ಯಕ್ಷಿಸಿ ನೋಡಿದ್ರು ಪ್ರಮಾಣಿಸಿ ನೋಡು ಅಂತ ಹೇಳ್ತಾರೆ. ಕಣ್ಣಲ್ಲಿ ನೋಡಿದ್ದು ಸಾಕಾಗಲ್ವಂತೆ, ಅವ್ರು ಅದನ್ನ ಫೀಲ್ ಮಾಡಿ ನೋಡ್ಬೇಕಂತೆ. ಫೀಲ್ ಮಾಡಿ ನೋಡಿದಾಗ ಅರ್ಥ ಆಗತ್ತೆ ನಿಮ್ಗೆ ವಿಶ್ವದ ನಿಜವಾದ ಅವಶ್ಯಕತೆಗಳೇನು, ಮನುಷ್ಯರ ನಿಜವಾದ ಅವಶ್ಯಕತೆಗಳೇನು, ಅದಕ್ಕೆ ತಕ್ಕಂತೆ ಹೇಗ್ ಬದುಕಬೇಕು. ಈಗ ನಮ್ಮ ಹತ್ರ ಇವತ್ತು ಈ ಟಿ ಶರ್ಟ್ ಹಾಕಿದ್ರೆ ಇದನ್ನ ಪ್ರಾಬ್ಲಿ ಮತ್ತೆ ನಾನು ಹಾಕೋದು ಇನ್ನೊಂದು ಹಾಕೋದೇ ಇಲ್ವೇನೋ. ಕೆಲವರು ಒಂದ್ಸಲಿ ಬಟ್ಟೆ ಹಾಕಿದ್ರೆ ಮತ್ತೆ ರಿಪೀಟೇ ಮಾಡಲ್ಲ, ಆತರ ಜನಗಳು ಕೂಡ ಇದಾರೆ. ಕೆಲವರಿಗೆ ಮೈ ಮೇಲೆ ಹಾಕೊಳ್ಳೋದಕ್ಕೆ ಬಟ್ಟೆನೇ ಇಲ್ಲ, ಅಂತ ಜನಗಳ ಕತೆ ಏನು. ಹಂಗಂತ ನಾವು ಎಲ್ಲರಿಗೂ ಸ್ಪಂದನೆ ಮಾಡ್ಬೇಕು ಅಂತಲ್ಲ. ಇಂತಹ ಜಾಗಗಳಿಂದ ನಾವು ಅರ್ಥ ಮಾಡ್ಕೊಂಡಾಗ ನಮ್ಮ ಜೀವನ ಜಾಸ್ತಿ ಮೀನಿಂಗ್ಫುಲ್ ಆಗುತ್ತೆ. ಅನ್ನೆಸೆಸರಿ ವೇಸ್ಟ್ ಆಗ್ಲಿ, ಅನ್ನೆಸೆಸರಿ ಅವಶ್ಯಕತೆ ಇಲ್ದಿರೋ ವಸ್ತುಗಳಿಗೆ ಮೇಲೆ ಹಣ ಹಾಕೋದಾಗ್ಲಿ, ವೇಸ್ಟ್ ಮಾಡೋದನ್ನ ತಡೀಬಹುದು. ಸೊ ಈ ತರ ಒಂದು ಚಿಕ್ಕ ಕಲಿಕೆ ಪ್ರವಾಸದಲ್ಲಿ ಆಗಾಗ ಶುರುವಾಗುತ್ತೆ. ಡೀಪ್ ಟ್ರಾವೆಲಿಂಗ್ ಅಲ್ಲಿ ಮಾತ್ರ. ಸುಮ್ನೆ 2 ದಿವಸ 3 ದಿವಸ 4 ದಿವಸ ಹೋಗಿ ಬಂದ್ರಲ್ಲ. ಹೌದು, ಯಾವತ್ತಾರ ಟೈಮ್ ಸಿಕ್ಕಿದ್ರೆ ವ್ಯಾಗಾ ಬಾಂಡಿಂಗ್ ಅಂತ ಒಂದು ಪುಸ್ತಕ ಇದೆ. ನನ್ನ ಜೀವನದಲ್ಲಿ ಟ್ರಾವೆಲ್ ಪ್ರವಾಸ ವಿಷಯದಲ್ಲಿ ತುಂಬಾ ಇನ್ಫ್ಲೂಯೆನ್ಸ್ ಮಾಡಿದಂತಹ ಪುಸ್ತಕ. ವ್ಯಾಗಾ ಬಾಂಡಿಂಗ್ ನ ನೀವು ಓದಿ. ರಾಲ್ಫ್ ಪಾಟ್ಸ್ ಅಂತ ಬರ್ದಿರೋರು. ಹಾಗೆ ಸೇಪಿಯನ್ಸ್ ಅಂತ ಒಂದು ಪುಸ್ತಕ ಇದೆ. ಅಂದ್ರೆ ಮನುಕುಲದ ಮೂಲ ಹೆಂಗ್ ಶುರುವಾಯ್ತು, ನಾವು ಮನುಷ್ಯರು ಯಾಕೆ ಶುರುವಾದ್ವಿ, ಹೆಂಗ್ ಶುರುವಾದ್ವಿ. ಇವೆರಡು ಪುಸ್ತಕ. ಅದು ಯುವಲ್ ನೋವಾ ಹರಾರಿ ಅಂತ ಬರ್ದಿರೋದು. ದೇಶ ಸುತ್ತು ಕೋಶ ಓದು ಅಂತ ಹೇಳೋದಲ್ಲ, ಎರಡು ಒಟ್ಟಿಗೆ ಮಾಡಿದ್ರೆ ಆ ಕಾಂಬಿನೇಷನ್ ಅಲ್ಲಿ ನಿಮ್ಗೊಂದು ಹೊಸ ಜ್ಞಾನ ಬರೋದು. ಬರೀ ಪುಸ್ತಕ ಓದಿದ್ರು ಸಾಲಲ್ಲ, ಬರೀ ದೇಶ ಸುತ್ತಿದ್ರು ಸಾಲಲ್ಲ. ಈ ಎರಡು ಕಾಂಬಿನೇಷನ್ ಆದಾಗ ಒಂದು ಹೊಸ ಒಂದು ಜ್ಞಾನ ಬರ್ಬೋದು ಅಂತ ನನ್ನ ಅಭಿಪ್ರಾಯ. ಫಿಲ್ಮ್ ಇಂಡಸ್ಟ್ರಿಯಿಂದ ಅದೊಂದು ಬೇರೆ ಲೋಕ, ನೀವು ಇವಾಗಿರೋದೊಂದು ಬೇರೆ ಲೋಕ ಅಂತಾನೆ ಹೇಳ್ಬೋದು. ಬಿಕಾಸ್ ಎರಡು ಡಿಫ್ರೆಂಟ್ ಫೀಲ್ಡ್. ಸೊ ಇಲ್ಲಿ ಹೆಂಗ್ ಬಂತು ಒಲವು ನಿಮ್ಗೆ ಅಂತ? ಯೂಟ್ಯೂಬ್ ಅಲ್ಲಿ ನೀವು ಈ ತರ ಒಂದು ಬ್ಲಾಗ್ ಮಾಡ್ಬೇಕು, ಟ್ರಾವೆಲ್ ಮಾಡ್ಬೇಕು, ಡೀಪ್ ಟ್ರಾವೆಲ್ ಮಾಡ್ಬೇಕು, ಈ ತರದೊಂದು ಥಾಟ್ ಹೇಗ್ ಬರುತ್ತೆ? ಅಷ್ಟು ಬಿಸಿ ಸ್ಕೆಡ್ಯೂಲ್ ಇರ್ತೀರಾ ನೀವು ಫಿಲ್ಮ್ ಇಂಡಸ್ಟ್ರಿ ಅಂತಂದ್ರೆ? ಬಿಸಿ ಸ್ಕೆಡ್ಯೂಲ್ ಒಂದ್ ಸೈಡ್, ಅನಿವಾರ್ಯತೆ ಇನ್ನೊಂದ್ ಸೈಡ್. ನಾನು 15 ವರ್ಷಗಳ ಕಾಲ ಸಿನಿಮಾ ಇಂಡಸ್ಟ್ರಿಲಿ ಇದ್ರು ನಾನು ಏನಾಗ್ಬೇಕು ಅನ್ನೋ ಆಸೆ ಇಟ್ಟು ಬಂದಿದ್ನೋ ಅದಾಗಕ್ಕಾಗ್ಲಿಲ್ಲ. ಅದು ಸಮಯ, ಸಾಂದರ್ಭಿಕ ಅಥವಾ ನೆಪೋಟಿಸಮ್ ಅಥವಾ ನೂರಾರು ವಿಷಯಗಳಿದೆ. ಒಂದು ವಿಷಯ ಅಲ್ಲ, ಯಾವುದೇ ಒಂದು ವಿಷಯದಿಂದ ಅಲ್ಲ. ನನ್ನ ಪ್ರಯತ್ನ ಯಾವತ್ತೂ ನಾನು ಬಿಟ್ಟಿರ್ಲಿಲ್ಲ. 15 ವರ್ಷದಲ್ಲಿ ಪ್ರತಿ ದಿವಸ ಒಂದು ಫೋಟೋ ಇಟ್ಕೊಂಡು ರೋಡ್ ಅಲಿಯೋದ್ರಿಂದ ಶುರು ಮಾಡಿದಂತಹ ನನ್ನ ಲೈಫು 25 ಚಲನಚಿತ್ರಗಳು,
25 ಟೆಲಿವಿಷನ್ ಶೋಸ್ನ ಮಾಡಿದ್ದೀನಿ ನನ್ನ ಎಂಡ್ ಆಫ್ ಮೈ ಕೆರಿಯರ್. ಲಾಸ್ಟ್ ಪಿಕ್ಚರ್ ವಿಕ್ರಾಂತ್ ರೋಣ ಮಾಡಿದ್ದು 25ನೇ ಚಿತ್ರ ಅದು ನಂದು. ಆದ್ರೂ ನಾನು ಅನ್ಕೊಂಡು ನನ್ನ ಒಳಗಿತ್ತಲ್ಲ ಒಂದು ಟ್ಯಾಲೆಂಟ್, ಅದು ಯಾವತ್ತೂ ಹೊರಗೆ ಬರಕ್ ಆಗ್ಲೇ ಇಲ್ಲ. ನನ್ನ ಒಳಗೆ ಒಬ್ಬ ಇರ್ಲಿಲ್ಲ. ನನ್ನ ಒಳಗೆ ನಟ ಇದ್ದ, ನಿರ್ದೇಶಕ ಇದ್ದ, ಒಬ್ಬ ಎಡಿಟರ್ ಇದ್ದ, ಹಾಗೆ ಒಬ್ಬ ಸಾಂಗ್ ರೈಟರ್ ಇದ್ದ, ಒಬ್ಬ ಸಂಯೋಜಕ ಇದ್ದ. ಇದಿಷ್ಟನ್ನು ಎಲ್ಲೋ ಒಂದ್ ಕಡೆ ನನಗೆ ನನ್ನ ಬಳಕೆ ಆಗ್ಲಿಲ್ಲ ಅಥವಾ ಬಳಸ್ಕೊಳ್ಳಿಲ್ಲ ನನ್ನ ಒಂದು ಟ್ಯಾಲೆಂಟ್ ನ ಅನ್ನೋದು ಕಾಡ್ತಾ ಇತ್ತು. ಕೋವಿಡ್ ಕರೆಕ್ಟ್ ಆಗಿ ಅದಕ್ಕೊಂದು ಉತ್ತರ ಕೊಡ್ತು. ಕೋವಿಡ್ ಬಂದಾಗ ನಾನು ಥ್ಯಾಂಕ್ಸ್ ಹೇಳ್ಬೇಕು. ಆದ್ರೆ ಅದರಿಂದ ನೋವು ಅನುಭವಿಸಿದೆ ಜಾಸ್ತಿ ನಾವೆಲ್ಲ. ಬಟ್ ಕೋವಿಡ್ ಇಂದಾನೆ ನನ್ನ ಚಾನಲ್ ಕೂಡ ಹೊರಗೆ ಬಂದಿದ್ದು. ಸೊ ಕೋವಿಡ್ ಸಮಯದಲ್ಲಿ ಈಗ ಅದೇ ಹೇಳ್ತಾರಲ್ಲ, ಕೆಲವು ಸಲ ಲೈಫಲ್ಲಿ ನಾವಿರೋ ಜಾಗ ಬಿಟ್ಟು ಸ್ವಲ್ಪ ವೈಡ್ ಆಂಗಲ್, ಈಗ ನಾವ್ ಇಲ್ಲಿದ್ರೆ ಒಂದು ಹದ್ದಿನ ರೂಪದಲ್ಲಿ ನಮ್ಮ ಲೈಫ್ನ ನಾವು ನೋಡ್ಕೊಂಡಾಗ ಅನ್ಸುತ್ತೆ ನಾವು ತೃಣ ಮಾತ್ರ ಅಂತ. ಈಗ ಒಂದು ಪರ್ವತದ ಮೇಲೆ ನಾವು ನಿಂತ್ಕೊಂಡ್ರೆ ಅದಕ್ಕೊಂದು ವೈಡ್ ಆಂಗಲ್ ಹಾಕಿದ್ರೆ ಪರ್ವತದ ಮುಂದೆ ನಾವೇನು, ನಾವೊಂದು ಡಾಟು ಅಲ್ಲ, ಇನ್ನು ಚೂರು ಹಿಂದಕ್ಕೆ ಹೋದ್ರೆ ನಾವು ಕಾಣೋದೇ ಇಲ್ಲ. ಆದ್ರೆ ಪರ್ವತ ಕಾಣುತ್ತೆ. ಅಂದ್ರೆ ನಮ್ಗಿಂತ ದೊಡ್ಡವರು, ನಮ್ಗಿಂತ ದೊಡ್ಡದಾಗಿರೋದು, ನಮ್ಗಿಂತ ತಿಳಿದವರು, ನಮ್ಗಿಂತ ವಿಷಯ ಗೊತ್ತಿರೋರು ಜಗತ್ತಲ್ಲಿ ಬೇಕಾದಷ್ಟಿದೆ. ಆದ್ರೆ ನಾವು ಅದನ್ನ ತಿಳ್ಕೊಳ್ಳೋದೇ ನಾವೇ ಗ್ರೇಟು. ನಮ್ಮ ಅಹಮ್ಮು, ನಮ್ಮ ಈಗೋ ಮೇಲೆ ವರ್ಕ್ ಮಾಡ್ತಾ ಇರ್ತೀವಿ. ಈ ರೀತಿ ನಾನು ನಂದ್ರಲ್ಲೇ ಇದ್ದಾಗ ಆ ಸ್ಟ್ರಗಲ್ಸ್ ಇಂದ ಹೊರಗೆ ಬಂದು ಆ ಕೋವಿಡ್ ಟೈಮಲ್ಲಿ ಒಂದು ಸೈಲೆನ್ಸ್ ಸಿಕ್ತು. ಮನುಷ್ಯ ಸೈಲೆಂಟ್ ಆದಾಗ ಹೊಸ ವಿಷಯ ತಲೆಗೆ ಬರುತ್ತೆ. ಈಗ ನಾವು ರೀಲ್ಸ್ ಸ್ಕ್ರೋಲ್ ಮಾಡ್ತಾ ಇರ್ತೀವಿ ಬೆಳಗ್ಗೆಯಿಂದ ಸಂಜೆವರೆಗೂ, ಬರೀ ತಲೆಯಲ್ಲಿ ಬೇಡದಿರೋ ವಿಷಯನೇ ತುಂಬಿಕೊಂಡಿರುತ್ತೆ. ಅಥವಾ ಸುಮ್ಮನೆ ಬರೀ ಮಾತಾಡ್ಕೊಂಡು ಓಡಾಡ್ಕೊಂಡಿರ್ತೀವಿ. ಎಲ್ಲೋ ಒಂದು ಟೈಮಲ್ಲಿ ಲೈಫಲ್ಲಿ ಅದಕ್ಕೆ ಹೇಳೋದು ಮೆಡಿಟೇಷನ್ ಆಗಲಿ, ಸೈಲೆನ್ಸ್ ಆಗಲಿ ಬಹಳ ಮುಖ್ಯ ಅಂತ. ಆ ಒಂದು ಸೈಲೆನ್ಸ್ ಕೊಟ್ಟಾಗ ನಿಮ್ಗೆ ಏನ್ ಬೇಕು, ನಿಮ್ಗೆ ಏನು ಬೇಡ, ಯಾವ್ದು ಸರಿ ಯಾವ್ದು ತಪ್ಪು, ಆತ್ಮಾವಲೋಕನ ಆಗಕ್ಕೆ ಶುರುವಾಗುತ್ತೆ. ಇದು ಶುರುವಾದಾಗ ನಿಮ್ಮಲ್ಲಿ ಒಂದು ಚಿಕ್ಕ ಬದಲಾವಣೆ ಬರುತ್ತೆ. ಕೋವಿಡ್ ಸಮಯದಲ್ಲಿ ಕೂಡ ಸಾಕಷ್ಟು ನಮ್ಗೆ ಕೆಲಸ ಇರಲಿಲ್ಲ, ಸಿನಿಮಾದವ್ರಿಗೆ ಕೆಲಸ ಇರಲಿಲ್ಲ, ಮನೇಲಿ ಕೂತಿದ್ವಿ. ಅವಾಗ ನಾನು ಪುಸ್ತಕಗಳು ಜಾಸ್ತಿ ಓದೋಕೆ ಶುರು ಮಾಡಿದೆ, ಸೈಲೆಂಟಾಗಿ ಕೂತ್ಕೊಳ್ಳೋಕೆ ಶುರು ಮಾಡಿದೆ, ನನ್ನ ಬಗ್ಗೆ ನಾನು ಯೋಚನೆ ಮಾಡೋಕೆ ಶುರು ಮಾಡಿದೆ. ನಂಗೆ ಏನು ಬೇಕು, ನನ್ಗೆ ಏನು ಬೇಡ, ನನ್ನಲ್ಲಿ ಏನೇನಿದೆ, ನನ್ನ ಹತ್ರ ಏನಿಲ್ಲ, ಇದನ್ನೆಲ್ಲ ತೂಗು ಹಾಕಿದಾಗ ಒಂದು ಐಡಿಯಾ ಬಂತು. ಯಾಕೆ ಸಿನಿಮಾ ಇಂಡಸ್ಟ್ರಿಲಿ ಎಲ್ಲ ಕಲ್ತಿದ್ದೀನಿ, ನನಗೆ ಯಾರು ಚಾನ್ಸ್ ಕೊಡ್ಲಿಲ್ಲ ಅಂತ ಕೊರೋಕ್ಕಿಂತ ನಾನು ಯಾಕೆ ಚಾನ್ಸ್ನ ಕ್ರಿಯೇಟ್ ಮಾಡ್ಕೋಬಾರ್ದು ಅನ್ನೋ ಉದ್ದೇಶದಿಂದ ಗ್ಲೋಬಲ್ ಕನ್ನಡಿಗ ಹತ್ರ ಒಂದು ಶುರು ಮಾಡಿದೆ. ಫಸ್ಟ್ ಟೈಮು ವಿಯೆಟ್ನಾಂ, ಕಾಂಬೋಡಿಯಾ, ಥೈಲ್ಯಾಂಡ್ ಹೋಗಿ ವಿಡಿಯೋ ಹಾಕಕ್ಕೆ ಶುರು ಮಾಡಿದೆ. ಇದಾದ್ಮೇಲೆ ನನ್ನ ಪ್ರೀತಿಯ ಆಶಾ ಹಾಗೆ ಕಿರಣ್ ಫ್ಲೈಯಿಂಗ್ ಪಾಸ್ಪೋರ್ಟ್, ಹಾಗೆ ನನ್ನ ಪ್ರೀತಿಯ ಗೆಳೆಯರಾದ ಡಾಕ್ಟರ್ ಬ್ರೋ ಗಗನ್ ಶ್ರೀನಿವಾಸ್ ಅವರು ಇಬ್ರು ಬಹಳ ಪ್ರೀತಿಯಿಂದ, ಯಾವುದೇ ಅಪೇಕ್ಷೆ ಇಲ್ಲದೆ, ಮನುಷ್ಯ ಎಕ್ಸ್ಪೆಕ್ಟೇಷನ್ ಇಲ್ಲದೆ ಏನಾದ್ರು ಕೆಲಸ ಮಾಡಿದಾಗ ಆಗೋ ಖುಷಿ ಇದೆಯಲ್ಲ ಅದು ಬೇರೆನೆ. ಈಗ ನೀವು ಯಾರಿಂದನೋ ಯಾರಿಗಾರೋ ಹೆಲ್ಪ್ ಮಾಡಿ ಹೋಗ್ತೀರಾ, ಅವರಿಂದ ಏನು ಎಕ್ಸ್ಪೆಕ್ಟ್ ಮಾಡಲ್ಲ, ಆದ್ರೆ ನೀವು ಹೋಗಿ ನಡ್ಕೊಂಡು ಹೋಗ್ಬೇಕಾದ್ರೆ ನಿಮ್ಗೆ ಒಂದು ಫೀಲಿಂಗ್ ಬರುತ್ತೆ ನೋಡಿ. ಆ ಥರ ಅವರಿಬ್ರು ಒಂದು ಏಂಜಲ್ಸ್ ರೂಪದಲ್ಲಿ ಆ 3 ಜನನು ಬಂದು ನನ್ನ ಲೈಫಲ್ಲಿ ನನ್ನ ಚಾನೆಲ್ನ ಕೈ ಹಿಡಿದ್ರು. ತಕ್ಷಣ ಬೂಮ್ ಆಯ್ತು ಅವರೊಂದು ಕೊಲಾಬ್ರೇಷನ್ ವಿಡಿಯೋ. ಅದಾದ್ಮೇಲೆ ಇರಾನ್ಗೆ ಹೋದೆ. ನಾನು ಇರಾನ್ಗೆ ಹೋಗಿ 70 ದಿವಸಗಳ ಸೋಲೋ ಪ್ರವಾಸ ಮಾಡಿದೆ. ಇದರಿಂದ ಗ್ಲೋಬಲ್ ಕನ್ನಡಿಗ ಎಲ್ಲರಿಗೂ ಚಿರಪರಿಚಿತ ಆದ. ಅಲ್ಲಿಂದ ಇಲ್ಲಿವರೆಗೂ 40 ದೇಶಗಳ ಜರ್ನಿ, 430 ವಿಡಿಯೋಗಳು, ಇನ್ನು ಸಾಕಷ್ಟು ಒಳ್ಳೊಳ್ಳೆ ವಿಷಯಗಳಾಯ್ತು. ಸೊ ಈ ಒಂದು ಜರ್ನಿಲಿ ನಾನು ನೋಡಿರೋ ಹಂಗೆ, ಬಿಕಾಸ್ ಬೇರೆ ವ್ಲಾಗರ್ಸ್ ನಾನು ಫಾಲೋ ಮಾಡೋದ್ರಿಂದ ಕೇಳ್ತಾ ಇದ್ದೀನಿ. ಸೊ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ, ಈ ಟೂರಿಸಂ ಪ್ಲೇಸು ಇಲ್ಲಿ ಹೋಗಿ ಇಲ್ಲಿ ಚೆನ್ನಾಗಿದೆ, ಅಲ್ಲಿ ಬೀಚಿಂಗ್ ಇದೆ ಅಲ್ಲಿ ಚೆನ್ನಾಗಿದೆ, ಆಮೇಲೆ ಜಿಪ್ ಲೈನ್ ಇದೆ ಅಲ್ಲಿ ಚೆನ್ನಾಗಿದೆ, ಇಲ್ಲೆಲ್ಲ ನೀವು ಉಳ್ಕೋಬಹುದು, ನಿಮಗೆ ಇಲ್ಲಿ ಫುಡ್ ಚೆನ್ನಾಗಿ ಸಿಗುತ್ತೆ, ಅಲ್ಲಿ ಫುಡ್ ಚೆನ್ನಾಗಿ ಸಿಗುತ್ತೆ ಅಂತ ಹೇಳಿರೋರು ನೋಡ್ತೀವಿ. ಬಟ್ ನಿಮ್ ವಿಡಿಯೋದಲ್ಲಿ ನಾನು ನೋಡಿರೋದು ಅಂತಂದ್ರೆ, ಅಲ್ಲಿ ಹೋಗಿ ಅಲ್ಲಿ ಯಾರು ಕಾಲಿಟ್ಟಿಲ್ಲ, ಇಲ್ಲಿ ಬಂದ್ರೆ ಇಲ್ಲಿ ಯಾರು ಬದುಕಕ್ ಸಾಧ್ಯ ಇಲ್ಲ, ಇಲ್ಲಿ ಹೋದ್ರೆ ಇಲ್ಲಿ ಊಟ ಸಿಗೋದಿಲ್ಲ, ಆ ಥರದ್ದು ಏನಂತಾರೆ, ಏನೋ ಡಿಫ್ರೆಂಟ್ ಒಂದೇನೋ ನೀವು ಹುಡುಕ್ತಾ ಇದ್ದೀರೇನೋ ಅನ್ನೋಂತ ಫೀಲ್ ಬರುತ್ತೆ ನನಗೆ. ಸೊ ಅದ್ರ ಬಗ್ಗೆ ಹೇಳೋದಾದ್ರೆ, ಬೇರೆ ಯಾರು ನಾವು ಕಡ್ಗಣಿಸೋದು ಬೇಡ. ನನ್ನ ಮಾತಲ್ಲಿ ಎಲ್ಲರೂ ಅವ್ರವ್ರ ಕೆಲಸ ಮಾಡ್ತಾ ಇರ್ತಾರೆ. ಬಟ್ ನಂದೇನಂದ್ರೆ ದೃಷ್ಟಿ, ಹರ್ಡ್ ಮೆಂಟಾಲಿಟಿ ಇರಬಾರ್ದು ಮನುಷ್ಯನ್ಗೆ ಅಂತ. ಕುರಿ ಮಂದೆ ಆಗ್ಬಾರ್ದು ನಾವು. ಬ್ರಿಟಿಷರ್ಸು ನಮ್ಮನ್ನ ಗುರುಕುಲದಿಂದ ಬಿಡಿಸಿ ಯಾಕೆ ಇಂಗ್ಲಿಷ್ ಎಜುಕೇಶನ್ ಸಿಸ್ಟಮ್ ಅಲ್ಲಿ ನಮ್ಮನ್ನ ಹಾಕಿದ್ರು ಅಂತ ಅರ್ಥ ಮಾಡ್ಕೊಳ್ಳಿ. ಅವರೆಲ್ಲ ನಮ್ಮಿಂದ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದು ನಾವು ಒಂದು ಫ್ಯಾಕ್ಟ್ರಿ ವರ್ಕರ್ಸ್ ಆಗ್ಬೇಕು ಅಂತ. ಅಂದ್ರೆ ಈಗ ಕಾಫಿ ಬೀಜ ಇದೆ, ಕಾಫಿ ಪುಡಿ ಮಾಡಬೇಕು, 100 ಜನ ಕೂರಿಸಿದ್ರೆ ಕಾಫಿ ಪುಡಿ ಮಾಡ್ತಾ ಇರ್ತಾರೆ ಕೂತ್ಕೊಂಡು, ಅವ್ರ ಕೆಲಸ ಅಷ್ಟೇ. ಆದ್ರೆ ಕಾಫಿ ಎಸ್ಟೇಟ್ ಓನರ್ಸ್ ಯಾವತ್ತೂ ಬ್ರಿಟಿಷರ್ ಆಗಿರ್ತಾರೆ. ಅದೇ ತರನೇ ನೀವು ಪ್ರತಿಯೊಂದನ್ನು ನೋಡಿ, ಸರ್ವೇ ಸಾಮಾನ್ಯ ಮನುಷ್ಯನಿಗೆ ಬೆಳವಣಿಗೆಗೆ ಅತ್ಯಂತ ಮಾರಕವಾದ ವಿಷಯ ಎಜುಕೇಶನ್. ಯಾಕೆ ಅಂದ್ರೆ, ನೀವು ಒಂದು ಅತ್ಯುತ್ತಮವಾದ ಸಿಂಗರ್ ಆಗಿರ್ಬೋದು, ನಮ್ಮ ಕ್ಯಾಮ್ರಾಮನ್ ಅವರು ಅತ್ಯುತ್ತಮವಾದ ಬೇರೆ ಏನೋ ಆಗಿರ್ಬೋದು, ಪ್ರತಿಯೊಬ್ಬರಲ್ಲೂ ಅವ್ರದೇ ಆದ ಸೆಪರೇಟ್ ಟ್ಯಾಲೆಂಟ್ ಇದೆ. ಆದ್ರೆ ನಮ್ಮ ಎಜುಕೇಶನ್ ಸಿಸ್ಟಮ್ ಏನ್ ಮಾಡ್ತಾ ಇದೆ, ಇದನ್ನೆಲ್ಲರನ್ನೂ ಒಂದೇ ಗ್ರೂಪ್ ಅಲ್ಲಿ ಕೂರಿಸಿ ಎಲ್ರಿಗೂ ಅವನಿಗೆ ಮ್ಯಾಥ್ಸ್ A+B, ಮ್ಯಾಥ್ಸ್ ಅಂದ್ರೆ A+B ಅಂತ ಹೇಳೋದ್ರೂ ಕೂಡ ಇಲ್ಲ, ನೀನು ಆಲ್ಗರಿದಮ್ ಓದು, ನೀನು ಅದು ಓದು. ಬೇಸಿಕ್ ಎಜುಕೇಶನ್ ಎಲ್ರಿಗೂ ಬೇಕು. ಆದ್ರೆ ಅವರ ಮನಸ್ಸಲ್ಲಿರುವಂತಹ ನಿಜವಾದ ಟ್ಯಾಲೆಂಟ್ ನಾವು ಹೊರಗೆ ತೆಗೆದೆ ಅವರನ್ನ ನಾವು ಪ್ರೆಸ್ ಮಾಡ್ತಾ ಇದ್ರೆ
ಅವರು ಫ್ರಸ್ಟ್ರೇಟ್ ಆಗ್ಬಿಡ್ತಾರೆ ಲೈಫಲ್ಲಿ. ಅವರು ಒಂದು ಡಿಗ್ರಿ ಮುಗಿಸಿ ಹೊರಗೆ ಬಂದಾಗ ಅವರು ಈ ದೇಶಕ್ಕೆ ವ್ಯಾಲ್ಯೂಬಲ್ ಸಿಟಿಸನ್ ಯಾವತ್ತೂ ಆಗಲ್ಲ. ನಾವು ನಂಗೆ ಬೇಜಾರಾಗೋದೇನಂದ್ರೆ ಬ್ರಿಟಿಷರ್ ಸಿಸ್ಟಮ್ನ ನಾವು ಕಂಟಿನ್ಯೂ ಮಾಡಿ 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 ನಾವು ಅದೇ ತರ ಆಗ್ಬಿಟ್ಟಿದೀವಿ. ನಮ್ಮ ರಾಜಕಾರಣಿಗಳು ಕೂಡ ಇವತ್ತು ಬ್ರಿಟಿಷರ್ ಸಿಸ್ಟಮ್ನೇ ಇಟ್ಕೊಂಡು ಡಿವೈಡ್ ಅಂಡ್ ರೂಲ್ ಸಿಸ್ಟಮ್ನ ಇವತ್ತಿಗೂ ಮಾಡ್ತಾ ಇದ್ದಾರೆ. ಇವಾಗ ನಾವು ಪಾಕಿಸ್ತಾನದ ಮೇಲೆ ಉರಿದು ಬೀಳ್ತೀವಿ, ಪಾಕಿಸ್ತಾನ ನಮ್ಮ ಶತ್ರು ದೇಶ ಅಂತ. ಆದ್ರೆ ಪಾಕಿಸ್ತಾನಕ್ಕಿಂತ ನಮ್ಗೆ ಹಿಂಸೆ ಕೊಟ್ಟಂತಹ ಬ್ರಿಟಿಷ್, ಪಾಕಿಸ್ತಾನಕ್ಕಿಂತ ನಮ್ಮನ್ನ ಅಟ್ರಾಸಿಟೀಸ್ ಮಾಡಿದಂತಹ UK ಬಗ್ಗೆ ಲಂಡನ್ಗೆ ಹೋದ್ಯಾ ಮಚ್ಚ, UK ಹೋದ್ಯಾ ಮಚ್ಚ, ಏನ್ ಗ್ರೇಟ್ ಬಿಡು, ಏನ್ ಗ್ರೇಟ್. ನಿಮ್ಮನ್ನ ತುಳಿದವರು, ನಿಮ್ಮನ್ನ ಅತ್ಯಾಚಾರ ಮಾಡಿದವರು, ನಿಮ್ಮನ್ನ ನಾಯಿ ನರಿಗಳಿಗೆ ಹೋಲಿಸಿದವರು, ಡಾಗ್ಸ್ ಅಂಡ್ ಇಂಡಿಯನ್ಸ್ ಆರ್ ನಾಟ್ ಅಲೌಡ್ ಅಂತ ನಮ್ಮ ದೇಶದಲ್ಲೇ ಹೇಳಿದವರು, ಅಂಥವ್ರಿಗೆ ನೀವು ಮಹತ್ವ ಕೊಡ್ತೀರಾ. ಆದ್ರೆ ಅವರೇ ಒಂದೇ ದೇಶವಾದ ಹಿಂದೂಸ್ತಾನವನ್ನ ಈಸ್ಟ್ ಪಾಕಿಸ್ತಾನ್, ವೆಸ್ಟ್ ಪಾಕಿಸ್ತಾನ್, ಇಂಡಿಯಾ ಅಂತ ಸಪರೇಟ್ ಮಾಡಿದಂತಹ ಬ್ರಿಟಿಷರ್ಸ್ನ ನಾವು ಬೈಕೊಳ್ಳಲ್ಲ. ಆದ್ರೆ ಪಾಕಿಸ್ತಾನ, ಬಾಂಗ್ಲಾದೇಶನ ಬೈತೀವಿ. ನಾವು ಪಾಕಿಸ್ತಾನ, ಬಾಂಗ್ಲಾದೇಶನ ಬೈಬೇಡಿ ಅಂತ ಹೇಳ್ತಾ ಇಲ್ಲ, ಸರಿಯಾಗಿ ತಪ್ಪು ಮಾಡಿದಾಗೆಲ್ಲ ಉಗಿಬೇಕು. ಈಗ ಅಣ್ಣ ತಮ್ಮಂದ್ರು ಸಪರೇಟ್ ಆದಾಗ ಅವ್ರಿಗೆ ಒಂದೇ ದೇಶದ 2 ಭಾಗ ಆದಾಗ ನೀವು ಅವ್ರು ಬೇರೆ ದೇಶ ಅನ್ನೋದಕ್ಕಿಂತ ಹಿಂದೆ ಹಿಸ್ಟ್ರಿ ಏನಿತ್ತು ಅಂತ ಅರ್ಥ ಮಾಡ್ಕೋಬೇಕು. ಒಡೆದು ಹೋದವ್ರು ಬೇರೆ ಯಾರು, ಆದ್ರೆ ಮಜಾ ತಗೋತಾರ ಅವರು, ಅನುಭವಿಸ್ತಾರವ್ರು ನಾವು. ಅದೇ ತರ ಎಜುಕೇಶನ್ ಸಿಸ್ಟಮ್ ವಾಪಸ್ ಬಂದ್ರೆ ಇಲ್ಲಿ ಎಲ್ಲಾರನ್ನೂ ಟಸ್ಸೆ, ಅಂದ್ರೆ ಒಂದ್ ಕೆಲಸ ಮಾಡುವಂತಹ ಮಾಸ್ ಮ್ಯಾನುಫ್ಯಾಕ್ಚರಿಂಗ್ ನಡೀತಾ ಇದೆ. ಕ್ಲಾಸ್ ಆಗಿ ಅವ್ನಿಗೆ ಏನ್ ಬೇಕು, ಅವ್ನ ಇಂಡಿವಿಜುವಲ್ ಟ್ಯಾಲೆಂಟ್ ನ ಹೊರಗೆ ತರಂತಹ ಪ್ರಯತ್ನ ಮಾಡಿದಲ್ಲ. ಈಗ ಇಲ್ಲಿ ಟ್ಯಾಲೆಂಟ್ ನೋಡಿ, ಈಗ ಕ್ರಿಕೆಟ್ ಅಂತ ಹೇಳಿದ್ರೆ ಬರೀ ಕ್ರಿಕೆಟ್ ಇಡೀ ದೇಶದಲ್ಲಿ, ಬೇರೆ ಯಾವ ಸ್ಪೋರ್ಟ್ಸ್ ಯಾರು ಗೊತ್ತಿಲ್ಲ. ಬೇರೆ ಸ್ಪೋರ್ಟ್ಸ್ ಅಲ್ಲಿ ಎಂತ ಅಚೀವ್ಮೆಂಟ್ ಮಾಡಿದ್ರು ಅವ್ರ ಬಗ್ಗೆ ಯಾರನ್ನೂ ಹೇಳಲ್ಲ, ಯಾರು ಮಾತಾಡಲ್ಲ, ಯಾರು ಒಂದು ಅಕ್ಷರನೂ ಹೇಳಲ್ಲ. ಈಗ ನಂದೇ ಒಂದು ವಿಡಿಯೋಲಿ ಮೊನ್ನೆ ಎಲ್ಲ ಮಾಧ್ಯಮ ಮಿತ್ರರು ನನಗೆ ತುಂಬಾ ಪ್ರೀತಿ ಕೊಟ್ಟಿದ್ದಾರೆ, ಎಲ್ಲರೂ ಕರೆಸಿ ಆಧಾರದಿಂದ. ಆದ್ರೆ ಎಲ್ಲೋ ಒಂದ್ ಕಡೆ ಕೆಲಸದಲ್ಲಿ ನೋವು ಕೂಡ ಆಗುತ್ತೆ. ಒಬ್ರು ಫೋನ್ ಮಾಡ್ತಾರೆ ನನಗೆ, ಫೋನ್ ಮಾಡ್ಬಿಟ್ಟು ಹೇಳ್ತಾರೆ, ಯಶ್ ಅವ್ರದ್ದು ಸ್ಟೋರಿ ಮಾಡಿದಿರಲ್ಲ ಅದನ್ನ ನಿಮ್ಗೊಂದು ಬೈಟ್ ಕೊಡಿ ಅಂತ. ಅವ್ರು ನಂಗೆ ಪರಿಚಯ ಇರುವಂತಹ ಜರ್ನಲಿಸ್ಟೇ. ಅವ್ರು ನನಗೆ ಹಂಗೆ ಹೇಳಿದಾಗ ನಂಗೆ ನೋವಾಗುತ್ತೆ. ಯಾಕಂದ್ರೆ ಎಷ್ಟೋ ವರ್ಷ ಆದ್ಮೇಲೆ ಫೋನ್ ಮಾಡಿದ್ದಾರೆ, ನೀವ್ ಹೇಗಿದ್ದೀರಾ, ಹೋಗಿ ಬಂದ್ರಿ, ಬಹಳ ಖುಷಿ ಆಯ್ತು, ನಿಮ್ ಅಚೀವ್ಮೆಂಟ್ ಚೆನ್ನಾಗಿದೆ, ಸರ್ ಒಂದು ಬೈಟ್ ಕೊಡ್ಬೋದಾ, ಈ ತರ ಇಲ್ಲ. ಫೋನ್ ಮಾಡಿದ ತಕ್ಷಣ ಯಶೋರ್ದು ಬೈಟ್ ಮಾಡಿದಿರಲ್ಲ, ಇದು ಯಶೋರ್ದು ಒಂದು ವಿಡಿಯೋ ಮಾಡಿದಿರಲ್ಲ, ಅದ್ರ ಬಗ್ಗೆ ಒಂದು ಬೈಟ್ ಕೊಡ್ತೀರಾ? ನಾನು ಕೊಡಲ್ಲ ಅಂದೆ. ನಾನು ನಿಮ್ ಸ್ನೇಹಿತ, ನೀವು ನನ್ಗೆ ಯಾರು ಅಂತ ಗೊತ್ತು, ನನ್ನ ಮನುಷ್ಯ ಅಂತಾನೂ ಪರಿಗಣಿಸಿದೆ. ನಾನು ಇವಾಗ 40 ದೇಶ ಸುತ್ತಿದ್ದೀನಿ, ವರ್ಲ್ಡ್ಸ್ ಹಾಟೆಸ್ಟ್ ಪ್ಲೇಸ್ಗೆ 2 ಹಾಟೆಸ್ಟ್ ಪ್ಲೇಸ್ ಹೋಗಿದ್ದೀನಿ, ವರ್ಲ್ಡ್ಸ್ ಕೋಲ್ಡೆಸ್ಟ್ ಪ್ಲೇಸ್ ಹೋಗಿದ್ದೀನಿ, ವರ್ಲ್ಡ್ಸ್ ಡೀಪೆಸ್ಟ್ ಪ್ಲೇಸ್ ಹೋಗಿದ್ದೀನಿ, ಪಾಕಿಸ್ತಾನ್ ಸಿರೀಸ್ ಮಾಡಿದ್ದೀನಿ, 40 ದೇಶದ ಪ್ರವಾಸ ಸರಣಿನ ಅಪ್ಪಟ ಕನ್ನಡದಲ್ಲಿ ಮಾಡಿದ್ದೀನಿ, ಕನ್ನಡಿಗರಿಗೋಸ್ಕರ ಮಾಡಿದ್ದೀನಿ. 6 ಲಕ್ಷ ಜನ ನನ್ನ ಜೊತೆಗಿದೆ ಇವತ್ತು. ಅದು ಯಾವುದು ನಿಮಗೆ ಕಾಣಿಸ್ಲಿಲ್ಲ. ಸಡನ್ ನಿಮಗೆ ಒಂದು ವಿಷಯ ಮಾತ್ರ ಕಾಣಿಸ್ತು. ಅಂದ್ರೆ ನಾನು ಈಗ ಯಶ್ ಅವ್ರನ್ನ ನಾನು ತೋರಿಸಬಾರ್ದು ಅಂತಿದ್ರೆ ಆ ವಿಡಿಯೋ ನಾನು ಹಾಕ್ತಾನೆ ಇರ್ಲಿಲ್ಲ. ನಾನೇ ಹಾಕ್ತಾ ಇದ್ದೆ. ಯಶ್ ನನ್ನ ಸ್ನೇಹಿತ, ನಾನು ಅವನು ಒಟ್ಟಿಗೆ ಬೆಳೆದವರು ಸಿನಿಮಾ ಇಂಡಸ್ಟ್ರಿಯಲ್ಲಿ. 18ನೇ ವರ್ಷದಿಂದ ನಾನು ಯಶ್ ಫ್ರೆಂಡ್ಸ್. ನಾನು ಅವನು 18 ಇದ್ದಾಗ ಒಂದೇ ಅವನೊಂದು ಸೀರಿಯಲ್ ಮಾಡೋಣ, ನಾನು ಒಂದು ಸೀರಿಯಲ್ ಮಾಡ್ತಾ ಇದ್ದೆ, ಹೋಗುಬಾ ಫ್ರೆಂಡ್ಸು. ಆದ್ರೆ ನನ್ನ ವಿಡಿಯೋಲಿ ಯಶ್ ಅವರೇ ನಿಮ್ ಫ್ಯಾನ್ಸ್ ಇಲ್ಲಿ ಪಾಕಿಸ್ತಾನಲ್ಲಿ ಇದ್ದಾರೆ ಅಂತ ಹೇಳಿದೆ. ಯಾಕೆಂದ್ರೆ ಆಚೆ ಕಡೆ ಅವನ ಪರ್ಸನಲ್ ಬೇರೆ, ಆದ್ರೆ ನಾನು ಆಚೆ ಕಡೆ ಅವನ್ನ ಪೊಟ್ರೆ ಮಾಡ್ಬೇಕಾದ್ರೆ ಅವನ ಮರ್ಯಾದೆ ಕೊಡ್ಬೇಕು, ಅವನ ವ್ಯಕ್ತಿತ್ವವನ್ನ ನಾನು ಎಂಗೇಜ್ ಮಾಡ್ಬೇಕು. ನಾನು ಬಹಳ ಎದೆ ತಟ್ಕೊಂಡು ಹೇಳಿದೆ, ಅಲ್ಲಿ ಪಾಕಿಸ್ತಾನದಲ್ಲಿ ಕೂಡ ನಿನ್ ಫ್ರೆಂಡ್ಸ್ ಇದಾರೆ ಬ್ರದರ್ ಅಂತ. ಆದ್ರೆ ನಮ್ಮವ್ರಿಗೆ ನಾನು ಪಾಕಿಸ್ತಾನ್ಗೆ ಹೋಗಿದ್ ಮ್ಯಾಟರ್ ಆಗ್ಲಿಲ್ಲ, ನನ್ನ ಜಸ್ಟ್ ಒಂದು ಕರೆಸ್ಪಾಂಡೆಂಟ್ ತರ ಅನ್ಕೊಂಡ್ರು, ನ್ಯೂಸ್ ಕಳಿಸ್ಬಿಡಿ, ಅವಾಗ ನೋವಾಯ್ತು. ಸೊ ಈ ತರ ಏನಂದ್ರೆ ಅವರವರ ಟ್ಯಾಲೆಂಟ್ ಅನ್ನ ಗುರ್ತಿಡಿಬೇಕು ನೀವು. ಅವನ್ ಸಕ್ಕದ ಕಸ ಗುಡಿಸ್ತಾ ಇದ್ರೆ ಅವನು ಗುರ್ತಿಡಿದಿ, ಅವನಿಗೂ ಮರ್ಯಾದೆ ಕೊಡಿ. ನೀವೇನ್ ಮಾಡ್ತಾ ಇದೀರಾ, ಕೆಲವ್ರನ್ನ ಮಾತ್ರ ವಿಜೃಂಭಿಸ್ತಾ ಇದೀರಾ, ಮಿಕ್ಕಿದವ್ರನ್ನೆಲ್ಲ ಹಾಕೊಂಡು ತುಳಿತಾ ಇದೀರಾ. ಇದನ್ನ ಮಾಡಬಾರ್ದು. ಸೊ ಈ ತರ ಸಿಸ್ಟಮ್ ಏನ್ ಹೇಳಕ್ ಇಷ್ಟಪಡ್ತಾರೆ? ಬಿಕಾಸ್ ಯಾಕಂದ್ರೆ ಎಲ್ಲರೂ ಕೂಡ ಒಂದ್ ಕಾಂಟೆಂಟ್ ಮೇಲೆ ಹೋಗ್ಬೇಕು, ಎಲ್ಲವೂ ಕೂಡ ನಮಗೆ ಅವ್ರ ಕಡೆಯಿಂದ ಏನಾದ್ರು ಸಿಗತ್ತಾ ಅಂದ್ರೆ ನಾನು ಅವ್ರನ್ನ ಮಾತಾಡಿಸ್ತೀನಿ, ಇನ್ನ ಇವ್ರನ್ನ ಹಾಕೊಂಡ್ರ ನನಗೆ ಇವ್ರದ್ದು ಶೋ ಹಿಟ್ ಆಯ್ತಾ ನಾ ಇವ್ರನ್ನ ಹಾಕೊಳ್ತೀನಿ. ಅಂದ್ರೆ ಇಲ್ಲಿ ಟ್ಯಾಲೆಂಟು ಮತ್ತೆ ಅವ್ರ ಡೆಡಿಕೇಶನ್, ಆಮೇಲೆ ಅವ್ರಿಗಿರೋ ಸೀರಿಯಸ್ನೆಸ್ ಯಾವ್ದು ಮ್ಯಾಟರ್ ಆಗಲ್ವಾ ಅಂತ ನಾನು ಹೇಳೋದಂದ್ರೆ ಎಲ್ರಿಗೂ ವಿಶ್ವಾಸ ಕೊಡಿ, ಎಲ್ರಿಗೂ ಪ್ರೀತಿ ಕೊಡಿ. ಯಾರಲ್ಲಿ ಏನಿದೆ ನಿಮ್ಗೆ ಗೊತ್ತಿಲ್ಲ. ನೀವು ನೆವರ್ ಜಡ್ಜ್ ದ ಬುಕ್ ಬೈ ಇಟ್ಸ್ ಕವರ್ ಅಂತ ಹೇಳ್ತಾರೆ. ಮೊನ್ನೆ ನಾನು ಪಾಕಿಸ್ತಾನ್ ಸೀರೀಸ್ ಅಲ್ಲಿ ಒಂದು ತಮ್ನೇಲ್ ಹಾಕಿದ್ದೆ. ಜನರಲಿ ನನ್ನ ತಮ್ನೇಲ್ಸ್ ಯಾವ ತರ ಇರುತ್ತೆ ಅಂದ್ರೆ, ಜನರ ಅಭಿಪ್ರಾಯ ಅಂತಂದ್ರೆ ಕಾಮನ್ ಮ್ಯಾನ್ಸ್ ಒಪಿನಿಯನ್ ಅಥವಾ ಒಂದು ಔಟರ್ ಲುಕ್ ಇರುತ್ತಲ್ಲ, ಒಂದು ಜನರಲ್ ಲುಕ್. ಪಾಕಿಸ್ತಾನದಲ್ಲಿ ದೊಡ್ಡ ಕಿರಿಕ್, ಟೋಪಿ, ಭಾರತದ ಟೋಪಿ ಹಾಕೊಂಡು ಹೋಗಿದ್ದಕ್ಕೆ ಪಾಕಿಸ್ತಾನದಲ್ಲಿ ದೊಡ್ಡ ಜಗಳ ಅಂತ ಒಂದು ತಮ್ನೇಲ್ ಹಾಕಿದ್ದೆ. ಪಾಕಿಸ್ತಾನ ಜನಗಳು ಏನದು ಬಿಖಾರಿ ದೇಶದ ರಾಜಧಾನಿ ಅಂತ ಹಾಕಿದ್ದೆ. ಎಲ್ಲ ಕ್ಲಿಕ್ ಮಾಡಿ ಪಟ 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 ಕ್ಲಿಕ್ ಮಾಡಿದ್ರು. ಎಷ್ಟೋ ಜನ ವಿಡಿಯೋನೇ ನೋಡಿಲ್ಲ, ಆದ್ರೆ ಆಲ್ರೆಡಿ ಕಾಮೆಂಟ್ಸ್ ಮಾಡ್ತಾ ಇದ್ದಾರೆ. ಎಷ್ಟೋ ಜನ ವಿಡಿಯೋಲಿ ಒಳಗೆ ಏನ್ ಹೇಳಿದೀನಿ ಯಾರು ಗೊತ್ತಿಲ್ಲ. ಆಕ್ಚುಲಿ ನಾನು ಒಳಗೆ ಹೇಳಿರೋದೇ ಬೇರೆ. ನಾ ಎಲ್ರಿಗೂ ಏನ್ ಹೇಳ್ತಾರೆ, ಎಲ್ಲರೂ ಪ್ರಶ್ನೆ ಕೇಳಿದ್ರು,
ಏನ್ರಿ ಈ ತರ ಎಲ್ಲ ಬೇರೆ ದೇಶಗಳನ್ನ ಬೈತೀರಾ, ನಿಮ್ಗೆ ನಾಚಿಕೆ ಆಗಲ್ವಾ, ಹಂಗೆ ಹೆಂಗೆ ಅಂತೆಲ್ಲ ಎಲ್ಲ ಬೈದ್ರು. ನಾನು ಹೇಳಿದೆ ನೀವು ವಿಡಿಯೋ ನೋಡಿದ್ರಾ ಅಂತ. ಯಾರು ವಿಡಿಯೋನೇ ನೋಡಿಲ್ಲ. ಇತ್ತೀಚೆಗೆ ಏನಾಗ್ತದೆ ಅಂದ್ರೆ ಈ ರೀಲ್ಸ್ ಮೆಂಟಾಲಿಟಿ, 30 ಸೆಕೆಂಡಲ್ಲಿ ಅವ್ರಿಗೆಲ್ಲ ಮಜಾ ಸಿಕ್ಬಿಡ್ಬೇಕು, ತಮ್ನೇಲಲ್ಲೇ ಎಲ್ಲ ಅರ್ಥ ಆಗ್ಬಿಡ್ಬೇಕು ಅವ್ರಿಗೆ. ಅದಂಗ ಆಗಲ್ಲ. ನಾನು ಹೇಳಕ್ ಏನ್ ಇಷ್ಟಪಟ್ಟಿದ್ದು ಅಂದ್ರೆ ತಮ್ನೇಲು ಮತ್ತೆ ಟೈಟಲ್ ಬರೀ ನಿಮಗೆ ಜನರಲ್ ಪರ್ಸ್ಪೆಕ್ಟಿವ್. ನೀವು ಬುಕ್ ನ ತೆಗೆದು ನೋಡಿದ್ರೆ ಗೊತ್ತಾಗತ್ತೆ ಅದರ ಉತ್ತರ ಏನು ಅಂತ. ಯಾರಿಗೂ ತೆಗೆದು ನೋಡೋಷ್ಟು ಪೇಷನ್ಸ್ ಇಲ್ಲ. ತೆಗೆದು ನೋಡಿದ್ರಿಗೆ ಅರ್ಥ ಆಯ್ತು. 3 ಲಕ್ಷ ಜನ ತೆಗೆದು ನೋಡಿದ್ರೆ ಆ 3 ಲಕ್ಷ ಜನಕ್ಕೂ ಬಹಳ ಖುಷಿ ಆಯ್ತು ನಾ ಹೇಳಿದಂತಹ ವಿಷಯ. ಇನ್ ಆಕ್ಚುಯಾಲಿಟಿ ಅಲ್ಲಿ ಕಿರಿಕ್ ಆಗಿರ್ಲಿಲ್ಲ. ಅವನು ನಾನು ಭಾರತ ದೇಶದ ಬಾವುಟ ಹಾಕೊಂಡು ಹೋದ್ರು ಕೂಡ ರೆಸ್ಪೆಕ್ಟ್ ಮಾಡಿ ನೀನ್ ನನ್ನ ಅಣ್ಣ ತಮ್ಮ ಇದ್ದಂಗೆ ಅಂತ ಹೇಳ್ತಾನೆ. ಸೊ ಇದು ಅರ್ಥ ಆಗತ್ತೆ. ಒಬ್ಬ ಸರ್ವೇ ಸಾಮಾನ್ಯ ಮನುಷ್ಯನಿಗೆ ಬೇಕಾಗಿರೋದು 3 ಹೊತ್ತು ಒಳ್ಳೆ ಊಟ, ಅವನ ಫ್ಯಾಮಿಲಿ ಚೆನ್ನಾಗಿರೋದು, ಒಂದ್ ಒಳ್ಳೆ ನಿದ್ರೆ ಮಾಡುವಂತಹ ಜಾಗ ಅಥವಾ ಸೂರು, ನೆಮ್ಮದಿಯ ಜೀವನ. ಜಗಳ, ಕದನ, ರಾಜಕೀಯ ಎಲ್ರಿಗೂ ಅವಶ್ಯಕತೆ ಇಲ್ಲ. ಆದ್ರೆ ಅನವಶ್ಯಕವಾಗಿ ಪ್ರತಿಯೊಬ್ಬರ ಮೇಲೆ ಅದನ್ನ ಹೇರ್ಲಾಗ್ತಾ ಇದೆ. ಇಷ್ಟು ದೇಶನ ಸುತ್ತಾಡಿರೋದು ಒಂದ್ ಕಡೆ ಆದ್ರೆ ಇನ್ನೊಂದ್ ಕಡೆ ಪಾಕಿಸ್ತಾನ. ಅವೆರಡನ್ನು ನೀವು ತೂಕ ಹಾಕಿದ್ರೆ ಪಾಕಿಸ್ತಾನದ ಒಂದ್ ಸ್ವಲ್ಪ ಮೇಲೆ ಬರುತ್ತೆ. ಬಿಕಾಸ್ ಅಷ್ಟು ಧೈರ್ಯ ಮಾಡಿ ಹೋದ್ರಿ ಇವರು. ಅದು 7 days ನೀವು ಅಲ್ಲಿ ಇದ್ದು ಬಂದಿರೋದು. ಎಲ್ರಿಗೂ ಒಂದು ತಲೆಯಲ್ಲಿದೆ ಪಾಕಿಸ್ತಾನ ಅಂತಂದ್ರೆ ಏನು ಅಂತ. ನಾವೆಲ್ಲರೂ ನಮ್ಮ ಒಂದು ಅಸಂಪ್ಷನ್ ಮೇಲೆ ನಾವು ಹೋಗ್ತೀವಿ. ಈ ತರ ಅಲ್ಲಿ ಹೋದ್ರೆ ನಮ್ಮನ್ನ ಟೆರರಿಸ್ಟ್ ಇಟ್ಕೊಂಡ್ಬಿಡ್ತಾರೆ, ನಮ್ಮನ್ನ ಜೈಲಿಗೆ ಹಾಕ್ಬಿಡ್ತಾರೆ, ನಮ್ಮನ್ನ ವಾಪಸ್ ಇಂಡಿಯಾಕ್ಕೆ ಕಳ್ಸೋದೇ ಇಲ್ಲ. ಈ ತರದ ಒಂದಿಷ್ಟು ಮಾತುಗಳು ನಾವು ಮೂವೀಸ್ ಅಲ್ಲೂ ನೋಡಿದೀವಿ, ಕೆಲವೊಂದಿಷ್ಟು ಮಾತುಗಳು, ಕೆಲವೊಂದಿಷ್ಟು ಸುದ್ದಿಗಳು. ಸೊ ಈ ಪಾಕಿಸ್ತಾನ ಸೀರಿಯಸ್ ಬಗ್ಗೆ ಹೇಳೋದಾದ್ರೆ ಭಯ ಆಗ್ಲಿಲ್ವಾ ನಿಮಗೆ ಅಲ್ಲಿ ಹೋಗೋದಕ್ಕೆ ಅಂತ? ಶುರು ಖಂಡಿತ ಒಂದು ತಳವಳ ಇತ್ತು. ಏನಾಗತ್ತೋ, ಹೆಂಗಿರುತ್ತೋ, ಏನಾಗ್ಬೋದು, ಹೋದ್ರೆ ಸುರಕ್ಷಿತವಾಗಿ ವಾಪಸ್ ಬರ್ತೀನಾ ಇಲ್ವಾ ಅಂತ. ಆದ್ರೆ ಎಷ್ಟು ಚೆನ್ನಾಗಾಯ್ತು ಅಂದ್ರೆ ಈ ಒಂದು ಪ್ರವಾಸ ಬಹಳ ಹೆಮ್ಮೆ ಇದೆ. ಅಂದ್ರೆ ಇದು ಒಂದು ದೇಶ ಅನ್ನೋಕ್ಕಿಂತ ನಾವು 1947ನೇ ಇಸ್ವಿವರೆಗೂ ನೀವು ಒಂದ್ಸಲ ಯೋಚನೆ ಮಾಡಿ. ಈಗ ನಾನು ನೀವು ಒಂದೇ ಒಂದು ಉದ್ದೇಶಕ್ಕೋಸ್ಕರ ಇಬ್ರು ಹೋರಾಡ್ತಾ ಇರ್ತೀವಿ. ಅಂದ್ರೆ ನಮಗಿದು ಬೇಕು ಅಂತ. ಈಗ ಈ ಒಂದು ಜಾಗವನ್ನ ಸರಿ ಮಾಡ್ಬೇಕು ಅಂತ ನಾವಿಬ್ರು ಹೋರಾಡ್ತಾ ಇರ್ತೀವಿ. ಈ ಜಾಗ ನಮಗ್ ಸಿಗುತ್ತೆ. ಸಿಕ್ಕ ಮೇಲೆ ನಾವೇ ಜಗಳ ಆಡಿ ಅದನ್ನೇ ಸಪರೇಟ್ ಮಾಡ್ಕೊತೀವಿ. ಈಗ ನಾವಿಬ್ರು ಬೇರೆನಾ? ನಿಜವಾಗ್ಲೂ ನಾವಿಬ್ರು ಬೇರೆನಾ? ಅದಕ್ಕೆ ನಾನು ನನ್ನ ಫಸ್ಟ್ ಪಾಕಿಸ್ತಾನ್ ತಮ್ನೇಲಲ್ಲಿ ಹಾಕಿದ್ದು ಪಾಕಿಸ್ತಾನ ದಾರಿ ತಪ್ಪಿದ ದೇಶ ಅಂತ. ಅಂದ್ರೆ ಕೆಲವ್ರು ಲೈಫಲ್ಲಿ ದಾರಿ ತಪ್ತಾರೆ, ಸುಧಾರಿಸ್ಕೊಳಕ್ ಆಗಲ್ಲ. ಈಗ ಒಂದ್ ಸಚಿನ್ ತೆಂಡೂಲ್ಕರ್ ನೋಡ್ಬೋದು, ಒಂದ್ ಕಾಂಬ್ಳಿ ನೋಡ್ಬೋದು ಅಲ್ವಾ? ಇಬ್ರು ಫ್ರೆಂಡ್ಸ್, ಇಬ್ರು ಅತ್ಯದ್ಭುತ ಟ್ಯಾಲೆಂಟ್ಸ್. ಕಾಂಬ್ಳಿ ಇನ್ಫ್ಯಾಕ್ಟ್ ಎಲ್ಲರೂ ಹೇಳೋ ಪ್ರಕಾರ ಸಚಿನ್ ತೆಂಡೂಲ್ಕರ್ ಅವ್ರಿಗಿಂತನೂ ಜಾಸ್ತಿ ಟ್ಯಾಲೆಂಟೆಡ್. ಆದ್ರೆ ಇವತ್ತು ಕಾಂಬ್ಳಿ ಅವರೆಲ್ಲಿದ್ದಾರೆ, ಸಚಿನ್ ಅವರೆಲ್ಲಿದ್ದಾರೆ ಅಲ್ವಾ? ಅದರ ಅರ್ಥ ಏನು? ಟ್ಯಾಲೆಂಟ್ ನಿಮ್ಮಲ್ಲಿ ಇರ್ಬೋದು, ಅಥವಾ ನಿಮ್ಮಲ್ಲಿ ನಿಮ್ ಕೈಯಲ್ಲಿ ಒಂದು ಪವರ್ ಇರ್ಬೋದು. ಆದ್ರೆ ಅದನ್ನ ದುರುಪಯೋಗ ಮಾಡ್ಕೊಂಡಾಗ ನೀವು ಹೋಗ್ತಾ ಹೋಗ್ತಾ ಬೆಳೆಯಕ್ ಆಗಲ್ಲ. ಎಲ್ಲರಿಗೂ ಒಳ್ಳೇದ್ ಬಯಸ್ತಾ ಹೋದ್ರೆ ಮಾತ್ರ ಬೆಳವಣಿಗೆ ಸಾಧ್ಯ. ಇನ್ನೊಬ್ರನ್ನ ತುಳ್ಕೊಂಡು ಹೋದ್ರೆ ಎಲ್ಲೋ ಒಂದ್ ಕಡೆ ಎಲ್ಲರೂ ಸೇರ್ಕೊಂಡು ನಿಮ್ ಕಾಲಲ್ಲಿ ಕ್ಷಣ ಒಂದಲ್ಲ ಒಂದ್ ದಿವಸ ಬರುತ್ತೆ, ಇವತ್ತಲ್ದಿದ್ರು. ಸೊ ಅದೇ ಪಾಕಿಸ್ತಾನ ಕೂಡ ಮಾಡಿದ್ದು. ಬೇರೆ ಬೇಕು ಅಂತ ಹೋದ್ಮೇಲೆ ಅವರು ಡೆವಲಪ್ಮೆಂಟ್ ಕಡೆ ಗಮನ ಕೊಡ್ಲಿಲ್ಲ. ಅವ್ರು ಗಮನ ಕೊಟ್ಟಿದ್ದು ಟೆರರಿಸಂ ಮೇಲೆ, ಅಥವಾ ಹೆಂಗೆ ಭಾರತ ದೇಶವನ್ನ ಹೆಂಗೆ ಟಾರ್ಗೆಟ್ ಮಾಡ್ಬೋದು ಅಂತ. ಇದಕ್ಕೆ ಬೇಕಾದಷ್ಟು ಬೇರೆ ದೇಶಗಳು ಕೂಡ ಅವ್ರಿಗೆ ಕುಮ್ಮಕ್ ಕೊಟ್ರು, ಅಕ್ಕಪಕ್ಕದವರೆಲ್ಲ. ಅಂದ್ರೆ ನಮ್ಮ ಭಾರತ ದೇಶದ ಉನ್ನತಿಯನ್ನ ಯಾರು ಸಹಿಸಕ್ಕೆ ಇವತ್ತಿಗೂ ಒಪ್ಕೊಳಕ್ ರೆಡಿ ಇಲ್ಲ. ನಾವು ಡೆವಲಪ್ ಆಗ್ತಾ ಇದೀವಿ, ನಾವು ಚೆನ್ನಾಗಿದೀವಿ. ಅಂದ್ರೆ ಬ್ರಿಟಿಷ್ ರೂಲ್ ಅಲ್ಲಿ ಇದ್ದಂತಹ ಒಂದು ದೇಶ ಕೇವಲ 100 ವರ್ಷದ ಒಳಗೆ ಈ ಲೆವೆಲ್ ಡೆವಲಪ್ಮೆಂಟ್ ಆಗ್ತಾ ಇದ್ರೆ ಹೆಂಗ್ ಸಾಧ್ಯ? ನಮ್ಮಲ್ಲಿ ಲೂಪ್ ಹೋಲ್ಸ್ ಇಲ್ಲ ಅಂತ ಹೇಳ್ತಲ್ಲ, ಆದ್ರೂ ಎಷ್ಟೋ ಲೂಪ್ ಹೋಲ್ಸ್ ಇದ್ರು, ಎಷ್ಟೋ 30 ರಾಜ್ಯ ಇದೆ, 300ಕ್ಕೂ ಹೆಚ್ಚು ಭಾಷೆ ಇದೆ. ಒಂದೊಂದು 100 ಕಿಲೋಮೀಟರ್ ದಾಟಿದ್ರು ಊಟ ತಿಂಡಿ ಭಾಷೆ ನಡೆನುಡಿ ಚೇಂಜ್ ಆಗುತ್ತೆ. ಆದ್ರೂ ನಾವೆಲ್ಲ ಒಂದೇ ದೇಶವಾಗಿ ಬದುಕ್ತಾ ಇದೀವಿ, ಹೊಡೆದಾಡ್ಕೊಳ್ತಾ ಇಲ್ಲ. ಸಣ್ಣ ಪುಟ್ಟ ಹೊಡೆದಾಟ ಎಲ್ಲ ಕಡೆ ಇರುತ್ತೆ, ಆದ್ರೂ ನಾವು ಬೆಳವಣಿಗೆ ಕಡೆ ಹೋಗ್ತಾ ಇದೀವಿ. ವರ್ಲ್ಡ್ಸ್ 3rd ಬಿಗ್ಗೆಸ್ಟ್ ಎಕಾನಮಿ ಆಗ್ತಾ ಇದೀವಿ. ಪ್ರಾಬಬ್ಲಿ ಇನ್ನೊಂದು ಸ್ವಲ್ಪ ವರ್ಷಗಳಲ್ಲಿ ನಂಬರ್ 1 ಆಗ್ಬೋದು. ಸೊ ಈ ತರ ಬೆಳೀತಾ ಇರ್ಬೇಕಾದ್ರೆ ಅಕ್ಕಪಕ್ಕದವ್ರು ಸಹಿಸಲ್ಲ. ಅವ್ರ ದೇಶವನ್ನೇ, ಈಗ ನಮ್ಮನ್ನೇ ಸುಟ್ಕೊಂಡು ನಿಮ್ಮನ್ನೂ ಸುಡ್ತೀವಿ ಅನ್ನೋರೆಲ್ಲ ಏನಂತ ಹೇಳ್ತೀರಾ? ನಾವು ಸುಡ್ಬೇಕಾಗಿಲ್ಲ. ಬಟ್ ಇನ್ ಆಕ್ಚುಯಾಲಿಟಿ ಇದು ಪೊಲಿಟಿಕಲ್ ವ್ಯೂ. ಬಟ್ ಇನ್ ಆಕ್ಚುಯಾಲಿಟಿ ಅಲ್ಲಿ ಒಳಗೆ ಹೋದಾಗ ಅರ್ಥ ಆಯ್ತು, ಒಬ್ಬ ಸರ್ವೇ ಸಾಮಾನ್ಯ ಮನುಷ್ಯ ಅಲ್ಲೂ ಕೂಡ ನಾರ್ಮಲ್. ಅವನ್ ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು ನಾ ಹೇಳ್ದಂಗೆ ಫುಡ್ಡು ಬೆಡ್ಡು. ಅಂದ್ರೆ ಅವ್ರಿಗೆ ಇಂಡಿಯನ್ಸ್ ಬಂದ ತಕ್ಷಣ ಅವ್ರು ನೋಡಿ ಕೋಪ ಮಾಡ್ಕೊಳ್ಳೋದು, ಇವ್ರು ಬಂದ್ರಲ್ಲ ಅಂತ ಅನ್ನೋದು, ಆಮೇಲೆ ವಿಯರ್ಡ್ ಆಗಿ ಬಿಹೇವ್ ಮಾಡೋದು, ಆ ತರದ್ ಯಾವ್ದು ನಿಮಗೆ ಸನ್ನಿವೇಶ ಸಿಗ್ಲೇ ಇಲ್ವಾ? ಅಲ್ಲ, ನಾನೇ ಫೋರ್ಸ್ ಮಾಡಿ ಸೋಷಿಯಲ್ ಎಕ್ಸ್ಪೆರಿಮೆಂಟ್ ತರ ನಾನು ಯಾವುದೇ ದೇಶಕ್ಕೆ ಹೋದ್ರೂ ನನ್ನ ಬಾವುಟಗಳನ್ನ ಹಿಂಗ್ ಮಾಡೋದಾಗ್ಲಿ, ತೋರಿಕೆಗೋಸ್ಕರ ಮಾಡೋದು. ಈಗ ಬೇರೆ ದೇಶದವ್ರು ಅವ್ರ ಬಾವುಟಗಳನ್ನ ಬಂದ ನಮ್ಮ ಮೇಲೆ ಮಾಡಿದ್ರೆ, ಹೇರಿಕೆ ಮಾಡಿದ್ರೆ ನಮಗೂ ಇಷ್ಟ ಆಗಲ್ಲ ಅಲ್ವಾ? ಈಗ ಪಾಕಿಸ್ತಾನದ ಒಬ್ಬ ಪರ್ಸನ್ ಬಂದ್ಬಿಟ್ಟು ನನ್ ಮುಂದೆ ಬಂದು ಇಂಡಿಯಾಲಿ ಬಂದು ಹಿಂಗ್ ಮಾಡಿದ್ರೆ ನಾನೇನ್ ಮಾಡ್ತೀನಿ? ಅದೇ ಕೋಪ ಬರುತ್ತೆ, ಹೊಡಿಬಹುದು, ಏಟ್ ಬೀಳ್ಬೋದು ಅವನಿಗೆ.
ಆದ್ರೆ ನಾನು ಇದೇ ತರ ಒಂದು ಸೋಷಿಯಲ್ ಎಕ್ಸ್ಪೆರಿಮೆಂಟ್ ಮಾಡೋಣ ಅಂತ ಮಾಡಿದೆ. ಅದು ಟೋಪಿ ಮೇಲೆ ಇದ್ದಂತಹ ಒಂದು, ಅದು ಅಕಸ್ಮಾತ್ ಆಗಿದ್ದು, ಅದಕ್ಕೆ ಸ್ಟೋರಿ ಕೂಡ ಇದೆ. ಗಡಿಯನ್ನ ಅತಾರಿ ಬಾರ್ಡರ್ ಇಂದ ವಾಘಾ ಬಾರ್ಡರ್ ಹೋಗೋ ಮುಂಚೆ ಕಡೆಯ ಒಂದು ಡಾಬಾ ಇದೆ. ಆ ಡಾಬಾದಲ್ಲಿ ಊಟ ಮಾಡುವಂತ ಸಂದರ್ಭದಲ್ಲಿ ಆ ಹುಡುಗ, ಅಲ್ಲಿ ರೊಟ್ಟಿ ಮಾಡೋ ಹುಡುಗನ ತಲೆ ಮೇಲೆ ಭಾರತ ದೇಶದ ಒಂದು ಕ್ಯಾಪ್ ಇರುತ್ತೆ, ಅದ್ರ ಮೇಲೆ ಒಂದು ಚಿಕ್ಕದಾಗಿ. ನನಗೆ ಕೊಡ್ತೀಯ ಇದನ್ನ ಅಂತ ಕೇಳ್ತೀನಿ ನಾನು. ಅವನು ದುಡ್ಡು ಕೊಡದೆ ಕೊಡ್ತಾನೆ ನನಗೆ. ನಾನು ದುಡ್ಡು ಬಲವಂತವಾಗಿ ಕೊಟ್ಟರು ಇಸ್ಕೊಳ್ಳಲ್ಲ. ಸರ್ ನೀವು ಆ ಕಡೆ ಹೋಗ್ತಾ ಇದ್ದೀರಾ, ಹಾಕೊಂಡು ಹೋಗಿ ಪ್ರೌಡ್ ಫೀಲಿಂಗ್ ಅಲ್ಲಿ ಅಂತ. ನಾನು ತೋರಿಕೆಗೋಸ್ಕರ ಮಾಡಿದ, ಒಂದ್ಸಲಿ ಮಾಡೋಣ ಅಂತ ಮಾತ್ರ ಮಾಡಿದ್ದು. ಹಾಕೊಂಡೆ, ಸುಮ್ಮನೆ ಟ್ರೈ ಮಾಡಿದೆ ಹೆಂಗ್ ರಿಯಾಕ್ಟ್ ಮಾಡ್ತಾರೆ ಜನರು ಅಂತ. ಯಾರು ಹತ್ರ ನನಗೆ ಕೆಟ್ಟದಾಗ ರಿಯಾಕ್ಟ್ ಮಾಡಿದಾಗ್ಲಿ, ಒಬ್ರಾದ್ರೂ ಬೈದಿದ್ದಾಗ್ಲಿ, ತೋರ್ಸಿದ ಮೇಲೂ ಕೂಡ ಒಬ್ರು ನನ್ನ ಜೊತೆ ಜಗಳ ಆಡಿದಾಗ್ಲಿ ಎಲ್ಲೂ ಇಲ್ಲ 7 ದಿವಸದಲ್ಲಿ. ಕೆಲವ್ರು ಕೇಳಿದ್ರು, ವಿಡಿಯೋ ಫಸ್ಟ್ ಹಾಫ್ ಅಲ್ಲಿ ಇದಾಕೊಂಡಿದ್ದೀರಾ, ಸೆಕೆಂಡ್ ಹಾಫ್ ಅಲ್ಲಿ ತೆಗೆದ್ಬಿಟ್ಟಿದ್ದೀರಾ ಅಂತ. ಗುರು, ಶೆಕೆ ಆದಾಗ ಕ್ಯಾಪ್ ತೆಗಿತೀವಿ. ನಮ್ಮಲ್ಲಿ ಹೆಂಗೆ ಅಂದ್ರೆ ಕೆಲವು ಸಲ ಎಲ್ಲಾದ್ರಲ್ಲೂ ಪ್ರಾಬ್ಲಮ್ ಹುಡುಕ್ತಾರೆ. ಈಗ ನಾನೊಂದು ಸೋಷಿಯಲ್ ಎಕ್ಸ್ಪೆರಿಮೆಂಟ್ ಆಗಿ ಮಾಡಿದ್ದು. ನೀವ್ ಯಾಕೆ ಇಡೀ ಸೀರೀಸ್ ಅಲ್ಲಿ ಹಾಕೊಂಡಿಲ್ಲ, ನೀವ್ ಯಾಕೆ ಹಾಕೊಂಡು ಓಡಾಡ್ಲಿಲ್ಲ, ನೀವು ಹಾಕೋಬೇಕಾಗಿತ್ತು, ಜಗಳ ಮಾಡ್ಬೇಕಾಗಿತ್ತು. ನಾನು ಹೋಗಿದ್ದು ಜಗಳ ಮಾಡಕ್ಕಲ್ಲ, ನಾನು ಹೋಗಿದ್ದು ರಿಯಾಲಿಟಿನ ನಿಮಗೆ ತೋರ್ಸೋದಿಕ್ಕೆ. ಇಲ್ಲಿ ಕೂತ್ಕೊಂಡು ಯಾರೋ ಬರ್ದಿರೋ ನ್ಯೂಸನ್ನ, ಈಗ ವರ್ಲ್ಡ್ ಮೀಡಿಯಾ ಬರೆಯುತ್ತೆ 100 ವಿಷಯನ, ಅದನ್ನ ಓದ್ಕೊಂಡು ನಾನು ಏನಾದ್ರು ಹೇಳಿದ್ರೆ ಅದೊಂದು. ಪ್ರಾಕ್ಟಿಕಲಿ ನಿಮ್ಗೆ ತೋರಿಸ್ತಾ ಇರೋಣ. ನಾ ಹಿಂದೆಂದು ಮೀಟ್ ಮಾಡಿದಿರುವಂತಹ ಜನಗಳನ್ನ ಫಸ್ಟ್ ಹ್ಯಾಂಡ್ ಎಕ್ಸ್ಪೀರಿಯನ್ಸ್ ಮೀಟ್ ಮಾಡಿದಾಗ ಅವ್ರು ಹೆಂಗ್ ರಿಯಾಕ್ಟ್ ಮಾಡ್ತಾ ಇದಾರೆ ಅಂತ ತೋರಿಸಿದ್ರೆ ನನ್ನ ಖುಷಿ. ಇದು ರಿಯಲ್, ನಿಮ್ಗೆ ರಾ ಮತ್ತೆ ರಿಯಲ್. ಇಲ್ಲಿ ಯಾವ್ದು ಫೇಕ್ ಇಲ್ಲ, ನಾನು ಯಾರು ಸ್ಪಾನ್ಸರ್ ಮಾಡಿಲ್ಲ. ಯಾರೋ ಬರ್ದಿದ್ರು, ನಿಮ್ಗೆ ಕಾಂಗ್ರೆಸ್ ಸ್ಪಾನ್ಸರ್ ಮಾಡಿರ್ಬೇಕು ಪಾಕಿಸ್ತಾನಕ್ಕೆ ಹೋಗಿ. ನಾನು ಯಾವ ಪಾರ್ಟಿ ಜೊತೆಗೂ ಇವತ್ತವರೆಗೂ ನನ್ನನ್ನು ನಾನು ಗುರ್ತಿಸ್ಕೊಂಡೇ ಇಲ್ಲ. ಹಾಗಾದ್ರೆ ನಾನು ನೇಪಾಳಕ್ಕೆ ಹೋದ್ರೆ ಬಿಜೆಪಿ ಸ್ಪಾನ್ಸರ್ ಮಾಡಿದ್ರ? ಈಗ ಬಾಲಿಗೆ ಹೋಗ್ಬಿಟ್ಟು ಇಂಡೋನೇಷ್ಯಾ ಅಂತ ಒಂದು ದೇಶ ಇದೆ. 17,610 ಐಲ್ಯಾಂಡ್ ಇದೆ. ಇದೊಂದು ಮುಸಲ್ಮಾನ ದೇಶ. ಈ ಮುಸಲ್ಮಾನ ದೇಶದಲ್ಲಿ ಇರುವಂತಹ ಏಕೈಕ ದ್ವೀಪ ಬಾಲಿ. ಇದು ಹಿಂದೂ ದ್ವೀಪ. 17,610 ಐಲ್ಯಾಂಡ್ ಅಲ್ಲಿ ಒಂದು ಹಿಂದೂ ದ್ವೀಪ ಇದೆ. ಅದೊಂದು ತೋರಿಸಿದೆ. ಹಾಗಾದ್ರೆ ಬಿಜೆಪಿ ಸ್ಪಾನ್ಸರ್ ಮಾಡಿದ್ರ? ಎಲ್ಲದಕ್ಕೂ ಜಾತಿ ತರದು. ನಿಮ್ಗೆ ಹೆಂಗಂದ್ರೆ ಇತ್ತೀಚೆಗೆ ಕೀಬೋರ್ಡ್ ವಾರಿಯರ್ಸ್ ಅಂತ ಏನ್ ಹೇಳ್ತೀವಿ, ಮನೇಲಿ ಕೂತ್ಕೊಂಡು ಟೈಪ್ ಮಾಡೋರು, ಅವ್ರಿಗೆ ಏನ್ ಬೇರೆ ಕೆಲಸ ಇಲ್ಲ ಅನ್ಸುತ್ತೆ. ಕೆಲವರು ಮಾತ್ರ 1% 10% ಇರ್ತಾರೆ. ಇವರು ಬರೀ ಹೇಟ್ ಅನ್ನ ಸ್ಪ್ರೆಡ್ ಮಾಡುವಂತಹ ವಿಚಾರ. ಸೌಹಾರ್ದತೆನ ತರಲಿಲ್ಲ ಅಂದ್ರೆ ನಾವ್ ಯಾವತ್ತೂ ಶಾಂತಿಯಿಂದ ಇರಕ್ಕಾಗಲ್ಲ. ಸೊ ಪಾಕಿಸ್ತಾನದ ನನ್ನ ಒಂದು ಜರ್ನಿ ಅತ್ಯದ್ಭುತವಾಗಿತ್ತು. ಅಲ್ಲಿಯ ಊಟ, ತಿಂಡಿ, ನಡೆ, ನುಡಿ, ಕವಾಲಿ ಕೇಳಿದ್ದು, ಅಲ್ಲಿಯ ಕಲ್ಚರು, ಅಲ್ಲಿಯ ಹಾಡುಗಳು ಸಾಕಷ್ಟು ನಮ್ಮ ಭಾರತ ದೇಶಕ್ಕೆ ಸಿಮಿಲರ್ ಆಗಿತ್ತು. ಯಾಕಂದ್ರೆ ನಾನು ಹೋಗಿದ್ದು ಲಾಹೋರ್ ಅಥವಾ ಇಸ್ಲಾಮಾಬಾದ್, ಅಲ್ಲಿಯ ರಾಜಧಾನಿಗೆ ಹೋಗಿದ್ದೆ. ಮತ್ತೆ ಕಟಾಸ್ ರಾಜ್, ಇದೊಂದು ದೊಡ್ಡ ಮನಸ್ಸಿಗೆ ಬಹಳ ಖುಷಿ ಕೊಟ್ಟಂತಹ ಒಂದು ಕ್ಷಣ. ಕಟಾಸ್ ರಾಜ್ ಹಿಂದೂ ದೇವಸ್ಥಾನಗಳ ಸಮೂಹ. ಪಾಕಿಸ್ತಾನದಲ್ಲಿ ಹಿಂದೂಗಳ ಸ್ಥಿತಿ, ಇಂದಿನ ಸ್ಥಿತಿ ಹೇಗಿದೆ ಅಂತ ಅರ್ಥ ಮಾಡ್ಕೊಳ್ಳೋದು ಕೂಡ ಮಾಡಿದೆ ನಾನು. ನೀವು ನೋಡ್ಬೋದು, 1947ನೇ ಇಸ್ವಿಯಲ್ಲಿ ಪಾಕಿಸ್ತಾನದಲ್ಲಿ 20% ಹಿಂದೂಗಳಿದ್ರು. ಆದ್ರೆ ಇವತ್ತು 2% ಇದ್ದಾರೆ. ಸರಿ ಸುಮಾರು 55 ಲಕ್ಷ ಹಿಂದೂಗಳು ಪಾಕಿಸ್ತಾನದಲ್ಲಿದ್ದಾರೆ. ಅದು ಜಾಸ್ತಿ ಇರೋದು ಸಿಂಧ್ ಪ್ರಾಂತ್ಯದಲ್ಲಿ. ಪಾಕಿಸ್ತಾನದಲ್ಲಿ ನಮ್ಮಲ್ಲಿ 30 ರಾಜ್ಯ ಇದ್ದಂಗೆ ಪಾಕಿಸ್ತಾನದಲ್ಲಿ 4 ರಾಜ್ಯ ಇದೆ. ಒಂದು ಪಂಜಾಬ್, ಇನ್ನೊಂದು ಖೈಬರ್ ಪಖ್ತೂನ್ವಾ, ಮತ್ತೊಂದು ಸಿಂಧ್, 4ನೇದು ಬಲೂಚಿಸ್ತಾನ್. ಈಗ ನೀವೆಲ್ಲ ನೋಡಿರ್ಬೋದು, ರೀಸೆಂಟ್ ಆಗಿ ಟ್ರೈನ್ ಹೈಜಾಕ್ ಆಯ್ತು, ಪ್ರಾಬ್ಲಮ್ ಆಯ್ತು ಅಂತ. ಅದು ಬಲೂಚಿಸ್ತಾನ್ ಆಗಿದ್ದು. ನಾನು ಇರಾನ್ ಸೈಡ್ ಇಂದ ಬಲೂಚಿಸ್ತಾನ್ಗೆ ಹೋಗಿದ್ದೀನಿ ನನ್ನ ಇರಾನ್ ಪ್ರವಾಸದಲ್ಲಿ. ಯಾಕಂದ್ರೆ ಬಲೂಚಿಸ್ತಾನ್ ಅನ್ನೋದು 3 ದೇಶದಲ್ಲಿ ಬರುತ್ತೆ. ಒಂದು ಅಫ್ಘಾನಿಸ್ತಾನ, ಒಂದು ಇರಾನ್, ಮತ್ತೆ ಒಂದು ಪಾಕಿಸ್ತಾನ. ನಾನು ಇರಾನ್ ಟ್ರಿಪ್ ಹೋದಾಗ ಆ ಸೈಡ್ ಇಂದ, ಇರಾನ್ ಸೈಡ್ ಇಂದ ಬಲೂಚಿಸ್ತಾನಿಗೆ ಬಂದು, ಬಲೂಚಿಸ್ತಾನಲ್ಲಿ ಪಾಕಿಸ್ತಾನ್ ಬಾರ್ಡರ್ ವರೆಗೂ ಹೋಗಿ ಅಲ್ಲಿರೋ ಹಳ್ಳಿಗಳಲ್ಲಿ ನೋಡಿದು ವಾಪಸ್ ಬಂದಿದ್ದೆ. ಸೊ ಇದು ಆ ಸೈಡ್ ವರ್ಷನ್ ಕೂಡ ನನಗೆ ಗೊತ್ತಿತ್ತು. ಸೊ ಈ ಪಾಕಿಸ್ತಾನ್ ಟ್ರಿಪ್ ನಾನು ಶುರು ಮಾಡಿದ್ದು ಅದೇ, ವೀಸಾ ಪ್ರೊಸೆಸ್ ತುಂಬಾ ಡಿಫಿಕಲ್ಟ್, ಅಷ್ಟು ಸುಲಭ ಅಲ್ಲ ಸಿಗೋದು. ಹಂಗೋ ಒಂದು ರಿಸ್ಕ್ ತಗೊಂಡು ಅಪ್ಲೈ ಮಾಡಿದೆ. ಅದಾದ್ಮೇಲೆ ಕಾಶ್ಮೀರ್ ಮೂಲಕ ಕಾಶ್ಮೀರ್ ಸೀರೀಸ್ ಮಾಡಿದೆ. ವೀಸಾಕ್ಕೋಸ್ಕರ ಕಾಯ್ತಾ ಇದ್ದೆ. ಕಾಶ್ಮೀರ್ ಸೀರೀಸ್ ಅಲ್ಲಿ POK, ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್. ಈಗ ನಾವೆಲ್ಲ ಭಾರತ ದೇಶದ ಮ್ಯಾಪ್ ಅಂದ್ರೆ ಮೇಲ್ಗಡೆ ತಲೆ ಹೆಂಗ್ ಬರಿತೀವಿ, ಒಂದ್ ರೀತಿ ಬರಿತೀವಿ. ಇನ್ ಆಕ್ಚುಯಾಲಿಟಿ ನೀವು ಅಲ್ಲಿ ಹೋದ್ರೆ ಆ ಮ್ಯಾಪ್ ಇಲ್ವೇ ಇಲ್ಲ. ಒಂದ್ ಸೈಡು ಪಾಕಿಸ್ತಾನ್ ಕಿತ್ಕೊಂಡಿದ್ದಾರೆ, ಇನ್ನೊಂದ್ ಸೈಡು ಚೈನಾ ಕಿತ್ಕೊಂಡಿದ್ದಾರೆ. ಚೈನಾ ಕಿತ್ಕೊಂಡಿರೋದನ್ನ ಅಕ್ಸೈ ಚಿನ್ ಅಂತ ಕರೀತಾರೆ. ಪಾಕಿಸ್ತಾನ್ ಕಿತ್ಕೊಂಡಿರೋದನ್ನ ಭಾರತ ದೇಶದವರು ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅಂತ ಕರೀತಾರೆ. ಪಾಕಿಸ್ತಾನದವರದನ್ನ ಆಜಾದ್ ಕಾಶ್ಮೀರ್ ಅಂತ ಕರೀತಾರೆ. ಆಜಾದ್ ಕಾಶ್ಮೀರ್ಗೆ ಬೇರೆ ಫ್ಲಾಗ್ ಇದೆ. ಮತ್ತೆ ಆಜಾದ್ ಕಾಶ್ಮೀರಲ್ಲಿ ಪಾಕಿಸ್ತಾನ್ ಫ್ಲಾಗು, ಆಜಾದ್ ಕಾಶ್ಮೀರ್ ಫ್ಲಾಗ್ ಅನ್ನ ಒಟ್ಟಿಗೆ ಹಾರಿಸ್ತಾರೆ. ಅದು ನಮ್ಮ ಕೈಯಲ್ಲಿ ಆಡಳಿತ ಇಲ್ವೇ ಇಲ್ಲ. ಆದ್ರೆ ನಮ್ ಜನಕ್ಕೆ ಇವತ್ತಿಗೂ ಅರ್ಥ ಆಗ್ತಾ ಇಲ್ಲ. ಪಾಕಿಸ್ತಾನದ ಅಂದ್ರೆ ಇವಾಗ ಆಜಾದ್ ಕಾಶ್ಮೀರ್ ಅಂತ ಏನಿದೆ, ಅದ್ ನಮ್ದು ಅಂತ ಹೇಳ್ತಾರೆ. ನಿನ್ ಹೆಸರಲ್ಲಿಲ್ಲ, ನಿನ್ನ ಆಡಳಿತದಲ್ಲಿಲ್ಲ, ನಿನ್ ಕಂಟ್ರೋಲ್ ಇಲ್ಲ, ನಿಂದ್ ಹೆಂಗಾಗತ್ತೆ? ಈ ಕೆಫೆ ಓನರ್ ಹೆಸರಲ್ಲಿದೆ. ಇಲ್ಲಿ ಕೂತ್ಕೊಂಡು ಇದು ನಂದು ಅಂದ್ರೆ ನಿಮ್ದಾಗತ್ತಾ?
ಅಫಿಷಿಯಲಿ ನಿಮ್ ಹೆಸರಿಗೆ ಮಾಡಿಸ್ಕೊಂಡು ನಿಮ್ ಫ್ಲಾಗ್ ಅನ್ನ ಹಾರಿಸಿ ನೀವ್ ಅಲ್ಲಿ ಕೂತ್ಕೊಂಡ್ರೆ ಅವತ್ ನಿಮ್ದಲ್ವಾ? ಯಾರದೋ ಸೈಟ್ ಅಲ್ಲಿ ನೀವು ಮನೆ ಕಟ್ಟಕ್ ಹೋದ್ರೆ ಅದು ನಮ್ದೇ ಆಗಿರ್ಬೋದು ಒಂದ್ ಟೈಮ್ ಅಲ್ಲಿ. ಈಗ ಪ್ರಾಬ್ಲಮ್ ಏನಂದ್ರೆ 1947 ಟೈಮ್ ಅಲ್ಲಿ ಅದು ನಮ್ದಾಗಿತ್ತು. ವಿಭಜನೆಯ ಟೈಮ್ ಅಲ್ಲಿ ಯಾವ್ದೋ ಒಂದು ಯುದ್ಧದ ಸಮಯದಲ್ಲಿ ಅವ್ರು ಅದನ್ನ ಕಿತ್ಕೊಂಡು ಆ ಕಡೆ ತಗೊಂಡೋದ್ರು. ಇವತ್ತವರೆಗೂ ಅದನ್ನ ವಾಪಸ್ ಇಸ್ಕೊಂಡಿಲ್ಲ ಅಫಿಷಿಯಲಿ. ನೀವು ಯುದ್ಧ ಮಾಡಿ ಇಸ್ಕೋಬೇಕು, ಇಲ್ಲ ಶಾಂತಿ ಸಂಧಾನದ ಅಗ್ರಿಮೆಂಟ್ಸ್ ಮೂಲಕ ಇಸ್ಕೋಬೇಕು, ಎರಡೂ ಆಗಿಲ್ಲ. ಸದ್ಯದ ಮಟ್ಟಿಗೆ ಅದು ನಮ್ಮ ಕೈಲಿಲ್ಲ. ಚೈನಾ ಈಗ ಸಿಯಾಚಿನ್ ಗ್ಲೇಷಿಯರ್, ವರ್ಲ್ಡ್ಸ್ ಹೈಯೆಸ್ಟ್ ಬ್ಯಾಟಲ್ ಫೀಲ್ಡ್ ಅಂತ ಏನ್ ಹೇಳ್ತೀವಿ, ಅದ್ರ ಪಕ್ಕ ಇರೋ ಅಕ್ಸೈ ಚಿನ್ ಕೂಡ ನಮ್ಮ ಕೈಯಲ್ಲಿಲ್ಲ. ಲಡಾಖ್ನ ಒಂದು ಮೇಜರ್ ಪೋರ್ಷನ್ ಚೈನಾ ಕಿತ್ಕೊಂಡಿದ್ದಾರೆ. ಈಗ ನಿಮ್ಗೆ ಗೊತ್ತಿರಬೇಕು, ಚೈನಾ ಟಿಬೇಟ್ ಅನ್ನ ಕೂಡ ಕಿತ್ಕೊಂಡ್ರು, ಇಡೀ ದೇಶವನ್ನೇ ನುಂಗಾಕ್ಬಿಟ್ರು ನಮ್ದು ಅಂದ್ಬಿಟ್ಟು. ಇವಾಗ ಟೈವಾನ್ ಜೊತೆ ಹೊಡೆದಾಡ್ತಾ ಇದಾರೆ. ಇನ್ನು ಬೇರೆ ಬೇರೆ ಸುತ್ತಮುತ್ತ ಇರೋ ಚಿಕ್ಕ ಪುಟ್ಟ ದೇಶಗಳು ಕೂಡ ನಮ್ದು ಅಂತಾರೆ ಮಾತಾಡ್ತಿದ್ದಾರೆ. ಅರುಣಾಚಲ್ ಪ್ರದೇಶ ಕೂಡ ನಮ್ದು ಅಂತಾರೆ. ನಾವು ಸ್ಟ್ರಾಂಗ್ ಆಗಿ ನಿಂತ್ಕೊಂಡಿಲ್ಲ ಅಂದ್ರೆ ಇಷ್ಟೊಂದು ಅರುಣಾಚಲ್ ಪ್ರದೇಶ ಕೂಡ ಕಿತ್ಕೊಂಡ್ಬಿಟ್ಟಿರೋರು. ಸೊ ನಾವು ಇಂಡಿಯಾ, ಭಾರತ ದೇಶ ಬಹಳ ಸ್ಟ್ರಾಂಗ್ ಆಗಿ ನಿಂತಿರೋದಕ್ಕೆ ಇವತ್ತು ಅರುಣಾಚಲ್ ಪ್ರದೇಶ ಇನ್ನೂ ಕೈಯಲ್ಲಿದೆ. ಈಗ ಅಕ್ಸೈ ಚಿನ್ ವಿಚಾರಕ್ಕೆ ಮತ್ತೆ POK ವಿಚಾರಕ್ಕೆ ಬಂದ್ರೆ ಅದನ್ನ ನಾವು ಡಿಪ್ಲೊಮೆಸಿ ಮೂಲಕ ಅಥವಾ ಬೇರೆ ಯಾವ್ದಾದ್ರು ಮೂಲಕ, ಯಾಕಂದ್ರೆ ಯುದ್ಧ ಯಾವ ದೇಶನ ಇವತ್ತು ಅಫೋರ್ಡ್ ಮಾಡಕ್ ಆಗಲ್ಲ. ಯುದ್ಧ ನಾವು ಮಾಡಿದ್ರೆ ನಾವು ಒಂದು 25 ವರ್ಷ ಹಿಂದಿಗೆ ಹೋಗ್ತೀವಿ. ಇಲ್ಲಿ ಕುತ್ಕೊಂಡು ಜೋಶ್ ಆಗಿರೋ ಚಿಕ್ಕದು ಮಾಡ್ರಿ, ಕಿತ್ಕೊಂಡ್ಬಿಡ್ರಿ, ಯುದ್ಧ ಮಾಡ್ರಿ ಅಂದ್ರೆ ಹಂಗಲ್ಲ ಅದು. ಇವತ್ತು ಕಾಶ್ಮೀರಲ್ಲಿ 10 ಲಕ್ಷ ಭಾರತೀಯ ಸೇನೆ ಕೆಲಸ ಮಾಡ್ತಾ ಇದೆ. 10 ಲಕ್ಷ. ನೀವು ನೆನ್ಸ್ಕೊಳ್ಳಿ ಒಂದ್ಸಲಿ. ನಾನು ಕಾಶ್ಮೀರ್ನ ಟ್ರಾವೆಲ್ ಮಾಡಿದೆ. ಎವ್ರಿ 100 ಮೀಟರ್ಸ್ ಒಬ್ಬ ಸೋಲ್ಜರ್ AK-47 ಜೊತೆ ನಿಂತಿರ್ತಾನೆ. ಎವ್ರಿ 100 ಮೀಟರ್ಸ್, ಎವ್ರಿ 200 ಮೀಟರ್ಸ್ ಒಂದು ಟ್ಯಾಂಕ್ ಕಾಣುತ್ತೆ. ಇಡೀ ಕಾಶ್ಮೀರನ್ನ ಕ್ಲೀನ್ ಮಾಡಿ ಟೂರಿಸಂ ಫ್ರೆಂಡ್ಲಿ ಮಾಡಿದ್ದಾರೆ. ಇಡೀ ಕಾಶ್ಮೀರ್ನ ಬೈಕಲ್ಲಿ ಸುತ್ತಾಡಿದ್ದೀನಿ. POK ಲೈನ್ ಆಫ್ ಕಂಟ್ರೋಲ್ ಏನಿದೆ, POK ಮತ್ತೆ ಭಾರತ ದೇಶದ ಲೈನ್ ಆಫ್ ಕಂಟ್ರೋಲ್ ಕೇರನ್ ವ್ಯಾಲಿ, ಅಲ್ಲಿ ನಿಂತ್ಕೊಂಡು 25 ಮೀಟರ್ಲಿ ಪಾಕಿಸ್ತಾನ ನೋಡಿ ಒಂದಲ್ಲ ಒಂದ್ ದಿವಸ ನಿಮಗೆ ಪಾಕಿಸ್ತಾನ ತೋರಿಸ್ತೀನಿ ಅಂತ ಹೇಳಿ ಪಾಕಿಸ್ತಾನ ವೀಸಾ ಬರ್ತಿದ್ದಂಗೆ ಅಮೃತ್ಸರ್ಗೆ ಹೋಗಿ, ಅತಾರಿ ಬಾರ್ಡರ್ ಇಂದ ವಾಘಾಗ್ ಹೋಗಿ, ಲಾಹೋರ್ ಒಳಗೆ ಎಂಟರ್ ಆಗಿ ಇಸ್ಲಾಮಾಬಾದ್ನ ತೋರಿಸಿ, ಅಲ್ಲಿಯ ಹಿಂದೂ ದೇವಸ್ಥಾನ ಕಟಾಸ್ ರಾಜಲ್ಲಿ ಮಹಾಶಿವರಾತ್ರಿಯ ದಿವಸದಂದು ಶ್ರೀಕೃಷ್ಣ ಭಗವಾನ್ ಪ್ರತಿಷ್ಠಾಪನೆ ಮಾಡಿರುವಂತಹ ಶಿವಲಿಂಗಕ್ಕೆ ಪೂಜೆ ಮಾಡಿ ನಮಸ್ಕಾರ ಸಲ್ಲಿಸಿ, ಪಾಕಿಸ್ತಾನದಲ್ಲಿ ಕರ್ನಾಟಕದ ಪಂಚೆ ಶಲ್ಯನ ಹಾಕೊಂಡು ಮೆರೆದು ಬಂದಿರುವಂತಹ ಕನ್ನಡಿಗ, ಗ್ಲೋಬಲ್ ಕನ್ನಡಿಗ. ಇಷ್ಟೆಲ್ಲ ಮಾಡಿದ್ರು ನಿಮ್ಗೆಲ್ಲೂ ಅದೊಂದು ಇದು ಬರ್ಲಿಲ್ವಾ, ಅಬ್ಜೆಕ್ಷನ್ಸ್ ಅಂತ? ಯಾರು ಮಾಡ್ಲಿಲ್ಲ. ಅವ್ರು ಹೇಳಿದ್ರು ನಿಮ್ದು ನಿಮ್ಮ ಪುಣ್ಯ ಸ್ಥಳ, ನೀವು ಬರ್ದು ಇನ್ಯಾರು ಬರ್ತಾರೆ ಅಂತ ಹೇಳಿದ್ರು. ಡೈಲಾಗ್ ಇದೆ, ಬೇಕಾದ್ರೆ ಕೇಳಿಸ್ಕೊಳ್ಳಿ. ಒಬ್ರು ಮುಸ್ಲಿಮ್ ನನ್ನ ಹಿಂದೂ ದೇವಸ್ಥಾನ ಒಳಗೆ ಕರ್ಕೊಂಡು ಹೋಗ್ತಾರೆ, ಸೆಕ್ಯೂರಿಟಿ ಅಫಿಷಿಯಲ್. ಸಾರಿ, ನಿಮ್ನ ವೆಯ್ಟ್ ಮಾಡಿಸ್ತೀವಿ, ಸ್ವಲ್ಪ ಡೆಲಿಗೇಷನ್ಸ್ ಎಲ್ಲ ಇತ್ತು ಅಂತ. ಯಾಕಂದ್ರೆ ಶಿವರಾತ್ರಿ ದಿವಸ ಅಲ್ಲಿಯ ಡೆಲಿಗೇಷನ್ಸ್ ಕೂಡ ಬರ್ತಾರೆ ವಿಸಿಟ್ ಮಾಡೋದಕ್ಕೆ. ಆಮೇಲೆ ಅಲ್ಲಿಯ ಹಿಂದೂಗಳು ಕೂಡ ಬರ್ತಾರೆ, ಪಾಕಿಸ್ತಾನದಲ್ಲಿ ಇರುವಂತಹ ಹಿಂದೂಗಳು ಕೂಡ ದೇವಸ್ಥಾನಗಳಿಗೆ ಬಂದು ಪೂಜೆ ಸಲ್ಲಿಸ್ತಾರೆ. ಅಲ್ಲಿ ಕಟಾಸ್ ರಾಜಲ್ಲಿ 3 ದೇವಸ್ಥಾನ ಇದೆ. ಒಂದು ಶ್ರೀರಾಮನ ದೇವಸ್ಥಾನ ಇದೆ, ಯಾರು ನಂಬೋದೇ ಇಲ್ಲ ಪಾಕಿಸ್ತಾನದಲ್ಲಿ ಶ್ರೀರಾಮನ ದೇವಸ್ಥಾನ ಇದೆ ಅಂದ್ರೆ. ಅದಾದ್ಮೇಲೆ ಪಾಕಿಸ್ತಾನದಲ್ಲಿ ಹನುಮಂತನ ದೇವಸ್ಥಾನ ಇದೆ. ಅದಾದ್ಮೇಲೆ ಕಟಾಸ್ ರಾಜ ಅಂತ ಯಾಕೆ ಕರೀತಾರೆ ಅಂದ್ರೆ, ಭಗವಾನ್ ಶಿವ ತನ್ನ ಪತ್ನಿಯಾದ ಸತಿಯನ್ನ ಕಳ್ಕೊಂಡಾಗ ಅವನಿಗೆ ದುಃಖ ತಡ್ಕೊಳಕ್ ಆಗ್ತಾರಲ್ಲ, ಕಣ್ಣಲ್ಲಿ ನೀರು ಹರಿತಾ ಇರತ್ತೆ. 2 ಕಣ್ಣೀರು, ಒಂದು ಕಣ್ಣೀರು ಬಿದ್ದಾಗ ಕಟಾಸ್ ರಾಜ್ನ ಒಂದು ಸರೋವರ ಆಗುತ್ತೆ, ಇನ್ನೊಂದು ಕಣ್ಣೀರು ಬಿದ್ದಿದ್ದು ಇವತ್ತು ಭಾರತ ದೇಶದಲ್ಲಿರುವಂತಹ ಪುಷ್ಕರ್ ಅಜ್ಮೇರಲ್ಲಿ ಆಗುತ್ತೆ. 2 ಕೊಳಗಳು, ಅದು ಶಿವನ ಕಣ್ಣೀರು ಅಂತ ಹೇಳಲ್ಪಡುತ್ತೆ. ಆ ತರ ಕಥೆ ಇರೋದು ಮೈಥಾಲಜಿಕಲ್. ಸೊ ಈ ತರ ಒಂದು ಜಾಗದಲ್ಲಿ ಹೋಗಿ ಆ ಒಂದು ಕನೆಕ್ಷನ್ ಅದನ್ನ ಇಮ್ಯಾಜಿನ್ ಮಾಡಕ್ಕಾಗಲ್ಲ. ಆಮೇಲೆ ಪಾಕಿಸ್ತಾನದಲ್ಲಿರುವಂತಹ ಹಿಂದೂ ಕುಟುಂಬಗಳನ್ನ ಮೀಟ್ ಮಾಡಿದ್ದು ಬಹಳ ವಿಶೇಷವಾದ ಒಂದು ವಿಷಯ. ಅದೇ ಕೇಳ್ಬೇಕಂದ್ರೆ ಅವ್ರು ಏನ್ ಹೇಳ್ತಾರೆ ಅಲ್ಲಿದ್ದವರು ಅಂತ. ಏನ್ ಗೊತ್ತಾ, ತುಂಬಾ ಡೀಪ್ ಆಗಿ ಓಪನ್ ಆಗಿ ನಮ್ಮನ್ನ ಬಿಡಲ್ಲ ಅಲ್ಲಿ, ಅಷ್ಟು ಸುಲಭ ಇಲ್ಲ. ಅವ್ರು ತೋರಿಸಿದೆಲ್ಲ ಸತ್ಯ ಅಂತಾನೂ ಹೇಳಲ್ಲ, ಅಥವಾ ಅವ್ರು ತೋರಿಸಿದ ಸುಳ್ಳು ಅಂತಾನೂ ಹೇಳಲ್ಲ. ಬಟ್ ಮೀಟ್ ಮಾಡಿದ್ ಏನ್ ವಿಷಯ ಆಯ್ತು ಅಂತ ಹೇಳ್ತೀನಿ. ಲಾಹೋರ್ನಲ್ಲಿ ಶ್ರೀಕೃಷ್ಣ ಮಂದಿರ ಅಂತ ಒಂದು ಜಾಗ ಇದೆ. ಆ ಶ್ರೀಕೃಷ್ಣ ಮಂದಿರದಲ್ಲಿ ಕೆಳಗಡೆ ಶಿವ ಪಾರ್ವತಿಯರ ಮೂರ್ತಿ ಇದೆ, ಮೇಲ್ಗಡೆ ಕೃಷ್ಣ ಮತ್ತೆ ರುಕ್ಮಿಣಿಯವರ ಮೂರ್ತಿ ಇದೆ. ಸೊ ಇದ್ರೊಳಗೆ ನಾವು ಹೋಗ್ತೀವಿ. ಇಲ್ಲಿ ಪೂಜಾರಿ ಇರ್ತಾರೆ. ಆ ಪೂಜಾರಿಯ ಕುಟುಂಬ ಕೂಡ ದೇವಸ್ಥಾನದ ಸುತ್ತಮುತ್ತಲೇ ತಂಗಿರ್ತಾರೆ. 1947 ನಂತರ ಆಮೇಲೆ ಬಾಬ್ರಿ ಮಸೀದಿ ಒಂದಾಗತ್ತಲ್ಲ ನಮ್ಮ ಇನ್ಸಿಡೆಂಟ್, ಅವಾಗ ಈ ದೇವಸ್ಥಾನವನ್ನ ಡೆಸ್ಟ್ರಾಯ್ ಮಾಡಲಾಗತ್ತೆ. ಡೆಸ್ಟ್ರಾಯ್ ಮಾಡಾಗತ್ತೆ, ಮತ್ತೆ ಕಟ್ಟಿಸ್ತಾರೆ. ಕಟಾಸ್ ರಾಜನು ಕೂಡ ಡೆಸ್ಟ್ರಾಯ್ ಮಾಡಿರ್ತಾರೆ, ಕಟಾಸ್ ರಾಜನು ಕೂಡ ಮತ್ತೆ ಸರಿ ಮಾಡ್ತಾರೆ. ಸೊ ಈ ತರ ಸಾಕಷ್ಟು ದೇವಸ್ಥಾನಗಳನ್ನ ಸರ್ವನಾಶ ಮಾಡಿದಾರೆ. ಮಾಡಿಲ್ಲ ಅನ್ನೋದೆಲ್ಲ ಸುಳ್ಳು. ಲಕ್ಷಾಂತರ ದೇವಸ್ಥಾನ ಇತ್ತು. ಈಗ ಪ್ರಪಂಚದ ಅತ್ಯಂತ ಒಂದು ನಮ್ದು ಭಾರತ ದೇಶ ಸೆಕ್ಯುಲರ್ ಕಂಟ್ರಿ, ಆದ್ರೆ ಬೇಸಿಕಲಿ ಒಂದು ಹಿಂದೂ ದೇಶ ಅಲ್ವಾ. ಆದ್ರೂ ನಿಮ್ಗೆ ಗೊತ್ತಾ, ಭಾರತ ದೇಶದಲ್ಲಿ 6 ಲಕ್ಷ ಮಸೀದಿ ಇದೆ. ಪಾಕಿಸ್ತಾನದಲ್ಲಿ ಒಬ್ಬ ಪರ್ಸನ್ ಅನ್ನ ಕೇಳ್ತಾನೆ, ನೀವ್ ಯಾಕೆ ಮೋದಿಗೆ ವೋಟ್ ಮಾಡ್ತೀರಾ? ಅಥವಾ ಎಲ್ಲರಿಗೂ ಅವ್ರದ್ದೇ ಡೌಟ್ ಇರುತ್ತೆ, ನೀವು ಮೈನಾರಿಟೀಸ್ ಎಲ್ಲ ಚೆನ್ನಾಗಿ ನೋಡ್ಕೊಳ್ಳಲ್ವಂತೆ, ನೀವು ಮುಸ್ಲಿಮ್ಸ್ ಕಂಡ್ರೆ ಬಹಳ ಹೇಟ್ ಮಾಡ್ತೀರಂತೆ ಅಂತ. ನಾನೊಂದು ಪ್ರಶ್ನೆ ಕೇಳ್ತೀನಿ, ನಾವು ಮುಸ್ಲಿಮ್ಸ್ನ ಹೇಟ್ ಮಾಡೋದಾಗಿದ್ರೆ ಭಾರತ ದೇಶದಲ್ಲಿ 6 ಲಕ್ಷ ಮಸೀದಿಗೆ ಅವಕಾಶ ಕೊಡ್ತಾ ಇದ್ವಾ?
ವಕ್ಫ್ ಬೋರ್ಡ್ಗೆ ಅವಕಾಶ ಇರ್ತಾ ಇತ್ತಾ? ನಿಮ್ಮ ಅವರ ಲ್ಯಾಂಡ್ ಭೂಮಿ ಕೊಡ್ತಾ ಇದ್ವಾ? ಅಥವಾ ಅವರು ನೆಮ್ಮದಿಯಾಗಿ ಪ್ರೇ ಮಾಡೋದಕ್ಕೆ 6 ಲಕ್ಷ ಮಸೀದಿ, ಪ್ರಪಂಚದ ಯಾವ ಪಾಕಿಸ್ತಾನದಲ್ಲೇನೆ 3 ಲಕ್ಷ ಮಸೀದಿ ಇಲ್ಲ. ನಿಮ್ಗಿಂತ ಡಬಲ್ ಮಸೀದಿ ನಮ್ಮಲ್ಲಿದೆ. ನಿಮ್ಮಷ್ಟೇ 20 ಕೋಟಿ ಮುಸಲ್ಮಾನರು ಭಾರತ ದೇಶದಲ್ಲಿದ್ದಾರೆ. ಇಷ್ಟು ವಿಷಯ ಇದ್ದಾಗ ನೀವು ಹೆಂಗ್ ಹೇಳ್ತೀರಾ ನಾವು ನಿಮ್ಮ ಮುಸಲ್ಮಾನ ಜನಗಳನ್ನ ಹೇಟ್ ಮಾಡ್ತೀವಿ ಅಂತ? ನಮ್ಮಲ್ಲಿ ಸಿಕ್ಕಿರುವಷ್ಟು ಪ್ರೀತಿ ಮುಸಲ್ಮಾನರಿಗೆ ಪ್ರಾಬಬ್ಲಿ ಪ್ರಪಂಚದಲ್ಲಿ ಯಾವುದೇ ಮೂಲೆಯಲ್ಲಿ ಸಿಕ್ಕಿಲ್ಲ. ಬರೀ ಮುಸಲ್ಮಾನರಿಗೆ ಅಷ್ಟೇ ಅಲ್ಲ, ಸಿಖ್ಖರಿಗೆ ಸಿಕ್ಕಿದೆ, ಯಹೂದಿಗಳಿಗೆ ಸಿಕ್ಕಿದೆ. ಇಸ್ರೇಲ್ ಜನಗಳನ್ನ ವಿಶ್ವದ ಮೂಲೆ ಮೂಲೆಯಲ್ಲಿ ಹಂಟ್ ಮಾಡಿ ಸಾಯಿಸಿದ್ದಾರೆ. ಆದ್ರೆ ಈ ಭಾರತ ದೇಶದಲ್ಲಿ ಇಸ್ರೇಲೀಸೇ ಹೇಳ್ತಾರೆ, ಪ್ರಪಂಚದಲ್ಲಿ ಯಾವ್ದಾರ ಒಂದು ದೇಶ ನಮಗೋಸ್ಕರ ಯಾವುದೇ ತೊಂದರೆ ಮಾಡದೆ ನಮ್ಮ ಒಂದು ಜನಾಂಗವನ್ನ ಉಳಿಸಿದ್ದಾರೆ ಅಂದ್ರೆ ಅದು ಭಾರತ ದೇಶ ಅಂತ. ಟಿಬೆಟ್ ಜನರು, ದಲೈ ಲಾಮ ಎಲ್ಲಿದ್ದಾರೆ? ದಲೈ ಲಾಮ ಇರೋದು ಇದರಲ್ಲಿ ಇಂಡಿಯಲ್ಲಿ. ಟಿಬೆಟ್ ನ ಆಕ್ರಮಣ ಮಾಡ್ಕೊಂಡಾಗ ಚೈನಾ, ದಲೈ ಲಾಮ ಮತ್ತೆ ಟಿಬೆಟಿಯನ್ ಸಂಗಡಿಯರು ಓಡ್ ಬಂದಿದೆ ಎಲ್ಲಿಗೆ? ಭಾರತ ದೇಶಕ್ಕೆ. ಆಶ್ರಯ ಸಿಕ್ಕಿದಲ್ಲಿ ಮೊದಲನೇದಾಗಿ ಕರ್ನಾಟಕದ ಬೈಲ್ಕೊಪ್ಪೆ ನೋಡಿ, ಇದೊಂದು ಹಿಸ್ಟಾರಿಕ್ ಮೂಮೆಂಟ್, ಎಷ್ಟೊಂದು ಜನ ಗೊತ್ತಿಲ್ಲ. ಕರ್ನಾಟಕದ ಬೈಲ್ಕೊಪ್ಪೆ ಇಡೀ ವಿಶ್ವದಲ್ಲಿ ಟಿಬೆಟಿಯನ್ಸ್ಗೆ ಆಶ್ರಯ ಕೊಟ್ಟಂತಹ ಮೊದಲ ಜಾಗ. ಟಿಬೆಟಿಯನ್ ಕಾಲೋನಿ ಮಾಡ್ಕೊಟ್ಟಿದ್ದಾರೆ, ಇವತ್ತಿಗೂ ಇದೆ. ಇವತ್ತಿಗೆ ಅದೇ ಟಿಬೆಟಿಯನ್ಸ್ ಕರ್ನಾಟಕದಲ್ಲಿ ಬಂದು ಕನ್ನಡ ರಾಜ್ಯೋತ್ಸವವನ್ನ ಆಚರಣೆ ಮಾಡ್ತಾರೆ. ಆದ್ರೆ ಎಷ್ಟು ಜನ ಎಲ್ಲ ಮೈನಾರಿಟೀಸ್ ಅರ್ಥ ಮಾಡ್ಕೋಬೇಕಾಗಿರೋದಂದ್ರೆ, ನಿಮ್ಮ ದೇಶ ನಿಮ್ಮ ನೆಲ ಅಂತ ಅನ್ಕೊಂಡ್ ಬದುಕ್ಬೇಕು ನೀವು. ನಮ್ದೆಲ್ಲ ನಾವು ಸುಮ್ಮನೆ ಇಲ್ಲಿ ಬಂದಿರೋದು ಅಂತ ಅನ್ಕೋಬಾರ್ದು. ಅವಾಗ ದೇಶಾಭಿಮಾನ ಇರಲ್ಲ. ದೇಶಾಭಿಮಾನ ಬೆಳೆಸ್ಕೊಳ್ಳದೆ ಬದುಕಿದ್ರೆ ಯಾವ್ದಕ್ಕೂ ವ್ಯಾಲ್ಯೂ ಇರಲ್ಲ. ಈಗ ಪಾಕಿಸ್ತಾನಕ್ಕೆ ಹೋಗೋದು ಅಷ್ಟು ಈಸಿ ಅಂತೂ ಅಲ್ಲ. ಬಿಕಾಸ್ ಎಷ್ಟೊಂದ್ ಜನ ಇವಾಗ ನೀವು ಹೋಗಿ ಬಂದಿದ್ ನೋಡೇನೆ ಅವ್ರಿಗೆ ಎಷ್ಟೊಂದ್ ಜನಕ್ಕೆ ಇನ್ಸ್ಪೈರ್ ಆಗಿರತ್ತೆ, ನಾವು ಹೋಗ್ಬೇಕು, ನಾವು ಎಕ್ಸ್ಪ್ಲೋರ್ ಮಾಡ್ಬೇಕು ಅಂತ. ಮೇನ್ ಆಗಿ ಹೋದ್ರೆ ಅಲ್ಲಿ ಚಾಲೆಂಜಸ್ ಏನೇನ್ ಫೇಸ್ ಮಾಡಬಹುದು ಅಂತ? ಒಂದ್ಸಲಿ ವೀಸಾ ಸಿಕ್ಕದ್ಮೇಲೆ ಅಫಿಷಿಯಲಿ ಯಾವುದೇ ರೀತಿಯ ಚಾಲೆಂಜಸ್ ಇಲ್ಲ. ಒಳಗೆ ಹೋದಾಗ ಒಂದು ರೂಲ್ಸ್ ಇದೆ, ಪ್ರತಿ ದಿವಸನೂ ಕೂಡ ನೀವು ಸೆಕ್ಯೂರಿಟಿ ಜೊತೆ ಓಡಾಡಬೇಕು. ಅದಾದ್ಮೇಲೆ ಇನ್ನೊಂದು ರೂಲ್ಸ್ ಏನಂದ್ರೆ, ಏನಕ್ಕೆ ಸೆಕ್ಯೂರಿಟಿ ಜೊತೆಗೆ ಅಂದ್ರೆ, ಅಕಸ್ಮಾತ್ ಭಾರತೀಯ ಅಂತ ಯಾರು ರಿಯಾಕ್ಟ್ ಮಾಡಿದ್ರೆ, ಯಾರು ಗಲಾಟೆಗೆ ಬಂದ್ರೆ ಅಂತ, ಅವ್ರು ನಿಮ್ಮ ಹತ್ರನೂ ಬರಲ್ಲ. ಅವ್ರೆಲ್ಲೋ ಇರ್ತಾರೆ, ಅಲ್ಲಿ ನೋಡ್ತಾ ಇರ್ತಾರೆ ನಿಮ್ಮನ್ನ, ನಿಮ್ಮ ಪಾಡೆ ನೀವು ಇರ್ತೀರಾ, ನೀವು ಓಡಾಡ್ತಾ ಇರ್ತೀರಾ. ಎರಡನೇದೇನಂದ್ರೆ, ನೀವು ವೀಸಾನ ಅಫಿಷಿಯಲ್ ಆಗಿ ತಗೊಳ್ತೀರಲ್ಲ, ಅವರು ಬರ್ದಿರ್ತಾರೆ ಯಾವ್ಯಾವ ಜಾಗಕ್ಕೆ ನೀವು ಹೋಗ್ಬೋದು ಅಂತ. ಈಗ ನನಗೆ ಬರ್ದಿದ್ದು ಕಟಾಸ್ ರಾಜ್ಗೆ ಹೋಗ್ಬೋದು, ಇಸ್ಲಾಮಾಬಾದ್ಗೆ ಹೋಗ್ಬೋದು, ರಾವಲ್ಪಿಂಡಿಗೆ ಹೋಗ್ಬೋದು, ಹಾಗೆ ಲಾಹೋರ್ಗೆ ಹೋಗ್ಬೋದು ಅಂತ. ಸೊ ಇಷ್ಟು ಜಾಗಕ್ಕೆ ನಂಗೆ ಪರ್ಮಿಷನ್ ಇತ್ತು. ಸೊ ಆಕ್ಚುಲಿ ನಾನು ಯೋಚನೆ ಮಾಡ್ತಾ ಇದ್ದೀನಿ, ಸಾಧ್ಯವಾದ್ರೆ ಕರ್ನಾಟಕದ ನಮ್ಮ ಜನರನ್ನು ಕೂಡ ಒಂದು ರಿಲಿಜಿಯಸ್ ಟೂರ್ ಮಾಡ್ಸೋಣ ಅಂತ. ಆ ಥರದ್ದೇನಾದ್ರು ಸಾಧ್ಯ ಆದ್ರೆ ಅನೌನ್ಸ್ ಮಾಡಿ ನಮ್ಮ ಜನಗಳನ್ನ ಕೂಡ ಒಂದ್ಸಲಿ ಒಂದು 30 ಜನ ಅಥವಾ 20 ಜನನ ಪಾಕಿಸ್ತಾನ ಟೂರ್ ಮಾಡಿಸ್ಬೇಕು ಅಂತ. ಇದೊಂದು ಚಾಲೆಂಜ್. ಯಾಕಂದ್ರೆ ನಾವೆಲ್ಲರೂ ನಾರ್ಮಲ್ ಟೂರಿಸಂ ಮಾಡ್ತಾ ಇದೀವಿ, ಥೈಲ್ಯಾಂಡ್, ವಿಯೆಟ್ನಾಮ್, ಕಾಂಬೋಡಿಯಾ ಎಲ್ಲ ಮಾಡ್ತಾ ಇದೀವಿ. ಇದು ಬಿಟ್ಟು ಅನ್ಸೀನ್ ಡೆಸ್ಟಿನೇಷನ್ಸ್ ನಮಗೆ ಮತ್ತೆ ಕಷ್ಟವಾದ ಡೆಸ್ಟಿನೇಷನ್ಸ್ ನಾವು ಮಾಡ್ತಾ ಇಲ್ಲ. ಇದು ಮಾಡೋದಕ್ಕೆ ಒಂದು ಜನಕ್ಕೆ ಭಯ ಇರುತ್ತೆ, ಅಲ್ಲೋದ್ರೆ ಏನಾಗತ್ತೋ ಏನಾಗಲ್ವ ಅಂತ. ಸೊ ನಾನು ಹೋಗಿ ಬಂದು ಒಂದು ಕಾನ್ಫಿಡೆನ್ಸ್ ಕೊಟ್ಟಾಗ ಅವ್ರಿಗೂ ಒಂದು ಧೈರ್ಯ ಬರೋದಕ್ಕೆ. ಸೊ ಈಗ ಅಫ್ಘಾನಿಸ್ತಾನ್ಗೆ ಒಂದ್ಸರಿ ಮಾಡ್ಬೇಕು ಅಂತಿದ್ದೀನಿ. ಈ ತರ ರೇರ್ ಲೊಕೇಶನ್ಸ್ ಕರ್ಕೊಂಡು ಹೋಗಿ ಅಲ್ಲೂ ಕೂಡ ನಾವು ಹೋಗಿ ಬರ್ಬೋದು. ಅಂದ್ರೆ ಬೇರೆ ರೀತಿಯ ಟೂರಿಸಂ ಇದು, ಟ್ರಾವೆಲಿಂಗ್ ತರ. ಸೊ ಅದನ್ನು ಕೂಡ ಅದೊಂದು ಥಾಟ್ ಇದೆ. ಬಟ್ ಕಾಂಪ್ಲಿಕೇಟೆಡ್ ಇದೆ, ಅಷ್ಟು ಸುಲಭ ಇಲ್ಲ. ಬಟ್ ಸಾಧ್ಯ ಇಲ್ದಿರೋ ಮಾತು ಯಾವುದೂ ಇಲ್ಲ. ಈಗ ನಾನು ಅಷ್ಟೇ, ನಾನು ಮೊದಲ ಕನ್ನಡಿಗ, ಪಾಕಿಸ್ತಾನದ ನೆಲಕ್ಕೆ ಕಾಲಿಟ್ಟಂತಹ ಮೊದಲ ಕನ್ನಡ ಯೂಟ್ಯೂಬರು, ಹಾಗೆ ದಕ್ಷಿಣ ಭಾರತದ ಯೂಟ್ಯೂಬರು. ಇದರಲ್ಲಿ ಇನ್ನೊಂದು ಡೌಟ್ ಇದೆ. ಕೆಲವರು ಕಾಮೆಂಟ್ಸ್ ಅಲ್ಲಿ ಬರೆದ್ರು, ಡಾಕ್ಟರ್ ಬ್ರೋ ಫಸ್ಟ್ ಹೋಗಿದ್ರು, ಬ್ಯಾಕ್ ಪ್ಯಾಕ್ ವಿತ್ ಮಹಾಲಕ್ಷ್ಮಿ ಅವರು ಹೋಗಿದ್ರು ಅಂತ. ಡಾಕ್ಟರ್ ಬ್ರೋ ಅವರು ಮಾಡಿರೋ ಸಾಧನೆ ಆಗ್ಲಿ, ಬ್ಯಾಕ್ ಪ್ಯಾಕ್ ವಿತ್ ಮಹಾಲಕ್ಷ್ಮಿ ಮಾಡಿರೋ ಸಾಧನೆ ಆಗ್ಲಿ, ನಾವು ಯಾವತ್ತೂ ಅಸಡ್ಡೆ ಮಾಡಬಾರ್ದು. ಅವರೆಲ್ಲ ಡಾಕ್ಟರ್ ಬ್ರೋ ದೊಡ್ಡ ಸಾಧಕ ಟ್ರಾವೆಲ್ ಇದರಲ್ಲಿ. ಎಂತ ದೊಡ್ಡ ಅಭಿಮಾನಿಗಳ ಸಮೂಹ ಅವರಲ್ಲಿದೆ. ಅದಾದ್ಮೇಲೆ ತೆಲುಗು ಟ್ರಾವೆಲರ್ ರವಿ ಅಂತ ಒಬ್ಬರಿದ್ದಾರೆ, ಅವರು ಕೂಡ ಹೋಗಿ ಬಂದಿದ್ದಾರೆ ಅಂತ ಹೇಳಿದ್ರು. ತೆಲುಗು ಟ್ರಾವೆಲರ್ ರವಿ ಅವ್ರ ಬಗ್ಗೆ ಹೇಳೋದಾದ್ರೆ, ಅವ್ರು ಹೋಗಿದ್ದು ಅಮೆರಿಕನ್ ಪಾಸ್ಪೋರ್ಟ್ ಅಲ್ಲಿ. ಅವರು ಭಾರತ ದೇಶದ ಪ್ರಜೆ ಅಲ್ಲ, ಭಾರತೀಯ ಮೂಲದವರು. ಆದ್ರೆ ಅಲ್ಲಿ ಹೋಗಿ ಸೆಟ್ಲ್ ಆಗಿ ಅಲ್ಲಿಯ ಪಾಸ್ಪೋರ್ಟ್ ತಗೊಂಡು ಅಲ್ಲಿಂದ ಹೋಗಿದ್ದಾರೆ. ಸೊ ಅಮೆರಿಕನ್ ಪಾಸ್ಪೋರ್ಟ್ ಅಲ್ಲಿ ನೀವು ಪಾಕಿಸ್ತಾನ ನೋಡೋದು ಬಹಳ ಬಹಳ ಸುಲಭ. ಆದ್ರೆ ಭಾರತೀಯ ಪಾಸ್ಪೋರ್ಟ್ ಅಲ್ಲಿ ನೋಡೋದು ಬಹಳ ಕಷ್ಟ. ಯಾಕಂದ್ರೆ ಪ್ರತಿ ದಿವಸ ಬೆಳಗ್ಗೆ ಪೊಲೀಸ್ ಸ್ಟೇಷನ್ ಹೋಗಿ ರಿಪೋರ್ಟ್ ಮಾಡ್ಕೋಬೇಕು. ಒಂದು ಊರಿಂದ ಇನ್ನೊಂದು ಊರಿಗೆ ಹೋದ್ರೆ ಮತ್ತೆ ಪೊಲೀಸ್ ಸ್ಟೇಷನ್ ಹೋಗಿ ಪರ್ಮಿಷನ್ ತಗೋಬೇಕು. ಸೊ ಈ ತರ ಕಾಂಪ್ಲಿಕೇಶನ್ಸ್ ಇರುತ್ತೆ. ಅದು ಬಿಟ್ಟು ಡಾಕ್ಟರ್ ಬ್ರೋ ಮತ್ತೆ ಬ್ಯಾಕ್ ಪ್ಯಾಕ್ ವಿತ್ ಮಹಾಲಕ್ಷ್ಮಿ ಅವ್ರನ್ನ ಕೇಳೋ ವಿಷಯ ಬಂದ್ರೆ, ಅವರು ಕೂಡ ಪಾಕಿಸ್ತಾನದ ನೆಲದ ಒಳಗೆ ಕಾಲಿಟ್ಟಿದ್ದಾರೆ ಅಂತ ಅಫಿಷಿಯಲ್ ಆಗಲ್ಲ ಅದು. ಯಾಕೆಂದ್ರೆ ಕರಟ್ಪುರ್ ಕಾರಿಡಾರ್ ನಮ್ಮ ಭಾರತ ದೇಶದ ಅಂಚಲ್ಲಿರೋದು. ಅದಕ್ಕೆ ವೀಸಾ ಅಪ್ರೂವ್ಮೆಂಟ್ ಬೇಕಾಗಿಲ್ಲ. ಈಗ ನೀವು ವೀಸಾ ತಗೊಳ್ಳದೆ ನಾಳೆ ಬೆಳಗ್ಗೆ ಕರಟ್ಪುರ್ಗೆ ಹೋಗ್ಬೋದು. ಆದ್ರೆ ಬೆಳಗ್ಗೆ ಹೋದ್ರೆ ಸಂಜೆ ಒಳಗೆ ವಾಪಸ್ ಬರ್ಬೇಕು. ಅದಾದ್ಮೇಲೆ ಅಲ್ಲಿಂದ ಸುತ್ತಮುತ್ತ ಬೇರೆ ಎಲ್ಲೂ ಹೋಗಕ್ಕಾಗಲ್ಲ. ನೀವು ಒಂದು ರೂಟ್ ಇದೆ, ಒಳಗೆ ಎಂಟ್ರದ ದೇವಸ್ಥಾನದಿಂದ ವಾಪಸ್ ಮತ್ತೆ ಇಂಡಿಯಾ ಬರ್ಬೇಕು.
ಸೊ ಲಿಟ್ರಲಿ ಒಂದು ಕಾರಿಡಾರ್, ಈಗ ಒಂದು ನೋ ಮ್ಯಾನ್ಸ್ ಲ್ಯಾಂಡ್ ಅಂತ ಏನ್ ಕರಿತೀವಿ ಆ ತರ ಒಂದು ಕ್ರಿಯೇಟ್ ಮಾಡಿದ್ದಾರೆ. ಈಗ ನೀವೊಂದು ಏರ್ಪೋರ್ಟ್ ಒಳಗೆ ಹೋದ್ರಿ, ಏರ್ಪೋರ್ಟ್ ಅಲ್ಲಿ ಇಮಿಗ್ರೇಷನ್ ಆಯ್ತು, ಸ್ಟ್ಯಾಂಪ್ ಬಿತ್ತು ನಿಮಗೆ, ಅಂದ್ರೆ ಅಫಿಷಿಯಲಿ ನೀವು ಆ ದೇಶದ ಒಳಗೆ ಎಂಟರ್ ಆಗ್ತಾ ಇದೀರಾ ಅಂತ, ಅಥವಾ ಲ್ಯಾಂಡ್ ಬಾರ್ಡರ್ ಅಲ್ಲಿ ಸ್ಟ್ಯಾಂಪ್ ಹಾಕ್ತಾರೆ ನಿಮ್ಮ ಪಾಸ್ಪೋರ್ಟ್ಗೆ, ಅವಾಗ ನೀವು ಅಫಿಷಿಯಲಿ ಆ ಲ್ಯಾಂಡ್ ನ ಎಂಟರ್ ಆದ್ರಿ ಅಂತ. ಸೊ ನಾನು ಹೋಗಿದ್ದು ಪಾಕಿಸ್ತಾನ್ ಮೇನ್ ಲ್ಯಾಂಡ್ಗೆ, ಅವರಿಬ್ಬರು ಹೋಗಿದ್ದು ಖರಗ್ಪುರ್ ಕಾರಿಡಾರ್ಗೆ. ಸೊ ಅಫಿಷಿಯಲಿ ಅವರು ಪಾಕಿಸ್ತಾನ ಒಳಗೆ ಎಂಟರ್ ಆಗ್ಲಿಲ್ಲ, ಅವ್ರು ಬರೀ ಕಾರಿಡಾರ್ ನ ಬಳಕೆ ಮಾಡಿ ಒಂದು ರಿಲಿಜಿಯಸ್ ಟೂರ್ಗೆ, ಡೇ ಟೂರ್, ಒಂದು ರಾತ್ರಿ ಕೂಡ ಉಳಿದಿಲ್ಲ. ಸೊ ಅವರು ಮಾಡಿದ್ದು ಕೂಡ ದೊಡ್ಡ ಸಾಧನೆ ಇದೆ ಆ ಸಮಯಕ್ಕೆ. ಬಟ್ ಕನ್ನಡದ ಮೊಟ್ಟ ಮೊದಲ ಯೂಟ್ಯೂಬರ್ ಆಗಿ ಪಾಕಿಸ್ತಾನದ ಮೇನ್ ಲ್ಯಾಂಡಿಗೆ ಕಾಲಿಟ್ಟವನು ನಾನೇ ಅಂತ ಹೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಇದು ಈಗೋ ಅಲ್ಲ, ಸತ್ಯ. ಎಲ್ಲರೂ ಏನ್ ಅನ್ಕೋತಾರೆ ಅಂದ್ರೆ ನಾನೇ ಅಂತ ಹೇಳ್ಕೋತೀಯ, ಫಸ್ಟ್ ನೀನೆ, ಕೆಲವರು ಬರೆಯೋದು ಆತರ ಅಲ್ಲ, ಸತ್ಯ ಸುಳ್ಳು ಮಾಡಕ್ಕಾಗಲ್ವಲ್ಲ, ನಿಜ ಅಂತಾನೆ ಹೇಳ್ಬೇಕು. ಈಗ ಪಾಕಿಸ್ತಾನಕ್ಕೆ ಹೋಗ್ಬೇಕಂತ ಯಾಕೆ ಅನಿಸ್ತಂತ? ಏನ್ ಮೋಟೋ ಇತ್ತು ಅಲ್ಲಿ ಯಾಕೆ ಹೋಗ್ಬೇಕು ಅಂತ ನಿಮಗೆ ಅನಿಸ್ತು? ಪಾಕಿಸ್ತಾನಕ್ಕೆ ಹೋಗ್ಬೇಕು ಅನ್ನೋ ಮೋಟ ಯಾವ್ದು ಇರಲಿಲ್ಲ. ನಂದು ಮಿಷನ್ 197 ಅಂತ ಇದೆ, ಗ್ಲೋಬಲ್ ಕನ್ನಡಿಗರ ಇನಿಷಿಯೇಟಿವ್ ಅಲ್ಲಿ ಪ್ರಪಂಚದ 197 ದೇಶವನ್ನ ಅಪ್ಪಟ ಕನ್ನಡದಲ್ಲಿ ಕನ್ನಡಿಗರಿಗೆ ತೋರಿಸಬೇಕು, ಕರ್ನಾಟಕದ ಸಂಸ್ಕೃತಿಯನ್ನ ಹೊರ ದೇಶಕ್ಕೆ ತಗೊಂಡೋಗ್ಬೇಕು. 197 ದೇಶದಲ್ಲಿ ಪಾಕಿಸ್ತಾನ ಕೂಡ ಒಂದು. ಈಗ ನಾನು ಯುದ್ಧ ಪೀಡಿತ ಸಮಯದಲ್ಲಿ ಇಸ್ರೇಲ್ ಪ್ಯಾಲೆಸ್ಟೈನ್ಗೆ ಹೋಗಿದ್ದೀನಿ, ಜಾರ್ಡನ್ಗೆ ಹೋಗಿದ್ದೀನಿ, ಮಡಗಾಸ್ಕರ್ಗೆ ಹೋಗಿದ್ದೀನಿ, ಇರಾನ್ಗೆ ಹೋಗಿದ್ದೀನಿ, ಚೈನಾ ಹೋಗಿದ್ದೀನಿ, ಇಂಡೋನೇಷ್ಯಾಗೆ ಹೋಗಿದ್ದೀನಿ, ಎಷ್ಟೋ ದೇಶಗಳಿಗೆ ಹೋಗಿದ್ದೀನಿ. ಅದರಲ್ಲಿ ಪಾಕಿಸ್ತಾನ ಕೂಡ ಒಂದು. ಆ ಥರ ಅಭಿಪ್ರಾಯ ನಂದು. ಆಮೇಲೆ ಪಾಕಿಸ್ತಾನಕ್ಕೆ ಹೋಗಿ ಬಂದ ತಕ್ಷಣ ರಿಟೈರ್ ಆಗ್ತಲ್ಲ ನಾನು, ಆಲ್ರೆಡಿ ನೆಕ್ಸ್ಟ್ ದೇಶದ ಪ್ಲಾನಿಂಗ್ ನಡೀತಾ ಇದೆ. ನೀವೇ ಹೇಳ್ದಂಗೆ ಎಷ್ಟೊಂದ್ಸಲಿ ನೀವು ಫೋನ್ ಮಾಡಿದಾಗ, ಒಂದ್ಸಲಿ ಫೋನ್ ಮಾಡಿದಾಗ ಅಲ್ಲಿದ್ದೆ, ಒಂದ್ಸಲಿ ಫೋನ್ ಮಾಡಿದಾಗ ಇಲ್ಲಿದ್ದೆ, ಒಂದು 10 ಸಲ ರೀಸನ್ ಕೊಟ್ಟಿದ್ದೀನಿ, ನಾನು ಅಲ್ಲಿದ್ದೀನಿ ಮೇಡಮ್ ಬಂದಲ್ಲಿ ಸಿಗ್ತೀನಿ ಅಂತ. ಕೊನೆಗೂ ಇವತ್ತು ಸಿಗಕ್ಕಾಗಿದ್ದು ಪಾಕಿಸ್ತಾನ ಟೂರ್ ಮುಗಿಸಿದ್ಮೇಲೆ ಎಷ್ಟೋ ದಿವಸಗಳಾದ್ಮೇಲೆ ಭಾರತ ದೇಶಕ್ಕೆ ವಾಪಸ್ ಬಂದು ತಂದೆ ತಾಯಿಯ ಮುಖ ನೋಡಿ ಅವ್ರ ಆಶೀರ್ವಾದ ಪಡ್ಕೊಂಡು ಮತ್ತೆ ಬ್ಯಾಕ್ ಪ್ಯಾಕ್ ಮಾಡ್ಕೊಂಡು ಕನ್ನಡಿಗರ ಪ್ರೋತ್ಸಾಹದೊಂದಿಗೆ ಮತ್ತೆ ಹೊಸ ಟೂರ್ ಶುರುವಾಗುತ್ತೆ. ಇದು ನಾನು ಸ್ಟಾಪ್ ಮಾಡಕ್ ಶುರು ಮಾಡಿರೋದಲ್ಲ, ಇದನ್ನ ಮುಂದುವರಿಸ್ಕೊಂಡು ಹೋಗಕ್ ಶುರು ಮಾಡಿರೋದು. ಪಾಕಿಸ್ತಾನ ಅದರ ಒಂದು ಭಾಗ ಅಷ್ಟೇ. ಸೊ ನೀವು ಅವಾಗ ಹೇಳ್ತಿದ್ರೆ ಅಲ್ಲಿ ನಾನು ಅರ್ಧಕ್ಕೆ ಕಟ್ ಮಾಡ್ಬಿಟ್ಟೆ, ನಾನೇನೋ ಕ್ವೆಶನ್ ಕೇಳಿದೆ. ಪಾಕಿಸ್ತಾನದಲ್ಲೂ ಕೂಡ ಸಮಸ್ಯೆ ಇದೆ, ನೀರು, ಊಟದ ವಿಚಾರಕ್ಕೆ, ಬಟ್ಟೆ, 3 ವಿಷಯಕ್ಕೆ ಸಮಸ್ಯೆ ಇದೆ ಅಂತ ಹೇಳ್ತಾ ಇದ್ರಿ. ಸೊ ನನಗೆ ಅದನ್ನೊಂದು ಸ್ವಲ್ಪ ಎಲಾಬ್ರೇಟ್ ಮಾಡಿ ಹೇಳೋದಂದ್ರೆ ಯಾವ ತರ ಅಲ್ಲಿ ಕಂಡೀಷನ್ ಇದೆ ಜನಗಳದ್ದು ಅಂತ. ಪಾಕಿಸ್ತಾನದಲ್ಲಿ ಕೂಡ ನಮ್ ತರನೇ ಸರ್ವೇ ಸಾಮಾನ್ಯ ಜನರಿದ್ದಾರೆ, ಕೂಲಿ ಕಾರ್ಮಿಕರಿದ್ದಾರೆ, ನಾರ್ಮಲ್ ಜನಗಳಿದ್ದಾರೆ. ಸಾಕಷ್ಟು ಮಾರ್ಕೆಟ್ ಮತ್ತೆ ಫುಡ್ ಸ್ಟ್ರೀಟ್ ಎಲ್ಲ ಹೋದಾಗ ಅಂತವ್ರು ಸಿಗ್ತಾರೆ. ಈಗ ನಾನು ಹೋದಾಗ ಚಾಂಪಿಯನ್ಸ್ ಟ್ರೋಫಿ ಮ್ಯಾಚ್ ಕೂಡ ನಡೀತಾ ಭಾರತ ಪಾಕಿಸ್ತಾನದ. ಭಾರತ ತಂಡ ಪಾಕಿಸ್ತಾನಕ್ಕೆ ಬಂದಿಲ್ಲ ಅನ್ಬಿಟ್ಟು ಫುಲ್ ಎಲ್ಲರೂ ಬೇಜಾರು ಮಾಡ್ಕೊಂಡಿದ್ರು. ಅಲ್ಲಿ ಪಾಕಿಸ್ತಾನದ ಮಕ್ಕಳೊಂದಿಗೆ ಕ್ರಿಕೆಟ್ ಆಡದಂತ ಒಂದು ಸಂದರ್ಭವನ್ನು ನಾನು ನೆನೆಸ್ಕೊಳಕ್ ಇಷ್ಟಪಡ್ತೀನಿ. ಅಲ್ಲಿ ರೋಡಲ್ಲಿ ಆಡ್ತಾ ಇರ್ತಾರೆ, ನಾವು ಒಂದು ಗುರುದ್ವಾರದ ವಿಸಿಟ್ ಹೋಗಿರ್ತೀವಿ. ನಾನು ಗುರುದ್ವಾರ 2 ನೋಡಿರ್ತೀನಿ, ನಾನು ಗುರುದ್ವಾರಕ್ಕೆ ಮತ್ತೆ ಹೋಗಲ್ಲ, ನಾನು ಇವಾಗ ಮಕ್ಕಳ ಜೊತೆ ಕ್ರಿಕೆಟ್ ಆಡಬೇಕು ಅಂತ ಹೇಳ್ತೀನಿ. ಸೊ ನಮ್ಮ ಸೆಕ್ಯೂರಿಟಿಯವರು ಈ ಕಡೆ ಆ ಕಡೆ ಇಬ್ರು ಒಂದು AK-47 ಗನ್ನು, ನಾನು ಮಧ್ಯ ನಡ್ಕೊಂಡು ಹೋಗ್ತಾ ಇದ್ದೀನಿ. ಅಲ್ಲಿ ಹೋದ್ರೆ ಮಕ್ಕಳೆಲ್ಲ ಗುರ್ತಿಡಿಯಲ್ಲ ಸಡನ್ ಆಗಿ, ಯಾಕಂದ್ರೆ ಭಾರತ ದೇಶದವರು ಪಾಕಿಸ್ತಾನದವರು ಆಲ್ಮೋಸ್ಟ್ ಒಂದೇ ತರ ಕಾಣಿಸ್ತೀವಿ, ಎಸ್ಪೆಷಲಿ ಗಡ್ಡ ಬಿಟ್ರಂತೂ ಸಿಮಿಲರ್. ನಾನು ಮಾತಾಡ್ತಾ ಹಿಂದೂಸ್ತಾನ್ ಸೇವ್ ಅಂತೀನಿ, ಓ ವಾ ಅಂತೆಲ್ಲ ಹೇಳಿ ಬಂದು ಶೇಕ್ ಹ್ಯಾಂಡ್ ಮಾಡ್ತಾರೆ. ಅಲ್ಲಿ ಮಕ್ಕಳೆಲ್ಲ ಒಂಥರ ಬಹಳ ಪ್ರೀತಿಯಿಂದ ನಮಸ್ಕಾರ ಹೇಳ್ತಾರೆ, ಒಂಥರ ಸಲಾಂ ಅಂತೆಲ್ಲ ಹೇಳ್ತಾರೆ. ಮಕ್ಳಿಗೆ ನಾವೇನೋ ಕೆಟ್ಟ ಬುದ್ಧಿ ಹೇಳ್ಕೊಡಕ್ಕಾಗತ್ತಾ? ಅಥವಾ ಆ ಮಕ್ಳನ್ನ ಮುಂಚೆ ಟ್ರೈನಿಂಗ್ ಮಾಡಿದ್ದಾರೆ. ನಾನು ಸಡನ್ ಆ ರೋಡಲ್ಲಿ ಸಿಕ್ತವ್ರು ಕ್ರಿಕೆಟ್ ಆಡ್ತಾ ಇರ್ತಾರೆ. ಇವತ್ತು ಕ್ರಿಕೆಟ್ ನಾನು ಆಡ್ತೀನಿ, ಇಂಡಿಯಾ ಟೀಮ್ ಬಂದಿಲ್ಲವಲ್ಲ, ನಾನೇ ಇಂಡಿಯಾ ಟೀಮ್ ಅನ್ಕೊಳ್ಳಿ, ನಾವೆಲ್ಲ ಆಡೋಣ ಅನ್ಬಿಟ್ಟು ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ಎಲ್ಲ ಆಗುತ್ತೆ. ಹಾ, ಸೊ ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ಅವರೆಲ್ಲ ಈ ಪಾಕಿಸ್ತಾನ್ ಕಲರ್ಸ್ ಹಾಕೊಂಡ್ ಬಂದಿರ್ತಾರೆ, ಅವರೆಲ್ಲ ನನ್ನ ಜೊತೆಗೆ ಆಡ್ತಾರೆ. ನಾನು 6 ಹೊಡಿಯೋದು, ಅವ್ರು ಬೋಲ್ಡ್ ಮಾಡೋದು ಎಲ್ಲ ಒಂದ್ ಮಜಾ. ಅದಾದ್ಮೇಲೆ ಕೇಳ್ತೀನಿ ಯಾರು ಗೆಲ್ತಾರೆ ಮ್ಯಾಚ್ ಅಂತ, ಪಾಕಿಸ್ತಾನ್ ಅಂತ ಹೇಳ್ತಾರೆ. ನಾವು ಹಿಂದೂಸ್ತಾನ್ ಅಂತ ಹೇಳ್ತೀವಿ. ಇದು ಸರ್ವೇ ಸಾಮಾನ್ಯ. ಈಗ ಇಷ್ಟು ಯೋಚನೆ ಮಾಡಿ, ವಿರಾಟ್ ಕೊಹ್ಲಿ ನಿನ್ನೆ ಮುಂಬೈ ಇಂಡಿಯನ್ಸ್ ಮೇಲೆ ಒಂದು ಮ್ಯಾಚ್ ನಡೆಯುತ್ತೆ ವಾಂಕಡೆ ಸ್ಟೇಡಿಯಂ ಅಲ್ಲಿ. ಇಂಡಿಯನ್ ಕ್ಯಾಪ್ಟನ್ ಆಗಿದ್ದರು, ಭಾರತ ದೇಶದ ಅತ್ಯಂತ ವರ್ಲ್ಡ್ಸ್ ಬೆಸ್ಟ್ ಕ್ರಿಕೆಟರ್ ಅಂತ ಸರ್ಟಿಫೈ ಆಗಿರೋರು. ಅವ್ರು ಇಂಡಿಯಾದಲ್ಲಿ ಆಡ್ತಾ ಇದ್ರೆ, ಇಂಡಿಯಾಗೋಸ್ಕರ ಆಡ್ತಾ ಇದ್ರೆ, ವಾಂಕಡೆ ಸ್ಟೇಡಿಯಂ ಅಲ್ಲಿ ವಿರಾಟ್ ಅಂತಾರೆ. ಅದೇ RCBಗೆ ಆಡ್ತಾ ಇದ್ರೆ ವಾಂಕಡೆಯಲ್ಲಿ ಬೂ ಅಂತಾರೆ. ಅಂದ್ರೆ ಅವನು ಭಾರತ ದೇಶದ ಕ್ಯಾಪ್ಟನ್, ಭಾರತದ ತಂಡದ ಒಬ್ಬ ಪರ್ಸನ್ ಅಂತ ಮರ್ತ್ಬಿಟ್ರು ಆ ಕ್ಷಣದಲ್ಲಿ ನಾವು ಮುಂಬೈ ಇಂಡಿಯನ್ಸ್. ಅಂದ್ರೆ ತಂಡ ಮಾಡ್ಕೊಳ್ಳೋದು ಬಹಳ ಸುಲಭ. ಮನುಷ್ಯರ ಮನಸ್ಸಲ್ಲಿ ತಂಡ ಅಂತ ಹಾಕ್ಬಿಟ್ರೆ ಜೊತೆಗಿದ್ದವ್ರನ್ನೇ ಸಪರೇಟ್ ಮಾಡ್ಬಿಡ್ತಾರೆ. ಯೋಚನೆ ಮಾಡಿ ಅಲ್ವಾ? ಈ ತರ ಸೆಕ್ಯೂರಿಟಿ ಅಂತಂದ್ರೆ ಯಾವ ತರ ಇರ್ತಾರೆ? ನೀವು ಹೇಳಿದ್ ಇವಾಗಷ್ಟೇ ನಿಮ್ಮ ಅಕ್ಕಪಕ್ಕ AK-47 ಇಟ್ಕೊಂಡು ಒಂದು ಸೆಕ್ಯೂರಿಟಿ ಅಂತಂದು. ಲಾಹೋರ್ ಪೊಲೀಸ್ ಇಂದ ಅದು ಕಂಪಲ್ಸರಿ ರೂಲ್ಸ್. ಯಾವುದೇ ಫಾರಿನರು ಪಾಕಿಸ್ತಾನದ ನೆಲದಲ್ಲಿ ಓಡಾಡಬೇಕು ಅಂತಿದ್ರೆ ಕೆಲವು ಪ್ರಾಂತ್ಯಗಳಲ್ಲಿ ನೀವು ಸೆಕ್ಯೂರಿಟಿ ತಗೊಂಡೋಗ್ಬೇಕು ಅಂತ ಅದಕ್ಕೆ ಪರ್ಮಿಷನ್ ಇರುತ್ತೆ. ಅವ್ರು ನಿಮ್ ಜೊತೆಗೆ ಡಿಸ್ಟರ್ಬ್ ಮಾಡದೆ ನಿಮ್ ಮುಂದೆ ಹಿಂದೆ ಎಸ್ಕಾರ್ಟ್ಸ್ ತರ ಇರ್ತಾರೆ. ಅವ್ರು ನಿಮ್ಗೆ ಯಾವ್ದೇ ರೀತಿ ಮಾತಾಡ್ಸೋದು, ತೊಂದರೆ ಮಾಡೋದು ಮಾಡಲ್ಲ. ಬಟ್ ಮಾತಾಡಿಸ್ದೆ ಅವ್ರನ್ನೆಲ್ಲ
ಆ ವಿಡಿಯೋಸು ಕೂಡ ಇದೆ. ಬಹಳ ಫ್ರೆಂಡ್ಲಿ ಆಗಿದ್ರು ಜನ. ಭಾರತ ದೇಶದ ಅಭಿಪ್ರಾಯ ಕೂಡ ಯಾರೂ ನನಗೆ ಹೇಟ್ ಕೊಡ್ಲಿಲ್ಲ. ಭಾರತ ದೇಶದ ಬಗ್ಗೆ ಕೇಳಿದಾಗ ಕೂಡ ಈಗ ಮೋದಿಯವರ ಬಗ್ಗೆ ಒಂದು ಪ್ರಶ್ನೆ ಬರುತ್ತೆ, ಮೋದಿಯವರು ಎಂಥ ಪರ್ಸನ್ ಅಂತ. ನಾನು ಕೇಳ್ತೀನಿ ಪಾಕಿಸ್ತಾನ, ನಿಮ್ಮ ಅಭಿಪ್ರಾಯದಲ್ಲಿ ಮೋದಿ ಏನು ಅಂತ. ಅವ್ರು ಹೇಳ್ತಾರೆ ಮೋದಿ ಇಸ್ ಅ ಗುಡ್ ಅಡ್ಮಿನಿಸ್ಟ್ರೇಟರ್ ಅಂತ, ಬಟ್ ಹಿ ಇಸ್ ನಾಟ್ ಗುಡ್ ವಿತ್ ಮೈನಾರಿಟೀಸ್ ಅಂತಾನು ಕೂಡ ಹೇಳ್ತಾರೆ. ನಾನು ಹೇಳಿದ್ದು, ಈಗ ನಾನು ನನ್ನ ಒಪಿನಿಯನ್ ಅವ್ರ ಮೇಲೆ ಹೇರಕ್ ಹೋಗ್ತಾ ಇಲ್ಲ, ಅವ್ರ ಒಪಿನಿಯನ್ ಏನು ಅಂತ ತಿಳ್ಕೊಂಡು ನಿಮಗೆ ತೋರಿಸ್ತಾ ಇದೀನಿ. ಪಾಕಿಸ್ತಾನದ ಯುವಕರು ಮೋದಿನ ಗುಡ್ ಅಡ್ಮಿನಿಸ್ಟ್ರೇಟರ್ ಅಂತ ಕರೆದ್ರು. ಅದರ ಅರ್ಥ ಏನು? ಒಳ್ಳೆ ಕೆಲಸ ನೀವು ಎಲ್ಲೇ ಮಾಡಿದ್ರು ಅದನ್ನ ಗುರ್ತು ಜನ ಹಿಡಿತಾರೆ. ಅದ್ರ ಮೇಲೆ ಒಂದು ಸ್ವಲ್ಪ ಡೌಟ್ ಇದ್ದೇ ಇರುತ್ತೆ. ಆಮೇಲೆ ಈಗ ಎಲ್ಲ ಅಭಿಪ್ರಾಯನೂ ಸರಿ, ಎಲ್ಲ ಅಭಿಪ್ರಾಯನೂ ಸುಳ್ಳು ಅಂತ ಹೇಳಕ್ಕಾಗಲ್ಲ. ಒಪಿನಿಯನ್ ಇಸ್ ಲೈಕ್ ಅನ್ ಆಸೋಲ್, ಎವ್ರಿಬಡಿ ಹ್ಯಾಸ್ ಒನ್. ಸೊ ಎಲ್ಲರಿಗೂ ಒಂದು ಒಪಿನಿಯನ್ ಅಂತ ಇರುತ್ತೆ ಲೈಫಲ್ಲಿ. ಅವ್ರವ್ರ ಒಪಿನಿಯನ್ ಅವ್ರವ್ರು ಎಕ್ಸ್ಪ್ರೆಸ್ ಮಾಡ್ತಾರೆ. ನಾವು ಕೇಳಿಸ್ಕೊಂಡು ಅರ್ಥ ಮಾಡ್ಕೋಬೇಕು ಹೊರತು, ನೀನ್ ಯಾಕೆ ಈಗ ನನ್ಗೆ ಇಷ್ಟ ಇಲ್ದಿರೋ ಒಪಿನಿಯನ್ ಹೇಳಿದ ತಕ್ಷಣ ನೀನು ನಂಗೆ ಶತ್ರು, ನನ್ಗೆ ಇಷ್ಟವಾಗೋ ರೀತಿಲಿ ನೀನ್ ಮಾತಾಡಿದ್ರೆ ನಂಗೆ ನೀನ್ ಮಿತ್ರ. ಹಂಗಲ್ಲ. ಕ್ರಿಟಿಸಿಸಮ್ ಈಸ್ ದ ಪಿಲ್ಲರ್ ಆಫ್ ಡೆಮೋಕ್ರಸಿ. ಆದ್ರೆ ಹೇಳೋ ರೀತಿ ಇದೆ, ಅಸಹ್ಯವಾಗಿ ಹೇಳೋದು. ಈಗ ನಮ್ಮ ಪ್ರಧಾನಮಂತ್ರಿ ಮೋದಿ, ನಾವು ಅವ್ರನ್ನ ಆಯ್ಕೆ ಮಾಡಿದ್ದೀವಿ. ನಾವು ಅವ್ರನ್ನ ಆಯ್ಕೆ ಮಾಡಿದ್ಮೇಲೆ ಈಗ ನಾನು ವೋಟ್ ಹಾಕದೇ ಇರ್ಬೋದು, ಆದ್ರೆ ನನ್ನ ಡೆಮೋಕ್ರಸಿಯ ಪ್ರಜಾಪ್ರಭುತ್ವದ ಒಂದು ಲೈನ್ ಅಲ್ಲಿ ಅವರು ವೋಟ್ ಮಾಡಿದ್ದಾರೆ, ನಾವು ಗೆಲ್ಸಿದೀವಿ, ಅವರು ಪ್ರಧಾನಮಂತ್ರಿ ಆಗಿದ್ದಾರೆ. ಈಗ ನಾನು ಆಚೆ ದೇಶಗಳಿಗೆ ಹೋದಾಗ ನಾನು ನಮ್ಮ ದೇಶವನ್ನ ರೆಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ನನ್ನ ಪ್ರಧಾನಮಂತ್ರಿ ಯಾರು? ನರೇಂದ್ರ ಮೋದಿ ಇದ್ದಾರೆ. ನಾನು ವೋಟ್ ಹಾಕದೇ ಇದ್ರು ಕೂಡ ಅವರೇ ನನ್ನ ಪ್ರಧಾನಮಂತ್ರಿ ಅಲ್ವಾ? ನಾನು ಅವ್ರಿಗೆ ಅಲ್ಲಿ ಹೋಗಿ ಡಿಸ್ರೆಸ್ಪೆಕ್ಟ್ ಮಾಡಕ್ಕಾಗತ್ತಾ? ಅಥವಾ ನನ್ನ ದೇಶದಲ್ಲಿ ನಾನು ಡಿಸ್ರೆಸ್ಪೆಕ್ಟ್ ಮಾಡಕ್ಕಾಗತ್ತಾ? ಮುಂದಿನ ಎಲೆಕ್ಷನ್ ಅಲ್ಲಿ ನೀವು ಬೇಕಾದ್ರೆ ಅವ್ರನ್ನ ಸೋಲ್ಸಿ, ಸರಿಯಾಗಿ ಕೆಲಸ ಮಾಡಿಲ್ಲ ಅಂದ್ರೆ. ಆದ್ರೆ ಅವ್ರ ಬಗ್ಗೆ ಕೆಟ್ಟದಾಗ ಮಾತಾಡೋ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಜನ ಅವ್ರನ್ನ ಗೆಲ್ಸಿರೋದು. ಬಟ್ ಕ್ರಿಟಿಸಿಸಮ್ ಮಾಡ್ಬೋದು, ನೀವು ಮಾಡ್ತಾರೋ ಸರಿ ಇಲ್ಲ, ನಿಮ್ ಪಾಲಿಸಿ ಸರಿ ಇಲ್ಲ, ಇದನ್ನ ಹಿಂಗ್ ಸರಿ ಮಾಡ್ಬೇಕು, ಇಲ್ಲ ನಾವು ಧರಣಿ ಮಾಡ್ತೀವಿ, ನಾವು ಪ್ರತಿಭಟನೆ ಮಾಡ್ತೀವಿ, ಎಲ್ಲದಕ್ಕೂ ಒಂದು ರೀತಿ ಇದೆ. ಆದ್ರೆ ಕೆಟ್ಟ ಅವಾಚ್ಯ ಶಬ್ದಗಳನ್ನ ಬಳಸೋದು ಇದು ಡೆಮೋಕ್ರಸಿಗೆ ಅಗೇನ್ಸ್ಟ್. ನಮ್ಮ ಸಿಸ್ಟಮ್ ಅಲ್ಲಿ ಏನಿದೆ ಅದರ ಒಂದು ಕಟ್ಟುನಿಟ್ಟಲ್ಲೇ ನಾವು ಬದುಕಬೇಕು. ಹಾಗಂತ ಕ್ರಿಟಿಸಿಸಮ್ ಮಾಡದೆ ಕೂಡ ನೀನೇ ದೇವರು, ನೀನೇ ಭಗವಂತ ಅಂತ ಭಕ್ತಿಯಿಂದನೂ ಬದುಕೋದು ತಪ್ಪು. ಅಥವಾ ನಮ್ಮ ಪೊಲಿಟಿಷಿಯನ್ಸ್ ನ ದೇವ್ರಿಗೆ ಹೋಲಿಸೋದು ತಪ್ಪು. ನಮ್ಮ ಸಿನಿಮಾ ಸ್ಟಾರ್ಸ್ಗಳನ್ನು ಕೂಡ ದೇವ್ರು ಮಾಡ್ಬಿಡ್ತಾರೆ ಎಷ್ಟೊಂದ್ಸಲಿ. ಬಟ್ ಸಿನಿಮಾ ಸ್ಟಾರ್ಸ್ ಹಂಗಿರಲ್ಲ. ಸಿನಿಮಾ ಸ್ಟಾರ್ಸ್ ಏನ್ ಹೇಳ್ತಾರೆ ಅಂದ್ರೆ, ನಾವು ಕೂಡ ಮನುಷ್ಯರು, ನಾವು ಕೂಡ ತಪ್ಪು ಮಾಡ್ತೀವಿ, ನೀವ್ ಯಾಕೆ ನಮ್ಮನ್ನ ದೇವ್ರು ಮಾಡ್ತೀರಾ? ಈಗ ದೇವ್ರು ಮಾಡಿದ್ರೆ ಏನಾಗತ್ತೆ ಗೊತ್ತಾ, ಅದಾದ್ಮೇಲಿಂದ ಅವ್ರು ತಪ್ಪೇ ಮಾಡಕ್ಕಾಗಲ್ಲ. ಅವ್ರು ನಾರ್ಮಲ್ ಮನುಷ್ಯರ ತರ ಬದುಕಕ್ಕೆ ಆಗಲ್ಲ. ಅವರು ಮನುಷ್ಯರೇ, ಅವ್ರ ಮೈಯಲ್ಲಿ ಹರಿತಿರೋದು ರಕ್ತ, ಅವರು ತಪ್ಪು ಮಾಡ್ತಾರೆ. ನಾವು ಯಾರನ್ನು ದೇವ್ರು ಮಾಡಕ್ ಹೋಗ್ಬಾರ್ದು, ಎಲ್ಲರನ್ನು ಮನುಷ್ಯರಾಗಿ ಕನ್ಸಿಡರ್ ಮಾಡ್ಬೇಕು. ಅವ್ರು ಸರಿ ಮಾಡಿದಾಗ ಸರಿ ಅಂತ ಹೇಳ್ಬೇಕು, ಚಪ್ಪಾಳೆ ತಟ್ಟಬೇಕು. ತಪ್ಪು ಮಾಡಿದಾಗ ನೀನ್ ತಪ್ಪು ಮಾಡಿದ್ಯಾ, ತಲೆ ತಗ್ಸು ಅಥವಾ ಕ್ಷಮೆ ಕೇಳು ಅಂತ ಧೈರ್ಯವಾಗಿ ಹೇಳ್ಬೇಕು. ನಾವೇನ್ ಮಾಡ್ತೀವಿ, ಬಕೆಟ್ ಹಿಡಿತೀವಿ. ಅವ್ನು ಒಂದ್ಸರಿ ಪವರ್ಫುಲ್ ಪೊಸಿಷನ್ ಹೋಗ್ಬಿಟ್ರೆ ಯಾವ್ದೇ ಮನುಷ್ಯ, ಅವನಿಂದ ನಾವ್ ಹೆಂಗ್ ಬೆನಿಫಿಟ್ ಮಾಡ್ಕೋಬಹುದು, ಒಂದ್ ಬಕೆಟ್ ಇಂದನೇ ಹೋಗುತ್ತೆ. ಆ ಬಕೆಟ್ ಇಂದಾನೆ ನಮ್ ಕ್ರಿಟಿಸಿಸಮ್ ಬರ್ದಿದಾಗ ಏನಾಗುತ್ತೆ ಅಂದ್ರೆ, ಅವನು ಸೂಪರ್ ಪವರ್ ತರ ಫೀಲ್ ಮಾಡ್ತಾನೆ, ನಾನೇ ದೇವ್ರು, ನಾನ್ ಮಾಡಿದ್ದೇ ಇಲ್ಲ ಅಂತ. ಅವಾಗ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ನೀವು ನೋಡ್ಬೋದು, ಲೀಡರ್ಸ್ ಶುರುಲಿ ಒಳ್ಳೆ ರೀತಿಲಿ ಇರ್ತಾರೆ, ಹೋಗ್ತಾ ಹೋಗ್ತಾ ಹಾಳಾಗೋಗ್ತಾರೆ. ನೀವು ನೋಡ್ಬೋದು, ಲೀಡರ್ಸು ಶುರುಲಿ ಒಳ್ಳೆ ರೀತಿ ಇರ್ತಾರೆ, ಹೋಗ್ತಾ 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 ಆ ಸಿಸ್ಟಮ್ ಅವ್ರನ್ನ ಹಾಳು ಮಾಡುತ್ತೆ. ಅದಾದ್ಮೇಲೆ ಅವ್ರು ಚೇಂಜ್ ಆಗ್ಬಿಡ್ತಾರೆ. ಅದೇ ನೀವು ಒಂದು ಸಿನಿಮಾ ರಂಗದಲ್ಲೂ ಕೂಡ ನೋಡ್ಬೋದು, ಸಿನಿಮಾ ಹೀರೋಗಳು ಶುರುಲಿ ಅವರು ಆಯ್ಕೆ ಮಾಡ್ಕೊಳ್ಳುವಂತಹ ಕಥೆಗಳು ನೋಡಿ ಎಷ್ಟು ಸಖತ್ತಾಗಿರುತ್ತೆ, ಜನಕ್ಕೆ ಕನೆಕ್ಟ್ ಆಗುತ್ತೆ. ಆದ್ರೆ ಹೋಗ್ತಾ ಹೋಗ್ತಾ ಅವರು ದೇವ್ರ ತರ ತಮ್ಮನ್ನು ತಾವು ಪೊಟ್ರೆ ಮಾಡ್ಕೊಳ್ಳೋಕೆ ಶುರು ಮಾಡ್ತಾರೆ. ಅಂದ್ರೆ ಜನರ ಒಂದು ಹ್ಯೂಮನ್ ಕನೆಕ್ಷನ್ ಇರುತ್ತಲ್ಲ, ಅದ್ ಬಿಟ್ಟು ಹೋಗ್ಬಿಡುತ್ತೆ. ಆದ್ರೂ ಜನ ಅವ್ರನ್ನ ಹೋಗಿ ನೋಡ್ತಾರೆ, ಯಾಕೆಂದ್ರೆ ಕನೆಕ್ಟ್ ಆಗ್ಬಿಟ್ಟಿರ್ತಾರೆ ಒಂದ್ಸಲಿ. ಆದ್ರೆ ನೀವು ಶುರು ನೋಡಿ, ಅವ್ರ ಚಾಯ್ಸ್ ಯಾರನ್ನಾರು ನೋಡಿ, ಯೂನಿವರ್ಸಲ್ ಆಗಿ, ಬರೀ ಇದರಲ್ಲ ಇಡೀ ಜಗತ್ತಲ್ಲಿ ನೋಡಿ, ಅವ್ರು ಶುರು ಆಯ್ಕೆ ಮಾಡ್ಕೊಳ್ಳುವಂತಹ ವಿಚಾರಗಳಿದೆಯಲ್ಲ, ಅದು ಯಾವತ್ತೂ ತುಂಬಾ ಚೆನ್ನಾಗಿರುತ್ತೆ. ಆಕ್ಚುಲಿ ಅವ್ರು ಬೆಳೆದಿರೋದೇ ಆ ತರ ಕನೆಕ್ಷನ್ ಇಂದ, ಅಂದ್ರೆ ಹ್ಯೂಮನ್ ಟು ಹ್ಯೂಮನ್ ಕನೆಕ್ಷನ್ ಇಂದ. ಆದ್ರೆ ಹೋಗ್ತಾ ಹೋಗ್ತಾ ಅವರು ಜನಗಳಿಂದ ದೂರ ಆಗ್ತಾರೆ. ಈಗ ನಮ್ಮ ರಾಜಕೀಯ ನಾಯಕರು ಕೂಡ ಶುರುಲಿ ಗ್ರಾಮ ವಾಸ್ತವ್ಯ, ಜನಗಳ ಮಧ್ಯೆ ಬದುಕೋದು. ನಮ್ಮಲ್ಲೇ ಒಬ್ರು ತಾನೆ ಅವರು ಕೂಡ ನಾಯಕರು ಅಂದ ತಕ್ಷಣ ಅವ್ರು ಯಾರೋ ಬೇರೆಯವರಲ್ಲ, ನಮ್ಮಲ್ಲೇ ಇದ್ದವರು ಜನಗಳು, ಅವರು ಮನುಷ್ಯರು. ಈಗ ನಮಗ್ ಬೇಕಾಗಿರೋದು ಅದೇ ಹೇಳ್ತಾರಲ್ಲ, ಒಬ್ಬ ನಾಯಕ ಅಂದ್ರೆ ಯಾರು, ಒಬ್ಬ ರಾಜಕಾರಣಿ ಅಂದ್ರೆ ಯಾರು, ಈ ಒಂದು ವ್ಯತ್ಯಾಸ ಏನು ಅಂತ. ರಾಜಕಾರಣಿ ಅನ್ನೋನು ಮುಂದಿನ ಎಲೆಕ್ಷನ್ ಬಗ್ಗೆ ಯೋಚನೆ ಮಾಡೋನು, ನಾಯಕ ಅನ್ನೋನು ಮುಂದಿನ ಪೀಳಿಗೆ ಬಗ್ಗೆ ಯೋಚನೆ ಮಾಡೋನು. ನಮಗ್ ಬೇಕಾಗಿರೋದು ರಾಜಕಾರಣಿಗಳಲ್ಲ, ನಮಗ್ ಬೇಕಾಗಿರೋದು ನಾಯಕರು. ಸೊ ಅವಾಗ ಇದರ ಅರ್ಥ ಏನಂದ್ರೆ, ನಾ ಯಾಕೆ ಚೂರು ಪಾಲಿಟಿಕ್ಸ್ ನ ಕೂಡ ಈ ಒಂದು ಕಾನ್ವರ್ಸೇಷನ್ ತಗೊಂಬಂದೆ ಅಂದ್ರೆ, ಗ್ಲೋಬಲ್ ಕನ್ನಡಿಗ ಥಾಟ್ ಪ್ರಾಸೆಸ್ ಅಲ್ಲಿ ನಮ್ಮ ವಿಶ್ವದ ಕನ್ನಡಿಗರನ್ನ ಒಟ್ಟುಗೂಡಿಸಿ, ಕನ್ನಡಿಗರಿಗೆ ಏನಾದ್ರು ಒಳ್ಳೊಳ್ಳೆಯ ಅವಕಾಶಗಳನ್ನ ಕ್ರಿಯೇಟ್ ಮಾಡಿ, ಕೆಲಸದ ವಿಷಯದಾಗ್ಬೋದು, ಬೇರೆ ಕನ್ನಡದ ಬೆಳವಣಿಗೆ ವಿಷಯದಲ್ಲಾಗ್ಬೋದು, ನಮ್ಮ ಗ್ಲೋಬಲ್ ಕನ್ನಡಿಗ ಟ್ರಸ್ಟ್ ಮಾಡಿ ಒಂದಿಷ್ಟು ಕನ್ನಡ ಪರ ವಿಷಯಗಳನ್ನ ಇಡೀ ವಿಶ್ವದಲ್ಲಿ ಮಾಡ್ಬೇಕು ಅಂತ. ಈಗ ಕರ್ನಾಟಕದಲ್ಲಿ ಮಾತ್ರ ನಾವು ಕನ್ನಡ ವಿಷಯಗಳನ್ನ ಮಾಡ್ಬೇಕು ಅಂತಿಲ್ಲ. ಈಗ ಬುರುಂಡಿ ಅಂತ ಒಂದು ದೇಶ ಇದೆ, ಪ್ರಪಂಚದ ಅತ್ಯಂತ ಬಡ ದೇಶ. ಗ್ಲೋಬಲ್ ಕನ್ನಡಿಗ ಟ್ರಸ್ಟ್ ಮೂಲಕ ಬುರುಂಡಿಯಲ್ಲಿ ಒಂದು ಸ್ಕೂಲ್ ಓಪನ್ ಮಾಡ್ಬೋದು,
ಗ್ಲೋಬಲ್ ಕನ್ನಡಿಗ ಟ್ರಸ್ಟ್ ಅಂದ್ಬಿಟ್ಟು. ತಪ್ಪಿಲ್ಲ. ನಮ್ ಜನ ಉಪವಾಸ ಇದ್ದಾರೆ, ಅವ್ರಿಗೆ ಊಟ ಹೋಗ್ತಾ ಇದೆಯಾ? ಹಂಗಾಗಲ್ಲ. ಬರುತ್ತೆ ಮಾತಾಡ್ತಾರೆ. ಅಲ್ಲ, ಯೋಚನೆ ಮಾಡಿ, ಕೋವಿಡ್ ಸಂದರ್ಭದಲ್ಲಿ ನಾವು ವ್ಯಾಕ್ಸಿನೇಷನ್ ಮಾಡಿದ್ವಿ, ನಮ್ ಜನಕ್ಕೂ ಕೂಡ ಕೊಡಿಸ್ತಾ ಇದ್ವಿ, ಬೇರೆ ದೇಶಕ್ಕೂ ಕೂಡ ಕಳಿಸ್ತಾ ಇದ್ವಿ. ಅದ್ರ ಅರ್ಥ ಏನು ಗೊತ್ತಾ? ಎಲ್ಲಾನು ಕಿಸ್ಕೊಳಕ್ಕಾಗಲ್ಲ, ಕೆಲವು ಸಲ ಕೊಟ್ಟು ತಗೋಬೇಕು. ಬೇರೆ ಅಂದ್ರೆ ಇದು ಒಂದು ಓವರ್ ಆಲ್ ಮೈಂಡ್ ಸೆಟ್. ಆ ಮೈಂಡ್ ಸೆಟ್ ನ ಚಿಕ್ಕದಾಗಿ ಶಿಫ್ಟ್ ಮಾಡ್ಕೊಂಡು ಹೋದ್ರೆ, ಆ ಬ್ರಿಟಿಷ್ ಮೈಂಡ್ ಸೆಟ್ ಇಂದ, ರಾಜಕಾರಣಿಯ ಮೈಂಡ್ ಸೆಟ್ ಇಂದ ಮುಂದಿನ ಪೀಳಿಗೆಯ ನಾಯಕರ ಮೈಂಡ್ ಸೆಟ್ಗೆ ನಾವೆಲ್ಲರೂ ಬರ್ಬೇಕು. ಓಕೆ. ಸೊ ಇನ್ನೊಂದು ಏನ್ ಡೌಟ್ ಬರುತ್ತೆ ಅಂದ್ರೆ, ನನ್ ಪರ್ಸನಲ್ ಡೌಟ್ ಇದು, ಈಗ ನಮ್ಮ ದೇಶದಲ್ಲಿ ರಾಜಕಾರಣಿಗಳಿಗಾಗಿರ್ಬೋದು, ಸಿನಿಮಾ ಸ್ಟಾರ್ಸ್ಗಾಗಿರ್ಬೋದು, ದೇವ್ರ ತರ ಪೂಜೆ ಮಾಡ್ತಾರೆ, ಫೋಟೋಸ್ ಇಡ್ತಾರೆ, ಅವ್ರ ಹುಟ್ಟುಹಬ್ಬನ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾರೆ, ಒಂದಿಷ್ಟು ಈವೆಂಟ್ಸ್ ಗಳನ್ನು ಕೂಡ ಮಾಡೋದುಂಟು. ಅಲ್ಲಿ ಪಾಕಿಸ್ತಾನದಲ್ಲಿ ಜನಗಳು ಯಾವ ತರ ಟ್ರೀಟ್ ಮಾಡ್ತಾರೆ, ಈ ತರ ಸೆಲೆಬ್ರಿಟೀಸ್ ಆಗಿರ್ಬೋದು, ಪೊಲಿಟಿಷಿಯನ್ಸ್ ಆಗಿರ್ಬೋದು, ಈ ತರ ಸಂಭ್ರಮಾಚರಣೆಯಲ್ಲೆಲ್ಲ ಇರುತ್ತಾನೆ. ಅಲ್ಲೂ ಕೂಡ ಇದೇ ತರನೇ ಸೇಮ್ ಈ ಬ್ಲೈಂಡ್ ವರ್ಷಿಪ್ ಅಂತ ಕರಿತೀವಲ್ಲ, ಅಂಧಭಕ್ತಿ. ಸೇಮ್ ಅಂಧಭಕ್ತಿನ ನಾನು ಒಪ್ಪಲ್ಲ. ಯಾವುದೇ ರೀತಿಯ ಅಂಧಭಕ್ತಿ ಇರಬಾರದು. ನನ್ಗೂ ಸುಮಾರು ಸಲ ಯಾರು ಹಂಗೆ ಮಾತಾಡಿದ್ರೆ, ಸಾರ್ ನಾವು ನಿಮ್ಮ ಅಭಿಮಾನಿ, ಸಾರ್ ನಾ ನಿಮ್ ಫಾಲೋವರು. ನೀವು ನಮ್ಮ ಅಭಿಮಾನಿ ಅಲ್ಲ, ನೀವು ನಮ್ಮ ಫಾಲೋವರ್ ಅಲ್ಲ, ನೀವು ಗ್ಲೋಬಲ್ ಕನ್ನಡಿಗ. ನಾನು ಹೇಗೆ ಗ್ಲೋಬಲ್ ಕನ್ನಡಿಗ, ನೀನು ಒಬ್ಬ ಗ್ಲೋಬಲ್ ಕನ್ನಡಿಗ. ನನಗೆ ಎಷ್ಟು ರೆಸ್ಪಾನ್ಸಿಬಿಲಿಟಿ ಇದೆ, ನಿನ್ಗೂ ಅಷ್ಟೇ ಇದೆ. ನೀನೇನ್ ಮಾಡ್ತಾ ಇದೆಯಾ ಸರ್ವೇ ಸಾಮಾನ್ಯ ಮನುಷ್ಯನಾಗಿ? ನಿನ್ ರೆಸ್ಪಾನ್ಸಿಬಿಲಿಟಿ ನನ್ನ ತಲೆ ಮೇಲೆ ಹಾಕ್ಬಿಡ್ತೀಯ, ಬಿಡು ಅವನಿದ ನೋಡ್ಕೋತಾನೆ ಅಂತ. ಇದೇ ನನ್ ಮಿಸ್ಯೂಸ್ ಮಾಡ್ತಾ ಇರೋದು ರಾಜಕಾರಣಿ ಮೇಲೆ. ಬಿಡು, ನಾವು ವೋಟ್ ಮಾಡ್ಬಿಟ್ಟೆ, ಮುಗಿತ್ ನಂದು ಒಂದು ಕ್ವಾರ್ಟರ್, ಒಂದು 5,000 ಕ್ಯಾಶ್ ಬಂತು, ಫಿನಿಶ್, ಅವನೆಲ್ಲ ನೋಡ್ಕೋತಾನ. ಆಮೇಲೆ ಅವನೇನು ನೋಡಲ್ಲ. ನೀನ್ ಅದನ್ನ ಮಾನಿಟರ್ ಮಾಡ್ಬೇಕು. ಡೆಮಾಕ್ರಸಿಯ ಬಿಗ್ಗೆಸ್ಟ್ ಥಾಟ್ ಪ್ರಾಸೆಸ್ಸೇ ಇದು. ಈಗ ನೀವು ಜರ್ನಲಿಸ್ಟ್ ಆಗಿ ಹೇಗೆ ಪ್ರತಿಯೊಂದನ್ನು ಮಾನಿಟರ್ ಮಾಡ್ತಾ ಇರ್ತೀರಾ, ಅವನೇನ್ ಮಾಡ್ದ, ಇವ್ರೇನ್ ಮಾಡಿದ್ರು, ಇದು ತಪ್ಪು, ಇದು ಸರಿ. ಅದೇ ತರ ಪ್ರತಿಯೊಬ್ಬ ಸಿಟಿಸನ್ ಕೂಡ ಮಾನಿಟರ್ ಮಾಡ್ಬೇಕು. ಅವಾಗ್ಲೇನೆ ನಾವು ಪ್ರತಿಯೊಂದಕ್ಕೂ ಅಕೌಂಟಬಿಲಿಟಿ ಇಟ್ಕೊಳಕ್ಕಾಗದು. ಓಕೆ. ಈಗ ವೆದರು, ಊಟ ಅಲ್ಲಿದೆಲ್ಲ ಯಾವ ತರ ಇರ್ತಾ ಇತ್ತು ಪಾಕಿಸ್ತಾನದಲ್ಲಿ? ವೆದರ್ ತುಂಬಾ ಚೆನ್ನಾಗಿತ್ತು ಈ ಸತಿ. ವಾತಾವರಣ ಕರೆಕ್ಟ್ ಸೀಸನ್ ಅಲ್ಲಿ ಹೋಗಿದ್ದೆ. ತುಂಬಾ ಬಿಸಿಲು ಇರಲಿಲ್ಲ, ತುಂಬಾ ಆಕ್ಚುಲಿ ಮಳೆ ಕೂಡ ಇತ್ತು. ಇಸ್ಲಾಮಾಬಾದ್ ನ ದಮೆನಿಕೋ ಅಂತ ಒಂದು ಸುಂದರವಾದ ಹಿಲ್ ಸ್ಟೇಷನ್ ಹೋಗಿದ್ವಿ. ಆ ಹಿಲ್ ಸ್ಟೇಷನ್ ಹೋದಾಗ ನಮ್ಗೆ ಒಳ್ಳೆ ಮುಂಗಾರು, ನಾನು ಹಾಡೆಲ್ಲ ಆಡ್ತಾ ಇದ್ದೆ. ನಮ್ ಮುಂಗಾರು ಮಳೆ ಸಾಂಗ್ಸ್ ತುಂಬಾ ಇಷ್ಟ. ಸೊ ಅಲ್ಲಿ ಒಂದ್ 2-3 ನನ್ನ ಪಾಡಿಗೆ ನಾನು ಎಂಜಾಯ್ ಮಾಡೋ ತರ ಹಾಡಿ, ಛತ್ರಿ ಇಟ್ಕೊಂಡು ಡ್ಯಾನ್ಸ್ ಗೀನ್ಸ್ ಎಲ್ಲ ಮಾಡಿ, ಆ ಒಂದು ರೆಗ್ಯುಲರ್ ಇಸ್ಲಾಮಾಬಾದ್ ನ ಜನ ಮತ್ತೆ ಪಾಕಿಸ್ತಾನ ಜನ ದಮನಿಕೋಗ್ ಬರ್ತಾರೆ. ನಮ್ಮ ನಂದಿ ಬೆಟ್ಟ, ಮೈಸೂರಿನ ಚಾಮುಂಡಿ ಬೆಟ್ಟ ಇದ್ದಂಗೆ ಅಲ್ಲಿ ನಿಂತ್ಕೊಂಡ್ರೆ ಇಡೀ ಇಸ್ಲಾಮಾಬಾದ್ ವಿಶಾಲವಾಗಿ ಕಾಣುತ್ತೆ. ಇಸ್ಲಾಮಾಬಾದ್ ಬಹಳ ಪ್ಲಾನ್ಡ್ ಸಿಟಿ. ಮುಂಚೆ ಪಾಕಿಸ್ತಾನದ ರಾಜಧಾನಿ ಕರಾಚಿ ಆಗಿತ್ತು. ಅದಾದ್ಮೇಲೆ ಜಾಗ ಸಾಲಿಲ್ವೋ ಅಥವಾ ಏನು ಅಂತಿಲ್ಲ ಥಾಟ್ ಪ್ರಾಸೆಸ್, ಇಸ್ಲಾಮಾಬಾದ್ನ ಪ್ಲಾನ್ ಮಾಡಿ ನೀಟಾಗಿ ಕಟ್ಟಿದ್ದಾರೆ. ಬಹಳ ಹಸಿರಾಗಿದೆ. ನಮ್ಮ ಹಿಂದಿನ ಬೆಂಗಳೂರು ನೋಡಿದಂಗೆ ನೆನಪಾಗತ್ತೆ ನನಗೆ. ತುಂಬಾ ಹಸಿರಿದೆ, ಮತ್ತೆ ತುಂಬಾ ಕ್ಲೀನ್ ಆಗಿ ಇಟ್ಟಿದ್ದಾರೆ. ಇಡೀ ಕ್ಯಾಪಿಟಲ್ ತುಂಬಾ ಚೆನ್ನಾಗಿದೆ. ಅದು ಒಂದ್ ಮಾತು ಹೇಳ್ತಾ ಇರ್ತಾರೆ, ನಾವು ಇಂಡಿಯನ್ಸ್ ಎಷ್ಟೊಂದ್ ಜನ ಹೇಳ್ತಾರೆ, ಪಾಕಿಸ್ತಾನದಲ್ಲಿ ಏನು ಪಟಾಕಿನ ಅಂದ್ರೆ ಬಾಂಬ್ ನ ಪಟಾಕಿ ಹೊಡೆದಂಗ್ ಹೊಡಿತಾರೆ ಅಂತಂದು. ಇವೆಲ್ಲ ಬರೀ ಒಂದು ಸುದ್ದಿ, ಗಾಳಿ ಸುದ್ದಿ ಅಂತ ಕರಿಬಹುದು. ಇನ್ಸಿಡೆಂಟ್ಸ್ ಆಗ್ತಾ ಇಲ್ಲ ಅಥವಾ ಆಗಿಲ್ಲ ಅಂತ ನಾವು ಹೇಳಕ್ಕಾಗಲ್ಲ. ಬೇಕಾದಷ್ಟು ಇನ್ಸಿಡೆಂಟ್ಸ್ ನಾವು ನೋಡಿದೀವಿ, ಆಗ್ತಾನೆ ಇದೆ. ಬಟ್ ನನ್ನ ಪ್ರಕಾರ ಅವರ ದಾಳಿ ಬೇರೆ ನಮ್ಮ ಮೇಲೆ ಜಾಸ್ತಿ ಇರುತ್ತೆ ಅವ್ರ ಮೇಲೆ ಇದಕ್ಕಿಂತ. ಬಟ್ ಇಂಟರ್ನಿ ಕೂಡ ಸಾಕಷ್ಟು ಪ್ರಾಬ್ಲಮ್ಸ್ ಅವ್ರು ಫೇಸ್ ಮಾಡ್ತಾ ಇದಾರೆ. ಅಷ್ಟು ಪ್ರಾಬ್ಲಮ್ಸ್ ನ ಒಳ ಹೊಕ್ಕುವಷ್ಟು ಪ್ರವಾಸ ನಂದಾಗಿರ್ಲಿಲ್ಲ. ಯಾಕಂದ್ರೆ 7 ದಿವಸದಲ್ಲಿ ನೀವು ಸರ್ಫೇಸ್ ನ ಮಾತ್ರ ಟಚ್ ಮಾಡ್ಬೋದು. ಪ್ರಾಬಬ್ಲಿ ಇನ್ನೊಂದು ವರ್ಷದಲ್ಲಿ ಅಥವಾ 2 ವರ್ಷದಲ್ಲಿ ಇನ್ನೊಂದ್ಸರಿ ಹೋಗುವಂತ ಪ್ರಯತ್ನ ಮಾಡ್ತೀನಿ, ಸ್ಪೆಷಲ್ ಪರ್ಮಿಷನ್ ಒಂದಿಗೆ. ನಮ್ಮ ಸಿಂಧ್ ಪ್ರಾಂತ್ಯ, ಯಾಕಂದ್ರೆ ಹಿಂದೂಗಳು ಹೈಯೆಸ್ಟ್ ಇರುವಂತಹ ಪ್ರಾಂತ್ಯ ಅದು. ಅದಾದ್ಮೇಲೆ ಖೈಬರ್ ಪಖ್ತೂನ್ವಾ ಮತ್ತೆ ಬಲೂಚಿಸ್ತಾನ್ಗೆ ಏನಾದ್ರು ಹೋಗಕ್ ಸಾಧ್ಯ ಆದ್ರೆ, ಬಲೂಚಿಸ್ತಾನು ಬೇರೆ ದೇಶ ಆಗೋ ಮುಂಚೆ ಅಲ್ಲ, ಈಗ ಅವ್ರ ಪರ್ಮಿಷನ್ ನಿಮಗೆ ಕೊಡ್ತಾರಲ್ವಾ? ಐ ಮೀನ್ ಕೊಟ್ಟಿರೋದನ್ನ ಅಲ್ಲಿ ಏನ್ ನಿಮಗೆ ಎಲ್ಲಿ ಪೀಸ್ಫುಲ್ ಆಗಿದೆಯೋ ಅಲ್ಲಷ್ಟೇ ಹೋಗೋದಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರಾ? ಅಥವಾ ನಿಮ್ಗೆ ಎಲ್ಲೋ ಒಂದ್ ಕಡೆ ಹೋದ್ರೆ ಜೀವಕ್ಕೆ ಹುತ್ತಾಗ್ಬೋದು, ಅಥವಾ ಒಂದ್ ಸ್ವಲ್ಪ ಡೇಂಜರ್ ಜಾಸ್ತಿ ಇರುತ್ತೆ, ಕಾಂಪ್ಲಿಕೇಶನ್ಸ್ ಜಾಸ್ತಿ ಇರುತ್ತೆ, ಆತರ ನಿಮಗೆ ಪರ್ಮಿಷನ್ ಕೊಟ್ಟಿಲ್ವಾ? ಅದ್ ಹೇಗೆ ಅವ್ರು ಮಾಡಿರೋದು? ಪಾಕಿಸ್ತಾನಿ ಅಂತ ಬೇಕಾದಷ್ಟು ಮೋರ್ ಡೇಂಜರಸ್ ಕಂಟ್ರೀಸ್ ನಾನು ಹೋಗಿದ್ದೀನಿ. ಈಗ ಮಡಗಾಸ್ಕರ್, ಈ ತರ ದೇಶಗಳಲ್ಲಿ ನೀವು ಯಾವ ಕ್ಷಣದಲ್ಲಿ ಏನಾಗುತ್ತೆ ನಿಮ್ಗೆ ಗೊತ್ತಿರಲ್ಲ. ಇರಾನ್, ಇಸ್ರೇಲ್, ಪ್ಯಾಲೆಸ್ಟೀನ್, ಎಂತೆಂತ ಸೆನ್ಸಿಟಿವ್ ಝೋನ್ಸ್ಗೆ ನಾನು ಹೋಗಿದ್ದೀನಿ. ಪಾಕಿಸ್ತಾನಲ್ಲಿ ರಿಲೇಟಿವ್ಲಿ ನನಗೆ ನಂದೇ ಒಂದು ಎಕ್ಸ್ಟೆನ್ಷನ್, ಅಂದ್ರೆ ಅಣ್ತಮ್ಮನ್ ಮನೆಗೆ ಜಗಳ ಆಡಿರೋ ತಮ್ಮನ್ ಮನೆಗೆ ಹೋಗೋ ತರ ಫೀಲಿಂಗ್ ಬಂತು ನನಗೆ. ಎಲ್ಲೂ ಆತರ ಕಿರಿಕಿರು ಆಗ್ಲಿಲ್ಲ, ಎಲ್ಲ ಸುಗಮವಾಗಿತ್ತು. ಬಟ್ ಡೆಫಿನೆಟ್ಲಿ ಇನ್ನು ಡೆಪ್ತ್ ಆಗಿ, ಈಗ ಇರಾನ್ ದೇಶನ ಹೆಂಗೆ 70 ದಿವಸಗಳ ಕಾಲ ಒಳ ಹೊಕ್ಕಿ ನೋಡೋದಲ್ಲ, ಅದೇ ರೀತಿ ಪಾಕಿಸ್ತಾನವನ್ನ ಕೂಡ ನೋಡೋ ಆಸೆ ಇದೆ. ಪ್ರಾಬ್ಲಿ ಸಾಧ್ಯವಾದ್ರೆ ಅಟ್ಲೀಸ್ಟ್ ಒಂದು 20 ದಿವಸ ಅಥವಾ 15 ದಿವಸ ಆದ್ರೂ ನೆಕ್ಸ್ಟ್ ಟೈಮ್ ನೋಡಿ ಬೇರೆ ಬೇರೆ ಪ್ರಾಂತ್ಯಗಳಿಗೆ ಹೋಗಿ ಇಷ್ಟಪಡ್ತೀನಿ. ಏನಂದ್ರೆ ಫಸ್ಟ್ ಟ್ರಿಪ್ ಅಲ್ಲಿ ಏನಾಗುತ್ತೆ ಅಂದ್ರೆ ಸಾಕಷ್ಟು ಕನ್ಫ್ಯೂಷನ್ ಇರುತ್ತೆ. ಒಂದು 5-6 ದಿವಸ ಅಡ್ಜಸ್ಟ್ ಆಗಕ್ಕೆ ಬೇಕಾಗುತ್ತೆ. ಈಗ ನೋಡಿ, ಪಾಕಿಸ್ತಾನ ಹೋದ ಫಸ್ಟ್ ಡೇ ಟ್ರಾವೆಲಿಂಗ್ ಅಲ್ಲೇ ಕಳೆದೋಯ್ತು.
ವಾಘಾ ಬಾರ್ಡ್ರು, ಇಮಿಗ್ರೇಷನ್, ಅದಾದ್ಮೇಲೆ ಲಾಹೋರ್ಗೆ ಹೋಗೋದು, ಅದಾದ್ಮೇಲೆ ಹೋಟ್ಲಲ್ಲಿ ಚೆಕ್ ಇನ್ ಆಗೋದು, ಆಚೆ ಬರೋದು, ಅಷ್ಟರಲ್ಲೇ ಒಂದ್ ದಿವಸ ಹೋಯ್ತು. ಇನ್ನೊಂದ್ ದಿವಸ ಸಂಪೂರ್ಣ ಮಳೆ ಬಂತು. ಇನ್ನೊಂದ್ ದಿವಸ ಪೊಲೀಸ್ ವೆರಿಫಿಕೇಶನ್ ಅಂತ ಅರ್ಧ ದಿವಸ ಕಳೆದೋಯ್ತು. ಶೂಟಿಂಗ್ಗೆ ಅಥವಾ ನಾನು ಅನುಭವಿಸಕ್ ಸಿಕ್ಕಿದ್ದು ಒಂದು 2.5-3 ದಿವಸ ಅಷ್ಟೇ. ಇನ್ 3 ದಿವಸ ಬರೀ ಬೇರೆ ಬೇರೆ ಇನ್ನಿತರ ಚಟುವಟಿಕೆಗಳಲ್ಲೇ ಕಳೆದೋಯ್ತು. ಸೊ ನೆಕ್ಸ್ಟ್ ಟೈಮು ಸ್ವಲ್ಪ ಟೈಮ್ ತಗೊಂಡು ಸ್ವಲ್ಪ ಬೆಟರ್ ವೀಸಾ ತಗೊಂಡು ಹೋಗಕ್ಕೆ ಟ್ರೈ ಮಾಡ್ತೀನಿ. ನಿಮಗೆ ಸಿಕ್ಕಿದೆ 7 days ಇಲ್ಲ 15 ದಿವಸಕ್ಕೆ ಕೊಟ್ಟಿದ್ರು ವೀಸಾ, ಅದ್ರಲ್ಲಿ 7 ದಿವಸ ಉಪಯೋಗ ಮಾಡ್ಕೊಂಡೆ. ಸೊ ಉಳಿದಿದ್ದೇನಕ್ಕೆ ದಿವಸ ಏನಂದ್ರೆ ಅದು ಒಂದು ಪ್ಲಾನ್ಡ್ ಟ್ರಿಪ್ ತರ ಮಾಡ್ಕೋಬೇಕಾಗತ್ತೆ. ಇಲ್ಲಾಂದ್ರೆ ನೀವು ತುಂಬಾ ಒಂದು ಎಕ್ಸ್ಪೆನ್ಸಸ್ ಅಲ್ಲೂ ತುಂಬಾ ಖರ್ಚು ಜಾಸ್ತಿ ಆಗುತ್ತೆ. ಆಮೇಲೆ ಕೆಲವು ಅಪ್ರೂವ್ಡ್ ಹೋಟೆಲ್ಸ್ ಇದೆ, ಅಲ್ಲಿ ಮಾತ್ರ ಉಳಿಬಹುದು. ಅವೆಲ್ಲ 5 ಸ್ಟಾರ್ ಹೋಟೆಲ್ಸ್. ಈಗ ಭಾರತ ದೇಶದ ಕರೆನ್ಸಿ ಮತ್ತೆ ಪಾಕಿಸ್ತಾನ ದೇಶದ ಕರೆನ್ಸಿ ನೋಡ್ರೆ 1:3 ಇದೆ. ಈಗ ನಮ್ದು ₹1 ಅಂದ್ರೆ ಅವ್ರದ್ದು ₹3. ಆತರ ಅಂದ್ರೆ ಅವರು 3 ಪಟ್ಟು ಕಮ್ಮಿ ಇದಾರೆ ಕರೆನ್ಸಿ ವ್ಯಾಲ್ಯೂಯೇಷನ್ ಅಲ್ಲಿ. ಬಟ್ ಪ್ರತಿ ದಿವಸದ ನಿತ್ಯ ಊಟ ತಿಂಡಿ ವಿಚಾರದಲ್ಲಿ ಸೇಮ್ ಇದೆ ಆಲ್ಮೋಸ್ಟ್. ತರಕಾರಿ ಹಣ್ಣೆಲ್ಲ ಸ್ವಲ್ಪ ಕಮ್ಮಿ ಇದೆ. ಅದ್ ಬಿಟ್ರೆ ಹಾಲು ಇವೆಲ್ಲ ತಗೊಂಡ್ರೆ ಅವ್ರದ್ದು ₹65 ಲೀಟ್ರು. ಅಂದ್ರೆ ನಮ್ಮ ಭಾರತ ದೇಶಕ್ಕೂ ಅವ್ರಿಗೂ. ಆಮೇಲೆ ಪೆಟ್ರೋಲ್ ಒಂದು ₹20 ಕಮ್ಮಿ ಇದೆ ಅವ್ರದ್ದು. ಆಲ್ಮೋಸ್ಟ್ ಆಲ್ಮೋಸ್ಟ್ ಸೇಮ್ ಬರುತ್ತೆ. ಕರೆನ್ಸಿ ಮಾತ್ರ ದೊಡ್ಡದ, ಅಂದ್ರೆ ಅವರು ತುಂಬಾ ಕಮ್ಮಿ ಅಂತ ಅನ್ಸುತ್ತೆ. ಬಟ್ ಖರ್ಚು ವೆಚ್ಚಗಳನ್ನ ತಗೊಂಡ್ರೆ ಆಲ್ಮೋಸ್ಟ್ ಸೇಮ್ ಇದೆ ಅನ್ಸುತ್ತೆ. ಸೊ ಈಗ ಸಪೋಸ್ ನೀವು ನಿಮ್ ಮೈಂಡ್ ಅಲ್ಲಿ ಬಂದಿತ್ತು ಪಾಕಿಸ್ತಾನ ಡೇಂಜರಸ್, ಅದೊಂದು ಕಂಟ್ರಿ ಬಿಟ್ಬಿಡೋಣ ಅಂತಂದ್ರೆ ಏನ್ ಮಿಸ್ ಮಾಡ್ಕೋತಾ ಇದ್ರಿ? ಸಪೋಸ್ ಪಾಕಿಸ್ತಾನಕ್ಕೆ ನೀವು ವಿಸಿಟ್ ಮಾಡದೆ ಹೋಗಿದ್ರೆ ಸತ್ಯಾಂಶಗಳನ್ನ ಮಿಸ್ ಮಾಡ್ಕೋತಾ ಇದೆ, ರಾ ಮತ್ತೆ ರಿಯಲ್ ಫ್ಯಾಕ್ಟ್ಸ್ ಮಿಸ್ ಮಾಡ್ಕೋತಾ ಇದೆ, ಒಂದಿಷ್ಟು ಒಳ್ಳೆ ಊಟ ತಿಂಡಿ ಮಿಸ್ ಮಾಡ್ಕೋತಾ ಇದೆ, ಅಲ್ಲಿಯ ಕಲ್ಚರು ಟ್ರೆಡಿಷನ್ ಮತ್ತೆ ಅಲ್ಲಿ ಜನಗಳ ಫಸ್ಟ್ ರಿಯಾಕ್ಷನ್ಸ್ ಗಳನ್ನ ಮಿಸ್ ಮಾಡ್ಕೋತಾ ಇದೆ, ಅಲ್ಲಿಯ ಜನರ ಆತಿಥ್ಯವನ್ನ ಮಿಸ್ ಮಾಡ್ಕೋತಾ ಇದೆ. ಪಾಕಿಸ್ತಾನದ ಸಭೆ ಸಾಮಾನ್ಯ ಜನರ ಏನಂತಾರೆ ಗೆಸ್ಟ್ ಟ್ರೀಟ್ಮೆಂಟ್ ಬಹಳ ಚೆನ್ನಾಗಿರುತ್ತೆ, ತುಂಬಾ ಚೆನ್ನಾಗಿ ರಿಸೀವ್ ಮಾಡ್ತಾರೆ. ನನ್ನನ್ನೊಬ್ನೇ ಅಂತಲ್ಲ, ನೀವು ನೋಡ್ಬೋದು ವ್ಲಾಗ್ಸ್ ನ, ಫಾರಿನರ್ಸ್ ಬಂದಾಗ ಅವ್ರು ಹೆಂಗ್ ರಿಯಾಕ್ಟ್ ಮಾಡ್ತಾರೆ. ನಮ್ಮ ನಮ್ಮ ಭಾರತ ದೇಶದ ಸಂಸ್ಕೃತಿ ಅತಿಥಿ ದಯವೋ ಭವ ಅಂತ ಏನ್ ಕರಿತೀವಿ ನಾವು, ಗೆಸ್ಟ್ ಇಸ್ ಲೈಕ್ ಗಾಡ್ ಅಂತ, ಅದೇ ರೀತಿ ಅವರು ಕೂಡ ಬಹಳ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ. ಅಂದ್ರೆ ಸರ್ವೇ ಸಾಮಾನ್ಯ ಮನುಷ್ಯರು. ಅಗೇನ್ ಪೊಲಿಟಿಕಲಿ ನಾವು ಮಾತಾಡಕ್ಕಾಗಲ್ಲ ಇದರಲ್ಲಿ, ಜಗಳ ಕದನ ಬೇರೆ ಸೈಡ್. ನಾನು ಹೇಳ್ತಾ ಇರೋದು ಒಬ್ಬ ಕಾಮನ್ ಮ್ಯಾನ್ ಲೈಫ್. ಸೊ ಆರಾಮಾಗಿ ಲೀಡ್ ಮಾಡ್ಬೋದಲ್ಲ ಕಾಮನ್ ಮ್ಯಾನ್ ಅಂತ. ಅಲ್ಲ, ನಾನ್ ನೋಡಿರೋ ರೀಜನ್ಸ್ ಅಲ್ಲಿ ಆರಾಮಾಗಿದ್ದಾರೆ. 5 ಸ್ಟಾರ್ ಹೋಟ್ಲ್ ತೋರಿಸಿದೀನಿ, ದೊಡ್ಡ ಹೋಟೆಲ್ಸ್ ತೋರಿಸಿದೀನಿ, ರಸ್ತೆಗಳನ್ನ ತೋರಿಸಿದೀನಿ, ನೈಟ್ ಲೈಫ್ ತೋರಿಸಿದೀನಿ, ದೇವಸ್ಥಾನಗಳನ್ನ ತೋರಿಸಿದೀನಿ, ಮಸೀದಿ ಚರ್ಚ್ ತೋರಿಸಿದೀನಿ. ನಾನ್ ನೋಡಿದಷ್ಟಂತಹ ಜಾಗಗಳಲ್ಲಿ ಎಲ್ಲರೂ ಕಂಫರ್ಟಬಲ್ ಆಗಿದ್ರು. ಸೊ ನೀವು ಅಲ್ಲಿ ಹೋದ್ಮೇಲೆ ಡಿಸೈಡ್ ಮಾಡೋದಾ ಈ ತರ ಪ್ಲೇಸಸ್ ನ ವಿಸಿಟ್ ಮಾಡ್ಬೇಕು ಅಂತ, ಅಥವಾ ಒಂದು ಮ್ಯಾಪ್ ಏನಾದ್ರು ನೀವು ಹಾಕೊಂಡು ಹೋಗಿರ್ತೀರಾ? ಪಾಕಿಸ್ತಾನದ ದೇಶಗಳಲ್ಲಿ ನೀವು ಅಷ್ಟೊಂದು ನಿಮ್ದು ರ್ಯಾಂಡಮ್ ಆಗಿ ಮಾಡಕ್ಕಾಗಲ್ಲ. ಈಗ ನಾನು ಬೇರೆ ದೇಶಗಳಲ್ಲಿ ನಂಗೆ ಹೆಂಗ್ ಬೇಕೋ ಹಂಗಿರ್ತೀನಿ. ಪಾಕಿಸ್ತಾನದಲ್ಲಿ ಸ್ವಲ್ಪ ಪ್ಲಾನ್ ಟ್ರಿಪ್ ಇತ್ತು, ಸೊ ಆ ಐಟನರಿ ಪ್ರಕಾರ ಮಾತ್ರ ಮಾಡಕ್ ಸಾಧ್ಯ. ಸೊ ಟ್ರಿಪ್ ಮಾಡ್ತೀರಿ, ವಿಸಿಟ್ ಮಾಡ್ತೀರಿ, ಎಕ್ಸ್ಪ್ಲೋರ್ ಮಾಡ್ತೀರಿ ಪ್ಲೇಸಸ್ ಗಳನ್ನ, ಆದ್ರೆ ಅದೆಲ್ಲದಕ್ಕೂ ಒಂದು ಬ್ಯಾಕ್ ಬೋನ್ ಆಗ್ಬೇಕಾಗಿರೋದಂದ್ರೆ ಫಿನಾನ್ಸ್. ಸೊ ಅದನ್ನ ನೀವು ಹೆಂಗ್ ಮ್ಯಾನೇಜ್ ಮಾಡ್ತೀರಾ? ಮತ್ತೆ ನಿಮ್ ಯೂಟ್ಯೂಬ್ ಇಂದ ನಿಮ್ಗೆ ಅದು ಮ್ಯಾನೇಜ್ ಮಾಡೋಷ್ಟು ನೀವು ಗಳಿಕೆ ಮಾಡ್ತೀರಾ? ನಾನು ಇವತ್ತವರೆಗೂ ಏನೇನು ಗಳಿಸಿದೀನಿ ಅದಕ್ಕಿಂತ ಜಾಸ್ತಿ ಖರ್ಚು ಮಾಡಿದೀನಿ. ಬಟ್ ಏನಂದ್ರೆ ಒಂದು ಬ್ರ್ಯಾಂಡ್ ಕ್ರಿಯೇಟ್ ಮಾಡಬೇಕು ಅಥವಾ ಒಂದು ಏನಾದ್ರು ಹೊಸ ಲೆಗೆಸಿಯನ್ನ ಕ್ರಿಯೇಟ್ ಮಾಡಬೇಕು ಅಂದಾಗ ಹಣದ ಬಗ್ಗೆ ಶುರುಲಿ ಜ್ಞಾನ ಕೊಡಬಾರ್ದು. ಈಗ ಪ್ರತಿಯೊಂದು ಕಂಪ್ನಿ ಇವತ್ತೇನು ನೋಡ್ತಾ ಇದೀರ ನೀವು, ದೊಡ್ಡ ಕಂಪ್ನಿಗಳು, ಅವರು ಎಲ್ಲಾರು ಅಷ್ಟೇ ದೇ ಆರ್ ಬರ್ನಿಂಗ್ ಕ್ಯಾಶ್. ಯಾಕೆಂದ್ರೆ ಒಂದು ಲೆಗೆಸಿ ಅಥವಾ ಒಂದು ಬ್ರ್ಯಾಂಡ್ ನ ಕ್ರಿಯೇಟ್ ಮಾಡೋದಕ್ಕೆ. ನಾನು ಅಷ್ಟೇ ಆಸ್ ಗ್ಲೋಬಲ್ ಕನ್ನಡಿಗ, ನನ್ನ ಆಸೆ ಏನಂದ್ರೆ ನನ್ನ ಜೋಬಲ್ಲಿ ನಾನು ಸತ್ತಾಗ ಎಷ್ಟು ಆಸ್ತಿ ಇತ್ತು, ಎಷ್ಟು ಪೇಪರ್ಸ್ ಇತ್ತು ಅಂತಲ್ಲ, ಎಷ್ಟು ಅನುಭವಗಳಿತ್ತು, ಎಷ್ಟು ಜೀವನದ ಪಾಠಗಳನ್ನ ಕಲಿತೆ, ಅದರಿಂದ ಏನ್ ತಗೊಂಡು ಹೋಗ್ತಾ ಇದೀನಿ ಅಂತ ನಾನು ಆಸೆ ಪಡ್ತಾ ಇರೋದು. ಆ ತರ ಒಂದು ಲೆಗೆಸಿ ಮತ್ತೆ ಕನ್ನಡಿಗರಿಗೆ ನನ್ನ ಕಡೆಯಿಂದ ಏನ್ ಕಾಂಟ್ರಿಬ್ಯೂಷನ್ ಕೊಡ್ಬೋದು ಅಂತ ಯೋಚನೆ ಮಾಡ್ತಾ ಇದೀನಿ. ಸೊ ಈ ತರ ಥಾಟ್ ಪ್ರೊಸೆಸ್ ಅಲ್ಲಿ ಸ್ವಂತ ಆಸ್ತಿ ಗಳಿಕೆ ಅಥವಾ ಸ್ವಂತ ಹಣ ಗಳಿಕೆಗಿಂತ ಸಮಾಜಕ್ಕೋಸ್ಕರ ಏನಾದ್ರು ಒಂದು ಒಳ್ಳೆ ಕಾರ್ಯಗಳನ್ನ ಮಾಡಿ ನಾನು ಕೂಡ ಕಂಫರ್ಟಬಲ್ ಆಗಿ ಬದುಕಬೇಕು ಅಂತ. ನಾನೇನು ಇಲ್ಲ ನಾನು ಗುಡಿಸ್ಲು ಬದುಕ್ತೀನಿ ಅಂತ ಹೇಳ್ತಾ ಇಲ್ಲ. ಈ ಪಾಕಿಸ್ತಾನ ಹೋದಾಗ 5 ಸ್ಟಾರ್ ಅಲ್ಲಿ ಇದ್ದೆ. ಯಾಕೆ ಅಂದ್ರೆ ಒಂದು ನಾವು ಚೆನ್ನಾಗಿದೀವಿ ಅಂತ ತೋರಿಸ್ಬೇಕಲ್ಲ. ಈಗ ನಲ್ಲೋಗಿ ಯಾವ್ದೋ ಒಂದು ಚೀಪ್ ಹೋಟೆಲ್ ಇರಕ್ಕಾಗಲ್ಲ, ಆದ್ರೆ ಬೇರೆ ದೇಶದಲ್ಲಿ ಹಾಸ್ಟೆಲ್ ಕೂಡ ಉಳಿದಿದ್ದೀನಿ. ₹500 ಹಾಸ್ಟೆಲ್, ₹300 ಹಾಸ್ಟೆಲ್ ಬದುಕಿದ್ದೀನಿ. ಪಾಕಿಸ್ತಾನ ಹೋದಾಗ 5 ಸ್ಟಾರ್ ಅಲ್ಲಿ ಇದ್ದೀನಿ. ಯಾಕಂದ್ರೆ ನಾವು ಕನ್ನಡಿಗರು, ಭಾರತೀಯರು ಪಾಕಿಸ್ತಾನ ಹೋಗಿದೀವಿ ಅಂದ್ರೆ ಮೀಸೆತ್ತಿರು ಹೋಗೋರು, ನಾವು ಸುಮ್ಸುನ್ ಹೋಗೋರಲ್ಲ. ಸೊ ಈ ಬೇರೆ ಕಂಟ್ರಿಯಲ್ಲಿ ಹೇಳ್ರಿ, ನೀವು ಹಾಸ್ಟೆಲ್ ಅಲ್ಲಿ ಕೂಡ ಇದೀವಿ ಅಂತಂದು ನಾನು ಕೇಳ್ಪಟ್ಟಿದ್ದೆ. ಒಂದೇ ರೂಮ್ ಅಲ್ಲಿ 4 ಜನ ಹುಡುಗಿರ ಜೊತೆ ನೀವು ಸ್ಟೇ ಮಾಡಿದ್ರಿ ಅಂತ ಕೂಡ. ಬಟ್ ಇಲ್ಲಿ ನಮ್ ಇಂಡಿಯನ್ಸ್ ಕಲ್ಚರ್ ಏನಂತಂದ್ರೆ, ಒಂದು ಹುಡುಗಿ ಅಂತಂದ್ರೆ ಅವ್ರನ್ನೆಲ್ಲಿ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ಬೇಕು, ಆಮೇಲೆ ಅವ್ರ ಜೊತೆ ನಾವು ರಿಲೇಶನ್ಶಿಪ್ ಅಲ್ಲಿ ಇದ್ರೆ ಅವ್ರನ್ನ ಮಾತ್ರ ಕ್ಲೋಸ್ ಮಾಡ್ಕೋಬೇಕು. ಆ ತರದೊಂದು ಮೆಂಟಾಲಿಟಿ ನಮ್ದಿದೆ, ಎಲ್ರದ್ದು ಆಲ್ಮೋಸ್ಟ್ ಹಂಗೆ ಇರುತ್ತೆ. ಸೊ ನೀವು ಅದನ್ನ ಒಂದ್ ಸ್ವಲ್ಪ ಮುಂದೆ ಬಂದು ಅದ್ರ ಬಗ್ಗೆ ನಮಗೆ ಹೇಳೋದಾಯ್ತು ಅಂದ್ರೆ, ಹುಡುಗಿ ಜೊತೆಗಿದ್ದಾರೆ ಅಂದ್ರೆ ಬೆಡ್ ಪಕ್ಕದಲ್ಲಿ ಹಾಕೊಂಡ್ಬಿಡ್ತಾರೆ ನಮ್ ಜನ ಇಮ್ಯಾಜಿನೇಷನ್ ಅಲ್ಲಿ, ಮೈಂಡ್ ಅಲ್ಲಿ ನೆಕ್ಸ್ಟ್ ಬೆಡ್ ಅಲ್ಲೇ ಇರ್ತಾರೆ ಅಂತ. ಸೊ ಆ ತರ ಥಾಟ್ ಪ್ರಾಸೆಸ್ ಇರಬಾರ್ದು. ಜಗತ್ತಲ್ಲಿ
ಹುಡುಗರು ಎಷ್ಟಿದ್ರು ಹುಡುಗಿರು ಅಷ್ಟೇ ಇದ್ರು ಆಲ್ಮೋಸ್ಟ್. ಏನೋ 1% ಆ ಕಡೆ ಈ ಕಡೆ ಇರ್ಬೋದು. ನಿಮ್ ಲೈಫಲ್ಲಿ ಟ್ರಾವೆಲ್ ಮಾಡ್ಬೇಕಾದ್ರೆ ಒಂದ್ ಕೆಫೆಗೆ ಹೋಗ್ಲಿ, ಒಂದ್ ರೋಡಲ್ಲಿ ಹೋಗ್ಲಿ, ಹುಡುಗ ಹುಡುಗಿ ಸಿಗ್ತಾನೆ ಇರ್ತಾರೆ. ಹುಡುಗ ಹುಡುಗಿ ಸಿಗೋದನ್ನೇ ಒಂದು ದೊಡ್ಡ ವಿಷಯ ಮಾಡ್ಕೊಂಡಿರೋದು ನಮ್ಮ ಒಂದು ಮೂರ್ಖತನ ಅಂತ ಕರಿಬೋದು. ಫಾರಿನ್ ಕಲ್ಚರಲ್ಲಿ ಈ ತರ ಇಲ್ಲ. ಈಗ ನಾನು ಅಷ್ಟೇ, ತಮ್ಮನೇನಲ್ಲಿ ಯಾರು ಹುಡುಗಿ ಬಿಕ್ನಿ ಹಾಕೊಂಡಿರೋದು ನೋಡಿದ್ರೆ ನಮ್ ಜನ ನೀನ್ ಇಷ್ಟೇ ಆಯ್ತು, ಕೆಲವರು ಒಂದ್ ಕ್ಯಾಟಗರಿ ಆಫ್ ಜನ ನಿಂದ್ ಇಷ್ಟೇ ಆಯ್ತು, ಹುಡುಗರ್ನ ಹುಡುಗಿ ಗುರು ದೇವಸ್ಥಾನಕ್ಕೆ ಹೋದಾಗ ದುಪ್ಪಟ್ಟ ಸ್ಯಾರಿ ಹಾಕೊಂಡು ಹೋಗ್ತಾರೆ, ಬೀಚ್ಗೆ ಹೋದಾಗ ಬಿಕಿನಿ ಹಾಕೋತಾರೆ. ನೀ ಅದನ್ನ ತಪ್ಪು ಅಂತ ಯಾಕೆ ಅನ್ಕೋತೀಯ? ಚಳಿ ಇದ್ರೆ ಸ್ವೆಟರ್ ಹಾಕೋತಾರೆ, ಬಿಸಿಲಿದ್ರೆ ಕಾಟನ್ ಬಟ್ಟೆ ಹಾಕೋತಾರೆ, ಅದನ್ನ ತಪ್ಪು ಅಂತ ಯಾಕೆ ಹೇಳ್ತೀಯ? ಆ ಕ್ಷಣದಲ್ಲಿ ಆ ಲೈಫ್ ಅಲ್ಲಿ ಹಿಂಗ್ ಬೇಕು, ಆ ವೆದರ್ ತಕ್ಕಂತೆ, ಆ ಕಲ್ಚರ್ ತಕ್ಕಂತೆ ಬದುಕ್ತಾರೆ. ಈಗ ಇರಾನ್ ಅಲ್ಲಿ ಹಿಜಾಬ್ ಹಾಕೊಳ್ದೆ ಜನ ಆಚೆ ಹೋಗಿಲ್ಲ. ನೀವು ಹೋದ್ರು ಹಿಜಾಬ್ ಹಾಕೋಬೇಕು. ಇಲ್ಲ ನಾನು ಹಿಂದೂ ಹಿಜಾಬ್ ಹಾಕೊಳ್ಳೋದ ಅಂದ್ರೆ ದೇಶದ ಒಳಗೆ ಬಿಡಲ್ಲ ನಿಮ್ನ. ನಿಮ್ ಚಾಯ್ಸ್, ಒಳಗೆ ಹೋಗ್ಬೇಡಿ. ಹೌದು, ಈಗ ಎಷ್ಟೊಂದು ಜಗತ್ತಿನ ಎಷ್ಟೋ ಜಾಗದಲ್ಲಿ ನ್ಯೂಡ್ ಬೀಚಸ್ ಅಂತಿದೆ, ಅಲ್ಲಿ ಫೋಟೋ ತೆಗಿಯಂಗಿಲ್ಲ, ವಿಡಿಯೋ ಮಾಡಂಗಿಲ್ಲ. ಆದ್ರೆ ಪ್ರತಿಯೊಬ್ರು ಕೂಡ ನಗ್ನರಾಗಿರ್ಬೇಕು. ಅವ್ರೇನ್ ಹೇಳ್ತಾರೆ, ಅವ್ರ ಥಾಟ್ ಪ್ರೊಸೆಸ್, ನಗ್ನತೆ, ನಾವು ಹುಟ್ಟದ ನಗ್ನರಾಗಿ ಬರ್ತೀವಿ, ಸಾಯ್ತಾ ನಾವು ನಗ್ನರಾಗಿ ಹೋಗ್ತೀವಿ ಭೂಮಿ ಬಿಟ್ಟು. ಇದ್ರ ಮಧ್ಯ ಕೂಡ ಕೆಲವು ಕ್ಷಣಗಳನ್ನ ನಗ್ನವಾಗಿ ಕಳೀಬೋದಾ? ಅದು ಕಲ್ಚರ್. ಆ ಕಲ್ಚರ್ನ ಅರ್ಥ ಮಾಡ್ಕೊಳ್ಳಿ. ಇಷ್ಟ ಇದ್ರೆ ಹೋಗಿ, ಇಷ್ಟ ಇದ್ರೆ ಹೋಗ್ಬೇಡಿ. ಥೈಲ್ಯಾಂಡ್ ವಿಚಾರಕ್ಕೆ ಬಂದಾಗ, ನಾನು ಥೈಲ್ಯಾಂಡ್ ಒಂದು ರೆವಲ್ಯೂಷನ್ ಹಾಸ್ಟೆಲ್ ಅಂತ ಹೋಗ್ತೀನಿ, ಥೈಲ್ಯಾಂಡ್ ನ ನಾರ್ತ್ ಚಿಯಾಂಗ್ ಮೈಲಿ ಹೋದಾಗ. ಇದು ನಾನ್ ಪ್ಲಾನ್ ಮಾಡಿ ಹೋಗಿದ್ದಲ್ಲ, ನೀವ್ ಹೆಂಗ್ ಹೇಳಿದ್ರಿ ಅಂದ್ರೆ 5 ಜನ ಪ್ಲಾನ್ ಮಾಡಿ ನೀಟಾಗಿ 5 ಜನ ಇದ್ದೆ ಅಂತ. ಇದಾಗಿದೆ ಹೆಂಗೆ ಅಂದ್ರೆ, ನನ್ ಪಾಡ ನಾನು ಹೋದೆ, ರೂಮ್ ಕೀ ಕೊಟ್ರು, ಹಿಂಗ್ ಓಪನ್ ಮಾಡಿ ಹಿಂಗ್ ತೆಗೆದ, ಡಾರ್ಮಿಟ್ರಿ ಇದು ₹500 ಹಾಸ್ಟೆಲ್ ಅದು ತೆಗೆದು ಹಿಂಗ್ ಒಳಗೆ ಹೋದ್ರೆ 5 ಜನ ಹುಡುಗಿರು, 5 ಜನ ಮೆಡಿಕಲ್ ಓದ್ತಾ ಇರುವಂತಹ UK ಹುಡುಗಿರು, ಬ್ರಿಟಿಷ್ ಹುಡುಗಿರು. ಎಲ್ಲರೂ ಕೂತಿದ್ದಾರೆ. ನಾವ್ ಬರ್ತಾ ಅಂತಾರೆ. ಅಯ್ಯಪ್ಪ, ನಾನ್ ಫಸ್ಟ್ ರಿಯಾಕ್ಷನ್, ಕೈಯಲ್ಲಿ ಕ್ಯಾಮ್ರಾ ಇತ್ತಲ್ಲ, 5 ಜನ ಹುಡುಗಿರು. ನಾ ಏನಪ್ಪ ಗುರು, ನೀವೆಲ್ಲ ತಪ್ಪು ತಿಳ್ಕೊಬೇಡಿ, ನಾನು ಬಂದಿರೋದು ನನ್ ಗೊತ್ತಿಲ್ಲ ಇದು ಪ್ಲಾನ್. ಅದಾದ್ಮೇಲೆ ಅವ್ರ ಜೊತೆಗೆ ಪಾರ್ಟಿಗೆ ಹೋಗಿದ್ದು, ಅವ್ರ ಜೊತೆಗೆ ಅವ್ರ ಕಂಪ್ನಿ ಎಂಜಾಯ್ ಮಾಡಿದ್ದು. 3 ದಿವಸ ಇದೆ ಮಚ್ಚ, ಫುಲ್ ಮಜಾ ಮಾಡಿದ್ಯಾ, ನಮ್ ಜನ ಬರೀತಾ ಇದ್ ಕಾಮೆಂಟ್ಸ್. ಅಲ್ಲ ಗುರು, ಹೆಣ್ಮಕ್ಳು ಇದಾರೆ ಅಂದ ತಕ್ಷಣನೇ ಬರೀ ಅದೇ, ಜೊತೆಗಿದ್ರು ಅಂದ ತಕ್ಷಣನೇ ಏನೋ ಮಾಡಿದ್ವಿ ಅಂತಲ್ಲ, ಅಥವಾ ಏನಾದ್ರು ಮಾಡಿದ್ವಿ ಅಂದ್ರೆ ತಪ್ಪು ಅಂತನೂ ಅಲ್ಲ. ಅವ್ರವ್ರ ಪರ್ಸನಲ್ ಲೈಫಿಗೆ ಬಿಟ್ಟಿದ್ದು. ಎಲ್ಲಾ ಪರ್ಸನಲ್ ಲೈಫಲ್ಲೂ ಮೂಗ್ ತೋರಿಸುವಂತ ಅವಶ್ಯಕತೆ ಇಲ್ಲ ಅಲ್ವಾ? ಈಗ ಎಲ್ಲರನ್ನು ಹುಟ್ಟಿರೋದೇ ಒಂದು ಕಾಮದಿಂದ. ಸೊ ಕಾಮವನ್ನ ಅಸಹ್ಯ ಮಾಡಬೇಡಿ, ಅಥವಾ ಅದನ್ನ ಓವರ್ ಆಗಿ ಸ್ಟ್ರೆಸ್ಸು ಕೂಡ ಮಾಡಬೇಡಿ. ಹಂಗಂತ ಅದನ್ನ ಮರಿಲೂ ಬೇಡಿ. ಅದಕ್ಕೆ ಎಷ್ಟು ಪ್ರಾಮಿನೆನ್ಸ್ ಕೊಡ್ಬೇಕು ಅಷ್ಟೇ ಮಾಡಬೇಕು. ಅತಿಯಾಗಿ ಅದ್ರ ಮೇಲೆ ಫೋಕಸ್ ಮಾಡಿದಾಗ ಅದು ಒಂಥರ ಅಸಹ್ಯ ಫೀಲಿಂಗ್ ತರುತ್ತೆ. ನನ್ನ ಅಭಿಪ್ರಾಯ ಏನಂದ್ರೆ, ವಿಶ್ವದ ಕಲ್ಚರ್ಗೆ ನಾವು ಓಪನ್ ಅಪ್ ಆಗ್ತಾ ನಮ್ಮ ಕಲ್ಚರ್ನು ಮರಿದೆ ಎಲ್ಲಾ ಕಡೆನೂ ಒಂದು ಬ್ಯಾಲೆನ್ಸ್ ಆಗಿ ಇಟ್ಕೋಬೇಕು. ಮತ್ತೆ ಬಿ ಅ ರೋಮನ್ ವೆನ್ ಯುವರ್ ಇನ್ ರೋಮ್, ಬಿ ಅ ಇಂಡಿಯನ್ ವೆನ್ ಯುವರ್ ಇನ್ ಇಂಡಿಯಾ, ಬಿ ಅ ಬ್ಯಾಂಗ್ಳೂರಿಯನ್ ವೆನ್ ಯುವರ್ ಇನ್ ಬ್ಯಾಂಗ್ಳೂರ್. ಈಗ ಬೇರೆ ರಾಜ್ಯದಿಂದ ಬರೋರು ಕೂಡ ಇದು ಅಪ್ಲಿಕೇಬಲ್. ಹೊರ ರಾಜ್ಯದಿಂದ ಬೆಂಗಳೂರಿಗೆ ಬರ್ತಾರೆ, ಹಿಂದಿ ಮೇ ಬಾತ್ ಕರೋ ಅಂತಾರೆ. ಇದು ತಪ್ಪು. ಇದು ಕೂಡ ಒಂದು ರೀತಿಯ ಹೇರಿಕೆನೆ. ಬೆಂಗಳೂರಿಗೆ ಬಂದಾಗ ಕನ್ನಡ ಮಾತಾಡು, ಕಲ್ತ್ಕೋ, ಪ್ರಯತ್ನ ಪಡು. ನಾನ್ ನಿಮ್ಮ ಊರಿಗೆ ಬಂದಾಗ ನಿಮ್ ಭಾಷೆ ಮಾತಾಡುವಂತ ಪ್ರಯತ್ನ ಮಾಡ್ತೀನಿ. ಆತರ ನಾವೆಲ್ಲರೂ ಈ ರೀತಿ ಯೋಚನೆ ಮಾಡಾಗ ಗ್ಲೋಬಲ್ ಕನ್ನಡಿಗರಾಗ್ಬೋದು. ಸೊ ಇಂಥ ಮೆಂಟಾಲಿಟಿ ನಮ್ಗೆ ಟ್ರಾವೆಲ್ ಮಾಡಿದಷ್ಟು ಜಾಸ್ತಿ ಕಡಿಮೆ ಆಗ್ತಾ ಹೋಗುತ್ತಾ, ಅಥವಾ ಜಾಸ್ತಿ ನಾವು ಅದನ್ನ ಬಗ್ಗೆ ಫೋಕಸ್ ಮಾಡೋ ಕಡಿಮೆ ಮಾಡ್ತೀವಾ? ಡೀಪ್ ಟ್ರಾವೆಲ್ ಮಾಡ್ತಾ ನಿಮ್ಮಲ್ಲಿ ಒಳಗೆ ನಿಮ್ಮ ವ್ಯಕ್ತಿತ್ವ ಬದಲಾವಣೆ ಆಗೋಗುತ್ತೆ, ನಿಮ್ಗೆ ಗೊತ್ತಿಲ್ದಾಗೇನೆ. ಈ ಮಾತುಗಳು ಬರ್ತಾ ಇರೋದು ನನ್ನ ಸ್ವಂತ ಮಾತುಗಳಲ್ಲ, ನನ್ನ ಅನುಭವದ ಮಾತುಗಳು. ಸೊ ಅನುಭವ ಮನುಷ್ಯನ ಬದಲಾಯಿಸುತ್ತೆ, ಅದಕ್ಕೆ ಅನುಭವಿಸು ಅಂತ ಹೇಳ್ತಾರೆ. ಸೊ ನಿಮ್ಮ ಒಂದು ಪ್ರೊಫೈಲ್ ನೋಡಿದಾಗ, ನಿಮ್ಮ ವಿಡಿಯೋಸ್ ನೋಡಿದಾಗ, ಮೊದಲಿಗ ಮೊದಲ ಕನ್ನಡ ಯೂಟ್ಯೂಬರ್, ಮತ್ತೆ ಮೊದಲ ಭಾರತೀಯ ಯೂಟ್ಯೂಬರ್ ಅಂತೂ ಸಾಕಷ್ಟಿದೆ. ನಾನು ಒಂದ್ 2-3 ನನಗೆ ನೆನಪಿರ್ಬೋದು ಅಷ್ಟೇ, ಬಟ್ ನೋಡ್ತಾ ಹೋದ್ರೆ ತುಂಬಾ ಇದೆ. ಸೊ ಆತರ ಮಾಡ್ಬೇಕು, ಐ ಮೀನ್ ನಾನೇ ಮೊದ್ಲು ಹೋಗ್ಬೇಕು ಅಂತ ಒಂದು ಥಾಟ್ ಪ್ರೊಸೆಸ್ ಇಟ್ಕೊಂಡು ಹೋಗಿರೋದಾ, ಅಥವಾ ಇಲ್ಲ ಇದೆಲ್ಲ ತೋರಿಸ್ಬೇಕಾಗಿರುವಂತಹ ನೆಸೆಸಿಟಿ ಇದೆ ಅಂತ ಇಟ್ಕೊಂಡು? 2 ವರ್ಷದ ಮುಂಚೆ ನಾನು ಟ್ರಾವೆಲ್ ಮಾಡ್ತೀನಿ ಅಂತಾನೆ ಗೊತ್ತಿರ್ಲಿಲ್ಲ. ನನ್ನ ಲೈಫಲ್ಲಿ ಅಲ್ಲಿವರೆಗೂ 2 ದೇಶಕ್ಕೆ ಹೋಗಿದ್ದೆ, ಒಂದು ಥೈಲ್ಯಾಂಡ್, ಒಂದು ದುಬೈಗೆ. ಅಲ್ಲಿವರೆಗೂ ಹೋಗಿದ್ದು. ಅದಾದ್ಮೇಲೆ ಕಳೆದ 2 ವರ್ಷದಲ್ಲಿ 40 ದೇಶಕ್ಕೆ ಹೋಗಿದ್ದೆ. 40 ದೇಶಕ್ಕೆ ಹೋಗ್ತೀನಿ ಅನ್ನೋ ಐಡಿಯಾ ನನಗೆ ಇರಲಿಲ್ಲ. ನನ್ನ ಪಾಸ್ಪೋರ್ಟ್ ಎಲ್ಲಿದೆ ಅಂತಾನೆ ನಂಗೆ ಗೊತ್ತಿರಲಿಲ್ಲ. ಪಾಸ್ಪೋರ್ಟ್ ಇವತ್ತು ಫುಲ್ ಆಗಿ 2ನೇ ಬುಕ್ ಬಂದಿದೆ. ಸೊ ಕೆಲವು ಸಲ ಲೈಫ್ ಇಸ್ ಫುಲ್ ಆಫ್ ಸರ್ಪ್ರೈಸಸ್ ಅಂತ ಹೇಳ್ತಾರೆ. ಯಾವ ಕ್ಷಣದಲ್ಲಿ ನಿಮ್ಮ ರೂಟ್ ಹೆಂಗ್ ಬದಲಾಗುತ್ತೆ ಅಂತ ನಿಮ್ಗೆ ಗೊತ್ತಿರಲ್ಲ. ಅದಕ್ಕೇನೆ ನಾವು ವಿ ಶುಡ್ ಬಿ ಓಪನ್ ಅಂಡ್ ರಿಸೆಪ್ಟಿವ್ ಟು ಎವ್ರಿಥಿಂಗ್ ಅಂತ ಹೇಳ್ತಾರೆ. ಗ್ರೇಟ್ ಥಿಂಕರ್ಸ್, ಜ್ಞಾನಿಗಳು ಹೇಳುವಂಥದ್ದು, ನೀನು ಪ್ರತಿಯೊಂದು ಕ್ಷಣದಲ್ಲೂ ಪ್ರತಿಯೊಂದಕ್ಕೂ ತೆರೆದ ಮನಸ್ಸಿನಿಂದ, ತೆರೆದ ಹೃದಯದಿಂದ ಬದುಕು, ಅದನ್ನ ಆಸ್ವಾದಿಸು. ನಂದು ರಿಜಿಡಿಟಿ ಅಂದ್ರೆ ಟೈಟ್ ಆಗ್ಬೇಡ, ಫ್ರೀ ಆಗಿರು. ಏನೋ ಒಂದು ಹೊಸ ಆಪರ್ಚುನಿಟಿ ಬಂದಾಗ ಒಪ್ಕೋ, ಸೋಲ್ ಬಂದಾಗ ಅದನ್ನು ಒಪ್ಕೋ, ಗೆಲುವು ಬಂದಾಗ ಅದನ್ನು ಒಪ್ಕೋ, ಮುಂದುವರಿ.
ಅದರಿಂದ ಕಲಿ, ಹೊಸದೇನಾದ್ರು ಮಾಡು, ಟ್ರೈ ಮಾಡು. ನಾನು ಎಲ್ಲರಿಗೂ ಹೇಳೋದು ಇದನ್ನೇ, ಎಸ್ಪೆಷಲಿ ಯೂತ್, ನಮ್ಮ ಕನ್ನಡಿಗ ಯೂತ್ಗೆ ಟೈಮ್ ವೇಸ್ಟ್ ಮಾಡದೆ ಹೊಸ ಹೊಸ ವಿಷಯಗಳನ್ನ 30ನೇ ವರ್ಷದವರೆಗೂ, ಈಗ ಕಾಲೇಜಿಂದ ಹೊರಗೆ ಬರ್ತೀರಾ, ಒಂದು 6 ತಿಂಗಳು ಟ್ರಾವೆಲ್ ಮಾಡಿ, ಒಂದು 6 ತಿಂಗಳು ಟ್ರಾವೆಲ್ ಮಾಡ್ತಾನೆ ಒಂದು 10 ಕಡೆ ಕೆಲಸ ಮಾಡಿ, ಚಾಟ್ ಹಾಕೊಂಡ್ ಜೊತೆಗೂ ಕೆಲಸ ಮಾಡಿ, ಯಾರು ಆಪರ್ಚುನಿಟಿ ಕೇಳಿ ಕೆಲಸ ಮಾಡಿ, ಲಾರಿ ಡ್ರೈವರ್ ಕೆಲಸ ಮಾಡಿ, ಡಸ್ ನಾಟ್ ಮ್ಯಾಟರ್, ಕ್ಲೀನರ್ ಕೆಲಸ ಮಾಡಿ. ಕೇಳದೆ ಭಗವಂತ ವರನೂ ಕೊಡಲ್ಲ. ನಾವೆಲ್ಲರೂ ಅರ್ಧ ಜನಗಳು ಕೇಳ್ದೇನೆ ಎಲ್ಲ ಮಿಸ್ ಮಾಡ್ಕೋತೀವಿ. ಅವ್ನನ್ನ ಕೇಳಿದ್ರೆ ಏನ್ ಅನ್ಕೊಂಡ್ಬಿಡ್ತಾನೋ, ಇವ್ರನ್ನ ಕೆಲಸ ಕೇಳಿದ್ರೆ ನಾನು ಭಿಕ್ಷುಕ ಅನ್ಕೊಂಡ್ಬಿಡ್ತಾನೋ. ಅವ್ರ ಭಿಕ್ಷುಕ ಅನ್ಕೊಳ್ಳಿ ನಿಮ್ಮನ್ನ, ಆದ್ರೆ ಕೇಳದೆ ನೀವು ಏನು ಪಡ್ಕೊಳಕ್ಕಾಗಲ್ಲ. ಕೇಳದೆ, ಈಗ ದೇವಸ್ಥಾನಕ್ಕೆ ಹೋಗಿ ಕೇಳ್ತೀರಾ, ದೇವ್ರೇ 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 ಕೊಡು, ಅದ್ ಕೊಡು, ಆಸ್ತಿ ಕೊಡು, ಬಂಗ್ಲೆ ಕೊಡು, ಅದ್ ಕೊಡು, ಹೆಂಗೆ ಕೇಳದೆ ಸಿಗ್ತಾ ನಿಮ್ಗೆ? ದೇವ್ರು ಕೊಟ್ಟ ಅಂತಲ್ಲ, ಅಲ್ಲೋಗಿ ಕೇಳಿದ್ರಿ, ಬಂದ್ ಪ್ರಯತ್ನ ಮಾಡಿದ್ರಿ. ಸೊ ಫಲ ಈಸ್ ಈಕ್ವಲ್ ಟು ಪ್ರಯತ್ನ ವಿತ್ ಬೇಡಿಕೆ, ಎರಡೂ ಮಾಡ್ಬೇಕು. ಸೊ ಈ ರೀತಿ ಮಾಡ್ಕೊಂಡು ಹೋದಾಗ ಪ್ರತಿಯೊಬ್ರು ಕೂಡ ಎಲ್ಲೋ ಒಂದು ರೀತಿ ಚಿಕ್ಕ ಚಿಕ್ಕ ಬೆಳವಣಿಗೆ ಮಾಡ್ಬೋದು. ಆಮೇಲೆ ಬೆಳವಣಿಗೆ ಅಂದ ತಕ್ಷಣ ಅದು ಹಣದ ರೂಪದಲ್ಲೇ ಬರ್ಬೇಕಾಗಿಲ್ಲ, ಸಾಕಷ್ಟು ಓವರ್ ಆಲ್ ಒಂದು ಬ್ಯಾಲೆನ್ಸ್ ಇರ್ಬೇಕು ಲೈಫಲ್ಲಿ. ಫ್ಯಾಮಿಲಿಗೆ ಟೈಮ್ ಕೊಡದೆ ದುಡ್ಡಿದ್ರೆ ಏನ್ ಪ್ರಯೋಜನ? ಅಥವಾ ಫ್ಯಾಮಿಲಿಗೆ ಎಲ್ಲ ಟೈಮ್ ಕೊಟ್ಟು ದುಡ್ಡಿಲ್ದೆ ಏನ್ ಪ್ರಯೋಜನ? ಎಲ್ಲನೂ ಬೇಕಲ್ಲ. ಸೊ ಒಂದು ವಿಡಿಯೋನು ನೋಡಿದೆ ನಾನು, ಯಾರು ಫಸ್ಟ್ ಟೈಮ್ ನಾನು ಹೋಗಿರೋದು, ಒಬ್ಬ ಮನುಷ್ಯ ಹೋಗಿರೋದು ಅಂತ ಒಂದು ಪ್ಲೇಸ್. ಆ ಪ್ಲೇಸ್ ಮೇಲೆ ನೀವು ಹೆಂಗೆ ಎಕ್ಸ್ಪ್ಲೋರ್ ಮಾಡ್ತೀರಾ, ಹೆಂಗ್ ಗೊತ್ತಾಗತ್ತೆ ನಿಮ್ಗೆ ಅಂತ? ದಾರಿಲಿ ಹೋಗ್ತಾ ಹೋಗ್ತಾ ಎಲ್ಲ ಓಪನ್ ಅಪ್ ಆಗತ್ತೆ. ಅರ್ಧ ಜನ ಪ್ಲಾನಿಂಗ್ ಅಲ್ಲೇ ಟೈಮ್ ವೇಸ್ಟ್ ಮಾಡ್ಬಿಡ್ತಾರೆ. ತಮ್ಮ ಜೀವನದಲ್ಲಿ ಪ್ಲಾನ್ ಮಾಡ್ತೀನಿ ಎಲ್ಲಾ ಪ್ಲಾನ್ ಮಾಡ್ಬಿಡ್ತೀನಿ, ನಾನು 50 ವರ್ಷಕ್ಕೆ ಪ್ಲಾನ್ ಮಾಡ್ಬಿಡ್ತೀನಿ ಅಂತ 25 ವರ್ಷ ವೇಸ್ಟ್ ಮಾಡ್ಬಿಡ್ತಾರೆ. ಪ್ಲಾನಿಂಗ್ ಇರ್ಬೇಕು, ಔಟ್ಲೈನ್ ಮಾತ್ರ ಇರ್ಬೇಕು. ಔಟ್ಲೈನ್ ಇಟ್ಕೊಂಡು ಹೋಗಿ. ಅದಕ್ಕೆ ಹೇಳಿದ್, ನೀವು ಕೇಳಿದ್ರಲ್ಲ ಎಷ್ಟು ಪ್ಲಾನ್ ಮಾಡ್ಕೊಂಡು ಹೋಗ್ತೀರಾ ಅಂತ. ತಲೆಯನ್ನ ಮನಸ್ಸನ್ನ ಖಾಲಿ ಮಾಡ್ಕೊಂಡು ಹೋಗ್ತೀನಿ ಪ್ರತಿ ಸಲಿನೂ. ನನ್ನ ಫೋನ್ ಮೆಮೊರಿ ಇದ್ದಂಗೆ, ನನ್ನ ಹಾರ್ಟ್ ಮತ್ತೆ ತಲೆ. ಫೋನ್ ಮೆಮೊರಿಲಿ ಈಗ ಇಷ್ಟು ದಿವಸ ಶೂಟ್ ಮಾಡಿರೋದು, ನೀವೇನ್ ನೋಡ್ತಾ ಇರೋ ಬ್ಲಾಗ್ಸ್ ಈ ಫೋನಿಂದ ಮಾಡಿರೋದು. ನಿಮ್ ಕಣ್ ಮುಂದೆ ಇರೋ ಫೋನು, ಇದೇ ಫೋನಲ್ಲಿ ಶೂಟ್ ಮಾಡಿ, ಇದೇ ಫೋನಲ್ಲಿ ಎಡಿಟ್ ಮಾಡಿ ಕಳೆದ 1 ವರ್ಷದಿಂದ ನನ್ನ ಪ್ರೀತಿಯ ಗ್ಲೋಬಲ್ ಕನ್ನಡಿಗರನ್ನ ಒಂದ್ ಕಡೆ ಕಲೆ ಹಾಕಿರೋದು ಇದೇ ಫೋನಿಂದ. ಇದ್ರ ಅರ್ಥ ಏನಂದ್ರೆ, ಏನ್ ಬೇಕೋ, ಯಾವ್ದು ಚಿಕ್ಕದಲ್ಲ, ಯಾವ್ದು ದೊಡ್ಡದಲ್ಲ, ದೊಡ್ಡ ಕ್ಯಾಮ್ರಾನೇ ಬೇಕಿಲ್ಲ ಏನೋ ಮಾಡೋದಿಕ್ಕೆ. ಅದಾದ್ಮೇಲೆ ಈ ಫೋನಲ್ಲಿ ಮೆಮೊರಿ ಅಂತ ಇರುತ್ತೆ. ಈ ಫೋನಲ್ಲಿ ನಾನು ಶೂಟ್ ಮಾಡಿರ್ತೀನಿ, ನನ್ನ ನೆಕ್ಸ್ಟ್ ಸೀರೀಸ್ ಶುರು ಆಗೋ ಮುಂಚೆ ಇದರಲ್ಲಿರೋದು ಅಷ್ಟು ಡಿಲೀಟ್ ಮಾಡಿ ಎಂಟಿ ಮಾಡಿ ಮತ್ತೆ ಹೋಗ್ತೀನಿ. ಅದ್ರ ಅರ್ಥ ಏನಂದ್ರೆ, ನಾವು ಅಷ್ಟೇ ನಮ್ಮ ಮನಸ್ಸನ್ನ, ನಮ್ಮ ತಲೆಯನ್ನ ಸಂಪೂರ್ಣವಾಗಿ ಖಾಲಿ ಮಾಡ್ಕೊಂಡು ಪ್ರತಿಯೊಂದು ಅನುಭವನ ತೆರೆದ ಹೃದಯದಿಂದ ಹೋದಾಗ ವಾಪಸ್ ತುಂಬಿಸ್ಕೊಂಡ್ ಬರ್ಬೋದು. ಹಾಗಂತ ತುಂಬಿಸ್ಕೊಂಡ್ ಬಂದ ತಕ್ಷಣ ನೀನ್ ಪ್ರೊಫೆಸರ್ ಅಲ್ಲ, ನೀನು ಮಾಸ್ಟರ್ ಅಲ್ಲ, ಮತ್ತೆ ಖಾಲಿ ಮಾಡಿ ಮತ್ತೆ ಹೋಗ್ಬೇಕು. ಅಂದ್ರೆ ಇದು ಇಟ್ಸ್ ಅ ನೆವರ್ ಎಂಡಿಂಗ್ ಪ್ರಾಸೆಸ್. ಹುಟ್ಟಿಂದ ಸಾವಿನವರೆಗೂ ಪ್ರತಿ ಕ್ಷಣನೂ ಒಂದು ಕಲಿಕೆ. ಸೊ ಹಂಗಾದ್ರೆ ನೀವು ಇವಾಗ ಒಂದ್ ದೇಶಕ್ಕೆ ಹೋಗಿರ್ತೀರಾ, ಆ ನೆಕ್ಸ್ಟ್ ದೇಶಕ್ಕೆ ಹೋಗ್ಬೇಕಂತಂದ್ರೆ ಯಾವ ತರ ನೀವು ಅದನ್ನ ಇವಾಗ ಏನಾಯ್ತು ಅಂದ್ರೆ 40 ದೇಶ ಆಗಿದೆ. ಹೊರ ದೇಶಕ್ಕೆ ಹೋಗೋದು ಒಂದು ಪಕ್ಕದ ಮನೆಗೆ, ಪಕ್ಕದ ಏರಿಯಾಗೆ, ನೇಬರ್ಸ್ ಮನೆಗೆ ಹೋದಂಗೆ ಆ ತರ ಫೀಲಿಂಗ್ ಬಂದಿದೆ. ಒಂದು ಮಾಸ್ಟ್ರಿ ಬಂದಿದೆ. ಹಾಡ್ತಾ ರಾಗ ಅಂತ ಹೇಳ್ತಾರಲ್ಲ, ಆತರ ಹಾಡ್ತಾ ರಾಗ ಸ್ವರ ಕರೆಕ್ಟ್ ಆಗಿ ಕೂಡಿದೆ, ಆ ಪಿಚ್ ಮ್ಯಾಚ್ ಆಗಿದೆ. ನೀವು ಎಲ್ಲಿಗೆ ಹೋಗ್ಬೇಕು, ಯಾಕಂದ್ರೆ ಎಲ್ಲಾ ವೀಸಾಸು ಇದೆ. ಯುರೋಪ್ ವೀಸಾ 1 ವರ್ಷದಿದೆ, ಅಮೆರಿಕಾ ವೀಸಾ ಇದೆ, ಕೆನಡಾ ವೀಸಾ ಇದೆ. ಒಂದು ಪವರ್ಫುಲ್ ಪಾಸ್ಪೋರ್ಟ್ ಮಾಡ್ಕೊಂಡಿದೀನಿ. ಗ್ಲೋಬಲ್ ಕನ್ನಡಿಗನ ಪಾಸ್ಪೋರ್ಟ್ ಇವತ್ತು ಬಹಳ ಪವರ್ಫುಲ್. ವಿಶ್ವದ ಯಾವುದೇ ಮೂಲೆಗೆ ಬೇಕಾದ್ರೂ ಯಾವುದೇ ಕ್ಷಣದಲ್ಲೂ ಇವಾಗ ನಿಮ್ಮ ಹತ್ರ ಮಾತಾಡಿ ಟಿಕೆಟ್ ಬುಕ್ ಮಾಡಿ ಎಲ್ಲಿ ಬೇಕೋ ಹಾರ್ಬೋದು. ಅದು ನಿಜವಾದ ಸ್ವಾತಂತ್ರ್ಯ. ಮನುಷ್ಯರು ಸ್ವಾತಂತ್ರ್ಯವಾಗಿ ಬದುಕಿದ್ರೆ ಮಾತ್ರ ಒಂದು ಹಕ್ಕಿ ತರ ಬದುಕಬಹುದು. ಎಲ್ಲಾ ಕಡೆ ಕಡಿವಾಣ ಹಾಕೊಂಡ್ರೆ ಬಹಳ ಕಷ್ಟ ಆಗತ್ತೆ. ಇದನ್ನ ನಾವು ಪ್ರಾಕ್ಟಿಕಲ್ ಲೈಫ್ಗೆ ಅಪ್ಲೈ ಮಾಡ್ಕೊಳ್ಳೋದಾದ್ರೆ, ಈಗ ಎಲ್ಲರೂ ತಮ್ಗೆ ಇಷ್ಟ ಇಲ್ದಿರೋ ಕೆಲಸ ಮಾಡ್ತಾ ಇರ್ತಾರೆ, ತಮ್ಗೆ ಇಷ್ಟ ಇಲ್ದಿರೋ ಜಾಗದಲ್ಲಿ ಇರ್ತಾರೆ. ಹೋಗ್ತಾ ನಾವು ಫ್ರೀ ಮಾಡ್ಕೋಬೇಕು. ಈಗ ನಂತರನೇ ಎಲ್ಲರೂ ಕೆಲಸ ಬಿಟ್ಬಿಟ್ಟು ಟ್ರಾವೆಲ್ ಮಾಡಿ ಅಂತ ಹೇಳ್ತಾ ಇಲ್ಲ. ಈಗ ನಾನು ಈ ದಾರಿನ ಚೂಸ್ ಮಾಡಿದೆ. ನೀವು ಅನಾವಶ್ಯಕ ವಿಷಯಗಳಲ್ಲಿ ಸಿಗಾಕೊಳ್ಳದೆ, ಈಗ ಜಂಜಾಟಗಳಲ್ಲಿ ಸಿಗಾಕೋತೀವಿ. ಈಗ ಕೆಲಸದ ಫಸ್ಟ್ ಮಂತಲ್ಲೇ ಒಂದು ಅಪಾರ್ಟ್ಮೆಂಟ್ ತಗೊಳ್ತೀವಿ, 50 ಲಕ್ಷ ಸಾಲ ಮಾಡ್ಕೊಳ್ತೀವಿ. ಸಂಬಳ ಜಾಸ್ತಿ ಆಗ್ತದಂಗೆ 1 ಕಾರ್ ಇದ್ದಿದ್ದು 2 ಕಾರ್ ಮಾಡ್ಕೋತೀವಿ. ಸೊ ಈ ತರ ಅನಾವಶ್ಯಕ ವಸ್ತುಗಳನ್ನ ತಗೊಂಡಾಗ ನಿಮ್ಮ ಫ್ರೀಡಮ್ ನಿಮ್ ಕರ್ಟೇಲ್ ಆಗುತ್ತೆ. ನೀವು ನಿಮ್ ಕಾರ್ಗೋಸ್ಕರ ದುಡಿತಾ ಇರ್ತೀರಾ, ನಿಮ್ಮ ಸ್ವಂತಕ್ಕೋಸ್ಕರ ದುಡಿತಾರಲ್ಲ. ನೀವು ಅದನ್ನ ಅನುಭವಿಸಕ್ಕಾಗಲ್ಲ. ನಿಮ್ಮ ಹತ್ರ ಕಾರ್ ಇರುತ್ತೆ, ಆದ್ರೆ ನಿಮ್ಗೆ ಖುಷಿ ಇರಲ್ಲ. ಸೊ ಎಷ್ಟು ಲೈಟ್ ಆಗಿ ಬದುಕ್ತೀವೋ, ಎಷ್ಟು ಫ್ರೀಡಮ್ ಇಂದ ಬದುಕ್ತೀವೋ ಅಷ್ಟು ಖುಷಿಯಾಗಿರ್ತೀವಿ. ಇದು ನನ್ನ ಪರ್ಸನಲ್ ಅಭಿಪ್ರಾಯ. ಸೊ ಇವಾಗ ನೀವು ಪ್ಲಾನ್ ಅಂತೂ ಮಾಡ್ಕೊಳಲ್ಲ, ಐ ಮೀನ್ ರೂಟ್ ಹಾಕೊಂಡಿರ್ತೀರಾ ಅಷ್ಟೇ, ಜಸ್ಟ್ ಏನ್ ಮಾಡ್ಬೇಕು ಔಟ್ಲೈನ್ ಇರುತ್ತೆ ಅಷ್ಟೇ. ಸೊ ಅದಕ್ಕೂ ಮುಂಚೆ ಇವಾಗ ನೀವೊಂದು ಇಲ್ಲಿಂದ ಒಂದ್ ದೇಶಕ್ಕೆ ಹೋಗ್ಬೇಕು ಅಂದ್ರೆ ನಿಮ್ ಪ್ರಿಪ್ರೇಷನ್ ಅಟ್ಲೀಸ್ಟ್ ಒಂದು ಬೇಸಿಕ್ ಪ್ರಿಪ್ರೇಷನ್ ಅಂತ ಇರುತ್ತೆ. ಬೇಸಿಕ್ ಪ್ರಿಪ್ರೇಷನ್ ಇಲ್ಲ, 4 ಟಿ ಶರ್ಟ್, 2 ಅಂಡರ್ವೇರ್, 2 ಪ್ಯಾಂಟ್, 1 ಚಡ್ಡಿ ಅಷ್ಟೇ. ಒಂದು ಶೂ ಆಲ್ರೆಡಿ ಹಾಕೊಂಡಿರ್ತೀನಿ, ಒಳಗೆ ಚಪ್ಪಲಿ ಇಟ್ಟಿರ್ತೀನಿ, ಒಂದು ಟೂತ್ ಬ್ರಷ್, ಒಂದು ಟೂತ್ ಪೇಸ್ಟ್, ಇಷ್ಟೇ ನಮ್ ಕೆಲಸ. ಹಾಕೊಂಡು ಹೋಗ್ತಾ ಇರುತ್ತೆ. ಬೇರೆ ಎಲ್ಲ ದೇಶದಲ್ಲೂ ಮನುಷ್ಯರಿದ್ದಾರೆ, ಎಲ್ಲ ದೇಶದಲ್ಲೂ ಸೂಪರ್ ಮಾರ್ಕೆಟ್ ಇದೆ, ಎಲ್ಲ ದೇಶದಲ್ಲೂ ಸ್ಟೋರ್ ಇದೆ. ಏನ್ ಬೇಕೋ ಎಲ್ಲ ಕಡೆ ಸಿಗುತ್ತೆ. ಈಗ ಟಿ ಶರ್ಟ್ ಹಳೇದಾಯ್ತಾ, ಅಲ್ಲೇ ಬಿಸಾಕು, ಹೊಸ ಟಿ ಶರ್ಟ್ ತಗೋ, ಹಾಕೊಂಡು ಹೋಗು. ಮಿನಿಮಲಿಸ್ಟ್. ಮುಂಚೆ 25 kg ಬ್ಯಾಗ್ ತಗೊಂಡ್ ಹೋಗ್ತದೆ, ಇವಾಗ ಕೇವಲ 7 kg ಬ್ಯಾಗ್ ತಗೊಂಡ್ ಹೋಗ್ತೀವಿ.
ಅಂದ್ರೆ ಅರ್ಥ ಮಾಡ್ಕೊಂಡ್ರೆ ಅಲ್ಲೆಲ್ಲ ನಮ್ಗೆ ಅಷ್ಟು ಇಲ್ಲಿಂದ ಅಷ್ಟು ತಗೊಂಡ್ ಹೋಗೋ ನೆಸೆಸಿಟಿ ಇರೋದಿಲ್ಲ ಅಂತ. ಎಲ್ರು ಏನ್ ಅನ್ಕೋತಾರೆ ಅಂದ್ರೆ ಬೇರೆ ದೇಶದ ಮನುಷ್ಯರೇ ಇಲ್ಲ, ಅವ್ರು ಊಟನೇ ಮಾಡಲ್ಲ, ಅವ್ರು ತಿಂಡಿನೇ ಮಾಡಲ್ಲ. ಎಲ್ಲಾ ದೇಶದಲ್ಲೂ ಎಲ್ರು ಅವರದೇ ಪ್ರಕಾರ ರುಚಿಯಾಗಿ ಶುಚಿಯಾಗಿ ಊಟ ಮಾಡ್ತಾರೆ. ಅದಕ್ಕೆ ತಾನೇ ಅವ್ರು ಬದುಕಿರೋದು. ಇಲ್ಲಾಂದ್ರೆ ಎಲ್ಲ ಸತ್ತೋಗ್ಬಿಟ್ಟಿರೋರು. ಎಲ್ರು ಅನ್ಕೋತಾರೆ ನಮ್ ದೇಶದಲ್ಲಿ ಮಾತ್ರ ಎಲ್ಲ ಸರಿ ಇರೋದು, ಬೇರೆ ದೇಶದಲ್ಲಿ ಎಲ್ಲ ಎಕ್ಕುಟ್ಟೋಗಿದೆ ಅಂತ. ಅದೆಲ್ಲ ತಪ್ಪು. ಎಲ್ಲಾ ದೇಶದಲ್ಲೂ ಅವ್ರದೇ ಆದ ರೀತಿಯಲ್ಲಿ ಅವ್ರಿಗಿರುವಂತಹ ಫೆಸಿಲಿಟಿಯಲ್ಲಿ ಅವ್ರು ಬದುಕ್ತಾ ಇದ್ದಾರೆ. ಆದ್ರೆ ನಾವು ಲಕ್ಕಿ, ಭಾರತ ದೇಶದವರು ಎಸ್ಪೆಷಲಿ ಕನ್ನಡಿಗರು ಬಹಳ ಬಹಳ ಲಕ್ಕಿ. ಈಗ ಒಂದು ಹೆಣ್ಣು ಮಗುವಾಗಿ ಅಫ್ಘಾನಿಸ್ತಾನ ಹುಟ್ಟಿದ್ರೆ ಏನ್ ಮಾಡ್ತಾ ಇದ್ರಿ? ನಾನು ನೀವು ಎದುರುಗಡೆ ಕೂತ್ಕೊಂಡು ಮಾತಾಡ್ತಾ ಇದೀವಿ. ನೀವು ಅಫ್ಘಾನಿಸ್ತಾನ ಇದ್ರೆ ಮನೆಯಿಂದ ಹೊರಗೆ ಬರಕ್ಕೆ ನಿಮ್ಗೆ ಅವಕಾಶ ಇರ್ತಾ ಇರಲಿಲ್ಲ. ನಾನು ಅಫ್ಘಾನಿಸ್ತಾನ ಹುಟ್ಟಿದ್ರೆ ಗನ್ ಇಟ್ಕೊಂಡು ತಾಲಿಬಾನ್ ಅಲ್ಲಿ ನಿಂತ್ಕೋಬೇಕಾಯ್ತು, ನನಗೆ ಇಷ್ಟ ಇಲ್ದಿದ್ರು. ಅಂದ್ರೆ ಯೋಚನೆ ಮಾಡಿ, ನಾವು ಹುಟ್ಟುವಂತಹ ಸ್ಥಳ ಪುಣ್ಯ ಭೂಮಿ. ಅದಕ್ಕೆ ಹೇಳೋದು ಕರ್ನಾಟಕ, ಕರ್ನಾಡು ಯಾವುದೇ ಯುದ್ಧ ನೋಡಿಲ್ಲ. ಈಗ ನಮ್ಮ ಉತ್ತರ ಭಾರತ ನೋಡಿದ್ರು ಪಂಜಾಬ್, ಹರಿಯಾಣ ಕಡೆ ಎಲ್ಲ ಸದಾ ಯುದ್ಧ, ಪಾಕಿಸ್ತಾನದ ಪಾರ್ಟಿಷನ್ ನೋವು ಕೂಡ ಅನುಭವಿಸಿದ್ದಾರೆ. ನಾವು ಯಾವುದೇ ರೀತಿಯ ನೋವು ಅನುಭವಿಸ್ತೇ ಸುಖ ಪುರುಷರು ನಾವು. ನಮಗೆಲ್ಲ ಸಿಕ್ಕಿದೆ ಭಾಗ್ಯ. ಆದ್ರೆ ಇದನ್ನ ಉಪಯೋಗಿಸ್ಕೊಂಡು ಬೇರೆ ರೀತಿ ಬೆಳೆದು ಒನ್ ಆಫ್ ದ ಮೋಸ್ಟ್ ಪವರ್ಫುಲ್ ಸ್ಟೇಟ್ಸ್ ಆಫ್ ದ ವರ್ಲ್ಡ್ ಆಗ್ಬೇಕು ಅನ್ನೋದು ನನ್ನ ಗ್ಲೋಬಲ್ ಕನ್ನಡಿಗನ ಆಸೆ. ಒಂದ್ ದೇಶಕ್ಕೆ ಇವಾಗ ನನ್ಗೆ ನಿಮ್ ಜೊತೆ ಮಾತಾಡ್ಬಿಟ್ಟು ನಂಗೆ ಟ್ರಾವೆಲ್ ಮಾಡ್ಬೇಕು, ಎಕ್ಸ್ಪ್ಲೋರ್ ಮಾಡ್ಬೇಕು ಅಂತ ಅನ್ಸುತ್ತೆ. ಸೊ ನಾ ಯಾವ್ದೋ ಒಂದು ಕಂಟ್ರಿ ಹೋಗ್ಬೇಕು ಅಂತ ಮಿನಿಮಮ್ ನನ್ನ ಕೈಯಲ್ಲಿ ಎಷ್ಟು ದುಡ್ಡು ಇರ್ಬೇಕು? ಮಿನಿಮಮ್ ಮ್ಯಾಕ್ಸಿಮಮ್ ಗೊತ್ತಾಗಲ್ಲ, ನೀವು ಚೂಸ್ ಮಾಡ್ಬೇಕಾಗತ್ತೆ. ನಿಮ್ಮ 5 ಸ್ಟಾರ್ ಅಲ್ಲಿ ಇದ್ರೆ ಒಂದ್ ರೇಟ್ ಇರುತ್ತೆ, ಹಾಸ್ಟೆಲ್ ಅಲ್ಲಿ ಇದ್ರೆ ಒಂದ್ ರೇಟ್ ಇರುತ್ತೆ, ನೀವು ರೋಡ್ ಸೈಡ್ ಅಲ್ಲಿ ಸ್ಟ್ರೀಟ್ ಫುಡ್ ತಿಂದ್ರೆ ಒಂದ್ ರೇಟ್ ಇರುತ್ತೆ, ಅದೇ ಒಂದ್ ಒಳ್ಳೆ ರೆಸ್ಟೋರೆಂಟ್ ಹೋಗಿ ಊಟ ಮಾಡಿದ್ರೆ ಒಂದ್ ರೇಟ್ ಇರುತ್ತೆ, ಬಾಟಲ್ ನೀರು ಕುಡಿದ್ರೆ ಒಂದ್ ರೇಟ್ ಇರುತ್ತೆ, ಟ್ಯಾಪ್ ಅಲ್ಲಿ ಇರೋ ನೀರು ಹಿಡಿದು ಕುಡಿದ್ರೆ ಒಂದ್ ರೇಟ್ ಇರುತ್ತೆ. ಎಲ್ಲದಕ್ಕೂ ಅದರದೇ ಆದ ಅಡ್ವಾಂಟೇಜ್ ಇರುತ್ತೆ. ಮತ್ತೆ ದೇಶದ ಮೇಲೆ, ಮತ್ತೆ ಅಲ್ಲಿಯ ಕರೆನ್ಸಿ, ಅಲ್ಲಿಯ ಎಕಾನಮಿ ಮೇಲೆ ಡಿಪೆಂಡ್ ಆಗುತ್ತೆ. ಶುರ್ಲಿ ಟ್ರಾವೆಲ್ ಮಾಡೋರಿಗೆ ನಾನು ರೆಕಮೆಂಡ್ ಮಾಡೋದು ಸ್ವಲ್ಪ ಚೀಪರ್ ಕಂಟ್ರೀಸ್ ಮತ್ತೆ ಕರೆನ್ಸಿ ನಮಗಿಂತ ಕಮ್ಮಿ ಇರುವಂತಹ ದೇಶಗಳನ್ನ ಆಯ್ಕೆ ಮಾಡ್ಕೊಳ್ಳಿ. ಸೊ ದಟ್ ನೀವು ಖುಷಿಯಾಗಿ ಬದುಕಬಹುದು. ಶ್ರೀಲಂಕಾ, ನೇಪಾಳ, ಭೂಟಾನು, ವಿಯೆಟ್ನಾಮು, ಕಾಂಬೋಡಿಯಾ, ಥೈಲ್ಯಾಂಡ್, ಈ ತರ ದೇಶಗಳು, ಇಂಡೋನೇಷಿಯಾ, ಇವೆಲ್ಲ ಕರೆನ್ಸಿ ಆಲ್ಮೋಸ್ಟ್ ಭಾರತ ದೇಶದ ಮಟ್ಟಿಗೆ ಇರೋದ್ರಿಂದ ಇಂಥ ದೇಶದಲ್ಲಿ ನೀವು ಬಹಳ ಸುಲಭವಾಗಿ ಟ್ರಾವೆಲ್ ಮಾಡ್ಬೋದು. ಮೇನ್ 2 ಖರ್ಚು ಬರೋದು ಫ್ಲೈಟು, ಬೆಡ್ಡು, ಫುಡ್ಡು, 3 ಖರ್ಚು. ಫ್ಲೈಟ್ ಅನ್ನ ಹೆಂಗಾರು ಮುಂಚೆ ಪ್ಲಾನ್ ಮಾಡ್ಕೊಂಡು ಅಥವಾ ವೆಬ್ಸೈಟ್ ಅಲ್ಲಿ ಕಂಪೇರ್ ಮಾಡ್ಕೊಂಡು ಚೀಪ್ ಆಗಿ ತಗೊಂಡ್ಬಿಟ್ರೆ ಬೆಡ್ಡು ಫುಡ್ಡು ಆಲ್ಮೋಸ್ಟ್ ಭಾರತ ದೇಶದ ಮಟ್ಟಕ್ಕೆ ಇರುತ್ತೆ. ನಮ್ಮ ವೀಕೆಂಡ್ ಅಲ್ಲಿ ಒಂದು ಫುಲ್ ಬಾಟ್ಲು ಕುಡಿಯೋ ರೇಟ್ ಅಲ್ಲಿ ಒಂದು ವಾರ ಸುತ್ತಾಡ್ಬೋದು ಬೇರೆ ದೇಶ. ಇಷ್ಟು ಕಂಟ್ರಿಲಿ ಓಡಾಡಿರೋದ್ರಿಂದ ತುಂಬಾ ಲೀಸ್ಟ್ ಆಗಿ ದುಡ್ಡು ಖರ್ಚು ಮಾಡಿರೋ ಕಂಟ್ರಿ ಯಾವುದು? ತುಂಬಾ ಹೈಯೆಸ್ಟ್ ಲೆವೆಲ್ ಅಲ್ಲಿ ದುಡ್ಡು ಖರ್ಚು ಮಾಡಿರೋ ಕಂಟ್ರಿ ಯಾವುದು? ತುಂಬಾ ಹೈಯೆಸ್ಟ್ ಖರ್ಚು ಮಾಡಿರೋದು ಯುರೋಪ್ ಅಲ್ಲಿ. ಯುರೋಪ್ ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್. ಮತ್ತೆ ತುಂಬಾ ಕಮ್ಮಿ ಖರ್ಚು ಮಾಡಿರೋದು ಇರಾನ್ ಅಲ್ಲಿ. ಇರಾನ್ ಪ್ರಪಂಚದ ಅತ್ಯಂತ ಚೀಪೆಸ್ಟ್ ಕಂಟ್ರಿ ಇವತ್ತಿನ ಮಟ್ಟಕ್ಕೆ. ಪ್ರತಿ ದಿವಸ ಕೂಡ ಇರಾನ್ ಅಲ್ಲಿ ಇನ್ಫ್ಲೇಷನ್ ಆಗ್ತಾನೆ ಇದೆ. ಯಾಕಂದ್ರೆ ಯುರೋಪ್ ಆಗ್ಲಿ ಅಥವಾ ಅಮೆರಿಕ ಆಗ್ಲಿ ಅವ್ರ ಮೇಲೆ ಸಾಕಷ್ಟು ನಿರ್ಬಂಧಗಳನ್ನ ಹಾಕಿದ್ದಾರೆ. ಏನಂತಾರೆ, ಎಲ್ಲದನ್ನು ಅವರ ಎಕ್ಸ್ಪೋರ್ಟ್ಸ್ ಇಂಪೋರ್ಟ್ಸ್ ಎಲ್ಲ ಸ್ಟಾಪ್ ಮಾಡಿದ್ದಾರೆ, ಅವರ ಅಕೌಂಟ್ಸ್ ಎಲ್ಲ ಫ್ರೀಸ್ ಮಾಡಿದ್ದಾರೆ. ಅವರ ಕರೆನ್ಸಿ ವ್ಯಾಲ್ಯೂಯೇಷನ್ ತುಂಬಾ ಕಮ್ಮಿ ಇದೆ. ಅಂದ್ರೆ ಇವತ್ತು 10 ರೂಪಾಯಿ ಇದ್ರೆ ನಾಳೆ ಇನ್ನೂ ಬೀಳುತ್ತೆ, ನಾಡಿದ್ದು ಇನ್ನೂ ಬೀಳುತ್ತೆ, ಆ ತರ. ಸೊ ಯಾರು ಇರಾನ್ ಟ್ರಾವೆಲ್ ಮಾಡ್ಬೇಕು ಅಂತಿದ್ರೆ ಸದ್ಯಕ್ಕೆ ಇರಾನ್ ಭಾರತ ದೇಶದವ್ರಿಗೆ 15 ದಿವಸದ ವೀಸಾ ಅರೈವಲ್ ಕೊಡ್ತಾ ಇದ್ದಾರೆ. ಹಾಗೆ ಪ್ರಪಂಚದ ಅತ್ಯಂತ ಚೀಪೆಸ್ಟ್ ದೇಶ. ಸೊ ಒಳ್ಳೆ ಕಾಂಬಿನೇಷನ್ ಇರಾನ್ಗೆ ಹೋಗೋದಿಕ್ಕೆ. ಬಟ್ ಏನಂದ್ರೆ ಇರಾನ್ಗೆ ಹೋದ್ರೆ ಬೇರೆ ಬೇರೆ ದೇಶಕ್ಕೆ ಹೋದಾಗ ಕ್ವಶನ್ಸ್ ಬರ್ಬೋದು. ಅಂದ್ರೆ ಅಮೆರಿಕಾಗೆ ಹೋದಾಗ, ಈಗ ನಾನು ಅಮೆರಿಕ ವೀಸಾ ತಗೊಳಕ್ ಹೋದಾಗ ಯಾಕೆ ಇರಾನ್ಗೆ ಹೋಗಿದ್ರಿ ಅಂತ ಕೇಳಿದ್ರು. ಯಾಕಂದ್ರೆ ಅಮೆರಿಕ ಮತ್ತೆ ಇರಾನ್ ಶತ್ರು ದೇಶಗಳು. ಈಗ ನಾನು ಇರಾನ್ಗೆ ಹೋಗಿದ್ದೀನಿ, ಇಸ್ರೇಲ್ಗೆ ಹೋಗಿದ್ದೀನಿ, ಪ್ಯಾಲೆಸ್ಟೈನ್ಗೆ ಹೋಗಿದ್ದೀನಿ, ಜಾರ್ಡನ್ಗೆ ಹೋಗಿದ್ದೀನಿ. ಈ ಇಷ್ಟು ದೇಶ ಒಬ್ರಿಗೊಬ್ರು ಕಂಡ್ರಾಗಲ್ಲ, ಎಲ್ಲರೂ ಶತ್ರುಗಳು. ಈಗ ಪಾಕಿಸ್ತಾನ್ಗೆ ಹೋಗಿದ್ದೀನಿ, ಅದು ಶತ್ರು ದೇಶ. ಎಲ್ಲ ಶತ್ರು ದೇಶಗಳಿಗೂ ಹೋಗಿದ್ದೀನಿ. ಇರಾನ್ ಕಂಡ್ರೆ ಇಸ್ರೇಲ್ಗೆ ಆಗಲ್ಲ, ಇಸ್ರೇಲ್ ಕಂಡ್ರೆ ಇರಾನ್ಗೆ ಆಗಲ್ಲ, ಪ್ಯಾಲೆಸ್ಟೈನ್ ಕಂಡ್ರೆ ಇಸ್ರೇಲ್ಗೆ ಆಗಲ್ಲ, ಇಸ್ರೇಲ್ ಕಂಡ್ರೆ ಪ್ಯಾಲೆಸ್ಟೈನ್ಗೆ ಆಗಲ್ಲ. ಪ್ಯಾಲೆಸ್ಟೈನ್ ಜಾರ್ಡನ್ ಫ್ರೆಂಡ್ಸು, ಮತ್ತೆ ಪ್ಯಾಲೆಸ್ಟೈನು ಇರಾನ್ ಫ್ರೆಂಡ್ಸು. ಹೆಂಗಂದ್ರೆ ಫ್ರೆಂಡ್ಸು ಎನಿಮಿಸ್ ಈ ತರ ಕಾಂಬಿನೇಷನ್ ಅಲ್ಲಿ ಎಲ್ಲ ದೇಶಕ್ಕೂ ಕಾಲಿಟ್ಟಿದ್ದೀನಿ. ಈಗ ಅಮೆರಿಕ ವೀಸಲ್ಲಿ ಕೇಳಿದ್ರು ಇಂಟರ್ವ್ಯೂ ಯಾಕೆ ಹೋಗಿದ್ರು ನೀವು ಇರಾನ್ಗೆ ಅಂತ. ನಾನು ಹೇಳಿದ್ದು ಇರಾನ್ ಅಲ್ಲಿ ವರ್ಲ್ಡ್ಸ್ ಹಾಟೆಸ್ಟ್ ಪ್ಲೇಸ್ ಇದೆ, ಅದನ್ನ ನೋಡಕ್ ಹೋಗಿದ್ದೆ, ಅಲ್ಲಿಯ ಟೂರಿಸಂ ಮಾಡಕ್ ಹೋಗಿದ್ದೆ. ಜೆನ್ಯುನ್ಲಿ ನಾನು ಹೋಗಿದ್ದೆ, ಅದು ನಾನೇನು ಸುಳ್ಳು ಹೇಳಿಲ್ಲ. ಅವರು ಅರ್ಥ ಮಾಡ್ಕೊಂಡ್ರು, ನನ್ನ ಪ್ರೊಫೈಲ್ ನೋಡಿದ್ರು, ವೀಸಾ ಕೊಟ್ರು. ಸೊ ಆ ಥರದೇನು ಪ್ರಾಬ್ಲಮ್ ಆಗೋದಿಲ್ಲ. ಅದೇ ನಿಮ್ ಹ್ಯಾಂಡ್ಲಿಂಗ್ ಕೆಪಾಸಿಟಿ ಇರಬೇಕು, ನಿಮ್ ಟ್ರಾವೆಲ್ ಹಿಸ್ಟ್ರಿ ಕ್ಲೀನ್ ಆಗಿರ್ಬೇಕು. ಆಮೇಲೆ ದೇಶಕ್ಕೆ ಹೋದಾಗ ವೀಸಾ ಎಷ್ಟಿರುತ್ತೋ ಅಷ್ಟೇ ದಿವಸಗಳನ್ನ ಯೂಸ್ ಮಾಡ್ಕೊಂಡು ವಾಪಸ್ ಬರಬೇಕು. ನಮ್ಮಲ್ಲಿ ಸಾಕಷ್ಟು ಜನರು ಭಾರತೀಯರು, ಎಸ್ಪೆಷಲಿ ಉತ್ತರ ಭಾರತೀಯರು ಇದನ್ನ ಬ್ರೇಕ್ ಮಾಡ್ತಾರೆ. ಇಲ್ಲಿ ಬಂದು ಎಷ್ಟು ದೌರ್ಜನ್ಯ ಮಾಡ್ತಾ ಇದ್ರು, ನಾವು ಹಿಂದಿ ಮಾತಾಡೋ, ನೀನು ಹಂಗಿರು ಹಿಂಗಿರು ಅಂತ ಇಲ್ಲಿ ಬಂದು ದಬ್ಬಾಳಿಕೆ ಮಾಡ್ತಾರಲ್ಲ, ಇದೇ ತರ ದಬ್ಬಾಳಿಕೆ ಬೇರೆ ದೇಶಕ್ಕೂ ಹೋಗಿ ಮಾಡ್ತಾ ಇದ್ರು. ಅಲ್ಲಿ ಇವ್ರನ್ನ ಒದ್ದೊಳಗಾಗ್ತಾರೆ. ಇಲ್ಲಿ ಡಂಕಿ ರೂಟ್ಸ್ ಅಂತ ಇದೆ. ಮೊನ್ನೆ ನೋಡಿದ್ರೆ 75 ಲಕ್ಷ ರೂಪಾಯಿ ಖರ್ಚು ಮಾಡ್ಕೊಂಡು ತನ್ನ ಲ್ಯಾಂಡ್ ನ, ತನ್ನ ಮನೆಯನ್ನ ಮಾರಿ ಹರಿಯಾಣದಲ್ಲಿ US ಹೋಗೋ ಟ್ರೈ ಮಾಡಿದಾನೆ ಏಜೆಂಟ್ ಮೂಲಕ. ಸಿಗಾಕೊಂಡು 7 ದಿವಸದಲ್ಲಿ ವಾಪಸ್ ಓಡಿಸಿರೋರು. ಅಂದ್ರೆ ಅಮೆರಿಕಾಗ್ ಹೋಗ್ಬೇಕು, ಯುರೋಪ್ ಹೋಗ್ಬೇಕು ಅಂತ ಅವರು ಬೇರೆ ಬೇರೆ ದೇಶಗಳ ಮೂಲಕ ಡಂಕಿ ರೂಟ್ ಅಂತ ಮಾಡ್ತಾರೆ. ಅಂದ್ರೆ ಇಲ್ಲಿಗಲ್ ಇಮಿಗ್ರೇಷನ್ ಅದು.
ಈಗ ನಾನ್ ಹೋಗ್ತಾ ಇರೋದು ಪ್ರೌಡ್, ಎದೆ ಉಬ್ಬಿಸ್ಕೊಂಡು ಹೋಗ್ತಾ ಇದೀನಿ ಕನ್ನಡಿಗನಾಗಿ. ಯಾಕಂದ್ರೆ ವೀಸಾ ಇದೆ ನನ್ನ ಹತ್ರ. ಅದೇ ನೀವು ನುಗ್ಗದಾಗ ಏನೋ ಸಿಗಾಕೊಂಡ್ರೆ ಒದೆ ಬೀಳುತ್ತೆ, ಜೈಲ್ಗೆ ಹಾಕ್ತಾರೆ, ಡಿಪೋರ್ಟ್ ಮಾಡ್ತಾರೆ. ಅದಕ್ಕಿಂತ ಅವಮಾನ ಇಲ್ಲ. ಅದಾದ್ಮೇಲಿಂದ ನಿಮ್ ಪಾಸ್ಪೋರ್ಟ್ ಇಂದ ನೀವು ಎಲ್ಲೂ ಟ್ರಾವೆಲ್ ಮಾಡಕ್ಕಾಗಲ್ಲ. ನಿಮ್ ಟ್ರಾವೆಲ್ ಹಿಸ್ಟ್ರಿ ಖತಮ್. ಉತ್ತರ ಭಾರತೀಯ ಕೆಲವು ರಾಜ್ಯಗಳು ಬೇರೆ ಬೇರೆ ದೇಶಗಳಲ್ಲಿ ಬ್ಯಾಂಡ್. ನೀವು ಪಾಸ್ಪೋರ್ಟ್ ಚಂಡೀಗಢ, ಹರಿಯಾಣ ಈ ತರ ಜಾಗಗಳಿಂದ ಇದ್ರೆ ನಿಮ್ಗೆ ಹಾಂಗ್ಕಾಂಗ್ ಅಲೌ ಮಾಡಲ್ಲ, US ವೀಸಾ ಸಿಗಲ್ಲ, ಕೆನಡಾ ವೀಸಾ ಸಿಗಲ್ಲ. ಸಾಕಷ್ಟು ದೇಶಗಳು ವೀಸಾನೇ ಕೊಡಲ್ಲ ನಿಮ್ಗೆ. ಯಾಕಂದ್ರೆ ಅವರ ಅಷ್ಟು ತೊಂದರೆ ಮಾಡಿದ್ದಾರೆ. ಆಮೇಲೆ ನಮ್ಮ ಮರ್ಯಾದೆ ಕೂಡ ಕಮ್ಮಿ ಆಗುತ್ತೆ. ಈಗ ಭಾರತ ದೇಶ 30 ರಾಜ್ಯ ಇದೆ, ಕರ್ನಾಟಕ ನಾನು ಹೋದಾಗ ನನ್ನನ್ನು ಅಲ್ಲಿಯವನೇ ಅನ್ಕೋತಾರೆ. ನೀವುಗಳೆಲ್ಲ ಬಂದ್ರೆ ಬಿಡ್ರಿ, ಈ ತರ ಎಲ್ಲ ಇಲ್ಲಿಗಲ್ ಮಾಡ್ತೀರಾ. ನಾನೇನ್ ಮಾಡಿಲ್ಲ. ನಾನು ಟ್ಯಾಕ್ಸ್ ಪೇಯಿಂಗ್ ರೆಸ್ಪಾನ್ಸಿಬಲ್ ಸಿಟಿಸನ್ ಆಫ್ ದಿಸ್ ಕಂಟ್ರಿ. ನಾನು ನ್ಯಾಯವಾಗಿ ಬದುಕ್ತಾ ಇದ್ದೀನಿ, ನಾನು ಹೆಮ್ಮೆಯಿಂದ ಬಂದಿದ್ದೀನಿ. ಬಟ್ ನೀವು ನನ್ನನ್ನು ಅಲ್ಲಿಗೆ ಹೋಲಿಸ್ಬಿಟ್ಟು ನನ್ನನ್ನು ಹಾಳು ಮಾಡ್ಬಿಟ್ರಿ. ಅಂದ್ರೆ 140 ಕೋಟಿಲಿ ಎಲ್ಲರೂ ಸರಿ ಇರಲ್ಲ, ಕೆಲವು ತಪ್ಪು ದಾರಿ ಹಿಡಿತಾ ಇರ್ತಾರೆ. ಆ ದಾರಿ ನಾವು ಹಿಡಿದಿಲ್ಲ. ಆದ್ರೆ ಒಬ್ರು ಆ ದಾರಿಲಿ ಹಿಡಿದಾಗ ನಾವು ಅದೇ ದಾರಿಗೆ ನಮ್ಮನ್ನು ಕಂಪೇರ್ ಮಾಡಿ ನಮ್ಮನ್ನು ಕೂಡ ಅದರಿಂದ ನಮ್ಮ ರೆಸ್ಪೆಕ್ಟ್ ಕಮ್ಮಿ ಆಗುತ್ತೆ. ಸೊ ಟ್ರಾವೆಲರ್ಸ್ಗೆ ಏನು ಅಂದ್ರೆ ಕರೆಕ್ಟ್ ಆಗಿ ಜೆನ್ಯುನ್ ಟ್ರಾವೆಲ್ ಹಿಸ್ಟ್ರಿನ ಬಿಲ್ಡ್ ಮಾಡ್ಕೊಳ್ಳಿ. ಎಲ್ಲ ದೇಶವನ್ನ ಆ ಒಂದು ಟೈಮ್ ಲಿಮಿಟೇಷನ್ಸ್ ಅಲ್ಲಿ, ಆ ವೀಸಾ ಲಿಮಿಟೇಷನ್ಸ್ ಅಲ್ಲಿ ವಿಸಿಟ್ ಮಾಡಿ. ಇದು ನನ್ನ ಟಿಪ್. ಓಕೆ. ಸೊ ಇಷ್ಟೆಲ್ಲ ದೇಶನ ಸುತ್ತ ಬಂದಿದ್ದು, ಒಂದೊಂದು ದೇಶದಲ್ಲಿ ಒಂದೊಂದ್ ತರ ಜನ, ಒಂದೊಂದ್ ತರ ಲೈಫ್ ಸ್ಟೈಲು, ಒಂದೊಂದ್ ತರ ಅಟ್ಮಾಸ್ಫಿಯರ್ ಆಗಿರ್ಬೋದು, ಕಂಪ್ಲೀಟ್ ಡಿಫ್ರೆಂಟ್ ಇರುತ್ತೆ. ಸೊ ಅಲ್ಲಿ ಎಮೋಷನಲಿ ಅಟ್ಯಾಚ್ಮೆಂಟ್ ಆಗೋದು ಆ ಥರದ್ದು ಏನಾದ್ರು ಆಗುತ್ತಾ ನೀವು ಟ್ರಾವೆಲ್ ಮಾಡುವಾಗ? ಖಂಡಿತ ಆಗುತ್ತೆ. ಎಲ್ಲ ದೇಶದಲ್ಲೂ ಆತರ ಮನುಷ್ಯರು ಅಂದ್ರೆ ಎಮೋಷನಲ್ ಅಲ್ವಾ ನಾವು. ಪ್ರತಿಯೊಂದು ವಿಷಯದಲ್ಲೂ ಹೋಗ್ತಾ ಒಂದು ಬಾಂಧವ್ಯ ಬೀಳುತ್ತೆ. ಬಟ್ ಏನಂದ್ರೆ ಟ್ರಾವೆಲ್ ಇನ್ನೊಂದು ವಿಷಯ ಕೂಡ ಕಲಿಸುತ್ತೆ. ನೀವು ಎಷ್ಟೇ ಅಟ್ಯಾಚ್ ಆದ್ರೂ ಲೈಫಲ್ಲಿ ಒಂದಲ್ಲ ಒಂದ್ ದಿವಸ ಎಲ್ಲರೂ ಬಿಟ್ಟು ಹೋಗೋರೆ ನಿಮ್ಮನ್ನ ಅಂತ. ಸೊ ಈ ಒಂದು ಫಿಲಾಸಫಿ ಕೂಡ ನನ್ನ ಕಾಡುತ್ತೆ. ಯಾಕಂದ್ರೆ ನೀವು ಎಷ್ಟೇ ಅಟ್ಯಾಚ್ ಆಗ್ಬೋದು, ನೀವು ಇವತ್ತು ಅಷ್ಟೇ ನೀವು ಎಲ್ಲರ ಜೊತೆ ಅಟ್ಯಾಚ್ ಆಗಿರ್ಬೋದು. ಈಗ ನನ್ನ ಅಜ್ಜಿ ಜೊತೆ ನಾನು ಬಹಳ ಅಟ್ಯಾಚ್ ಇದೆ, ಆದ್ರೆ ಇವತ್ತು ನನ್ನ ಜೊತೆಗಿಲ್ಲ. ಎಲ್ಲರೂ ಒಂದ್ ದಿವಸ ಈ ಭೂಮಿನ ಬಿಟ್ಟು ಹೋಗೋರೆ. ಈಗ ನನ್ಗೆ ಅಟ್ಯಾಚ್ ಆಗಿರೋರು 100 ಜನ ಇರ್ಬೋದು. ನಾನು ಒಂದ್ ದಿವಸ ಶಾಶ್ವತ ಅಲ್ವಲ್ಲ, ಒಂದ್ ದಿವಸ ನಾನು ಹೋಗೋನೆ. ಎಲ್ಲರೂ ಬಂದಿರೋದೇ ಪ್ರಯಾಣಿಕರಾಗಿ ಟ್ರಾವೆಲ್ ಮಾಡ್ತೀವಿ ಒಂದಲ್ಲ ಒಂದ್ ದಿವಸ. ಆಮೇಲೆ ಕೆಲವು ಸಲ ತುಂಬಾ ಫ್ರೆಂಡ್ಸ್ ಆಗಿರ್ತಾರೆ ಫಾರಿನ್ ಅಲ್ಲಿ, ಮಾರನೇ ದಿವಸನೇ ಬಾಯಿ ಹೇಳೋ ಹೋಗ್ಬೇಕಾಗತ್ತೆ. ಬೇಜಾರಾಗತ್ತೆ, ಮನ್ಸಲ್ಲೆಲ್ಲೋ ಒಂದ್ ಕಡೆ ತಾಕತ್ತೆ, ಆದ್ರೂ ಹೋಗ್ಲೇಬೇಕು. ಯಾಕಂದ್ರೆ ನಾನು ಹ್ಯಾವ್ ಟು ಟ್ರಾವೆಲ್. ಸೊ ಅವರೆಲ್ಲ ನಿಮಗೆ ಕಾಂಟ್ಯಾಕ್ಟ್ ಅಲ್ಲಿ ಇರ್ತಾರಾ? ಎಲ್ಲೋ ಒಂದ್ ಕಡೆ ಅಪರೂಪದ ಕನೆಕ್ಷನ್ಸ್ ಕಾಂಟ್ಯಾಕ್ಟ್ ಅಲ್ಲಿ ಇರ್ತಾರೆ. ಇವಾಗೆಲ್ಲ ಇನ್ಸ್ಟಾಗ್ರಾಮ್ ಇವೆಲ್ಲ ಇರೋದ್ರಿಂದ ಈ ಕಾಂಟ್ಯಾಕ್ಟ್ ಅಲ್ಲಿ ಇರ್ತಾರೆ. ಅವ್ರೇನಾದ್ರು ಭಾರತಕ್ಕೆ ಬರೋದಾಗ್ಲಿ ಅಥವಾ ಒಂದು ಸಪೋರ್ಟಿವ್ ವಿಷಯದಲ್ಲಿ ಚೆನ್ನಾಗಿರ್ತಾರೆ. ಒಂದು ನೆಟ್ವರ್ಕ್ ಕೂಡ ಇರುತ್ತೆ ಟ್ರಾವೆಲರ್ಸ್, ಚೆನ್ನಾಗಿರುತ್ತೆ. ಸೊ ನೀವು ಅವಾಗ ವ್ಲಾಗ್ ಬಗ್ಗೆ ಹೇಳಿದ್ರಿ, ಮೊದಲನೇದಾಗಿ ಕನ್ನಡಿಗರು ಅದನ್ನ ತಗೊಂಡಿರೋದು ಅಂತದ್ದು. ಸೊ ನಮಗೆ ವ್ಲಾಗ್ ಬಗ್ಗೆ ಹೇಳೋದಾದ್ರೆ ವ್ಲಾಗ್ ಪ್ಲಸ್ ಸಾಂಗ್. ಹೌದು, ವ್ಲಾಗ್. ಈಗ ವ್ಲಾಗ್ ಎಲ್ಲರ ಕಡೆ ಮಾಡ್ತಾ ಇದ್ರು, ಅದರಲ್ಲಿ ಸಾಂಗ್ ಆಡ್ ಮಾಡ್ತಾ ಇಲ್ಲ. ನಾನೇ ಸಿಂಗರ್ ಮತ್ತೆ ಸಾಂಗ್ ರೈಟರ್ ಆಗಿರೋದ್ರಿಂದ ಅದರಲ್ಲಿ ಹಾಡನ್ನ ಕೂಡ ಇನ್ಕ್ಲೂಡ್ ಮಾಡಬೇಕು ಅನ್ನೋ ಒಂದು ಎಕ್ಸ್ಪೆರಿಮೆಂಟ್ ಮಾಡಿದೆ. ಅದು ಬಹಳ ಚೆನ್ನಾಗಿ ರೀಚ್ ಆಯ್ತು ಇರಾನ್ ಇಂದ. ಅದಾದ್ಮೇಲೆ ಅದನ್ನ ಮುಂದುವರ್ಸ್ಕೊಂಡು ಹೋಗ್ತಾ ಇದೀನಿ. ಇವಾಗ ಸ್ವಲ್ಪ ಸಮಯದ ಅಭಾವ ಇದೆ, ಆದ್ರೂ ಪ್ರಪಂಚದ ಎಲ್ಲಾ ದೇಶಗಳಲ್ಲಿ ಕನ್ನಡದ ಒಂದು ಹಾಡನ್ನ ಕೂಡ ಮಾಡಬೇಕು ಅನ್ನೋದು ನನ್ನ ಅಭಿಲಾಷೆ. ಓಕೆ. ಸೊ ಎಲ್ಲಾ ದೇಶದಲ್ಲಿ ಒಂದೊಂದು ಕನ್ನಡದ ಹಾಡು. ಓಕೆ. ಸೊ ನಿಮಗೆ ಯೂಟ್ಯೂಬರ್ ಆಗಿ ನಿಮ್ಗೂ ಕೂಡ ಅದು ಕಾಪಿರೈಟ್ ಇಶ್ಯೂಸ್ ಜಾಸ್ತಿ ಆಗಿರೋದ್ರಿಂದ ಈ ತರದೊಂದು ಲಾಂಗ್ ಮಾಡ್ಬೇಕು ಅನ್ನೋದು ಒಂದು ರೀಸನ್ ಆಯ್ತಾ ಹೇಗೆ? ಇಲ್ಲ, ಕಾಪಿರೈಟ್ ಇಶ್ಯೂಸ್ ಇತ್ತೀಚೆಗೆ ಜಾಸ್ತಿ ಆಗ್ತಾ ಇರುತ್ತೆ. ಯಾವುದೇ ಹೊಸ ರೂಲ್ಸ್ ಬಂದಾಗ ಕೂಡ ಈ ತರ ಪ್ರಾಬ್ಲಮ್ಸ್ ಆಗೇ ಆಗುತ್ತೆ. ಬಟ್ ನನ್ಗೇನಂದ್ರೆ ಮುಂಚೆಯಿಂದ ನಾನು ಮೀಮ್ಸ್ ಹಾಕೋದಾಗ್ಲಿ, ಇನ್ನೊಬ್ರದ್ದು ಯೂಸ್ ಮಾಡೋದಾಗ್ಲಿ ಯಾವತ್ತೂ ಮಾಡಲ್ಲ. ನಂಗೆ ಅದು ಇಷ್ಟ ಇಲ್ಲ. ಈಗ ನಾವು ಮಾತಾಡ್ಬೇಕಾದ್ರೆ ಯಾವ್ದೋ ಒಂದು ಪಿಕ್ಚರ್ದು ಕಾಮಿಡಿ ಹಾಕೋದು ಆ ಥರದ್ದು ನಂಗೆ ಇಷ್ಟ ಇಲ್ಲ. ನಂಗೇನಂದ್ರೆ ನಂದು ಕಂಟೆಂಟ್ ಒರಿಜಿನಲ್ ಇರಬೇಕು, ಮತ್ತೆ ರಾ ಆಗಿರ್ಬೇಕು. ಅಲ್ಲಿ ಬೇರೆ ಯಾರ್ದೋ ಮುಖಗಳು ಬರೋದು, ಬೇಡದಿರುವಂತಹ ವಿಷಯಗಳನ್ನ ಮಧ್ಯೆ ತರೋದು ನಂಗೆ ಇಷ್ಟ ಇಲ್ಲ. ನಂದೇ ಆದ ಸ್ವಂತ ಇರಬೇಕು. ಅವಾಗ ನನ್ಗೆ ಅದು ಒಂದು ಸ್ವಂತಿಕೆ ಅಂತ ಅನ್ಸುತ್ತೆ. ಮತ್ತೆ ಯಾವತ್ತೂ ಕಾಪಿರೈಟು ಬರಲ್ಲ. ಸೊ 197 ಮಿಷನ್ ಕಂಪ್ಲೀಟ್ ಆದ್ಮೇಲೆ ನೆಕ್ಸ್ಟ್ ಏನಿರುತ್ತೆ? 197 ಕಂಪ್ಲೀಟ್ ಆಗೋದಕ್ಕೆ ಇನ್ನು 10 ವರ್ಷದಿಂದ 12 ವರ್ಷ ಟೈಮ್ ಬೇಕು. ಸೊ ಪ್ರಾಬ್ಲಿ ಪ್ರತಿ ವರ್ಷದ 20 ದೇಶಗಳ ನಂತರ ಒಂದೊಂದ್ಸಲಿ ಮಾತಾಡೋಣ, ಅವಾಗ ಗೊತ್ತಾಗತ್ತೆ ನಿಮ್ಗೆ ಒಂದು ಐಡಿಯಾ. ಸೊ ನೀವು ಅದನ್ನು ಅಲ್ಲಿ ತನಕ ಏನು 10 ವರ್ಷ ಬೇಕು. ಯಾಕಂದ್ರೆ ಅಷ್ಟು ಸುಲಭ ಅಲ್ಲ. ಪ್ರತಿ ವರ್ಷ ಮ್ಯಾಕ್ಸಿಮಮ್ 10 ರಿಂದ 15 ದೇಶ ಅಥವಾ 20 ದೇಶ ಮಾಡ್ಬೋದು. 20 ದೇಶ ಅಂದ್ರೆ 157 ಅಂದ್ರೆ 25-30 ದೇಶ ಮಾಡ್ಬೇಕಾಗುತ್ತೆ ವರ್ಷಕ್ಕೆ. ಒಂದು 7-8 ವರ್ಷದಲ್ಲಿ ಕಂಪ್ಲೀಟ್ ಮಾಡ್ಬೇಕು ಅಂದ್ರೆ ಅದ್ರ ಮಧ್ಯೆ ಏನೇನ್ ಚಾಲೆಂಜಸ್ ಬರುತ್ತೋ ಗೊತ್ತಿಲ್ಲ. ಮತ್ತೆ ಇದೆಲ್ಲ ಹೋಗ್ತಾ ಎಷ್ಟು ದೇಹದ ಶಕ್ತಿ, ಮನಸ್ಥೈರ್ಯ ಎಲ್ಲ ಇರ್ಬೇಕಲ್ಲ. ಎಷ್ಟು ವರ್ಷ ಕಂಟಿನ್ಯೂ ಮೇಲೆ ಅಷ್ಟೇ ಎಕ್ಸ್ಪೆನ್ಸಸ್ ಮಾಡ್ಬೇಕು. ಈಗ ಒಂದ್ ದೇಶಕ್ಕೆ ಹೋಗಕ್ಕೆ 1 ಲಕ್ಷ ಬೇಕಾಗುತ್ತೆ. ಈಗ ಅಂಟಾರ್ಟಿಕಾ ಹೋಗಕ್ಕೆ 12 ಲಕ್ಷ ಬೇಕಾಗುತ್ತೆ. 1:12 ಅದಕ್ಕೆ ದುಡ್ಡು ಹೊಂದಿಸ್ಬೇಕಲ್ಲ. ಪ್ರತಿಯೊಂದು ಪ್ಲಾನಿಂಗ್ ನಡೀತಾ ಇದೆ, ಒಳ್ಳೇದಾಗತ್ತೆ ಅಂತ. ಇಷ್ಟು ದೂರ ಬರ್ತೀನಿ ಅಂತಾನೆ ಗೊತ್ತಿರ್ಲಿಲ್ಲ. ಇನ್ ಮುಂದೆನೂ ಹೋಗುವಂತಹ ಗ್ಯಾರಂಟಿ ಇದೆ. ಸೊ ಇದೆಲ್ಲದ ಮಧ್ಯೆ ನೀವು ನಿಮ್ಮ ಫೀಲ್ಡ್ ನೀವು ಮರ್ತಿಲ್ಲ ಅಂತ ನಮಗೆ ಗೊತ್ತು. ನೀವು ಹೇಳಿರೋ ಪ್ರಕಾರ ನಿಮ್ ಜೊತೆ ಮಾತಾಡಿದಾಗ. ಸೊ ಅದ್ರ ಮೇಲೆ ಯಾವ ತರ ವರ್ಕ್ ಆಗ್ತಾ ಇದೆ? ಪಿಕ್ಚರ್ ಮಾಡ್ಬೇಕು ಒಂದು ಆಸೆ ಇದೆ. ಅಟ್ಲೀಸ್ಟ್ ಒಂದ್ಸಲಿ ಅದೇ ಶುಕ್ರವಾರದ ಆಸೆ, ಶುಕ್ರವಾರದ ಬೆಳಗಿನ ಹೀರೋ ಆಗ್ಬೇಕು ಅಂತ ದೊಡ್ಡ ಪರದೆಯಲ್ಲಿ.
ಅದಕ್ಕೂ ಕೂಡ ಮಹಾಬಲ ಅನ್ನೋ ಒಂದು ಪಿಕ್ಚರ್ನ ಟೈಟಲ್ ರಿಜಿಸ್ಟರ್ ಮಾಡಿದ್ದೀನಿ. ಅದೇನಾದ್ರು ಕೂಡ ಬಂದ್ರೆ ಆದಷ್ಟು ಬೇಗ ಮಾಡುವಂತ ಪ್ರಯತ್ನ ಮಾಡ್ತೀನಿ, ಅಟ್ಲೀಸ್ಟ್ ಇನ್ ದ ನೆಕ್ಸ್ಟ್ 1 year. ಓಕೆ. ಸೊ ನಿಮ್ಮ ಬಗ್ಗೆ ಮಾತಾಡ್ದಾಗೆಲ್ಲ ಒಂದಿಷ್ಟು ಜನ ಹೇಳುವ, ಅಯ್ಯೋ ಗ್ಲೋಬಲ್ ಕನ್ನಡಿಗ ನಾನು ತುಂಬಾ ಫಾಲೋ ಮಾಡ್ತೀನಿ, ಬಟ್ ನಾನು ಕೇಳ್ದವ್ರೆಲ್ಲರೂ ಕೂಡ ಹುಡುಗರು. ಸೊ ನಿಮ್ಮ ಒಂದು ಯೂಟ್ಯೂಬ್ ಚಾನೆಲ್ಗೆ ಇಲ್ಲ ಅನಾಲಿಟಿಕ್ಸ್ ಪ್ರಕಾರ 16% ಹುಡುಗಿರು ಫಾಲೋ ಮಾಡ್ತಾ ಇದಾರೆ, 83% ಏನೋ ಹುಡುಗರು ಫಾಲೋ ಮಾಡ್ತಾರೆ. ಬಟ್ ಯೂಟ್ಯೂಬ್ ಅನಾಲಿಟಿಕ್ಸ್ ಪರ್ಫೆಕ್ಟ್ ಅಲ್ಲ ಈ ಜೆಂಡರ್ ಇದರಲ್ಲಿ, ಕೆಲವರು ಜೆಂಡರ್ ಕೊಟ್ಟಿರಲ್ಲ, ಆತರ ಎಲ್ಲ ಇದೆ. ಬಟ್ ಡೆಫಿನೆಟ್ಲಿ ಹುಡುಗರು ಜಾಸ್ತಿ ಇದಾರೆ, ಯಾಕಂದ್ರೆ ಅಡ್ವೆಂಚರ್ಸ್ ಇದರೆಲ್ಲ ಜಾಸ್ತಿ ಇಷ್ಟಪಡೋರು, ಮತ್ತೆ ಟ್ರಾವೆಲ್ ನ ಜಾಸ್ತಿ ಇಷ್ಟಪಡೋರು. ಹುಡುಗಿರು ಕೂಡ ಅಷ್ಟೇ ಇದಾರೆ. ಇವಾಗ ನೋಡಿ ಎಷ್ಟೊಂದು ಸೋಲೋ ಟ್ರಾವೆಲರ್ಸ್ ಬರ್ತಾ ಇದಾರೆ, ಹುಡುಗಿರೆಲ್ಲ ಅವರಾಗೆ ಸ್ವಂತ ಟ್ರಾವೆಲ್ ಮಾಡ್ತಾ ಇದಾರೆ. ಬಟ್ ಇನ್ನೊಂದೇನಂದ್ರೆ, ಈಗ ಪಡ್ಡೆ ಹುಡುಗರಿಗೆ ನಾನು ಒಂದು ಹೀರೋಯಿನ್ ಮಧ್ಯೆ ಇಂಟ್ರೊಡ್ಯೂಸ್ ಮಾಡ್ತಾ ಇರ್ತೀನಲ್ಲ, ಸೊ ಬಹಳ ಖುಷಿಯಿಂದ ನೋಡ್ತಾರೆ. ಹುಡುಗಿರಿಗೆ ಪ್ರಾಬ್ಲಿ ಸ್ವಲ್ಪ ಜಲಸ್ ಆಗ್ಬೋದೇನೋ. ಸೊ ಅದರಿಂದ ನೀವು ಹುಡುಗಿರ್ದು ಸ್ವಲ್ಪ ಕಡಿಮೆ ಫಾಲೋವರ್ಸ್ ಇದಾರೆ. ಇಲ್ಲ ಆಗ್ತಾರೆ. ಅದೇನದ್ ಕಾನ್ಸೆಪ್ಟ್? ಒಂದೊಂದು ಹೀರೋಯಿನ್ ನೀವು ಒಂದ್ ಪಿಕ್ಚರ್ ಇದ್ದಂಗೆ. ಈಗ ನಾನೊಬ್ಬ ಫಿಲ್ಮ್ ಮೇಕರ್, ಆ ಪಿಕ್ಚರ್ ಅಲ್ಲಿ ಒಂದು ಹೀರೋ ಎಮೋಷನ್ ಇರಬೇಕು, ಒಂದು ಹೀರೋಯಿನ್ ಎಮೋಷನ್ ಇರಬೇಕು, ಒಂದು ವಿಲನ್ ಇರಬೇಕು. ಪ್ರತಿಯೊಂದು ಬ್ಲಾಗ್ ಅಲ್ಲಿ ಏನಾದ್ರು ಒಂದು ಹೊಸ ವಿಷಯ ಇರಬೇಕು, ಒಂದು ಹೊಸ ಕ್ಯಾರೆಕ್ಟರ್ ಡೆವಲಪ್ಮೆಂಟ್ ಇರಬೇಕು. ಒಂದು ನ್ಯಾಚುರಲ್, ಇದು ಯಾವ್ದೋ ಪ್ಲಾನ್ ಮಾಡಿರೋದಲ್ಲ. ಯಾರು ಸಿಗ್ತಾರೋ ಅವರನ್ನೇ ಒಂದು ಕ್ಯಾರೆಕ್ಟರ್ ಮಾಡೋದು. ಒಪ್ಕೊಳ್ತಾರ ಅವ್ರ ಆತರ ಎಲ್ಲ? ಅಂದ್ರೆ ನಾನು ಏನೋ ಅವ್ರಿಗೆ ಹೇಳೋದೇ ಇಲ್ವಲ್ಲ. ನಾನು ಯಾವ ತರ ಕಾರ್ಯರೂಪಕ್ಕೆ ತರೋದು ಎಡಿಟಿಂಗ್ ಅಲ್ಲಿ. ನಾನು ಶೂಟ್ ಮಾಡ್ಬೇಕಾದ್ರೆ ಸುಮ್ಮನೆ ಕ್ಯಾಶುವಲ್ ಮಾತು, ನಾವ್ ಹೆಂಗ್ ಮಾತಾಡ್ತಾ ಇದೀವಿ ಇದೇ ತರ ಶೂಟ್ ಮಾಡಿರ್ತೀನಿ. ಅದ್ ಹೆಂಗೆ ಈಗ ಹಾಡ್ ಹಾಕ್ತೀನಿ ಅಂತ ನಂಗೆ ಗೊತ್ತಿರಲ್ಲ, ಅದು ಶೂಟ್ ಆದ್ರೆ ಆ ಕ್ಷಣಕ್ಕೆ ಅವಾಗ ಹಾಡ್ ಹಾಕೋದು. ಪ್ಲಾನ್ ಯಾವ್ದಿಲ್ಲ. ಈ ತರದೆಲ್ಲ ಒಂದ್ ಸ್ವಲ್ಪ ಡಿಫ್ರೆಂಟ್. ಇವಾಗ ಟ್ರಾವೆಲ್ ಎಲ್ರು ಮಾಡ್ತಾರೆ, ವ್ಲಾಗ್ ಎಲ್ರು ಮಾಡ್ತಾರೆ. ಈ ತರ ಡಿಫ್ರೆಂಟ್ ಕೈಂಡ್ಸ್ ಡಿಫ್ರೆಂಟ್ ಎಲಿಮೆಂಟ್ಸ್ ನೀವು ವಿಡಿಯೋದಲ್ಲಿ ಹಾಕೋದ್ರಿಂದ ನಿಮ್ ವಿಡಿಯೋಗೆ ಒಂದ್ ಸ್ವಲ್ಪ ಹೆಲ್ಪ್ಫುಲ್ ಆಗುತ್ತೆ ಜಾಸ್ತಿ ಅಂತ ಅನ್ಸುತ್ತೆ. ಕನ್ನಡ ಲಿಟ್ರೇಚರ್ ತರ್ತಾ ಇದೀನಿ. ಇಲ್ಲ ನನ್ನ ವಿಡಿಯೋಗೆ ಎಷ್ಟು ಹೆಲ್ಪ್ ಆಗುತ್ತೆ ಅನ್ನೋದಕ್ಕಿಂತ ಜನರಿಗೆ ಏನ್ ವ್ಯಾಲ್ಯೂ ಸಿಗುತ್ತೆ, ಏನ್ ಹೊಸ ವಿಷಯ ತೋರಿಸ್ಬೋದು. ಬರೀ ಹೊಡೆದಾಟ, ರೇಪು, ಅತ್ಯಾಚಾರ, ಬೇಡದಿರೋ ವಿಷಯಗಳು ಇದೇ ಕಿವಿಗೆ ಬೀಳ್ತಾರಂತಹ ಸಮಾನದಲ್ಲಿ ಪ್ಯೂರ್ ಕಾಂಟೆಂಟ್ ಅಂತ ಏನ್ ಹೇಳ್ತೀವಿ, ನಿಷ್ಕಲ್ಮಶವಾದ ಕಾಂಟೆಂಟ್, ಸತ್ಯವಾದ ಕಾಂಟೆಂಟ್, ಮನಸ್ಸಿಗೆ ಹತ್ತಿರವಾದ ಕಾಂಟೆಂಟ್ ಕೊಡ್ಬೇಕು ಅನ್ನೋದು ನನ್ನ ಆಸೆ. ಸೊ ನೀವು ಅವಾಗ್ಲೂ ಹೇಳಿದ್ರಿ ಕನ್ನಡದ್ದು ಒಂದು ಇದು ಮತ್ತೆ ಒಂದು ಯಾವಾಗ್ಲೂ ಇರುತ್ತೆ. ಸೊ ನಿಮಗೆ ಎಷ್ಟು ಪ್ರೌಡ್ ಇದೆ ನಿಮ್ ಕನ್ನಡಿಗ ಆಗಿ ಇಷ್ಟು ದೇಶಗಳಲ್ಲಿ ಕನ್ನಡದ ಪಸರನ್ನ ನೀವು ಅಲ್ಲಿ ತಂದಿರೋದು? ತುಂಬಾ ಹೆಮ್ಮೆ ಇದೆ ನೋಡಿ. ಇದು ಯಾವಾಗ್ಲೂ ಇರುತ್ತೆ. ಈ ಒಂದು ಶಾಲ್ ಸದಾ ಇಲ್ಲಿರುತ್ತೆ. ಇದು ನನ್ನ ಕಾಪಾಡುತ್ತೆ, ಇದು ನನ್ನ ಶ್ರೀರಕ್ಷೆ. ಕನ್ನಡಿಗರ ಎಲ್ಲ 7 ಕೋಟಿ ಕನ್ನಡಿಗರ ಆಶೀರ್ವಾದ ನನ್ನ ಮೇಲೆ ಇರ್ಲಿ ಅನ್ನೋದಕ್ಕೋಸ್ಕರ ಇದನ್ನ ಹಾಕೊಂಡು ಹೋಗೋದು. ಇದು ಎಲ್ರಿಗೂ ತೋರ್ಸೋದಕ್ಕೋಸ್ಕರ ಹಾಕೊಂಡು ಹೋಗೋದು. ಏನಕ್ಕೆ ಅಂದ್ರೆ, ನಮ್ಮ ದೇಶದಲ್ಲಿ ಎಷ್ಟೋ ಜನಕ್ಕೆ ಕರ್ನಾಟಕ ಎಲ್ಲಿದೆ ಅಂತ ಗೊತ್ತಿಲ್ಲ. ಕಾಶ್ಮೀರದಲ್ಲಿ ಒಂದು 20 ಜನನ್ ಕೇಳಿದೀನಿ, ಎಲ್ಲ ರಾಜ್ಯಗಳಲ್ಲಿ ಕೇಳಿದೀನಿ. ನಮಗೆ ಕರ್ನಾಟಕದವ್ರಿಗೆ ಬೇರೆ ಬೇರೆ ರಾಜ್ಯಗಳ ಬಗ್ಗೆ ಗೊತ್ತು, ಆದ್ರೆ ಬೇರೆ ಬೇರೆ ರಾಜ್ಯದವ್ರಿಗೆ ಕರ್ನಾಟಕ ಎಲ್ಲಿಂದಾನೆ ಗೊತ್ತಿಲ್ಲ. ಬೆಂಗಳೂರು ಅಂತ ಹೇಳಿದ್ರೆ ಗೊತ್ತಾಗ್ಬೋದೇನೋ, RCB ಅಂತ ಹೇಳಿದ್ರೆ ಗೊತ್ತಾಗ್ಬೋದೇನೋ, ಆದ್ರೆ ಕರ್ನಾಟಕ ಅಂತ ಹೇಳಿದ್ರೆ ಗೊತ್ತಿಲ್ಲ. ನಮ್ಮ ಫಸ್ಟ್ ಐಡೆಂಟಿಟಿ. ಈಗ ಅದಕ್ಕೆ ನನ್ಗೆ ಯಾರು ಕೇಳ್ತಾರೆ, ಇಲ್ಲಿ ನನ್ನ ಫಾಲೋವರ್ಸ್ ಯಾರು ಕೇಳ್ತಾರೆ, ಸರ್ ನಿಮ್ದು ಯಾವ ಊರು, ಯಾವ ಮನೆ, ಎಲ್ಲಿರೋದು, ಯಾವ ಏರಿಯಾ ಮನೆ ಅಂತ. ಏರಿಯಾ, ಕೇರಿ, ಜಾತಿ, ಮತ ಹೇಳೋನು ಬೇರೆ ರಾಜ್ಯದನೋ, ಕರ್ನಾಟಕದವನು ನಾನು ಕನ್ನಡಿಗ, ನಾನು ಇಡೀ ಕರ್ನಾಟಕನೇ ನಂದು ಅಂತ ಹೇಳೋದು ನಾನು. ಅಂದ್ರೆ ನಾನು ಎಲ್ಲರಿಗೂ ಹೇಳೋದು ನನ್ನ ಕರ್ನಾಟಕ ನಂದು, ನನ್ನ ರೆಪ್ರೆಸೆಂಟೇಷನ್ ಕರ್ನಾಟಕ ನನ್ನ ರಾಜ್ಯ. ಅದರಲ್ಲಿ ಏರಿಯಾ, ಕೇರಿ, ಜಾತಿ, ಮತ ಮಾಡಿದ್ರೆ ಇದೇ ನಮ್ಮನ್ನು ಹೊಡಿತಾ ಇರೋದು. ಹೊಡಿದೆ ನಾವೆಲ್ಲರೂ ಕನ್ನಡಿಗರು ಅಂದ್ರೆ 7 ಕೋಟಿ ಒಂದ್ ಶಕ್ತಿ ಆಗುತ್ತೆ. 7 ಕೋಟಿನ ಡಿವೈಡ್ ಮಾಡೋದು ಹೆಂಗೆ? ನೀನ್ ಮುಸ್ಲಿಮು, ನಾನು ಹಿಂದೂ, ನೀನು ಗೌಡ, ನಾನು ಲಿಂಗಾಯತ, ನೀನು ಇನ್ನೊಬ್ಬ, ನಾ ಮತ್ತೊಬ್ಬ, ನಿಂದು ಏರಿಯಾ ಇದು, ನನ್ನ ಕಲಾಸಿಪಳ್ಯ, ನಿಂದು ಮಾರ್ಕೆಟು, ಈ ತರ ಡಿಫ್ರೆಂಟ್ ಮಾಡೋದು. ಅವಾಗಲೇ ನಾವು ಬೇರೆ ಬೇರೆಯವ್ರು ಅನ್ಕೊಳ್ಳೋದು. ಈಗ ಅದೇ ಹೇಳದ್ನಲ್ಲ, ಕೊಹ್ಲಿ ಇಂಡಿಯನ್ ಕ್ಯಾಪ್ಟನ್ ಆದ್ರೂ ವಾಂಕೆಡೆಗೆ ಹೋಗಿ ಬೂ ಅಂದ್ರು ಅಂತ. ಯಾಕೆ? ತಂಡ, ಟೀಮ್ ಕಟ್ಕೊಂಡ್ಬಿಟ್ರು. ಟೀಮ್ ಕಟ್ಕೊಳ್ಳದೆ ನಾವೆಲ್ಲ ಒಗ್ಗಟ್ಟಿಂದ ಯೋಚನೆ ಮಾಡಿದಾಗ ಇಡೀ ಕರ್ನಾಟಕದವ್ರು ಒಂದು. ಬೇರೆ ದೇಶಕ್ಕೆ ಹೋದಾಗ ಎದೆ ಉಬ್ಬಿಸಿ ಇದು ನನ್ನ ರಾಜ್ಯ, ಇದು ಹಿಂಗಿದೆ, ದಕ್ಷಿಣ ಭಾರತೀಯರು ನಾವು, ಕರ್ನಾಟಕದ ಭಾರತ ದೇಶದ ಎಕಾನಮಿಗೆ ತುಂಬಾ ಚೆನ್ನಾಗಿ ಕಾಂಟ್ರಿಬ್ಯೂಟ್ ಮಾಡ್ತಿರುವಂತಹ ನಮ್ಮ ರಾಜ್ಯ ಅಂತ ಪ್ರೌಡ್ ಫೀಲಿಂಗ್ ಇಂದ ಹೇಳ್ಕೊತೀನಿ. ಇವಾಗ ನೀವು ಬೇರೆ ಕಂಟ್ರಿಗಳಿಗೆ ಹೋದಾಗ ಒಂದಿಷ್ಟು ಚಾಲೆಂಜಸ್ ಅಂತ ಇರುತ್ತೆ. ಬಿಕಾಸ್ ನೀವೇನು ಪ್ಲಾನ್ ಮಾಡ್ಕೊಳ್ಳದೆ ಬ್ಲಾಂಕ್ ಆಗಿ ಹೋಗಿರ್ತೀರಾ, ಅಲ್ಲಿ ಚಾಲೆಂಜಸ್ ನ ನೀವು ಫೇಸ್ ಮಾಡ್ಬೇಕಾಗಿರುತ್ತೆ. ಆಬ್ವಿಯಸ್ಲಿ ನೀವು ಅವಾಗ ಹೇಳಿದ್ರಿ ತುಂಬಾ ಚಾಲೆಂಜಸ್ ಇರುತ್ತೆ ಅಂತ. ಅದ್ರಲ್ಲೂ ಕೂಡ ಸ್ಪೆಸಿಫೈ ಮಾಡಿದ್ರೆ ಈ ತರ ಚಾಲೆಂಜಸ್ ನನ್ ತುಂಬಾ ಫೇಸ್ ಮಾಡ್ಬೇಕಾಯ್ತು, ಇದು ತುಂಬಾ ನಂಗೆ ಹಿಂಸೆ ಆಯ್ತು, ಆ ತರದ್ ಏನಾದ್ರು ಇನ್ಸಿಡೆಂಟ್ಸ್ ಇದ್ರೆ? ಪ್ರತಿಯೊಂದು ಕೂಡ ಈ ತರ ಟ್ರಾವೆಲಿಂಗ್ ಅಲ್ಲಿ ಚಾಲೆಂಜಿಂಗ್, ಬಟ್ ಆ ಚಾಲೆಂಜಿಂಗ್ ಬಹಳ ಇಂಟ್ರೆಸ್ಟಿಂಗ್ ಮಾಡೋದು. ಇಲ್ಲಾಂದ್ರೆ ಬೋರಿಂಗ್ ಆಗ್ಬಿಡುತ್ತೆ. ಪ್ರತಿಯೊಂದು ಕ್ಷಣ, ಒಂದು ರಾತ್ರಿ, ಎಷ್ಟೊಂದ್ಸಲಿ ರಾತ್ರಿ ಎಲ್ಲಿ ಮಲಗ್ತೀನಿ ಗೊತ್ತಿರಲ್ಲ. ಯಾವ್ದೋ ಊರಿಂದ ಬಸ್ಸಲ್ಲಿ ಇನ್ನೊಂದು ಯಾವ್ದೋ ಊರಿಗೆ ಹೋಗಿರ್ತೀನಿ, ರಾತ್ರಿ ಹೇಳಿದ್ರೆ ಯಾವ್ದೋ ಬಸ್ ಸ್ಟಾಪ್, ಎಲ್ಲೋಗ್ಬೇಕು ಗೊತ್ತಿಲ್ಲ, ದಾರಿ ಗೊತ್ತಿಲ್ಲ, ಯಾರು ಇರಲ್ಲ, ಇದನ್ನ ಟ್ರಾನ್ಸ್ಪೋರ್ಟೇಷನ್ ಇರಲ್ಲ. ಅಂತ ಸಮಯದಲ್ಲಿ ಎಲ್ಲಿಗೆ ಹೋಗೋದು? ಚಾಲೆಂಜು. ನಾಳೆ ಬೆಳಗ್ಗೆ ಇದ್ರೆ ಇಲ್ಲಿ, ಈಗ ರಂಜಾನ್ ಟೈಮಲ್ಲಿ ಹೋದ್ರೆ ಮುಸ್ಲಿಂ ಕಂಟ್ರೀಸ್ ಅಲ್ಲಿ, ಪ್ರಪಂಚದಲ್ಲಿ ಆಲ್ಮೋಸ್ಟ್ 100 ಮುಸ್ಲಿಂ ಕಂಟ್ರೀಸ್ ಇದೆ.
ಆ 100 ಮುಸ್ಲಿಂ ಕಂಟ್ರೀಸ್ ಅಲ್ಲಿ ರಂಜಾನ್ ಟೈಮಲ್ಲಿ ಹೋದ್ರೆ ಬೆಳಗ್ಗೆಯಿಂದ ರಾತ್ರಿ ಊಟನೇ ಸಿಗಲ್ಲ. ನಾವು ಫಾಸ್ಟಿಂಗ್ ಮಾಡ್ತಾರಲ್ಲ, ಊಟ ಸಿಗ್ದಿರೋರಿಗೆ ಊಟನೇ ಇಲ್ಲ, ಅಂಗಡಿ ಓಪನ್ ಇಲ್ಲ ಅಂದ್ರೆ ಆಚೆ ಕಡೆ ನೀರು ಕುಡಿಯೋಕ್ಕೂ ಬಿಡಲ್ಲ, ಫೈನ್ ಆಗ್ತಾರೆ ನಿಮ್ಗೆ. ಯಾಕಂದ್ರೆ ನೀವು ನೀರು ಕುಡಿದ್ರೆ, ನೀವು ಊಟ ಮಾಡಿದ್ರೆ ಬೇರೆಯವ್ರಿಗೆ ತೊಂದರೆ ಆಗತ್ತೆ ಅಂತ ರೋಜಾ ಫಾಲೋ ಮಾಡ್ತಾರೆ ಅವ್ರಿಗೆ. ಇದು ಚಾಲೆಂಜ್ ಅಲ್ವಾ? ಅವಾಗ ಏನ್ ಮಾಡ್ತೀರಾ ನೀವು? ಎಲ್ಲ ಈ ತರ ಪ್ರತಿ ಕ್ಷಣನು, ಈಗ ಯಾವ್ದೋ ಅಫಿಷಿಯಲ್ ನಿಮ್ಮನ್ನ ಸ್ಪೈ ಅನ್ಕೋತಾನೆ. ಈಗ ರಷ್ಯಾಲ್ ಇದ್ದಾಗ ನನ್ನ ಸ್ಪೈ ಅನ್ಕೊಂಡ್ರು, ಯಾರೋ ಅರೆಸ್ಟ್ ಮಾಡಿ 12 hours ಕ್ವಶನ್ ಮಾಡಿದ್ರು, ಆಗ್ಬೋದು. ಯಾರೋ ಸರಿಯಾಗಿ ನನ್ನ ಘಟ ಯಾರೋ ನಮ್ ಸುತ್ತಾಡ್ತಾ ಕ್ಯಾಮ್ರಾ ಇಟ್ಕೊಂಡು ಯಾರೋ ಸಸ್ಪೆಕ್ಟ್ ಇರ್ಬೋದು, ನೆತಾಕೊಂಡು ಒಂದು ಈ ತರ ಆಗ್ಬೋದು. ಈ ತರ ಸಾಕಷ್ಟು ಚಾಲೆಂಜ್ ನಿಮ್ಗೆ ಪ್ರತಿ ಕ್ಷಣದಲ್ಲೂ ಆಗತ್ತೆ. ಅಲ್ಲಿ ಯಾರೋ ಒಬ್ಬ ತಪ್ಪು ತಿಳ್ಕೊಬೋದು ನಿಮ್ ಬಗ್ಗೆ, ಯಾರೋ ಸರಿ ಮಾಡ್ಬೋದು. ಅಂದ್ರೆ ನಿಮ್ ಪ್ರತಿ ಕ್ಷಣನು ಹೋಗಿ ವಾಪಸ್ ಬರೋವರೆಗೂ ನಿಮ್ಗೆ ಚಾಲೆಂಜಿಂಗ್. ಬಟ್ ಈ ಚಾಲೆಂಜ್ ಅಲ್ಲೇ ನಮ್ಮ ವ್ಯಕ್ತಿತ್ವ ಹೊರಗೆ ಬರೋದು. ಇದನ್ನೆಲ್ಲ ಸಹಿಸ್ಕೊಂಡು ಇದನ್ನೆಲ್ಲ ಮೆಟ್ಟಿ ಮುಂದೆ ಬಂದಾಗ ಒಂದು ದೊಡ್ಡ ಕಾನ್ಫಿಡೆನ್ಸ್, ಇಲ್ಲೇ ಹೋಗಿ ಬಂದಿದ್ದೀನಿ, ಜಗತ್ತಲ್ಲಿ ಎಲ್ಬೇಕು ಬದುಕ್ತೀನಿ ಅಂತ. ಸೊ ಎಲ್ಲೋ ಒಂದ್ ಕಡೆ ಸೆಲ್ಫ್ ರೆಸ್ಪೆಕ್ಟ್ ಕಡಿಮೆ ಆಗ್ಬಿಟ್ಟು ನಮ್ ಕುಗ್ಗುವಂತ ಚಾನ್ಸಸ್ ಆ ತರದ್ದು ಖಂಡಿತ ಆಗುತ್ತೆ. ನಿಮ್ ಈಗೋನ ಬೆಳೆಸುವಂತಹ ಚಾನ್ಸಸ್ ದೂರ ಇರುತ್ತೆ. ಈಗ ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ಈಗ ಕಾಶ್ಮೀರಿ ಪಂಡಿತರ ಬಗ್ಗೆ ಒಂದ್ಸಲ ಯೋಚನೆ ಮಾಡಿ. ಅವ್ರ ಬಗ್ಗೆ 2 ವಿಡಿಯೋ ಮಾಡಿದ್ದೀನಿ ನಾನು. ಯಾಕಂದ್ರೆ ಜಮ್ಮು ಕಾಶ್ಮೀರಲ್ಲಿ ಹೋದಾಗ ಕಾಶ್ಮೀರ್ ಪಂಡಿತರು ಎಲ್ಲಿ ಅಂತ ಎಲ್ಲ ಕೇಳಿದ್ರು, ಹುಡ್ಕೊಂಡು ಹೋಗಿ ಅವ್ರ ಮನೇನ, ಅವ್ರ ಮದ್ವೆನ ತೋರಿಸಿದೆ. ನೀವು ಲೈಫಲ್ಲಿ ನಿಮ್ದು ಒಂದು ಎಕ್ಸಾಂಪಲ್, ನೀವು ಒಂದು ಸೈಟ್ ಮಾಡಿರ್ತೀರಾ, ಆಸ್ತಿ ಮಾಡಿರ್ತೀರಾ, ಬೇಡ ಒಂದು ಮನೆ ಮಾಡಿರ್ತೀರಾ, ನಿಮ್ದೆಲ್ಲ ಇರುತ್ತೆ ಒಂದು ಊರಲ್ಲಿ. ಸಡನ್ ಆಗಿ ರಾತ್ರಿ ನಿಮ್ಮ ಮಕ್ಕಳು ನಿಮ್ಮ ಗಂಡನ ಕರ್ಕೊಂಡು ಊರ್ ಬಿಟ್ಟು ಇಮಿಡಿಯೇಟ್ಲಿ ಉಟ್ಟು ಬಟ್ಟೆಲಿ ಏನೂ ತಗೊಳ್ಳದೆ ಹೊರಡಬೇಕು. ಮತ್ತೆ ವಾಪಸ್ ಯಾವತ್ತೂ ನಿಮ್ಮ ಊರಿಗೆ ನೀವು ಬರೋಕ್ಕಾಗಲ್ಲ. ಹೆಂಗಿರುತ್ತೆ ಈ ಕ್ಷಣ ಯೋಚನೆ ಮಾಡಿ. ಕಾಶ್ಮೀರಿ ಪಂಡಿತರು ಇದನ್ನ 1990 ಇಂದ ಅನುಭವಿಸ್ತಾ ಇದಾರೆ ಇವತ್ತವರೆಗೂ. ಅವರ ಸ್ವಂತ ಊರು, ಅವರ ಸ್ವಂತ ಮನೆ, ಅವರ ಸ್ವಂತ ಪ್ರಾಪರ್ಟಿ ಪ್ರತಿಯೊಂದನ್ನು ಬಿಟ್ಟು ಬಂದು ಇವತ್ತು ನಮ್ಮ ದೇಶದಲ್ಲೇ ಪರಕೀಯರ ತರ ಬದುಕ್ತಾ ಇದಾರೆ. ಸೊ ಈ ತರ ಸಿಚುವೇಶನ್ಸ್ ಕೂಡ ನೀವು ನೋಡ್ಬೋದು. ಅಂದ್ರೆ ಎಷ್ಟು ರೀತಿಯ ಜನಗಳು, ಎಷ್ಟು ರೀತಿಯ ಕಲ್ಚರ್ಗಳು, ಎಷ್ಟು ರೀತಿಯ ನೋವು, ನಲಿವು, ಪ್ರತಿಯೊಂದು ಒಂದು ಕಾಕ್ಟೇಲ್ ಆಗಿ ನನ್ನ ಲೈಫಿನ 2 ವರ್ಷದ ಅನುಭವ ಆಗಿದೆ ಅಲ್ವಾ. ಸೊ ಈಗ ಟ್ರಾವೆಲ್ ಮಾಡೋರು, ಫನ್ ಆಗಿ ಮಾಡೋರು ಅದು ಬೇರೆ ಇರುತ್ತೆ. ಈ ತರ ಎಕ್ಸ್ಪ್ಲೋರ್ ಮಾಡೋರು, ಬೇರೆ ಬೇರೆ ತೋರಿಸ್ಬೇಕು ಜನಗಳಿಗೆ ಅಂತ ತೋರಿಸೋದು, ಆಮೇಲೆ ಆ ತರದ ವಿಡಿಯೋಸ್ ಮಾಡೋರು, ಅವ್ರಿಗೆ ಇಷ್ಟೆಲ್ಲ ಚಾಲೆಂಜಸ್ ಬರುತ್ತಲ್ಲ, ಅವರು ಮೇನ್ ಆಗಿ ತಲೆಯಲ್ಲಿ ಏನ್ ಇಟ್ಕೊಂಡು ಹೋಗಿರ್ಬೇಕು ಅಂದ್ರೆ ಎಲ್ಲದಕ್ಕೂ ರೆಡಿ ಆಗಿರ್ಬೇಕು ಅನ್ನೋದೊಂದೊಂದು ಬೇಸಿಕ್ ಇರುತ್ತೆ. ಸೊ ಅದನ್ನ ಹೊರತುಪಡಿಸಿ ಈ ತರದೆಲ್ಲ ಒಂದೇ ಮಾಡ್ಬೇಕು ಅಂತಂದ್ರೆ ಜೀವನ ನವರಾಶ ಇದ್ದಂಗೆ ಅಂತ ನನ್ನ ಅಭಿಪ್ರಾಯ. ಎಲ್ಲಾದ್ರಲ್ಲೂ ಖುಷಿನೇ ಹುಡುಕಕ್ಕಾಗಲ್ಲ, ಎಲ್ಲಾದ್ರಲ್ಲೂ ನೋವೇ ಹುಡುಕಕ್ಕಾಗಲ್ಲ. ನಾನು ಬರೀ ದುಃಖದ ಸ್ಟೋರಿ ಮಾತ್ರ ಮಾಡಿಲ್ಲ, ಸಿಕ್ಕಾಪಟ್ಟೆ ಫನ್ ಸ್ಟೋರೀಸ್ ಮಾಡಿದೀನಿ, ಲವ್ ಸ್ಟೋರೀಸ್ ಮಾಡಿದೀನಿ, ಎಲ್ಲಾ ರೀತಿನೂ ಮಾಡಿದೀನಿ. ನವರಸಗಳು ಏನೇನಾಗತ್ತಲ್ಲ ಅದನ್ನಷ್ಟನ್ನು ಎಂಜಾಯ್ ಮಾಡಿದೀನಿ. ಅಂದ್ರೆ ಲೈಫ್ ಇಸ್ ಅ ಮಿಕ್ಸ್ ಆಫ್ ಆಲ್ ಎಮೋಷನ್ಸ್. ಒಂದೇ ರೀತಿ ಸಿಗಲ್ಲ ನಿಮ್ಗೆ, ಒಂದೊಂದ್ ಟೈಮ್ ಒಂದೊಂದು ಸಿಗುತ್ತೆ. ಸಿಕ್ಕಿದ್ದನ್ನ ಒಪ್ಕೊಂಡು ಒಂದ್ಸಲಿ ಬಿರಿಯಾನಿನೂ ಸಿಕ್ಕಿದೆ, ಒಂದ್ಸಲ ಪ್ಲೇನ್ ರೈಸು ಸಿಕ್ಕಿದೆ, ಎರಡನ್ನೂ ತಿಂದಿದೀವಲ್ಲ, ಯಾಕಂದ್ರೆ ಹಸಿವಿದ್ರೆ ಎಲ್ಲ ಸರಿ ಹೋಗುತ್ತೆ. ಆತರ ಪ್ರತಿಯೊಂದು ಕ್ಷಣ ಕೂಡ ಅನುಭವಿಸಿದೀವಿ. ಪ್ರತಿಯೊಬ್ಬ ಹೊಸ ಕಾಂಟೆಂಟ್ ಕ್ರಿಯೇಟರ್ಸ್ಗೆ ನಾನು ಹೇಳೋದೇನಂದ್ರೆ ಸ್ಟೋರಿ ಟೆಲ್ಲಿಂಗ್ ಮೇಲೆ ಗಮನ ಕೊಡಿ. ಈಗ ನಾನು ಫೋನಿಂದ 5 ಲಕ್ಷ ಜನರು ಇರುವಂತಹ ಒಂದು ಚಾನೆಲ್ ಕ್ರಿಯೇಟ್ ಮಾಡಿದೀನಿ ಅಂದ್ರೆ ಯೋಚನೆ ಮಾಡಿ. ಎಲ್ಲದಕ್ಕೂ ದೊಡ್ಡದು ಬೇಕು, ಎಲ್ಲದಕ್ಕೂ ಕೋಟಿ ಎಕ್ವಿಪ್ಮೆಂಟ್ ಬೇಕು. ನನ್ನ ಹತ್ರ ಅದಿಲ್ಲ ಅಂದ್ರೆ ನಾನು ಶುರುನೇ ಮಾಡಲ್ಲ. ಇದೇ ತರ ತಾನೇ ಇವತ್ತು ಜನ ಅಪ್ಪ ಅಮ್ಮಂದ್ರೂ ಕೂಡ ಬ್ಲಾಕ್ ಮೇಲ್ ಮಾಡ್ತಾರೆ. ನೀ ನಂಗೆ ಕಾರ್ ಕೊಡಿಸ್ಲಿಲ್ಲ ಅಂದ್ರೆ ನಾನು ಕಾಲೇಜಿಗೆ ಹೋಗಲ್ಲ, ನೀ ನಂಗೆ ಬೈಕ್ ಕೊಡಿಸ್ಲಿಲ್ಲ ಅಂದ್ರೆ ನಾನು ಊಟನೇ ಮಾಡಲ್ಲ. ಮಾಡ್ಬೇಡ. ಈ ತರ ಬ್ಲಾಕ್ ಮೇಲಿಂಗ್ ಕೆಲಸ ನಡೆಯಕ್ಕಾಗಲ್ಲ. ಇರೋಂತಹ ಫೆಸಿಲಿಟಿ, ಅದಕ್ಕೆ ನೋಡಿ ನೀವು ಬಡವರ ಮಕ್ಕಳು ಬೇಗ ಬೆಳೀತಾರೆ, ಅನಿವಾರ್ಯತೆ ಇದ್ದವರು ಕಷ್ಟಪಟ್ಟು ಬದುಕ್ತಾರೆ. ಊರ್ನ ಬಿಟ್ಟು ಇನ್ನೊಂದು ಊರಲ್ಲಿ ಜೀವನ ಮಾಡೋರು ಬೇಗ ಜೀವನವನ್ನ ಕಟ್ಕೋತಾರೆ. ಯಾಕೆ ಹೇಳಿ? ಅನಿವಾರ್ಯತೆ ಇಲ್ದಿರೋರು ಕರಗಿಸ್ತಾರೆ, ಇರೋದನ್ನೆಲ್ಲ ಕರಗಿಸ್ತಾರೆ. ಇವತ್ತು 3 ಸೈಟ್ ಇದ್ದವರು ಅವ್ನು ದೊಡ್ಡವನಾಗಷ್ಟೊತ್ತಿಗೆ ಏನು ಇರೋದೇ ಇಲ್ಲ ಅವ್ರ ಹತ್ರ. ಕೋಟ್ಯಾಂತರ ರೂಪಾಯಿ ಇರೋರು, ಈಗ ಲಾಟ್ರಿ ಗೆದ್ದವರು ಕೂಡ ನೀವು ನೋಡ್ಬೋದು, 10 million, 20 million, 30 million ಗೆದ್ದವರು 5 ವರ್ಷದಲ್ಲಿ ಭಿಕಾರಿಗಳಾಗಿ ರೋಡಲ್ಲಿ ಭಿಕ್ಷೆ ಬೇಡ್ತಾ ಇರ್ತಾರೆ. ಯಾಕೆಂದ್ರೆ ಅವ್ರಿಗೆ ದುಡ್ಡಿನ ಬೆಲೆ ಗೊತ್ತಿಲ್ದಿರೋ, ದುಡ್ಡು ಸಿಕ್ಕಿದಾಗ ಅದನ್ನ ಹೆಂಗ್ ಹ್ಯಾಂಡಲ್ ಮಾಡ್ಬೇಕು ಗೊತ್ತಿಲ್ಲ, ಉಡಾಯಿಸಿದ್ರು. ಅವ್ರು ಗೆದ್ದಿದ್ದಂತಹ 1/3 ಇಟ್ಕೊಂಡಿದ್ರು ಅಥವಾ 1% ಇಟ್ಕೊಂಡಿದ್ರು, ಅವ್ರ ಲೈಫ್ ಲಾಂಗ್ ಆರಾಮಾಗಿರ್ಬೋದಿತ್ತು. ಅದೇ ಅವ್ರಿರಲ್ಲ. ಅದೇ ಮನಸ್ಥಿತಿ. ಮನುಷ್ಯನ ಮನಸ್ಸಿನ ಮೇಲೆ ಕಂಟ್ರೋಲ್ ಇಲ್ದಿರೋರು ಎಲ್ಲೂ ಬದುಕಕ್ಕಾಗಲ್ಲ. ಇವತ್ತಿನ ದಿನದಲ್ಲಿ ಯೂಟ್ಯೂಬ್ ಎಲ್ಲವೂ ನಮಗೆ ಯೂಟ್ಯೂಬಲ್ಲಿ ಸಿಕ್ಬಿಡುತ್ತೆ. ಹಾಗಂತ ಯೂಟ್ಯೂಬರ್ಸ್ ಕೂಡ ತುಂಬಾ ಜಾಸ್ತಿ ಆಗಿದ್ದಾರೆ. ಕಂಪೇರ್ ಮಾಡಿದ್ರೆ ಇವಾಗ ಸಿಕ್ಕಾಪಟ್ಟೆ ಯೂಟ್ಯೂಬರ್ಸ್ ಇದ್ದಾರೆ, ಸಿಕ್ಕಾಪಟ್ಟೆ ಕಂಟೆಂಟ್ ಕ್ರಿಯೇಟರ್ಸ್ ಅಂತ ಹೇಳ್ತಾರೆ. ಬಟ್ ಎಷ್ಟೊಂದ್ ಜನ ಯೂಟ್ಯೂಬರ್ಸ್ ಅದನ್ನ ಮಿಸ್ಯೂಸ್ ಕೂಡ ಮಾಡ್ಕೊಳ್ತಾರೆ. ಯಾವ ತರದ್ದು ಕಂಟೆಂಟ್ ಹಾಕೋದು, ತಮ್ಮನ್ ತಾವು ತೋರಿಸ್ಕೊಳ್ಳೋದು, ಆಮೇಲೆ ಬ್ಯಾಡ್ ಇಂಪ್ರೆಷನ್ ಕ್ರಿಯೇಟ್ ಮಾಡ್ಕೊ, ಒಟ್ಟು ನಮಗೆ ಫಾಲೋವರ್ಸ್ ಬೇಕು, ಸಬ್ಸ್ಕ್ರೈಬರ್ಸ್ ಜಾಸ್ತಿ ಬೇಕು, ನನಗೆ ಯೂಟ್ಯೂಬ್ ಇಂದ ಇಷ್ಟು ದುಡ್ಡು ಬರಬೇಕು ಅನ್ನೋದಕ್ಕೆ. ಸೊ ಈ ತರದ್ದು ಯೂಟ್ಯೂಬರ್ಸ್ ಮಾಡೋದು ನಿಮ್ಮಂತ ಜೆನ್ಯೂನ್ ಯೂಟ್ಯೂಬರ್ಸ್ಗೆ ಅದು ಎಷ್ಟು ಹೊಡ್ತಾ ಕೊಡತ್ತೆ ಅಂತ ನನ್ನ ಪ್ರಕಾರ. ಯಾರು ಜೆನ್ಯೂನ್ ಅಲ್ಲ, ಯಾರು ಫೇಕು ಅಲ್ಲ. ಈಗ ಕೆಲವರು ಅನ್ಕೋತಾರೆ, ಮೊನ್ನೆ ಯಾರೋ ಒಬ್ರು ಕಾಮೆಂಟ್ ನೋಡಿದೆ ನಾನು, ಒಬ್ಬ ಮೈ ತೋರಿಸ್ಕೊಂಡು ಮಾಡೋರೆಲ್ಲ ಇನ್ಸ್ಟಾಗ್ರಾಮ್ ಸೂಪರ್ ಸ್ಟಾರ್ಸ್ ಆಗ್ತಾ ಇದಾರೆ, ನಾವೆಲ್ಲ ಇಷ್ಟು ಕಷ್ಟ ಪಡ್ತಿದೀವಿ, ನಮ್ಮನ್ನ ಯಾರೋ ನೋಡ್ತಾ ಇಲ್ಲ ಅಂತ. ನಾನು ಹೇಳ್ತಾ ಇದೀನಿ, ಒಂದು ಪ್ಲಾಟ್ಫಾರ್ಮ್ ಇದೆ ಅಂದ್ಮೇಲೆ
ಒಂದು ಪ್ಲಾಟ್ಫಾರ್ಮ್ ಇದೆ ಅಂದಮೇಲೆ ಎಲ್ಲ ರೀತಿಯ ಉಪಯೋಗ ಇರುತ್ತೆ. ಈಗ ಅಂತರ್ಜಾಲದಲ್ಲಿ ಪಾರ್ನ್ ಕೂಡ ಇದೆ, ಅಂತರ್ಜಾಲದಲ್ಲಿ ಡಾಕ್ಯುಮೆಂಟ್ರಿ ಕೂಡ ಇದೆ. ಎಲ್ಲಾ ಸಮಯದಲ್ಲೂ ಎಲ್ಲರೂ ಪಾರ್ನೇ ನೋಡ್ತಾರಲ್ಲ, ಎಲ್ಲಾ ಸಮಯದಲ್ಲಿ ಎಲ್ಲರೂ ಡಾಕ್ಯುಮೆಂಟ್ರಿನೇ ನೋಡ್ತಾರಲ್ಲ. ಎಲ್ಲಾ ರೀತಿಯ ವರ್ಗಗಳಿಗೂ ಈಗ ಅಡಲ್ಟ್ ಫಿಲ್ಮು ರಿಲೀಸ್ ಆಗುತ್ತೆ, UA ಪಿಕ್ಚರ್ ರಿಲೀಸ್ ಆಗುತ್ತೆ, ಯೂನಿವರ್ಸಲ್ ಪಿಕ್ಚರ್ ಕೂಡ ರಿಲೀಸ್ ಆಗುತ್ತೆ. ಈಗ ಪೇಪರಲ್ಲಿ ಒಂದು ನ್ಯೂಸ್ ಪೇಪರ್ ತಗೊಂಡ್ರೆ ಪಾಲಿಟಿಕ್ಸ್ ಇರುತ್ತೆ, ಸ್ಪೋರ್ಟ್ಸ್ ಇರುತ್ತೆ, ಫಿಲಾಸಫಿ ಇರುತ್ತೆ, ಕನ್ನಡ ಇರುತ್ತೆ, ಇಂಗ್ಲಿಷ್, ಬೇಕಾಷ್ಟಿದೆ ಆಪ್ಷನ್. ದ ವರ್ಲ್ಡ್ ಇಸ್ ಫುಲ್ ಆಫ್ ಆಪ್ಷನ್ಸ್. ನಿಮಗೆ ಏನ್ ಬೇಕು ಅನ್ನೋದು ಮಾತ್ರ ನಿಮಗೆ ಗೊತ್ತಿರಬೇಕು. ಅವನು ಹೊಟ್ಟೆಪಾಡಿಗೆ ಮಾಡ್ತಾ ಇದ್ದಾನೆ. ಈಗ ಪ್ರಾಸ್ಟಿಟ್ಯೂಷನ್ ಜಗತ್ತಿನ ಎಷ್ಟೊಂದು ಜಾಗಕ್ಕೆ ಹೋದಾಗ ರೆಡ್ ಲೈಟ್ ಏರಿಯಾ ಇದೆ, ಅವರು ಕೂಡ ಒಂದು ರೀತಿಯ ಜೀವನವನ್ನ ಕಟ್ಕೊಳಕ್ ಪ್ರಯತ್ನ ಮಾಡ್ತಾ ಇದ್ದಾರೆ, ಯಾವುದೋ ಒಂದು ಅನಿವಾರ್ಯತೆಯಲ್ಲಿ. ಅಲ್ಲಿಗೆ ಹೋಗ್ತಾ ಇರೋರು ಕೂಡ ಅವ್ರಿಗೇನೋ ಬೇಕು ಅದನ್ನ ಪಡ್ಕೊಳಕ್ ಹೋಗ್ತಾ ಇದ್ದಾರೆ. ಬಟ್ ಇದೊಂದು ಸಿಸ್ಟಮ್ ಆಗಿ ನಡೆದಾಗ ಚೆನ್ನಾಗಿರುತ್ತೆ. ಇದನ್ನ ಅಸಹ್ಯ ಮಾಡ್ಕೋಬಾರ್ದು ಅನ್ನೋದಷ್ಟೇ ನನ್ನ ಅಭಿಪ್ರಾಯ. ಸೊ ಈಗ ನೀವು ಬಿಕಿನಿ ಹಾಕೊಂಡು ಅಥವಾ ನೀವು ಯಾವುದೋ ಒಂದು ಒಳ್ಳೆ ಡ್ಯಾನ್ಸ್ ಮಾಡಬಾರ್ದು ಅಥವಾ ಒಂದು ಸೆಕ್ಸಿ ಡ್ಯಾನ್ಸ್ ಮಾಡಬಾರ್ದು ಅಂತ ನಾನು ಹೇಳ್ತಾ ಇಲ್ಲ, ಬಟ್ ಅದನ್ನ ಅಸಹ್ಯ ಮಾಡಬೇಡಿ. ಈಗ ನ್ಯೂಡಿಟಿ ಕೂಡ, ಈಗ ಫ್ರೆಂಚ್ ಆರ್ಟಿಸ್ಟ್ ಒಂದು ನ್ಯೂಡ್ ಪೇಂಟಿಂಗ್ ಬರೆದ್ರೆ ಅದು ನೋಡಿದ್ರೆ ವಾಹ್, ಗೋಡೆ ಮೇಲೆ ಏನಿದೆ ವಾಹ್ ಅನ್ಸುತ್ತೆ. ಸೊ ಅದನ್ನೇ ಅಸಹ್ಯವಾಗಿ ಮಾಡಿದ್ರೆ ನೋಡಿದ್ರೆ ವಾಮಿಟ್ ಮಾಡ್ಬೇಕು ಅನ್ಸುತ್ತೆ. ಈಗ ಡ್ರಿಂಕ್ ಯಾವತ್ತೋ ಒಂದ್ಸರಿ ಸೋಷಿಯಲ್ ಆಗಿ ಕುಡಿದಾಗ 2 ಪೆಗ್ ಕುಡಿದು ಆ ಒಂದು ಫೀಲಿಂಗ್ ತಗೊಂಡಾಗ ಖುಷಿ ಅನ್ಸುತ್ತೆ. ಅದೇ ಕುಡಿದು ಟೈಟ್ ಆಗಿ ವಾಮಿಟ್ ಮಾಡಿ ರೋಡಲ್ಲಿ ಬಿದ್ದು ಅದಾಡಿದ್ರೆ ಕುಡ್ಕ ಅಂತಾರೆ. ಸೊ ಎಲ್ಲದಕ್ಕೂ ತನ್ನದೇ ಆದ ಲಿಮಿಟೇಷನ್ಸ್, ತನ್ನದೇ ಆದ ಒಂದು ಬೌಂಡ್ರೀಸ್, ಒಂದು ಬ್ಯಾರಿಯರ್ಸ್ ಇಟ್ಕೊಂಡಾಗ ಪ್ರತಿಯೊಂದನ್ನು ಬ್ಯಾಲೆನ್ಸ್ಡ್ ಆಗಿ ಮಾಡ್ಬೋದು. ಆಮೇಲೆ ಯಾರು ತಪ್ಪಲ್ಲ, ಯಾರು ಸರಿ ಅನ್ನೋಲ್ಲ. ನಾವ್ ಯಾರನ್ನು ದೂಷಣೆ ಮಾಡ್ಬಾರ್ದು, ಇವ್ರು ಯಾಕೆ ಹಿಂಗ್ ಮಾಡೋದು ಅಂತ. ಅವ್ರು ಮಾಡ್ತಾ ಇದಾರೆ ಅವ್ರ ಕೆಲಸ. ಮುಂಚೆ ಒಂದ್ ದಿವಸ ಪ್ಲಾಟ್ಫಾರ್ಮ್ ಇರ್ತಾ ಇರಲ್ಲ. ಈಗ ನಾನು ಮುಂಚೆ ಒಬ್ಬ ಆಕ್ಟರ್ ಆಗ್ಬೇಕು ಅಂತಿದ್ರೆ ಎಲ್ಲರ ಹತ್ರ ಹೋಗಿ ಬೇಡಬೇಕಾಗಿತ್ತು, ಅಣ್ಣ ಚಾನ್ಸ್ ಕೊಡು ಅಂತ. ಅವನು ನಾಳೆ ಬಾ, ನಾಡಿದ್ ಬಾ. ಇವತ್ತು ನಾನು ಬೇಕಾದ್ರೆ ನಟ ಆಗ್ಬೋದು ಈ ಕ್ಷಣದಲ್ಲಿ. ಕ್ಯಾಮ್ರಾ ಇಟ್ಟು ಇನ್ಸ್ಟಾಗ್ರಾಮ್ ಅಲ್ಲಿ ಎವ್ರಿ ಡೇ ಒಂದೊಂದು ಸೀನ್ ರೆಕಾರ್ಡ್ ಮಾಡಿ ಹಾಕಿದ್ರೆ ಯಾರೋ ಒಬ್ಬ ಡೈರೆಕ್ಟರ್ ಎಲ್ಲಿಂದನೂ ಗುರ್ತಿಡಿಬೋದು. ಅಂದ್ರೆ ಪ್ಲಾಟ್ಫಾರ್ಮ್ ಬೆನಿಫಿಟ್ಸ್ ಹೆಚ್ಚಿದೆ, ಅದರಲ್ಲಿರೋ ನೆಗೆಟಿವ್ಸ್ ನಾವು ನೋಡಬಾರ್ದು. ಕಸ ಎಲ್ಲ ಕಡೆ ಇರುತ್ತೆ. ಜ್ಯೂಸನ್ನ ಹಿಂಡ್ದಾಗ ಕೂಡ ಹಣ್ಣಿನ ರಸ ಬಂದು ಸಿಪ್ಪೆ ಬಿಸಾಕ್ಲೇಬೇಕಲ್ಲ, ಅಥವಾ ಅದರಲ್ಲಿ ಇರೋದೇನೋ ಒಂದಿಷ್ಟು ಬೀಜ ಬಿಸಾಕ್ಬೇಕಾಗತ್ತೆ. ಏನು ಮಾಡೋಕ್ಕಾಗಲ್ಲ. ಅದನ್ನ ಹಂಗ ಅನ್ಕೋಬೇಕು ಹೊರತು ನಾವು ಈ ಜ್ಯೂಸ್ನೇ ಮರ್ತೋಗ್ತಾ ಇದೀವಿ. ನಾವು ಜಾಸ್ತಿ ಪ್ರಾಮಿನೆನ್ಸ್ ಆ ಕಡೆ ಕೊಡ್ತಾ ಇದೀವಿ. ಆಮೇಲೆ ನನ್ನ ಪ್ರಕಾರ ಮೀಡಿಯಾ ಕೂಡ ಫೋಕಸ್ ಮಾಡಬೇಕಾಗಿರೋದು ಪಾಸಿಟಿವ್ ಸೈಡ್. ಇವಾಗ ನೀವು ನನ್ನ ಕೂರ್ಸ್ಕೊಂಡು ಮಾತಾಡಿಸ್ತಾ ಇದ್ದೀರಾ, ಆದ್ರೆ ನೀವು ಎಷ್ಟೋ ಮೀಡಿಯಾಗಳನ್ನ ನೋಡ್ತಾ ಇದ್ದೀರಾ, ಈ ತರ ಜನಗಳನ್ನ ಕೂರ್ಸ್ಕೊಂಡು ಮಾತಾಡಿಸ್ತಾ ಇದ್ದೀರಾ. ಅಂದ್ರೆ ಅವ್ರಿಗೆ ಹೈಲೈಟ್ ಮಾಡ್ತಾ ಇದ್ದೀರಾ. ನೀವು ಅವ್ರನ್ನ ಯಾಕೆ ಹೈಲೈಟ್ ಮಾಡ್ತೀರಾ? ಆ ತರ ಇದ್ರೆ ವೈ ಡು ಯು ಹೈಲೈಟ್ ದಮ್? ಅವರು ಸರಿ ಮಾಡ್ತಾ ಇಲ್ಲ ಅಂದವ್ರನ್ನೇ ಕೂರ್ಸಿ ಮಾತಾಡಿಸ್ತಾರೆ. ನೀವೇ ಸರಿ ಹೆಂಗ್ ಮಾಡ್ತಾ ಇದ್ದೀರಾ? ಅವ್ರನ್ನ ಬಿಟ್ಬಿಡಿ ಅವ್ರ ಪಾಡಿಗೆ. ಅವ್ರಿಗೆ ಈಗ ಯಾರ ಮೇಲೆ ಅಟೆನ್ಷನ್ ಕೊಡ್ತೀವಿ, ಅವ್ರ ಮೇಲೆ ಯಾರಿಗೆ ಮಹತ್ವ ಕೊಡ್ತೀವಿ, ಅವ್ರನ್ನ ಜನ ನೋಡ್ತಾರೆ. ಕ್ರಿಕೆಟನ್ನೇ ತೋರಿಸ್ತಾ ಇದ್ರೆ ಕ್ರಿಕೆಟ್ ನೋಡ್ತಾರೆ, ಈ ಕಬಡ್ಡಿ ತೋರಿಸೋ ಶುರು ಮಾಡಿದ್ರೆ ಕಬಡ್ಡಿನೂ ನೋಡ್ತಾ ಇದಾರೆ. ಮೀಡಿಯಾ ಕೈಲಿ ಅಂತ ದೊಡ್ಡ ಶಕ್ತಿ ಇದೆ. ನೀವು ತೋರಿಸಿದ್ದನ್ನ ಜಗತ್ತು ನೋಡುತ್ತೆ, ಅದೇ ನಿಮ್ಮ ಶಕ್ತಿ. ಈಗ ನಾನು ಅಷ್ಟೇ, ನಾನು ತೋರಿಸಿದ್ದನ್ನ ಜನ ನೋಡ್ತಾ ಇದ್ದಾರೆ, ಅದು ನನ್ನ ಶಕ್ತಿ. ನಾನು ಏನ್ ತೋರಿಸ್ಬೇಕು ಅನ್ನೋ ಚಾಯ್ಸ್ ನಾನು ಮಾಡ್ಬೇಕು. ನಾನು ಕೂಡ ಪ್ರತಿಯೊಂದನ್ನು ಉತ್ತಮವಾದ ಚಾಯ್ಸಸ್ ನನ್ನ ಮಾಡ್ಕೊಂಡು ಹೋದ್ರೆ ನಾ ಎಲ್ಲ ತೋರಿಸಿದೀನಿ. ಬಟ್ ಯಾವ ರೀತಿ ತೋರಿಸ್ಬೇಕು, ಯಾವ ಬೌಂಡ್ರಿಲಿ ತೋರಿಸ್ಬೇಕು, ಯಾವ ಒಂದು ಎಥಿಕ್ಸ್ ಇಟ್ಕೊಂಡು ತೋರಿಸ್ಬೇಕು, ಯಾವ ಒಂದು ಮೊರಾಲಿಟಿ ಇಟ್ಕೊಂಡು ತೋರಿಸ್ಬೇಕು ಅನ್ನೋದು ಬಹಳ ಮುಖ್ಯ. ಸೊ ಇಷ್ಟೊಂದು ಫೇಮಸ್ ಆಗಿದ್ದೀರಾ, ಆಬ್ವಿಯಸ್ಲಿ ಫೇಮಸ್ ಆಗಿದ್ದೀರಾ, ನೀವೆಲ್ಲರೂ ಮಾತಾಡ್ತಾರೆ. ಗ್ಲೋಬಲ್ ಕನ್ನಡಿಗ ಅಂದ್ರೆ ಯಾರು, ಏನ್ ಕಂಟೆಂಟ್ ಅಂತ ಪ್ರತಿಯೊಬ್ಬರಿಗೂ ಗೊತ್ತಿರೋ. ಸೊ ನಿಮ್ಮ ಫಾಲೋವರ್ಸು, ನಿಮ್ಗೆ ನಿಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡವರು ಸಿಕ್ಕಿದಾಗ ನಿಮಗೆ ಅವ್ರು ನಿಮ್ಮನ್ನ ಯಾವ ತರ ರಿಸೀವ್ ಮಾಡ್ತಾರೆ, ಅವರು ನಿಮ್ಗೆ ಯಾವ ತರ ಅವರು ಒಳ್ಳೆ ಫೀಲ್ ಮಾಡಿಸ್ತಾರೆ ಅಂತ? ಅವ್ರು ರಿಸೀವ್ ಮಾಡೋದಲ್ಲ, ನಾನು ಪ್ರತಿಯೊಬ್ಬರನ್ನು ನಾನು ಅನ್ಕೊಳ್ಳೋದು ನನ್ನ ಕುಟುಂಬದವರು. ನಾನು ಆದಷ್ಟು ಬೇಗ 500K ಆದ ತಕ್ಷಣನೇ 5 ಲಕ್ಷ ಯೂಟ್ಯೂಬ್ ಸಬ್ಸ್ಕ್ರೈಬರ್ ತಕ್ಷಣ ಇಡೀ ಕರ್ನಾಟಕ ಟೂರ್ ಮಾಡಬೇಕು ಅಂತ ಪ್ಲಾನ್ ಮಾಡಿದ್ದೀನಿ. ಪ್ರತಿ ನನ್ನ ಪ್ರೀತಿಸೋರ ಮನೆಗೆ ನಾನು ಹೋಗ್ತೀನಿ, ನಾನು ಅವ್ರ ಮನೇಲಿ ಊಟ ಮಾಡ್ತೀನಿ, ಅವ್ರ ಮನೇಲಿ ಇರ್ತೀನಿ. ನಾನು ಮನೆ ಮಗ ರೀ, ನಾನು ಸೆಲೆಬ್ರಿಟಿ ಅಲ್ಲ, ನಂಗೆ ಸೆಲೆಬ್ರಿಟಿ ಆಗೋಕ್ಕೂ ಇಷ್ಟ ಇಲ್ಲ. ನಾನು ಅವರಲ್ಲಿ ಒಂದಾಗಬೇಕು, ಅವರು ನನ್ನಲ್ಲಿ ಒಂದಾಗಬೇಕು, ನಾವೆಲ್ಲ ಒಂದಾಗಬೇಕು, ಒಟ್ಟುಗೂಡಬೇಕು, ಕೈ ಹಿಡಿಬೇಕು, ಕನ್ನಡಿಗರು ಒಂದು ಶಕ್ತಿ ಆಗಬೇಕು. ಇದು ಗ್ಲೋಬಲ್ ಕನ್ನಡಿಗ. ಓಕೆ. ಸೊ 197 ಮಿಷನ್ ಅದೊಂದನ್ನ ಹೊರತುಪಡಿಸಿದ್ರೆ ಅದನ್ನ ಒಂದ್ ಕಡೆ ಇಡೋಣ, ಅದನ್ನ ಬಿಟ್ಟು ಮತ್ತೇನಾದ್ರೂ ನಿಮ್ಗೆ ಲೈಫಲ್ಲಿ ಗುರಿ ಈ ತರದ್ ನನ್ನ ತಂದೆ ತಾಯಿನ ತುಂಬಾ ಚೆನ್ನಾಗಿ ನೋಡ್ಕೋಬೇಕು. ಅವ್ರ ಕೊನೆವರೆಗೂ ಅವ್ರನ್ನ ಬಿಟ್ಟು ಹೋಗದೆ ಅವ್ರ ಜೊತೆಗಿದ್ದು ನನ್ನ ತಂದೆ ತಾಯಿಗೆ ಏನೇನು ಕೊಡ್ಬೋದು ನನ್ನ ಕೈಲಿ ಸಾಧ್ಯವಾದಷ್ಟು ನ್ಯಾಯದ ರೀತಿಯಲ್ಲಿ ಅದನ್ನು ಕೊಡಬೇಕು. ಇವೆರಡೇ ನನ್ನ ಗುರಿ. ಇಷ್ಟೊತ್ತು ನಮ್ಮ ಜೊತೆಗೆ ತುಂಬಾ ವಿಷಯಗಳ ಬಗ್ಗೆ ಮಾತಾಡಿದೆ, ಹಾಗೆ ಒಂದಿಷ್ಟು ನಿಮ್ಮ ಎಕ್ಸ್ಪೀರಿಯನ್ಸ್ ನಮ್ಮ ಜೊತೆ ಶೇರ್ ಮಾಡ್ಕೊಂಡ್ರಿ. ಯಾವ ತರ ಇರುತ್ತೆ ಅಂತ ನಮಗೂ ಒಂದು ಐಡಿಯಾ ಬಂತು, ನೀವು ಬೇರೆ ಕಂಟ್ರಿ ಹೋದಾಗ ಅಲ್ಲಿ ಜನ ಹೇಗಿರ್ತಾರೆ ಅಂತ. ತುಂಬಾ ಥ್ಯಾಂಕ್ ಯು. ನನಗೆ ಬಹಳ ಖುಷಿ ಆಯ್ತು. ಇಷ್ಟು ವಿಶಾಲ ಮನಸ್ಸಿಂದ ಇಷ್ಟು ಡೆಪ್ತ್ ಆಗಿ ನಾನು ಪ್ರಾಬ್ಲಿ ಯಾವತ್ತೂ ಮಾತಾಡಲಿಲ್ಲ ಅನ್ಸುತ್ತೆ. ನಿಮ್ಮ ಉತ್ತಮವಾದ ಪ್ರಶ್ನೆಗಳು ಮತ್ತೆ ವಿಶ್ವವಾಣಿ ತಂಡದ ಉತ್ತಮವಾದ ಪೇಷನ್ಸು,
ಹಾಗೆ ಈ ಒಂದು ಎನ್ವಿರಾನ್ಮೆಂಟ್ ಕ್ರಿಯೇಟ್ ಮಾಡೋದ್ರಲ್ಲ ಇವತ್ತು ಮಾತಾಡೋದು ಬಹಳ ಮನಸ್ಸಿಗೆ ಮುಟ್ಟಿತು. ನನಗೆ ಗೊತ್ತಿಲ್ಲದಂಗೆ ಎಷ್ಟೋ ವಿಷಯಗಳು, ಈಗ ಅದೇ ಹೇಳೋದು, ನನ್ನ ಒಳಗಿದ್ದಂಥ ಎಷ್ಟೋ ವಿಷಯಗಳನ್ನ ನೀವು ಹೊರಗೆ ತೆಗೆದ್ರಿ. ನಾನು ಹೇಳ್ತೀನೋ ಇಲ್ವೋ ನನಗೆ ಗೊತ್ತಿಲ್ಲ, ಬಂದಾಗ ನಾನು ಯಾವುದು ಪ್ರಿಪೇರ್ ಆಗಿ ಬಂದಿಲ್ಲ, ಏನೂ ನೋಡ್ಕೊಂಡ್ ಬಂದಿಲ್ಲ. 10 ಸರಿ ನೀವು ಫೋನ್ ಮಾಡಿದ್ರಿ, ನಾನೆಲ್ಲೋ ಬೇರೆ ಬೇರೆ ದೇಶಗಳಲ್ಲಿದ್ದೆ, ಸಿಗಕ್ಕಾಗಿರ್ಲಿಲ್ಲ. ಅದನ್ನು ಇದ್ರೂ ಕೂಡ ನೀವು ಆ ಒಂದು ಪೇಷನ್ಸ್ ಇಟ್ಕೊಂಡು ಮತ್ತೆ ಫೋನ್ ಮಾಡಿ ನನಗೆ ಬರಬೇಕು ಅಂತ ಆಸೆ ಇತ್ತು. ಯಾವುದೇ ಈಗೋ ಅಥವಾ ಆಟಿಟ್ಯೂಡ್ ಅಲ್ಲ. ಅಫ್ಕೋರ್ಸ್ ಬಂದು ಮಾಧ್ಯಮ ಮಿತ್ರ ಹತ್ರ ಮಾತಾಡಬೇಕು ಅನ್ನೋ ಆಸೆ. ಬಟ್ ಎಲ್ಲೋ ಒಂದ್ ಕಡೆ ನಾನು ಸಿಗಾಕೊಂಡಾಗ ನೀವು ಬಿಡದೆ ಫೋನ್ ಮಾಡಿ ಮತ್ತೆ ಅಪ್ಡೇಟ್ ಮಾಡಿ ಮತ್ತೆ ಫಾಲೋ ಅಪ್ ಮಾಡಿ ಬಂದು ಇವತ್ತು ಮಾತಾಡಿದ್ದು ನನಗೆ 10 ವರ್ಷಗಳ ಅನುಭವ ಅಲ್ಲ, ಒಂದೇ ಒಂದು ಸಂದರ್ಶನದಲ್ಲಿ ಆಚೆ ಹೊರಗಾಕಂಗೆ ಫೀಲಿಂಗ್ ಬಂತು ನನಗೆ. ನಿಮಗೆ, ವೈದೇಹಿ ಮೇಡಮ್ಗೆ, ಹಾಗೆ ವಿಶ್ವವಾಣಿಯ ಪ್ರತಿಯೊಬ್ಬರಿಗೂ ಪ್ರೀತಿಯ ತುಂಬು ಹೃದಯದ ಧನ್ಯವಾದಗಳು. ಎಸ್, ಇದಾಗಿತ್ತು ನಮ್ಮ ಗ್ಲೋಬಲ್ ಕನ್ನಡಿಗನ ಮಾತು. ತುಂಬಾನೇ ಆಸೆಗಳನ್ನ, ನಿರೀಕ್ಷೆಗಳನ್ನ, ಗುರಿಯನ್ನ ಇಟ್ಕೊಂಡಿದ್ದಾರೆ. ಆದಷ್ಟು ಬೇಗ ಅವರೆಲ್ಲ ಗುರಿ ಈಡೇರ್ಲಿ ಅಂತ ನಮ್ಮ ಕಡೆಯಿಂದ ಹಾರೈಸ್ತೀನಿ. ಹೋಪ್ಫುಲಿ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟವಾಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತೆ ಶೇರ್ ಮಾಡಿ. ಹಾಗೆ ವಿಶ್ವವಾಣಿ ಟಿವಿ ಸ್ಪೆಷಲ್ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಹೌದು, ಎಲ್ಲ ಯೂಟ್ಯೂಬರ್ಸ್ಗೆ ಮೇನ್ ಬೇಕಾಗಿರೋದು ಅಥವಾ ಡಿಜಿಟಲ್ ಪ್ಲಾಟ್ಫಾರ್ಮ್ಸ್ಗೆ ಸಬ್ಸ್ಕ್ರೈಬ್ ಮಾಡಬೇಕು. ಹಾಗೆ ಗ್ಲೋಬಲ್ ಕನ್ನಡಿಗಾಗೂ ಕೂಡ ಸಬ್ಸ್ಕ್ರೈಬ್ ಮಾಡಿ, ತಪ್ಪದೆ ವಿಶ್ವವಾಣಿಗೂ ಕೂಡ ಸಬ್ಸ್ಕ್ರೈಬ್ ಮಾಡಿ. ನೀವು ಪ್ರೀತಿಸುವಂತಹ ಪ್ರತಿಯೊಂದು ವಾಹಿನಿಗೂ ಕೂಡ ಸಬ್ಸ್ಕ್ರೈಬ್ ಮಾಡಿ. ಕರ್ನಾಟಕದಲ್ಲಿ ಕನ್ನಡವನ್ನ ಕೈ ಹಿಡಿಯೋಣ, ಹಾಗೆ ಇನ್ನು ನೆಕ್ಸ್ಟ್ ಲೆವೆಲ್ಗೆ ತಗೊಂಡು ಹೋಗೋಣ ಅನ್ನೋ ಒಂದು ಆಸೆಯೊಂದಿಗೆ ಈ ನಿಮ್ಮ ಗ್ಲೋಬಲ್ ಕನ್ನಡಿಗ ನಮಸ್ಕಾರಗಳನ್ನ ತಿಳಿಸ್ತಾ ಇದ್ದಾರೆ. ಜೈ ಕರ್ನಾಟಕ ಮಾತೆ, ಜೈ ಭುವನೇಶ್ವರಿ.